Hello, check. Hello, make check. Hello, check. Hall. शुभं कुरु त्वं कल्याणम् आरोग्यं धनसम्पदः शत्रुबुद्धिविनाशाय दीपज्योतिर्नमोऽस्तुते दीपज्योतिर्नमोऽस्तुते शुभं कुरु त्वं कल्याणम् आरोग्यं धनसम्पदः
ಆತ್ಮೀಯರೇ, ಇನ್ನು ಕೆಲವೇ ನಿಮಿಷಗಳಲ್ಲಿ ಈ ಬ್ರಹ್ಮಕಲಶೋತ್ಸವ ದಿನದ ಸಭಾ ಕಾರ್ಯಕ್ರಮ, ಧಾರ್ಮಿಕ ಸಭೆ ನಡೀಲಿಕ್ಕಿದೆ. ದಯವಿಟ್ಟು ಎಲ್ಲರೂ ಬಂದು ಆಸೀನರಾಗಬೇಕಾಗಿ ನಿಮ್ಮಲ್ಲಿ ವಿನಂತಿಸ್ತಾ ಇದ್ದೇವೆ. ಆ ಮೂಲಕ ನಾವು ಕಾರ್ಯಕ್ರಮವನ್ನು ಸಮಯಕ್ಕೆ ಸರಿಯಾಗಿ ಪ್ರಾರಂಭಿಸಲು ನಿಮ್ಮ ಸಹಕಾರವನ್ನು ಕೋರ್ತಾ ಇದ್ದೇವೆ.
ಸಹೃದಯ ಬಂಧುಲೆ ಶ್ರೀ ವಿಠೋಬರುಕುಮೈ ಈ ಒಂಜಿ ಚಾವಡಿಡ್ ಇಡ್ಯ ಶ್ರೀ ವಿಠೋಬರುಕುಮೈ ಬೊಕ್ಕ ಬ್ರಹ್ಮಶ್ರೀ ನಾರಾಯಣ ಗುರುಕುಲ್ನ ಪುನಃಪ್ರತಿಷ್ಠೆ ಅಷ್ಟಬಂಧ ಬ್ರಹ್ಮಕಲಶ ಅಭಿಷೇಕದ ಇನಿತ್ತ ದಿನತ್ತ ಸಭೆತಲ್ಲೇಸು ಅಂತ್ಯ ಪುರ್ತುಡೆ ಶುರುವಾಪುಂಡು ದಯಮಂತದ ದೂರಡುತ್ತಿನ ಐನಾತಿ ಬೇಗ ಬರ್ತದೆ ನಮ್ಮೊಟ್ಟಿಗೆ ಸೇರುಡು ಒಟ್ಟಿಗೆ ಇತ್ತೇನೆ ನಮ್ಮ ಮಲಮಲ್ಲ ಬಿನ್ನೇರ್ನ ನಮ್ಮೊಟ್ಟಿಗೆ ಉಲ್ಲಿರಾಂಡ ನಮ್ಮನ್ನೇ ಬಾರಿ ದೂರಡುಲ್ಲ ದಯಮಂತದ ಐನಾತಿ ಬೇಗ ಬಲೆ ಬಂದರೆ ವಿಜ್ಞಾಪನೆ ಮಾಡ್ತದಲ್ಲ ಸ್ವಾಮಿಲ್ಲ ಬೈದೇರಿ ಐಕ್ಯ ಕೊಡಾದು ರಿಕ್ವೆಸ್ಟ್ ಮಾಡ್ತಂದಿಲ್ಲ ದಯಮಂತದ ಪೊಣ್ಣು ಪಂಜೆ ನಕಲು ಆಣಂಜೆ ನಕಲು ಜೋಕುಲು ಬಾಲ್ಯಲು ಮಾತೆರ್ಲ ಬತ್ತು ಸಬೆಟ್ಟು ಆಸೀನ ಅವಡು ಪಂದು ವಿನಂತಿ ಸಹೃದಯ ಬಂಧುಲೆ ಇನಿ ವಿಶೇಷವಾಯಿನ ಧಾರ್ಮಿಕ ಸಭೆಟ್ಟು ಶ್ರೀ ಶ್ರೀ ವಿಖ್ಯಾತಾನಂದ ಸ್ವಾಮೀಜಿ ಪೀಠಾಧಿಪತಿ ಆರ್ಯ ಈಡಿಗ ಮಹಾಸಂಸ್ಥಾನ ಸೋಲೂರು ಶ್ರೀ ಜಯರಾಜ್ ಎಚ್ ಸೋಮಸುಂದರಂ ಅಧ್ಯಕ್ಷರು ಗೋಕರ್ಣನಾಥ ಕ್ಷೇತ್ರ ಕುದ್ರೋಳಿ ಶ್ರೀಮತಿ ಯಮುನಾ ಶೇಖರ್ ಅಧ್ಯಕ್ಷರು ಇಡ್ಯ ಬಿಲ್ಲವ ಸಂಘ ಮೇರ್ನ ಗುರುಕಾರ್ಮೇಡ್ ಮಲ್ಲ ಬಿನ್ನೆರಾದ ಕ್ಯಾಪ್ಟನ್ ಬ್ರಜೇಶ್ ಚೌಟೇರಿ ಕೋಟ ಶ್ರೀನಿವಾಸ ಪೂಜಾರ್ಲು ಡಾಕ್ಟರ್ ಭರತ್ ವೈ ಶೆಟ್ಟಿ ವಿ ಸುನಿಲ್ ಕುಮಾರ್ ಕಾರ್ಕಳ ಶ್ರೀ ಕೆ ಉಮಾನಾಥ ಕೋಟ್ಯನ್ ಬಿ ಕೆ ಹರಿಪ್ರಸಾದ್ ಯಶ್ಪಾಲ್ ಸುವರ್ಣೀರ್ ಉಡುಪಿ ಹರೀಶ್ ಕುಮಾರ್ ಅಧ್ಯಕ್ಷರು ಮಂಗಳೂರು ವಿದ್ಯುತ್ ಸರಬರಾಜು ಕಂಪನಿ ಮೇರೆ ಅಂಜನೆ ಶ್ರೀಮತಿ ಪ್ರತಿಭಾ ಗುಳಾಯಿ ಸೂರ್ಯಕಾಂತಿ ಜೆ ಸುವರ್ಣ ನವೀನ್ ಚಂದ್ರ ಸುವರ್ಣ ಶರತ್ ಎನ್ ಸಾಲ್ಯನ್ ವಿಶ್ವನಾಥ್ ಪೂಜಾರಿ ಕಡ್ತಲ ಶ್ರೀಮತಿ ಊರ್ಮಿಳಾ ರಮೇಶ್ ಈ ದಿನದ ಭಿನ್ನಾದಿಗದ ಮಲ್ಲ ಬಿನ್ನೆರ್ ನಕಲು ದಯಮಲ್ತದ ಮಾತೆರ್ಲ ಶ್ರೀ ವಿಠೋಬ ರುಕುಮೈ ವೇದಿಕೆಗೆ ಬರೋಡು ಬಂದು ವಿನಂತಿ ಮಲ್ತಂದಲ್ಲ ಸ್ವಾಮೀಜಿಲು ಅಂಜನಿ ಭಿನ್ನಾದಿಗೆ ಎಡಿತಿನ ಬಿನ್ನೆರ್ ನಕಲು ಮಾತೆರ್ಲ ದಯಮಲ್ತದ ಮಿತ್ತ ಪಂತೆಗೆ ಬರೋಡು ಈ ಲೇಸಿನ ಪಾಲ್ದೆ ತರೋಡು ಬಂದು ಕಡೆ ವಿನಂತಿ ನೇರವಾದ ಸೀದಾ ನಮ್ಮ ವೇದಿಕೆಗೆ ನಿಖಲೇನೆ ಕೈ ಮುಗಿದ್ರೆ ಎತ್ತೊಂದಲ್ಲ Future option.
ಬಂಧುಲೆ ಸತ್ಯತ್ತಿ ಮಣ್ಣು ಧರ್ಮೆತ್ತಿ ಜಾಗೆ ನಾಗ ನಡೆಯುತ್ತಿನ ಸ್ವಲ್ಪ ಜಡೆಯುತ್ತಿನ ಪವಿತ್ರವಾಯಿನ ಮಣ್ಣು ಇಡ್ಯದ ಶ್ರೀ ವಿಠೋಬ ರುಕುಮಾಯಿ ಕ್ಷೇತ್ರ ಅಂಚನೆ ಬ್ರಹ್ಮಶ್ರೀ ನಾರಾಯಣ ಗುರುಕುಲ್ನ ಈ ಒಂದು ಪುಣ್ಯದ ಜಾಗ ಈ ಜಾಗೆಡ್ ಇನ್ನಿತಂಚೆ ದಿನಡು ಸಭೆತ್ತಲೇಸಿ ಮಲ್ಪರೆ ನಮ್ಮ ಅಟ್ಟಣೆ ಮಲ್ತೊಂದಲ್ಲ ಈ ಸಭೆತ್ತಲೇಸಿಗೆ ಇತ್ತೇನೆ ನಮ್ಮ ಬಿನ್ನೇರ್ ನಕಲು ಬತ್ತದು ಮಿತ್ತ ಚಾವಟಿಡು ಓಲಗಾತೀರಿ ಅಂಚೆ ಹಿಡ್ದವ್ರ ದೂರಡು ನಕಲು ಬೇಗ ಬತ್ತದು ಎಂಕಲ್ನ ಎದುರುಡು ಮುಲ್ಪ ಪಾಲ್ದೆ ತೊರಡು ಆಯ್ತ ಒಟ್ಟಿಗೆ ಪ್ರಾರ್ಥನೆ ಮಲ್ಪನ ಚೇತಿನ ಮೂಜಿ ಜೋಕುಲು ಕೂಡಲೇ ಬರೋಡಿಗೆ ಶ್ರಾವಣಿ ಸಿಂಚನ ಬಕ್ಕ ಸೊರಣಿಕ ಇನ್ನಿತ ದೇವರನ ಸುಗಿಪುದೊಟ್ಟಿಗೆ ಈ ಲೇಸು ಶುರು ಮಲ್ತೊಂದಲ್ಲ ದಯಮಲ್ತದು ಶ್ರಾವಣಿ ಸಿಂಚನ ಬಕ್ಕ ಸೊರಣಿಕ ದಯಮಲ್ತದು ಬತ್ತದು ದೇವರನ ಸುಗಿಪು ಮಲ್ಪೋಡು ಬಂದು ವಿನಂತಿ ಮಲ್ತೊಂದಲ್ಲ ಶಿರಬಾಗಿ ನಮಿಸುವೆವು ಗುರುವೆ ತವ ಚರಣಕ್ಕೆ ಕರ ಮುಗಿದು ಜಗದೊಡೆಯ ಸಿರಿ ಬಿಟ್ಟಲ ರುಕುಮಾಯಿ ಶಿರಬಾಗಿ ನಮಿಸುವೆವು ಗುರುವೆ ತವ ಚರಣಕ್ಕೆ ಹರಸುತನೆ ವಿಘ್ನೇಶ ಹರಸು ಸುಖ ಸಂಪದವ ಶಿರಬಾಗಿ ನಮಿಸುವೆವು ಗುರುವೆ ತವ ಚರಣಕ್ಕೆ ಸಂಗ ಸಜ್ಜನರೆಮ್ಮ ಹಿರಿಯ ಚೇತನಗಳು ಸಂಗ ಶಕ್ತಿಯ ನೀಡಿ ನಡೆಸಿ ಮುನ್ನಡೆಸಿ ರಂಗರಂಗಿತ ಶಿರಬಾಗಿ ನಮಿಸುವೆವು ಗುರುವೆ ತವ ಚರಣಕ್ಕೆ ಗುರುವೆ ತವ ಚರಣಕ್ಕೆ ಗುರುವೆ ತವ ಚರಣಕ್ಕೆ ಶಿವಗಿರಿ ಶಿಖರಾಗ್ರೆ ದಿವ್ಯ ಪದ್ಮಾಸನಸ್ಥಂ ವರದಮಭಯಹಸ್ತಂ ಪಾಪ ವಿಧ್ವಂಸ ಪಾದಂ ಸುಜನನಿಕರ ಸೇವ್ಯಂ ಚಾರು ಕಾರುಣ್ಯ ನೇತ್ರಂ ಕಲಿಕಲುಷ ವಿನಾಶಂ ನೌಮಿ ನಾರಾಯಣಾಖ್ಯಂ ನೌಮಿ ನಾರಾಯಣಾಖ್ಯಂ ನೌಮಿ ನಾರಾಯಣಾಖ್ಯಂ
ಉಡಲು ದಿಂಜಿದು ದೇವರನ್ನು ಸುಖಿತಿನ ಚಿತ್ತಿನ ಶ್ರಾವಣಿ ಸಿಂಚನ ಪಕ್ಕ ಸುರ್ಣಿಕ ಮಕ್ಕಳಿಗೆ ಸೊಲ್ಮೆ ಸಂದೇಶ ಮತ್ತೊಂದು ಬಂದುಲೆ ಕರಿಣ 7 ತಾರೀಕಿನ ದಿಂಚಿ ವಿಶೇಷವಾದ ಚಿತ್ತಿನ ಲೇಸಿನ ಅಟ್ಟನೆ ಮತ್ತೊಂದು ಇನಿಕ್ಕೆ 10ನೇ ತಾರೀಕು ಇನಿ ಕಡತ ಲೇಸು ಎನ್ನುವಯಾನು ಈ ಲೇಸಡು ಪಾದ ಬಾತ ಬಿನ್ನೆರಲು ಬೊಕ್ಕ ಹಿರಿಯರ ನಕ್ಲಿನ ಕುಡವರ ಬೊಕ್ಕವರ ನಿಕ್ಲೆ ಮೋಕಿಡಿ ಎದ್ಕೊಂಡು ಬಂದ್ರೆ ಒಂಜಿ ಪಾತೆರದಾದ ಅಂತ ಕೇಂಡ ಈ ಪರಶುರಾಮನ ಸೃಷ್ಟಿ ಬಂದ ಅಯ್ಯನು ಕಟ್ಟೋದಿನ ಈ ನಮ್ಮ ತುಳುನಾಡು ದುಂಬಂಜಿ ಕಾಲಡು 33 ಕೋಟಿ ದೇವೇರ್ಕುಲ ಅರ್ಥಾನ ಆಳುತ್ತೀರಿಗೆ ಮೂಲ ಇತ್ತಿನ ದೇವಸ್ಥಾನ ಭೂತ ಬ್ರಹ್ಮಸ್ಥಾನ ಬಲ್ಲಕಿ ಮರ ಸಾನಾದಿಗದ ಸಿರಿ ಬುಲ್ಪದಲ್ಲಿ ಬದುಕೊಂಡಿರ್ತೀರ ನಂಗೆ ಧಾರ್ಮಿಕತೆ ಬಕ್ಕ ಸಾಂಸ್ಕೃತಿಕತೆ ನಮ್ಮ ಉಸುಲುದೊಟ್ಟಿಗೆ ಹೊಸರಾದಿರ್ತೀವಿ ನಾವು ಈ ಒಂಜಿ ನಿಲೆಟ್ ಕಾಡ ನೀರದ ಕಲಂಕಡಿ ಬತ್ತಿ ಬೊಲ್ಲದ ಮೊಲಂಪುಡು ಕಡಲ ಕರೆತ ಪನಿದಿಂಜಿನ ಗಾಳಿಗೆ ಅಲಂಕೊಂದು ಪುರ ತುಳುನಾಡದ ಪಜ್ಜಿ ಮೂರಿ ಸಾದಿ ಬೀದಿನ ಪೊಪ್ಪಿನ ಕಣ್ಣನ್ನೆಲ್ಲ ಲೆತ್ತು ತೆರೆದಿಂದ ಪಂಚಿನ ಪೊರ್ಲಪಲಿಕೆದ ಪುರ್ತುಡು ಇನ್ನು ಏನಿ ಕಾಲದ ಮಾನಿಕಟ್ಟದ ಓನದಾಂತಿನ ಬದುಕಿಗೆ ಉಸುಲು ಕೊರ್ಪೆಚ್ಚದ ಮಮ್ಮಲ್ಲ ಬೇಲೆ ಊಲ್ ನಡ್ತೊಂದು ಬಂಡ ಶ್ರೀ ವಿಠೋಬ ರುಕುಮೈ ಬಕ್ಕ ಬ್ರಹ್ಮಶ್ರೀ ನಾರಾಯಣ ಗುರುಕುಲ್ನ ಈ ಒಂಜಿ ಪುನರ್ ಪ್ರತಿಷ್ಠಾ ಅಷ್ಟಬಂಧ ಬ್ರಹ್ಮಕಲಶಾಭಿಷೇಕದ ಈ ಸಭೆ ತಿಳಿಸಿಡು ಬಂದುಲೆ ಈ ಬತ್ತಿಚ್ಚಿದ ಬಿನ್ನೆರಣಿ ಇತ್ತೀಚಿದ ಇಷ್ಟೇನೆ ಮಾತೆರೆಲ್ಲ ಅರ್ತಿ ಬಿಡ್ತಿರು ಮೋಕೆಡಿ ಎದುಕೊರುಡು ಅಕ್ಲೆಗೆ ಮಾನಾದಿಗೆ ಮಲ್ಪೊಡು ಬಂದು ಚಂದ್ರಶೇಖರ್ ನಾನೀಲ್ ಬೇರೆಡ ವಿನಂತಿ ಮಾಡ್ತಂದುಲೆ ಚಂದ್ರಶೇಖರ್ ನಾನೀಲ್ ಕ್ಷೇತ್ರದ ಆರಾಧ್ಯ ಮೂರ್ತಿ ವಿಠೋಬ ರುಕುಮೈ ದೇವರಿಗೆ ಅಡ್ಡ ಬರೊಂದು ಹಿಂದುಳಿದ ಸಮಾಜಗೂ ಬಲಕೊರ್ನೆಂಚಿನ ನಾರಾಯಣ ಗುರುಕುಲಿಗೆ ಅಡ್ಡ ಬರೊಂದು ವೇದಿಕೆಡು ನಮ್ಮೊಟ್ಟು ಗುಲ್ಲೆರು ಆಶೀರ್ವಚನ ಕೊರ್ರೆ ಶ್ರೀ ಶ್ರೀ ವಿಖ್ಯಾತಾನಂದ ಸ್ವಾಮೀಜಿ ಪೀಠಾಧಿಪತಿ ಆರ್ಯಡಿಗ ಮಹಾಸಂಸ್ಥಾನ ಸೋಲೂರು ಮೇರೆ ಕೋಡನೆ ಬೈದೇರು ಇನಿ ಕಾಂಡೆ ದೇವೇರ್ನ ನಾರಾಯಣ ಗುರುಕುಲ್ನ ಪ್ರತಿಷ್ಠೆ ಮಲ್ತದು ಕೂಡ ಇತ್ತೆ ನಮ್ಮೊಟ್ಟಿಗೂ ಆಶೀರ್ವಚನ ಸೇರೊಂದಿರು ಶ್ರೀ ಶ್ರೀ ವಿಖ್ಯಾತಾನಂದ ಸ್ವಾಮೀಜಿನಿಗೆ ನಮ್ಮ ವಿಡ್ಯೋಬೇಟ ರುಕುಮಾಯಿ ಕ್ಷೇತ್ರದ ಸರ್ವ ಸದಸ್ಯರ ಪರವಾದ ಹಾರ್ದಿಕವಾದ ಈ ಸಭೆಗೆ ಸ್ವಾಗತ ಮಲ್ತೊಂದುಲ್ಲೆ ಮೇರಿನ ನಮ್ಮ ಕಾರ್ಯದರ್ಶಿನ ಮಧುಸೂದನ್ ಮೇರು ಗೌರವ ಮಲ್ತದು ಅರೇನು ಗೌರವಿಸೋಡು ಬಂಡದು ಕೇನೊಂದುಲ್ಲೆ ಈ ಸಭೆಯನ್ನು ಉದ್ಘಾಟನೆ ಮಲ್ಪರಲ್ಲರು ಜಯರಾಜ್ ಎಚ್ ಸೋಮಸುಂದರಂ ಅಧ್ಯಕ್ಷರು ಗೋಕರ್ಣನಾಥ ಕ್ಷೇತ್ರ ಕುದ್ರೋಳಿ ಮೇರೇನು ನಿಕಲ ಮಾತೇರ್ನ ಪರವಾದ ಹಾರ್ದಿಕವಾದ ಈ ಸಭೆಗೆ ಸ್ವಾಗತ ಮಲ್ತೊಂದುಲ್ಲೆ ಮೇರೇನು ಕಾರ್ಯದರ್ಶಿನ ಮಧುಸೂದನ್ ಗೌರವಿಸೋಡು ಪಂಡದು ಕೇರೊಂದುಲ್ಲೆ ಮಮಲ್ಲ ಕ್ಷೇತ್ರ ನಮ್ಮ ನಂಬುಲಿಗೆದ ಶ್ರೀ ಗೋಕರ್ಣನಾಥ ಕ್ಷೇತ್ರದ ಮಲ್ಲ ಜವಾಬ್ದಾರಿಕೆಯಿಂದ ತಂದು ನಮ್ಮೊಟ್ಟಿಗೆ ಇನ್ನು ಪಾದ್ಯತನ ಚಿತ್ತಿನ ಸೋಮಸುಂದರ್ ಸರ್ನ ಅರ್ತಿ ಪಿರ್ತಿಡು ಮೋಕೆಡು ಎದ್ಕೊರೊಂದಲ್ಲ ನಿಕಲ್ನ ಮಾತನ ಜೋರ್ದ ಕೈ ತಾಟಿ ಬೊಟ್ಟ್ಯಾರನ್ನ ಬಾರಿ ಅಡ್ಡೆ ಅಂದಿ ಎನ್ನುವನು ಈ ಸಭೆತ್ತ ಅಧ್ಯಕ್ಷತೆಯನ್ನು ವಹಿಸಲು ನಂಗೆ ಮಾತೆಲ್ಲ ಸ್ಫೂರ್ತಿಯಾಗಿ ನಂಚಿನ ಶ್ರೀಮತಿ ಐ ಯಮುನಾ ಶೇಖರ್ ಅಧ್ಯಕ್ಷರು ಇಡ್ಯ ಬಿಲ್ಲವ ಸಮಾಜ ಸೇವಾ ಸಂಘ ಮೇರೇನೆ ಹಾರ್ದಿಕವಾದ ಈ ಸಭೆಗೆ ಸ್ವಾಗತ ಮಲ್ತೊಂದುಲ್ಲ ಅಂಚನೆ ಮುಖ್ಯ ಅತಿಥಿಯಾದ ಬೈದರು ಸಹೋದರಿ ಶ್ರೀಮತಿ ಪ್ರತಿಭಾ ಕುಳಾಯ್ ಸದಸ್ಯರು ಕರ್ನಾಟಕ ಹಿಂದುಳಿದ ವರ್ಗಗಳ ಆಯೋಗ ಬೆಂಗಳೂರು ಮೇರೆ ನಂಗೆ ಈ ಸೋಕುದ ಒಂಜಿ ಭವ್ಯವಾಯಿನ ಶಿಲಾಮಯ ದೇವಸ್ಥಾನ ಆವಡುಂದಂಡ ಮಸ್ತ್ ಸಹಕಾರ ಕೊಡ್ತೇರು ಅರೇನು ಈ ಪೊರ್ತುಗು ನಿಕಲ ಮಾತೆರ್ನ ಪರವಾದ ಹಾರ್ದಿಕವಾದ ಈ ಸಭೆಗೆ ಸ್ವಾಗತ ಮಲ್ತೊಂದು ಕಾರ್ಯದರ್ಶಿ ಮಧುಸೂದನ್ ಮೇರು ಗೌರವಿಸಲ್ಪಡೋದಕ್ಕೇನೊಂದಿಲ್ಲ
ನಾನೊಂಜಿ ಬಿನ್ನೇರು 2ನೇ ತಾರೀಕದ ಕಾರ್ಯಕ್ರಮ ಬರೋಡುತ್ತನು ತುರ್ತು ಕೆಲಸಕ್ಕೋಸ್ಕರ ನಮ್ಮೊಟ್ಟಿಗೂ ಇತ್ತುಜೇರಿ ಇನ್ನು ಬೈದೇರು ಶ್ರೀಯುತ ಶ್ರೀ ಮಂಜುನಾಥ್ ಪೂಜಾರಿ ಅಧ್ಯಕ್ಷರು ನಾರಾಯಣಗುರು ಅಭಿವೃದ್ಧಿ ನಿಗಮ ಕರ್ನಾಟಕ ಸರ್ಕಾರ ಮೇರೇನು ನಮ್ಮ ಮಾತೆರ್ಲ ಪರವಾದಾಗ ಹಾರ್ದಿಕವಾದ ಈ ಸಭೆಗೆ ಸ್ವಾಗತ ಮಲ್ತೊಂದುಲ್ಲ. ಜಬದಾರಿಕದ ಬೇಲಡಿ ಇತ್ತಂಡಲ್ಲ ಎಂಕಲ ಲೆಪ್ಪುಗು ಒಕ್ಕೆಂದು ಬೈತಿನ ಚೇತನ ಶ್ರೀಯುತೆರನು ಅರ್ತಿ ಪಿಡ್ತಿಲು ಮೋಕಿಡಿ ಎತ್ಕೊಂಡೊಂದಲ್ಲ. ನಾನೂರಿ ಬಿನ್ನೆ ನಮ್ಮವರೇ ಆಯ್ನ ಭಾಸ್ಕರ್ ಎಂ ಸಾಲಿಯನ್ ನಿರ್ದೇಶಕರು ಭಾರತ್ ಕೋಆಪರೇಟಿವ್ ಬ್ಯಾಂಕ್ ಮುಂಬೈ ಲಿಮಿಟೆಡ್ ಮೇರ್ಲ ಭಾರತ್ ಬ್ಯಾಂಕ್ದ ಒಂಜಿ ಡೈರೆಕ್ಟರ್ ಆದ ಹಲವಾರು ವರ್ಷಗಳು ಐತ ಏಳಿಗೆಗೋಸ್ಕರ ಕೆಲಸ ಮಲ್ದಿನಾರು. ನಾರಾಯಣಗುರು ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಮುಲ್ಕಿನೆತ್ತ ಟ್ರಸ್ಟಿ ಆದ ಬೇತೆ ಬೇತೆ ಸಂಘ ಸಂಸ್ಥೆ ತನ್ನನ್ನು ತೊಡಗಿಸಿನಾರು. ಎಂಕಲ್ ಆತ್ಮೀಯರಾಯ್ನ ಭಾಸ್ಕರ್ ಎಂ ಸಾಲಿಯನ್ ಮೇರೇನು ಈ ಸಭೆಗೆ ಹಾರ್ದಿಕವಾದ ಸ್ವಾಗತ ಮಲ್ತೊಂದುಲ್ಲ. ಅರೇನು ಕಾರ್ಯದರ್ಶಿನ ಮಧುಸೂದನ್ ಭಾರತ್ ಕೋಆಪರೇಟಿವ್ ಬ್ಯಾಂಕ್ದ ಮಲ್ಲ ಜವಾಬ್ದಾರಿಯಿಂದ ತೊನ್ನಚಿದನ ಭಾಸ್ಕರ್ ಎಂ ಸಾಲಿಯನ್ರೇನು ಎಂಕಲ ಉಡಲ್ ದಿಂದಿದು ಅರೇನು ಎತ್ಕೊಂಡೊಂದುಲ್ಲ. ನಾನೊಂಜಿ ಬಿನ್ನೇರು ಸಹೋದರಿ ಶ್ರೀಮತಿ ಅಪರ್ಣಾ ಶರತ್ ಅಧ್ಯಕ್ಷರು ಬಿಲ್ಲವಾಸ್ ಕತಾರ್ ಮೇರೆ ಮರಡಿ 3 ತಾರೀಕು ದಾನಿ ಕುದ್ರೋಳಿ ದೇವಸ್ಥಾನೋಡು ಗ್ಲಾಸ್ ಹೌಸೋಡು ಜೋಕುಲೆಗ್ ಸ್ಕಾಲರ್ಶಿಪ್ಪಿನ ಕಾರ್ಯಕ್ರಮ ಅಕಲ ಮುಖಾಂತರ ನಡತನು. ಆ ಕಾರ್ಯಕ್ರಮ ಬೈದಿನಾರು ನಮ್ಮೊಟ್ಟುಗಳ ಇನಿ ಬೈದೇರು ಅಂಚಿನ ಸಮಾಜ ಮುಖ್ಯ ಕೆಲಸ ಮಲ್ಪಣಂಚಿನ ಸಹೋದರಿ ಶ್ರೀಮತಿ ಅಪರ್ಣಾ ಶರತ್ ಮೇರೇನು ಈ ಸಭೆಗೆ ಹಾರ್ದಿಕವಾದ ಸ್ವಾಗತ ಮಲ್ತೊಂದುಲ್ಲ. ಬಂದುಲೆ 3 ಜನ ಪೊಂಡು ಪಂಚಿ ನಕಲು ನಮ್ಮ ಚಾವಡಿಡುಲ್ಲೇರು ಇನಿ ಸ್ಪೆಷಲಿ ಪನ್ಪುಂದಂಡ ಮದರ್ಸ್ ಡೇ ತಾಯಂದಿರ ದಿನ ಅಪ್ಪೆಲ್ಕುಲ ದಿನ ಅಂಚೆ ಹಿಡಿದವ್ರ 3 ತ್ರಿಮೂರ್ತಿ ಲೆಗಲ ಎಂಕಲು ಈ ಪೊರ್ತರು ನೆನವರಿಕೆ ಮತ್ತೊಂದಿಲ್ಲ ಅವೇ ಹೊತ್ತದೆ ಬರೀ ಮಲ್ಲ ಜವಾಬ್ದಾರಿ ತೊನ್ನಂಚಿದ್ರೆ ಮೇಡಮ್ಗಳ ಈ ಪೊರ್ತುಡು ಸೊಲ್ಮೆ ಸಂದಾಯ್ತ ಮಲ್ಪಾಯ ಸಭೆಟ್ಟು ದಿನ ಮಾತ ಅಪ್ಪೆಲ್ಲೆಗೆ ಮಾತ ಈ ದಿನದ ಶುಭಾಶಯ ಕೊರೊಂದುಲ್ಲ. ನಾನೊಂಜಿ ಬಿನ್ನೆ ನಮ್ಮರೇನ ಆತ್ಮೀಯರು ಜಗನ್ನಾಥ್ ಸಾಲಿಯನ್ ಕರಂಬಾರ್ ಸಮಾಜ ಸೇವಕರು ಆರ್ಲ ಈ ಸಭೆಟ್ಟುಲ್ಲೇರ ಅರೆನ್ನ ನಮ್ಮ ಗೌರವಪೂರ್ವಕವಾದ ಈ ಸಭೆಗೆ ಸ್ವಾಗತ ಮಲ್ತೊಂದುಲ್ಲ. ಕರಂಬಾರದ ಕೋಟೆ ಮಾರಿಯಮ್ಮ ಬಪ್ಪುಸ್ವಾಮಿ ದೈವಸ್ಥಾನದ ಮಲ್ಲ ಜವಾಬ್ದಾರಿಕೆಯಿಂದ ತಂದು ಆ ಒಂಜಿ ಸಾನೂರು ಮಲ್ಲ ದೇವಸ್ಥಾನದ ಕಮತ್ತಿನ ಕೀರ್ತಿ ತಂದಂಡ ಅವು ಜಗನ್ನಾಥ ಸಾಲಿಯನ್ರೇನು ಅರೆಗೆ ಈ ಪೊರ್ತುಡು ಬಾರಿ ಮೋಕಿಡಿ ಎಂಕ್ಲು ಎತ್ಕೊಳೋದಲ್ಲ. ನಾನೋರಿ ಈ ಜೀರ್ಣೋದ್ಧಾರ ಸಮಿತಿದ ಉಪಾಧ್ಯಕ್ಷರಾಯನ ಜಯಂತ್ ಆರ್ ಸಾಲೇನ್ ಮೇರೆ ನಿರಂತರವಾದ ಈ ಕ್ಷೇತ್ರದ ಅಭಿವೃದ್ಧಿ ಕೆಲಸ ಮಲ್ದಿನಾರು ಆರ್ಲ ನಮ್ಮೊಟ್ಟುಲ್ಲೇರಾರೆ ನಿಕಲ ಮಾತಿನ ಪರವಾದ ಈ ಸಭೆಗೆ ಹಾರ್ದಿಕವಾದ ಸ್ವಾಗತ ಮಲ್ತೊಂದುಲ್ಲ. ಜಯಂತಿಯರ್ನ ಬೆಲೆ ಇನಿಕೋಡದ ಬೆಲೆ ಅತ್ತು ಮಸ್ತ್ ದಿನದ ಬೆಲೆ ಈ ದೇವಸ್ಥಾನ ಈ ನಮ್ಮನೆ ಆವೋಡು ಪಂದಾಂಡ ಐಕೆ ಮೂಲ ಪ್ರೇರಣಾ ಶಕ್ತಿಲ ಅಂದು ಮಾತಿನೊಟ್ಟಿಗೆ ಯಾನ್ಲ ಬಂದು ಅರೆಲ್ಲ ಮೋಕಿಡಿ ಎದ್ಕೊಳೊಂದಿಲ್ಲ. ಕುಡೊಂಜಿ ಬಿನ್ನೆ ಹಿರಿಯರಾಯನ ಸದಾ ಎಂಕಲೆ ಪ್ರೋತ್ಸಾಹ ಕೊರೊಂದು ಪುನಃ ಐ ಮಾಧವ ಸಾಲಿಯನ್ ಚಿತ್ರಾಪುರ ಹಿರಿಯ ಸದಸ್ಯರು ಇಡ್ಡಬಿಲ್ಲವ ಸಮಾಜ ಸೇವಾ ಸಂಘ ಏಪಲ ಮುಲ್ತ ಕೆಲಸದ ಬಗ್ಗೆ ಪೋತ್ ಪಾತಿರ್ನಾದಾಗ ಮುಕ್ತವಾದ ಎಂಕಲೆ ಸಹಕಾರ ಕೊರೊಂತೇರು ಅಂಚಿನ ಹಿರಿಯರೇನು ಈ ಸಭೆಗೆ ಹಾರ್ದಿಕವಾದ ಸ್ವಾಗತ ಮಲ್ತೊಂದಿಲ್ಲ. ಮಾಜಿ ಅಧ್ಯಕ್ಷರಾದ ಈ ಬಿಲ್ಲವ ಸಂಘದ ಜವಾಬ್ದಾರಿಕೆ ವಹಿಸೋಣ ಹಿರೆಗೆ ಸೊಲ್ಮೆ ಸಂದೇತ ಮಲ್ತೊಂದಿಲ್ಲ. ಕುಡೊಂಜಿ ಹಿರಿಯ ಸದಸ್ಯರು ಮುಂಬೈ ಉಪ್ಪುನಾರು ಹೊನ್ನಯ್ಯ ಎಂ ಬಂಗೇರ ಇಡ್ಡಬಿಲ್ಲವ ಸಂಘದ ಹಿರಿಯ ಸದಸ್ಯರು ಮಿರೆನ್ಲ ಈ ಪೊರ್ತುಗು ಈ ಸಭೆಗೆ ಹಾರ್ದಿಕವಾದ ಸ್ವಾಗತ ಮಲ್ತೊಂದಿಲ್ಲ. ಈ ಸಂಘದ ಸರ್ ಈರ್ನ ಸಹಕಾರ ಏಪಲ ಇಂಕಲು ನೆನಪು ದೀಪ ಅಂದು ಈ ಸಭೆಟ್ಟು ಪನ್ನೊಂದಿಲ್ಲ. ಹಿರಿಯ ಸದಸ್ಯ ಆದ ಈ ಮಣ್ಣದ ಬಗೆಟ್ ಅಪಾರ ಪ್ರೀತಿ ತಿನ್ನಾರು ಇರೆಲ್ಲ ಮೋಕಿಡಿ ಎತ್ಕೊಳೋದಿಲ್ಲ. ನಾನು ಈ ಅರುಣ್ ಎಸ್ ಪೂಜಾರಿ ಈ ಪುನರ್ ನಿರ್ಮಾಣ ಸಮಿತಿದ ಕ್ಷೇತ್ರ ನಿರ್ಮಾಣ ಸಮಿತಿ ಎನ್ನೊಟ್ಟಿಗೂ ಕಾರ್ಯದರ್ಶಿಯಾದ ನಿರಂತರವಾದ ಜವಣೇರಿನ ಒಟ್ಟು ಮಲ್ತ ರಾತ್ರಿ ಬಗೆಲ್ ಕೆಲಸ ಮಲ್ತೊಂತಿನ ಅರುಣ್ ಎಸ್ ಪೂಜಾರಿ ಈರ್ನ ಆ ಸೇವೆಗೆ ಗುರುಕುಲ್ ಅಂಚನೆ ವಿಠೋಬ ರುಕ್ಮಾಯಿ ದೇವರು ಸದಾ ಆಶೀರ್ವಾದ ಒಪ್ಪಡು ಬನ್ಪಿನ ಪಾತ್ರ ಇರೆಲ್ಲ ಈ ಸಭೆಗೆ ಹಾರ್ದಿಕವಾದ ಸ್ವಾಗತ ಮಲ್ತೊಂದಿಲ್ಲ. ಲಟ್ಟಗಟ್ಟಿದ ಜವನೆ ಆದ ನಮ್ಮೊಟ್ಟಿಗೆ ಉಪನಚಿತನ ಪೆರ್ಮೆದ ಅರುಣ್ ಹಿರೆಗೆ ಸ್ವಲ್ಪ ಸಂದೇತ ಮಲ್ತೊಂದಿಲ್ಲ.
ಅಂಚನೆ ಮಧುಸೂದನ್ ಗೌರವ ಪ್ರಧಾನ ಕಾರ್ಯದರ್ಶಿ ಇಟ್ಟಬಿಲ್ಲವ ಸಮಾಜ ಸೇವಾ ಸಂಘ ಹಳೆ ಸುರತ್ಕಲ್ ನೆತ್ತ ಪೂರ ಉಸ್ತುವಾರಿ ಆರ್ನ ಸೇವೆ ಏಪಲ ನೆನಪು ದೀಪ ಎಂಕುಲು ಇರೆಗ್ಲ ದೇವರ ಎಡ್ಡೆ ಮಲ್ಪಂಡು ಪಂಡದು ಈ ಪೊರ್ತುಗಿರೇನ ಹಾರ್ದಿಕವಾದ ಈ ಸಭೆಗೆ ಸ್ವಾಗತ ಮಲ್ತಂದುಲ್ಲ. ಕುಡೋರಿ ಎಂಕಲ್ನ ಆತ್ಮೀಯರು ಸೀತಾರಾಮ್ ಗುರು ಚಾರಿಟೇಬಲ್ ಟ್ರಸ್ಟ್ದ ಪ್ರಸ್ತುತ ಅಧ್ಯಕ್ಷರಾದ ಸುಮಾರು 21 ವರ್ಷ ಟ್ರಸ್ಟ್ದ ಖಜಾಂಚಿ ಐತ ಇಂಚಿನ ಅಕೌಂಟ್ಸ್ ಮತ್ತೊಂಡು ಅವನ್ ಪೂರ ತೂವೊಂದು ಲೆಕ್ಕಪತ್ರ ತೂವೊಂದು ಸುಮಾರು 22 ವರ್ಷ ಹೊಡೆದಿಂಚಿ ಆ ಸಂಸ್ಥೆಡ್ ಕೆಲಸ ಮಲ್ತೊಂದು ಉಪ್ಪುನಂಚಿನ ಸೀತಾರಾಮ್ ಎಚ್ ಇನ್ನು ನಮ್ಮೊಟ್ಟುಗುಲ್ಲೇರು ಅವರನ್ನ ಈ ಸಭೆಗೆ ಗೌರವಪೂರ್ಣಕವಾದ ಸ್ವಾಗತ ಮಲ್ತೊಂದುಲ್ಲ. ನನೊಂಜಿ ಆತ್ಮೀಯರು ಪ್ರಧಾನ ಸಂಚಾಲಕರು ಬ್ರಹ್ಮಕಲಶೋತ್ಸವ ಸಮಿತಿ ಸತ್ಯದಿ ಸುರತ್ಕಲ್ ಮೇರ್ಲ ಉಪಸ್ಥಿತಿ ಇಲ್ಲರು ಇತನಿ ಕಲೆಗೆ ಮಿತ್ ಬರ್ರೆಲ್ಲರು ಅರೆನ್ನ ಈ ಪೊರ್ತುಡು ಹಾರ್ದಿಕವಾದ ಸ್ವಾಗತ ಮಲ್ತೊಂದು ಬ್ರಹ್ಮಕಲಶೋತ್ಸವ ಎಡ್ಡೆ ರೀತಿ ನಡಪಡೋಣ ಆರ್ನ ಮಲ್ಲ ಕೆಲಸ ಉಂಡು ಅಂಚಾದ ಪುನಗ ಅರೆನ್ನ ಈ ಪೊರ್ತುಡು ಹಾರ್ದಿಕವಾದ ಈ ಸಭೆಗೆ ಸ್ವಾಗತ ಮಲ್ತೊಂದುಲ್ಲ. ಅಂಚನೆ ಮಾಧ್ಯಮ ಮಿತ್ರರು ಬೈದಿನಂಚಿನ ಮಾತಾ ಈ ಕ್ಷೇತ್ರದ ಭಕ್ತರು ದಿನ ರಾತ್ರಿ ಪಗಲಿ ಕೆಲಸ ಮಲ್ದಿನಂಚಿನ ಮಾತಾ ಭಕ್ತಾಭಿಮಾನ ನಿಕಲೇನು ಈ ಪೊರ್ತುಗು ಹಾರ್ದಿಕವಾದ ಸ್ವಾಗತ ಮಲ್ತೊಂದು ನಮ್ಮ ಎನ್ನ ದಿನ ಸುಮಾರು 2 ವರ್ಷ ದುಂಬು ಎನ್ನ ದಿನಂಚಿನ ಕೆಲಸ ನನಸ ಒಂದುಂಡು ಇನಿ ಒಂಜಿ 2ನೇ ಕ್ಷೇತ್ರವಾದ ವಿಠೋಬಾರು ಕುಮಾಯಿನ ಕ್ಷೇತ್ರ ಮೂಲು ಕಂಗೊಳಿಸೊಂದುಂಡು ಈ ಕೆಲಸೋಡು ಕೈ ಜೋಡಿಸಾಯಿನ ಮಾತೆರೆಲ ಕುಡವರ ಕೃತಜ್ಞತೆಯನ್ನು ಸಲ್ಲಿಸೊಂದು ಪಂಡರಪುರತ 2ನೇ ಕ್ಷೇತ್ರವಾದ ಈ ಕ್ಷೇತ್ರ ಬೆಳಗಡು ಪಂಪಿನ ಪಾತೆರನ್ನು ಪನೊಂದು ಸಹಕಾರ ಕೊರ್ನೆಂಚಿನ ಮಾತೆರೆಲ ಕುಡವರ ಕೃತಜ್ಞತೆ ಈ ಕೆಲಸ ನಗ 2 ವರ್ಷಡು ಹೆಚ್ಚು ಕಡಿಮೆ ದಾದಂಡಲ ಆದತ್ತಂಡ ಪಾತೆರದಲ್ಲ ಹೆಚ್ಚು ಬೇಜಾರಾದತ್ತಂಡ ಅವು ಎಂಕಲ್ನ ಸ್ವಂತೋಗತ್ತು ಈ ಕ್ಷೇತ್ರದ ನಿರ್ಮಾಣಗೋಸ್ಕರ ಎಂಕುಲು 2 ಪಾತೆರದಪ್ಪ ಅಂಚಿನ ತಪ್ಪುತ್ತನ್ನು ಕ್ಷಮಿಸಲು ಎಂದು ಪಂಡದು ನಿಕಲ್ಲ ಈ ಅಧ್ಯಕ್ಷನ ನೆಲೆಟ್ಟು ನಿಕಟ ಮಾತಿರಲ ಕುಡವರ ಕೃತಜ್ಞತೆಯನ್ನು ಸಲ್ಲಿಸೋ ಒಂದು ಇಂಚಿನ ಒಂಜಿ ಕೆಲಸ ನನ ದುಮ್ಮುಗಳ ನನಾತ ಆವರೆಂಡು ಒಂತೆ ಆರ್ಥಿಕಲ ಕೊರತೆ ಉಂಡು ಮಾತಿರ್ನಲ ಸಹಾಯ ಬೋಡಾಪುಂಡು ಆ ಕೆಲಸನು ದೇವರನ ಆಶೀರ್ವಾದ ನಮ್ಮ ದುಮ್ಮುಗು ಸರಿ ಮಲ್ಪುಗ ಅಂದು ಪನೊಂದು ಎನ್ನರೆಡ್ಡ ಪಾತೆರನ್ನು ಮುಗಿಸ್ತುವೆ. ಜೈ ಹಿಂದ್. ಬತ್ತಿ ಚಿತ್ತಿನ ಮಾತೆ ಬಿನ್ನೆರನು ಅರ್ತಿ ಪಿರ್ತಿಡು ಉಡಲ್ ದಿಂಜಿದ ಎದ್ಕೊಂಡು ಚಿತ್ತಿನ ಕ್ಷೇತ್ರ ನಿರ್ಮಾಣ ಸಮಿತಿದ ಅಧ್ಯಕ್ಷರಾದ ನಂಚಿನ ಚಂದ್ರಶೇಖರ್ ನಾನಿಲ್ ಇರೆಲ್ಲ ಎಗ್ರು ಮೋಕೆಡಿ ಎದ್ಕೊಂಡಲ್ಲ ಬಂದುಲೆ ನಮ್ಮ ಇತ್ತ ಬತ್ತದ ನಮ್ಮೊಟ್ಟಿಗೆ ಸೇರಿನಾರೆ ಶ್ರೀಮತಿ ಯಮುನಾ ಶೇಖರ್ ನಮ್ಮ ಗುರುಕಾರ್ದಿ ಯಾರು ಈ ಲೇಸದ ಗುರುಕಾರ್ದಿ ವಿಶೇಷವಾದ ಅಧ್ಯಕ್ಷರ ಆಡಳಿತ ಸಮಿತಿಯ ಅಧ್ಯಕ್ಷರಲ್ಲ ಅಂದು ಆರು ಚೂರು ಬನ್ನ ತಡ ನೀಡ್ದವ್ರು ಆರೇನ ಅಪ್ಪ ಆ ಪೊರ್ತು ಇಂಕುಲು ಎದ್ಕೊಂಡು ಈ ಪೊರ್ತು ಅರೇನು ಎದ್ಕೊಂಡು ಬಂದು ಮಧುಸೂದನ್ ಅರೇನಂಜಿ ಎದ್ಕೊಂಡು ಬಂದು ವಿನಂತಿ ಮಾಡ್ತಂದೆ. ಬಂದುಲೆ ಈ ಒಂಜಿ ಕ್ಷೇತ್ರ ಈ ನಮೂನೆ ಅವಡು ಪಂದಂಡ ಆಯ್ತಾ ಪಿರೋ ಬೆಂತಿನಗಳು ಮಸ್ತ್ ಜನ ಅಲ್ಲೇರಿ ಅವು ಒರಿ ಇರುವಿರತ್ತೆ ರಾತ್ರಿ ಪಗಲು ನಿದ್ರೆ ಕಜ್ಜೆಡ್ದು ಮುಲ್ಪ ಮಲ್ದಿನಚ್ಚಿದ ಬೇಲೆ ಮಾಮಲ್ಲ ಉಂಡು ಪ್ರಾಸ್ತಾವಿಕವಾದ ಸತ್ಯಜಿತ್ ಸುರತ್ಕಲ್ ದಯಮಂತದ ಬತ್ತದ ಪ್ರಧಾನ ಸಂಚಾಲಕರು ಬ್ರಹ್ಮಕಲಶೋತ್ಸವ ಸಮಿತಿ ಆ ಪ್ರಾಸ್ತಾವಿಕದ ಪಾತ್ರ ಬಕ್ಕ ನಮ್ಮ ದೀಪದ ಉದ್ಘಾಟನೆ ಮಲ್ಪಟ್ಟು ಬಂದು ವಿನಂತಿ ಮಾಡ್ತದಲ್ಲ. ಕ್ಷೇತ್ರದ ಆರಾಧ್ಯ ದೇವರಂಚಿನ ವಿಠೋಬರು ಕುಮಾಯಿ ದೇವರಿಗೆ ವಂದಿಸೊಂದು ನಮ್ಮ ಮಾತಿರ್ನಲ್ಲ ಗುರು ನಂಗೆ ಮಾತೆರೆಗ್ಲ ತೆರೆದಿರ್ತ ಸ್ವಾಭಿಮಾನೋಡು ಬದುಕನ ಪಾಠವನ್ನು ಕಲ್ಪಾಯ ನಂಚಿನ ಪರಮ ಪೂಜ್ಯ ಬ್ರಹ್ಮಶ್ರೀ ನಾರಾಯಣ ಗುರುದೇವರಿಗೆ ವಂದಿಸೊಂದು ವೇದಿಕೆಡು ಉಪಸ್ಥಿತಿರುಪ್ಪನ ಪರಮ ಪೂಜ್ಯ ಶ್ರೀ 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 ವಿಖ್ಯಾತಾನಂದ ಸ್ವಾಮೀಜಿಯರು ಬಲ್ಯೊಟ್ಟುಡು ಪೀಠಾಧೀಶರಾದ ಇತ್ತ ಸೋಲೂರುದ ಆರ್ಯ ಈಡಿಗ ಮಹಾಸಂಸ್ಥಾನದ ಪೀಠಾಧಿಪತಿಗಳಾದ ಪರಂಚನ ಪರಮ ಪೂಜ್ಯ ಸ್ವಾಮೀಜಿಯರ್ನ ಪಾದಲಿಗೆ ಅಡ್ಡಬೂರೊಂದು
ವೇದಿಕೆಡು ಉಪಸ್ಥಿತರುಪ್ಪನ ಮಾತ ಹಿರಿಯರ್ನ ಕುಲೆ ಗಣ್ಯರ್ನ ಕುಲೆ ಸೇರ್ದಿನ ಸಮಾಜದ ಬಂಧುಲೆ ಅಪ್ಪನ ಕುಲೆ ಕ್ಷೇತ್ರದ ಬಗ್ಗೆ ನಂಗೆ ಮಾತಾಡಗಲ ಗೊತ್ತುಂಡ ಅಂಡ ವೇದಿಕೆಡಿತ್ತಿನ ಹಿರಿಯರ್ನ ಕಲ್ನ ಎದುರುಡು ಒಂಜಾತಿ ಪರಿಚಯನು ಮಲ್ಪೊಡೆ ಆತಡ್ ಪ್ರಾಸ್ತಾವಿಕವಾದ ಆ ಪಾತ್ಯರೊಂದು ಬೊಕ್ಕ ಒಂಜಾತ್ ಕರಿನ 2 ತಿಂಗೊಲ್ದ ಪಾತ್ಯರೊಣ್ಣಿ ಕಲ್ನ ಎದುರು ದಿವರ ಬಯಸುವೆ ಯಾನ ಹಿರಿಯರ್ನ ಕಲ್ಲು ಕಠಿಣ ಕನ್ನ ಎಡ್ಡ ವಿಚಾರದಿ ಒಂದು ಎಡ್ಡ ಯೋಚನದಿ ಒಂದು ಒಟ್ಟು ಸೇರ್ದು ಸುಮಾರೊಂಜಿ 82 ವರ್ಷ ಪಿರಾವುಡು ಪ್ರಾರಂಭ ಮಲ್ತಿನಂಚಿನ ಈ ಕ್ಷೇತ್ರ ಬೊಂಬೈಡ್ ಉದ್ಯೋಗಗೋಸ್ಕರ ಪೋದು ಬದುಕನ ಕಟ್ಟರೆ ಪೋದು ಐಟು ಯಶಸ್ವಿ ಅವಂದೆ ಪಿರ ಊರುಗು ಬನ್ನಗ ಹರಿಭಕ್ತ ಸಾರ ಪುಸ್ತಕವನ್ನು ಬತ್ತೊಂದು ಬತ್ತಿನ ಒಡಿಯಪ್ಪ ಅಮೀನೇರು ಒಂಜಿ ಕಡೆಟೆ ಐಟಿತ್ತಿನ ವಿಠೋಬರ್ ಕುಮಾಯಿ ದೈವರ್ನ ಫೋಟೋಕ್ಕೆ ಐಕೆ ರಟ್ಟು ಗಂಟಾದವೇನು ಪೂಜೆ ಮಲ್ಪರ ಜಾಗ ಬೋರ್ಡ್ ಒಂದು ನಾಡ್ನಾಗ ತಿಕ್ಕಿನಾರು ಎನ್ನ ಅಜ್ಜರು ಬಾಬು ಎಸ್ ಅಂಚನ್ರು ಪಂಡ ಮಸ್ತ್ ಸಂತೋಷ ಆಪಣೆಂಕ ಆ ಚಡ ಹೊಡಿತ್ತಿನಂಚಿನ ಅಂಗಡಿಡ್ ಆ ದೇವಿಯರ್ನ ಫೋಟೋನ ಇದು ಪೂಜೆ ಮಲ್ತೊಂದು ಅವಲೇ 82 ವರ್ಷ ಪಿರೋಡು ಪ್ರಾರಂಭ ಮಲ್ತಿನಂಚಿನ ಭಜನೆ ಐಕ್ ಜೊತೆಯಾಯ್ನಾರು ಕುಡೊಂಜಿ ಹಿರಿಯರಾಯರಂಚಿನ ಸರಳ ಸಜ್ಜನೆರಾಯರಂಚಿನ ಅಮ್ಮಣ್ಣ ಪೂಜಾರಿಯರಂದಾಂಡ ಭಜನೆ ಕಲ್ಪವರೆ ಬೊಕ್ಕ ಸೇರೊನ್ನಾರು ಮಗವೀರ ಸಮಾಜದ ಬಂಧು ಜನಾರ್ದನ್ ಮೆಂಡನ್ರು ಐದ ಒಟ್ಟುಗು ಕುಡೊಂಜಾತು ಊರದ ಕುಲು ಇಜ್ಜಿನ ದೈವ ಭಕ್ತರ್ನ ಸೇರಿಗೆಡ್ ಭಜನದ ಮುಖಾಂತರ ಶುರುವಾಯಿನ ಈ ಸಂಘ ಅವೇ ಅವಲ್ ತಡ್ದು ನಿಧಾನವಾದ ದುಂಪೋ ಒಂದು ಅಂಡ ಅನಿವಾರ್ಯವಾದ ಬಾಬು ಎಸ್ ಅಂಚನ್ರು ಬೊಂಬೈಗೆ ಪೋಡೊಂದಾನಾಗ ಅಲ್ಲಿ ತಡ್ದವು ಅಮ್ಮಣ್ಣ ಪೂಜಾರಿಯರ್ನ ಇಲ್ಲಡುಪ್ಪನ ಅಂಗಡಿಗೆ ಬರ್ಪುಂಡವು ಭಜನಾ ಮಂದಿರ ಅವಲೇ ಭಜನೆ ಮುಂದುವರಿಯೊಂದು ಪೋಪುಂಡು ಇಂಚ ಉಪ್ಪನ ಸಂದರ್ಭಡು 35-36 ಇಸವಿದ ಆ ಸಂದರ್ಭಡು ಈ ಭಾಗಡು ಬತ್ತಿನಂಚಿನ ಸಾಂಕ್ರಾಮಿಕ ರೋಗ ವಾಂತಿ ಬೇದಿದ್ದ ಸೀಕ್ ಅಬಗ ಹಿರಿಯರ್ನ ಕುಲು ಪಂಡೇರು ದಾಯ ನಮ್ಮ ಮೂಲಿತ್ತಿನ ಭಜನೆನ ಇಲ್ಲಿಲ್ಲಡೆ ಪೋದು ಊರ್ದ ಪ್ರತಿಯೊಂದು ಜನತೆ ಇಲ್ಲಡೆ ಪೋದು ಭಜನೆ ದಾಯಮಲ್ ಬರಬಲ್ಲೆ ಅಕಸ್ಮಾತ್ ಆ ಭಗವಂತನ ಕೃಪೆ ನಮ್ಮ ಮಿತ್ತಿ ಇತ್ತನಂದ ಖಂಡಿತ ಈ ಸೀಕು ನಾವು ತೂಕ ಅಂದು ಪಂಡದು ಶುರುವಾದ ಆಯ್ನಂಚಿನ ಒಂದು ಇಲ್ಲಿಲ್ಲಡೆ ಶುರುವಾಯಿನಂಚಿನ ಭಜನೆ ದೇವಿಯರ್ನ ದಯ ಪನ್ಪಿನೈಕೆ ಒಂಜನ್ ಸರ್ತಿ ಎಡ್ಡ ಮನಸ್ಸಡು ಯೋಚನೆ ಮಲ್ತೊಂದು ಎಡ್ಡ ವಿಚಾರನು ಎಡ್ಡ ಚಿಂತನೆನ ಮನಸ್ಸಡು ಒಂದು ದುಂಪೋಡೊಂದಾಂಡ ಅವಳು ಭಗವಂತನ ಅನುಗ್ರಹ ಯಾಪಲ್ಲ ಉಪ್ಪುಡುಗೆ ಕೇವಲ 5 ದಿನೊಟ್ಟು ಸಾಂಕ್ರಾಮಿಕ ರೋಗ ಒಂಜಿ ರೀತಿ ನಿಯಂತ್ರಣಗೂ ಬತ್ತಿರಂಚಿನ ಆ ಸ್ಥಿತಿ ಐಟ್ ಕುಸ್ತೆಯರಂಚಿನ ಇಡೀ ಸಮಾಜದ ಬಂಧುಲು ಸುರೂತ ಭಜನಾ ಮಂಗಲನು ಅಮ್ಮಣ್ಣ ಪೂಜಾರಿಯರ್ನ ಇಲ್ಲಡೆ ಮಲ್ಪುವರಿಗೆ ಅಲ್ಲಿ ತಡೆದು ಬಕ್ಕ ಯೋಚನೆ ಪಡೊಂದಿನ ದುಂಬುಕು ನೋಡೊಂದು ದಿವಂಗತ ಬಾಬು ಮಾಸ್ಟರ್ ಈ ಸಂಘಗೋಸ್ಕರ ಮಸ್ತ್ ಬಂಗ ಬೈದಿನಾರು ಹಿರಿಯರು ಅರ್ನ ಮುತಾಲಿಕೆಡ್ 1946 ಇಸವಿ ಆಗಸ್ಟ್ 4ನೇ ತಾರೀಕು ಇಡ್ಯ ಬಿಲ್ಲವ ಸಹಾಯಕ ಸಂಘ ಅವು ಅಸ್ತಿತ್ವಗೂ ಬರ್ಪುಂಡು ಅಮ್ಮಣ್ಣ ಪೂಜಾರಿಯರು ಸುರುತ ಅಧ್ಯಕ್ಷರಾದ ಆಯ್ಕೆ ಆಪ್ಯಾರು ಮಂದಿರಗೂ ಜಾಗ ಬೋರ್ಡ್ ಒಂದು ನಾಡ್ನಾಗ ಆ ವಿಠೋಬ ರುಕ್ಮಾಯಿ ದೇವಿಯರ್ನ ಫೋಟೋನು ಕಂದಿನ ಒಡಿಯಪ್ಪನ ಅಮ್ಮ ದುಗ್ಗು ಹೆಂಗಸರು ಆರರ್ನ ಜಾಗನ ಮಂದಿರ ನಿರ್ಮಾಣ ಮಲ್ಪಲು ಎಂದು ಕಟ್ಟು ಕುರುಪೇರಿಗೆ ಯಾರವಲು ಆ ಕಟ್ಟಿನ ಜಾಗಡ್ 1947 ಇಸವಿಡ್ ಮಾರ್ಚ್ 2ನೇ ತಾರೀಕು ಈ ನೆಲತ ಚಿಂತನೆ ಹೋಗಿತ್ತಂಡು ವಾ ಸಂಸ್ಕಾರ ಸಂಸ್ಕೃತಿ ಆಧಾರದ ಮಿತ್ತಡು ಜಗತ್ತಿಗೆ ನಮ್ಮ ದೇಶ ಗುರುವಾದಿತ್ತಂಡು ಜಾತಿ ಪನ್ಪಿನ ವ್ಯತ್ಯಾಸ ಇಜ್ಜಿ ಮನುಷ್ಯರು ಮಾತಿರ್ಲ ಒಂಜೇ ಜಾತಿ ಸಾಧನೆ ಮಲ್ತಿನ ಭಗವಂತೆ ಮನುಷ್ಯ ಬೋದು ಭಗವಂತೆ ಆಪೆ ಪನ್ಪಿನಂಚಿನ ಆ ಯೋಚನೆ ಚಿಂತನೆ ದಿವೊಂದು ಬುಲೆದಿನಂಚಿನ ಈ ನೆಲಟ್ ಅವೇ ಚಿಂತನೆಯನ್ನು ಕೊಡೊಂದು ಸರ್ತಿ ಸಮಾಜಡು ಆಚರಣೆ ಮಲ್ತದ ಜಾರಿಗೆ ಗಂತಿನಂಚಿನ ಬ್ರಹ್ಮಶ್ರೀ ನಾರಾಯಣ ಗುರುಕುಲನ್ನು ಒಂಜೇ ಜಾತಿ ಒಂಜೇ ಮತ ಒಂಜೇ ದೇವರು ಪಂಡದ ವಾ ಚಿಂತನೆಯನ್ನು ಕೊಡೊಂದು ಸರ್ತಿ ಆ ಒಂಜೇ ಅದ್ವೈತದ ಆ ಪರಿಕಲ್ಪನೆಯನ್ನು ಕೊಡೊಂದು ಸರ್ತಿ ಬುಡಪಾದ ನಂಗೆ ಮಾತಿರಗಲ ಕೊರಿಯರು ಅಂಚಿನ ಗುರುಕುಲೆನ ಫೋಟೋನು ದೀವೊಂದು
ಆ ಮಂದಿರ ಆ ಸಂಘ ಶುರು ಆಪುಣಿಗೆ ಆನೆ ದಿನೊಟ್ಟು ಐಟದ ಬೊಕ್ಕ ಈ ಕ್ಷೇತ್ರೋಡು ವಿಠೋಬರುಕುಮಾಯಿ ದೇವೇರ್ನ ಫೊಟದೀದ್ ಭಜನೆಲ್ಲ ಮುಂದುವರಿಸೊಂದಿತ್ತಿನಕ್ಕೋಸ್ಕರ ಆ ದೇವೇರ್ನ ಸ್ಥಾಪನೆಲ್ಲ ಆವಡೊಂದಾಪುಂಡು ಗುರುಕುಲ್ನ ಮೂರ್ತಿಲಾ ಬರ್ಪುಂಡು ಐತ ಒಟ್ಟುಗು ವಿಠೋಬರುಕುಮಾಯಿ ದೇವೇರ್ನ ಮೂರ್ತಿಲಾ ಬರ್ಪುಂಡು ವಿಠೋಬರುಕುಮಾಯಿ ಕ್ಷೇತ್ರಾದ್ಲ ಪರಿವರ್ತನೆ ಆಪುಂಡು ನಾರಾಯಣ ಗುರು ಮಂದಿರಾದ್ಲ ಮುಂದುವರಿಯೊಂದು ಪೋಪುಂಡು ಈ ಮುಂದುವರಿಯೊಂದು ಪೋಯಿನಂಚಿನ ಆ ಕಾಲಘಟ್ಟಡು ಪ್ರತಿಯೊಂದು ಮಂದಿರಲಾತೆ ಪ್ರತಿಯೊಂದು ಕ್ಷೇತ್ರಲಾತೆ ಕಾಲ ಬದಲಾವಣೆ ಅವೊಂದು ಬನ್ನಾಗ ಈಗ ಸರಿಯಾದ ಒಂಜಿ ಪುನರ್ ನಿರ್ಮಾಣ ಆಪಿನಂಚಿನ ಒಂದು ಸ್ವಾಭಾವಿಕ ಅಂಚನೆ ಒಂದು ಮೂಲು ಅವು 72 ರಜತ ಮಹೋತ್ಸವ 97 ವಜ್ರ ಮಹೋತ್ಸವ ಆದ ಐತ ಒಟ್ಟುಗು ಜೀರ್ಣೋದ್ಧಾರ ಆದ ಬತ್ತಿತ್ತಂಡೆ ಕೇವಲ ಭಗವಂತನ ಚಿಂತನೆ ಭಜನೆ ಮಲ್ತನ ಮಾತ್ರ ಯಾವಂದು ಬಂಡದು ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಬಂಗದಕ್ಲೆಗೆ ಆರೋಗ್ಯದ ಐಕು ಬೋಡಿತ್ತಿನ ವ್ಯವಸ್ಥೆಯಲ್ಲೂ ಶಾಲೆ ಕಲ್ಪನೆ ಜೋಕುಲೆಗೆ ಬೋಡಿತ್ತಿನ ವ್ಯವಸ್ಥೆ ಇಜ್ಜನ ಬಿದಮಾತ ಈ ಒಂಜಿ ವ್ಯವಸ್ಥೆಯನ್ನು ಜೋಡಿಸ ಒಂದು ಗುರುಕುಲ್ನ ಚಿಂತನೆ ಹೋಗಿತ್ತಂಡೆ ಸಮಾಜಕ್ಕೂ ಸಹಕಾರಿಯಾದ ಸಮಾಜಕ್ಕೂ ಶಕ್ತಿಯಾದ ಪಡೊಂದು ಆ ಬೇಲೆನ ಮಲ್ತೊಂದಲ್ಲ ಬತ್ತಿನ ಸಂಘ ಇಂಚೋಗು ಈ ಕ್ಷೇತ್ರ ತೋಜಿದ ಬತ್ತಿನ ಒಂಜಾತ್ ಸಮಸ್ಯೆಲು ಮರಿಯಲದ ಸಂದರ್ಭಡು ಉಲಾಯಿ ಬರ್ಪಿನಂಚಿನ ಬರ್ಸದ ನೀರು ದೊಟ್ಟುಗು ತೋಡದ ನೀರು ಐತ ಒಟ್ಟುಗು ದೇವೇರ್ನ ಮೂರ್ತಿಲ ಭಿನ್ನ ಆತನ ಪಣ್ಣ ತೋಜಿದ ಬತ್ತಿನಂಚಿನ ಪ್ರಶ್ನಾಚಿಂತನ ದೀದ್ ಪುನರ್ ನಿರ್ಮಾಣ ಜತ್ತದು ಊರ್ದ ಕಲ್ನ ಭಕ್ತಾದಿಲ್ನ ಕಲ್ನ ಪಿದೇದ ಕಲ್ನ ಮಾತೆರ್ನಲ್ಲ ಸಹಕಾರೋಡು ಕೈತಲ್ ಮೂಜಾರ ಕೋಟಿ ರೂಪಾಯಿದ ವೆಚ್ಚೋಡು ಈ ಒಂಜಿ ಭವ್ಯವಾಯಿನಂಚಿನ ಮಂದಿರ ನಮ್ಮೇಲೆ ಕಣ್ಣೆದುರು ಬತ್ತು ಉಂತದುನೊಂದು ಪಂಡ್ರೆ ಮಸ್ತ್ ಖುಷಿ ಆಪುಂಡು ಅಧ್ಯಕ್ಷರು ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷರು ನಾನೆಲ್ರು ಪಂಡೇರು ಅರ್ನ ಮುತಾಲಿಕೆಡೆ 2 ವರ್ಷೋಡು ಈ ಜೀರ್ಣೋದ್ಧಾರದ ಬೇಲೆ ನಡೆದಿತ್ತಂಡೆ ಅಣ್ಣ ಎಂಕ್ ಆ 2 ವರ್ಷ ಎಂಕ್ ಯಾರೆಚ್ಚ ಸಮಿತಿದ ಕುಲನಲ್ಲಿ ಎತ್ತಿತ್ತಜರು ಯಾನ್ಲ ಹೆಚ್ಚ ಇದ್ದ ಪನ್ನ ಪಿದೈದ ಕಾರ್ಯಕ್ರಮದ ಒತ್ತಡ ಎಂಕ್ ಜಾಸ್ತಿ ಇತ್ತಂಡೆ ಅಂಡ 2-3 ತಿಂಗಳು ಪಿರೋಡು ಬತ್ತದ ಬ್ರಹ್ಮಕಲಶದ ಸಂದರ್ಭ ಬೈದಂಡೆ ಬತ್ತ ಪ್ರಧಾನ ಸಂಚಾಲಕದ ಜವಾಬ್ದಾರಿ ತಗೊಂಡು ಮಲ್ತು ಕೊರಡು ಪಂಡಿನ ಆ ಒಂಜಿ ಒಂದೆತ್ತ ಮಿತ್ತಡು ಬತ್ ಏನಡ್ದ ಆಪಿನ ದಯಪನ್ನಾಗ ಗೊತ್ತುಂಡು ಯಾನ್ 2 ಸಂಘಟದ ರಾಜ್ಯದ ಅಧ್ಯಕ್ಷ ಆದೈತ ಪ್ರವಾಸ ಉಡುಪುನಾಯೆ ಮಸ್ತ್ ಬೆದ ಸಂಘಟನೆ ಉಂಡು ಕಾರ್ಯಕ್ರಮ ಉಂಡು ಐತ ಮಾತ ಒತ್ತಡು ಸಮಯದ ಅವಕಾಶ ಇಂಕ್ ತಿಕ್ಕುನಂತೆ ಬಂಗಾಂದು ಬಣ್ಣಂಡಲ್ಲ ಇಂಕಲು ಮಲ್ಪುವ ಪನ್ಪಿನ ಪಾತ್ಯರನ್ನು ಕೊರಿಯರು ಈ ಪುರ್ತುಡು 2 ತಿಂಗಳು ಎಂಕ್ ಜೊತೆಯಾದ ಉಂತುದಿ ಬ್ರಹ್ಮ ಕಲಶದ ಈ ಕಾರ್ಯಕ್ರಮ ಇತ್ತು ಪೊರ್ಲುಡು ಯಶಸ್ವಿಯಾದ ನಡಪಡುಂದಾಂಡ ಎನ್ನ ಒಟ್ಟುಗು ಎನ್ನ ಪಾತ್ಯರಿಗೂ ಬೆಲೆ ಕೊರದು ಎನ್ನ ಒಟ್ಟುಗುಂದು ಯಶಸ್ವಿ ಮಲ್ತಿರಕ್ಲಿ ಆನಿನಿ ಅಕ್ಲೆ ಸ್ಮರಣೆ ಮಲ್ಪೊಡೆ ಆತ ಎನ್ನ ಜವಾಬ್ದಾರಿ ಎಂದು ನಾನಿಲ್ರಲ್ಲ ಪಂಡೇರೆ ಜೀರ್ಣೋದ್ಧಾರ ಸಮಿತಿದ ಕಾರ್ಯದರ್ಶಿ ಏನಂಚಿನ ಅರುಣ್ ಬಹುಶಃ ಅರುಣು ಬೊಕ್ಕ ఆయన ನೇತೃತ್ವಡು ಬತ್ತಿನಂಚಿನ ಆ ಜವನೇರ್ನ ಗುಂಪು ಅಕಲು ನಿದ್ರೆ ಬಿಡ್ತಿನಾತ್ ಈ ಮಂದಿರಗೋಸ್ಕರ ಬೇತ ಏರ್ಲ ಬಿಡುದು ಪಾಯರು ಕರಿನ 2 ತಿಂಗೋಲುಡು ಮುಲ್ತ ಪ್ರತಿಯೊಂದು ಬೇಲೆಲ್ಲ ಮಾಡಿಗ ಓಡು ಕೊರ್ಪಿನಾವು ಉಲಾಯ್ಡು ಮಣ್ಣು ಕಲಪನಾವು ಅವ್ಲು ಉಲಾಡಿತ್ತಿನ ಒಂದು ಕೆಸರುಲಿನ ಕಜೋಲಿನ ಅವೇನು ಪಿದೆ ಪಾಡ್ನಾವು ಪಿದಾಡಿತ್ತಿನ ವಸ್ತುಲಿನ ಉಲಾಯ್ ತುಂಬು ನಾವು ಪ್ರತಿಯೊಂದು ಬೇಲೆಲ್ಲ ಜವನೇರ್ನ ತಂಡ ಐತ ಒಟ್ಟುಗು ಊರ್ದ ಅಲಂಕಾರಪ್ಪು ಪ್ರತಿಯೊಂದು ಬೇಲೆಲ್ಲ ಅಕಲು ಮಲ್ತೊಂದು ಮಂದಿರಡು ಒಂಜಾತ್ ಕಾಸ್ತ ಸಮಸ್ಯೆ ಇತ್ತಂಡೆ ಆ ಸಮಸ್ಯೆಯನ್ನು ಯೋಚನೆ ಮಲ್ಪಂದೆ ಅಕುಲಾದ ಐಕಿ ಇಡೀಗ ಕೊರ್ತಿನ ಕಾಣಿಕೆಯನ್ನು ಬಿಡುದು ಅಕುಲಾದ ಐಕಿ ಒಟ್ಟು ಸೇರೊಂದು ಅಕುಲೇ ಖರ್ಚು ಮಲ್ತೊಂದು ಅರುಣನೆ ಬಹುತೇಕವೇನು ಜವಾಬ್ದಾರಿ ನಿಜತೊಂದು ಮಾತೆರೆಲ್ಲ ಒಟ್ಟು ಪಾಡೋದು ಮಲ್ತಿನಿಟ್ಟೋಸ್ಕರ ಈ ಮಂದಿರ ಇಡಿಮುಟ್ಟ ಆ ಬ್ರಹ್ಮಕಲಶದ ಕಾರ್ಯಕ್ರಮ ಯಶಸ್ವಿ ಅವರ ಬೇಸಂಡದ್ದು ಪಂಡದ್ದೆ ಅನ್ನ ಪಂಡ ಬೇಸುವೆ ಅರುಣಾಗ ಮಾತೆರೆಲ್ಲ ಒಟ್ಟು ಸೇರಿದ ಕೊರೋಡು ಪಂಡದ ಕೇಂದ್ರ ಬೇಸುವೆ ಅನ್ನೆ ಇದೇ ಪನ್ನಗ ಬ್ರಹ್ಮಕಲಶೋತ್ಸವದ ಪ್ರಧಾನ ಸಂಚಾಲಕ ಆದ ಆ ಕಾರ್ಯಕ್ರಮ ಯಶಸ್ವಿ ಆಯ್ಜಿಂದಾಂಡ ಎನ್ನೆಲ್ಲ ಗೌರವ ಗುಂಜಿ ಕೊರುತ್ತೇನೆ ಅದಕ್ಕೋಸ್ಕರ ಕುಲ ಅವೆಲ್ಲ ಯೋಚನೆ ಮಲ್ತೊಂದು ಸತ್ಯನ್ನ ಮರ್ಯಾದೆ ಪೌರಬಲ್ಲಿ ಪಂಡದು ಅವರು ಯೋಚನೆ ಮಲ್ತೊಂದಿತ್ತೇರು ಅಂತಿಮ ಕ್ಷಣ ಒಟ್ಟು ಈ ಕ್ಷೇತ್ರನು ಈ ಒಂಜಿ ಪುರ್ಲೋಕಂತಿನ ಕುಲು ಏರೊಂದಕ್ಕೆಂಡ ಅವು ಅಪ್ಪೆನ ಕುಲು ಇದೇ ಬ್ರಹ್ಮಕಲಶೋಡು ಸಂಖ್ಯೆ ಯಶಸ್ವಿಯಾದ ಬತ್ತಿನ ಮೂಲ ಕಾರಣ ಏರೊಂದಕ್ಕೆ ಅನ್ನಗ 1 ತಿಂಗಳದ ಪಿರೋಡು ಆಮಂತ್ರಣ ಪತ್ರಿಕೆ ಬಿಡುಗಡೆ ಆದ ಆನೆಯ ದಿನಟೆ ಮೂಲ 4 ಕ್ಷೇತ್ರದಿಂದ 4 ವಿಭಾಗ ಆದ ಪೊಂಜೋಲಿನ 4 ತಂಡ ಮಲ್ತಿತ್ತಂಡೆ ಬಹುಶಃ 1 ವಾರ 10 ದಿನ ತಲೈ ಅಕಲಕಲಿಗೆ ಕೊರ್ತಿನ ಏರಿಯಾದ ಪ್ರತಿಯೊಂದು ಇಲ್ಲ ಗುರುಕುಲ್ನ ತತ್ವದ ಲೆಕ್ಕನೆ ಕೇವಲ ಬಿಲ್ಲವ ಸಮಾಜದ ಹಾಲ್ನ ಇಲ್ಲಂದತ್ತೆ ಒವೇ ಸಮಾಜದ ಬಂಧುಲಾದ ಪಡು ಪ್ರತಿಯೊಂದು ಭಾಗದ ಪ್ರತಿಯೊಂದು ಇಲ್ಲಡು ಪುನಂಚ ಪ್ರತಿಯೊಂದು ಇಲ್ಲಲ್ಲ ಆ ಇಲ್ಲ ಪ್ರತಿಯೊಂದು ಇಲ್ಲಗಳ ಆಮಂತ್ರಣ ಮುಟ್ಟೋಡು ಬಂಪಿನ ಓ ಚಿಂತನೆ ಎತ್ತಂಡೆ ಆ ಪುಂಜೋಲ್ನ ಕಲ ತಂಡಲು ಯಶಸ್ವಿಯಾದ
ಪ್ರತಿಯೊಂದು ಇಲ್ಲಗ ಆಮಂತ್ರಣ ಮುಟ್ಟಾದಿನ ಈತ ಜನ ಬತ್ತಿತ್ತಲ್ಲ ಈಗ ಮೂಲ ಕಾರಣ ಅಲ್ಲ ಈ ಪುಂಜೋಲೆ ಕರೀನ ಒಂಜಿ ವಾರೋಡು ನಡು ಇತ್ತನ್ನ ಬಹುಶಃ ಬತ್ತ ತೂಯಿನ ಕೊಲು ಏರ್ಲ ಒಂದು ನಂಬರ ಸಾಧ್ಯತೆ ಜಿಂಚ ಆವು ಬಂಡದು ಅಂಡ ಈ ದುಂಬುಡುಲ ಅಯ್ಯೋ ವರ್ಷ ಅಶ್ಪ ವರ್ಷ ಆತಿನ ಪುಂಜೋಲ್ ಸಮೇತ ಕರಿದಿನ ಪುಂಜೋಲ್ ಸಮೇತ ಮೂಲ ಭತ್ತದ ಮರಲ್ನ ತುಂಬಿಯರು ಇತ್ತಿನ ಕಜೌಲ್ನ ಪೆಜ್ಜಿಯರು ಮುಲ್ಲುಲೆನ ಬಲ್ಲೆಲಿತ್ತಿನ ಅವೆಲ್ಲ ಪುರ ವೈತು ಬಾಡಿಯರು ಮಧ್ಯಾಹ್ನದ ದುಂಬುಡ್ಲ ಬೇಲೆ ಮಲ್ತೇರು ಈ ಕ್ಷೇತ್ರ ಈತ ಶುಚಿಯಾದ ಈತ ಪೊರ್ಲಾದಿತ್ತನಂದ ಅಂಡ ಕುಡನ್ ಸರ್ತಿ ಪಂಡ್ರ ಬೇಸುವನ್ ಐಕೆ ಮುಲ್ತ ಪುಂಜೋಲ್ನ ತಂಡನೆ ಕಾರಣ ಕುಡನ್ ಸರ್ತಿ ಕಕ್ಲಿಗೆ ಅಭಿಮಾನ ದಿಂಜನಂಚನ ಆ ಒಂಜಿ ಧನ್ಯವಾದವನ್ನು ಸಮರ್ಪಣೆ ಮಲ್ಪರ ಬೇಸುವಯ್ಯನ್ ಮೂಜಿ ಬೇಲದ ಕುಲ್ಲ ಕಲ್ಲದ ಬೇಲ್ಯಾವು ಮರತ ಬೇಲದ ಕಲಾವು ಗ್ರಾನೈಡ್ದ ಬೇಲದ ಕುಲಾವು ಬಹುಶಃ ದುಮ್ಮುದ ಕುಲ ಎತ್ತೆ ಪಾತ್ಯರ ದಾಖಲೆಗೆ ಎತ್ತೆ ಬಿರಿ ಬತ್ತದ ನಿಂಗೆ ಗೊತ್ತು ಜೀರ್ಣೋದ್ಧಾರ ಸಮಿತಿಯ ಕುಲು ಯಾನು ಬತ್ತಿ ಬಕ್ಕ 2 ತಿಂಗಳು ಯಾನು ಅಕ್ಲೆಲ್ಲ ಕುಲ್ಲರೆ ಬಿಡುತ್ತು ಯಾನ್ ಅಂಡ ಉವೇ ಬೇಜಾರು ಮಲ್ಪ ಅಂದೆ ಆ ಕುಲ್ಲ ರಾತ್ರಿ ಪಗೆಲು ಬೆಂದದ್ದು ಈ ಒಂಜಿ ಸೊನ್ಪತ್ತ 1% ಈ ಕ್ಷೇತ್ರನು ಅವೇನು ನವೀಕರಣದ ಬೇಲೆನ ಸಂಪೂರ್ಣ ಮಲ್ತದೀನಿ ಬ್ರಹ್ಮಕಲಶ ಯಶಸ್ವಿ ಅವ್ರಲ್ಲ ಆ ಕುಲ್ಲ ಕಾರಣಕರ್ತೆರ ಆತರು ಅಕ್ಲೆಗೆ ಮಾತೆರೆಗಲ ಒಂಜೇ ಪಾತ್ಯರಡಿ ಯಾನು ಧನ್ಯವಾದವನ್ನು ಪನ್ನೊಂದು ಪಾತ್ಯರ್ನಾಗೆನ್ನ ಸೊರ ಒಂಚೂರು ಜೋರೆ ದಲ್ಲ ಬೇಜಾರಿತ್ತದ ಒಂದೇಟಂದತ್ತು ಅಂಡ ಎಂಗ್ಲೆ ಒಂಚೂರು ಬೊಬ್ಬೆ ಪಡೆದ ಅಭ್ಯಾಸ ಜಾಸ್ತಿ ಅಂಚ ಪಾಂತಿನ ಆ ಗಟ್ಟಿ ಸೊರಡು ಪಾತ್ಯರ ದಿನ ಇರೆಗ್ಲೆ ಬೇಜಾರಾದಿತ್ತಂಡ ದಯದೀದ್ ಕ್ಷಮಿಸೋಡೊಂದು ಪಂಡದು ಕುಡೊಂದು ಸರ್ತಿ ನಿಕ್ಲೆಗೆ ಮಾತೆರೆಗ್ಲ ಧನ್ಯವಾದವನ್ನು ಪಂಡದು ಪೊರ್ಲುದ ಈ ಬೆಲೆಗೆ ಸಾಕಾರ ಕೊಡ್ಲಿಕ್ಕೆ ಧನ್ಯವಾದ ಪಂಡದು ಎನ್ನ ಪ್ರಾಸ್ತಾವಿಕ ಪಾತ್ಯರನ್ನು ಮುಕ್ತಾಯ ಮಲ್ಪುವೆ. ಜೈ ಗುರುದೇವ್. ಈ ರೌಲಿ ವೇದಿಕೆ ಹಿಡ್ಕೊಳ್ಲಿ ಕುಲ್ಲುಡ್ಗೆ ಬಾರಿ ಪೊರ್ಲುಡು ಹರಿಭಕ್ತ ಸಾರಡ್ದು ಸುರು ಮಲ್ತದು ಇನಿಕ್ಕು ಮುಟ್ಟದ ಬಾರಿ ಪೊರ್ಲ ಕಂಠದ ಕಜ್ಜುನು ಸವಿಸ್ತಾರವಾದ ಪಡಿನ ಸತ್ಯಜಿತ್ ಸುರತ್ಕಲ್ ನಮ್ಮ ಬ್ರಹ್ಮಶ್ರೀ ನಾರಾಯಣ ಗುರು ವಿಚಾರ ವೇದಿಕೆದ ರಾಜ್ಯ ಸಂಚಾಲಕರಿಗೆ ಸುಲ್ಮೀನ್ ಸಂದಾಯತ ಮತ್ತೊಂದು ಈತೆ ಲೇಸನ ಉದ್ದೀಪನ ಮಲ್ಪಂಚಿತ್ರ ಪೊರ್ತು ಈ ಲೇಸನ ಉದ್ದೀಪನ ಮಲ್ಪರ ಶ್ರೀ ಜಯರಾಜ್ ಎಚ್ ಸೋಮಸುಂದರಂ ಅಧ್ಯಕ್ಷರು ಶ್ರೀ ಗೋಕರ್ಣನಾಥ ಕ್ಷೇತ್ರ ಕುದ್ರೋಳಿ ಅಂಚನೆ ಮಾತ ಭಿನ್ನರ್ನಗಲ ಒತ್ತೊಟ್ಟಿಗೆ ಸೇರೋಡು ಬಂದು ವಿನಂತಿ ಮಲ್ತೊಂದುಲ್ಲ. शुभं कुरुत्वं कल्याणम् आरोग्यं धनसम्पदः शत्रुबुद्धि विनाशाय दीपज्योतिर्नमोऽस्तुते दीपज्योतिर्नमोऽस्तुते दीपज्योतिर्परब्रह्म दीपज्योतिर्जनार्दनः दीपज्योतिर्परब्रह्म दीपज्योतिर्जनार्दनः दीपो हरतु मे पापम् सन्ध्यादीपनमोऽस्तुते ओ दीप ब्रह्मरूपस्त्वं ज्योतिषां प्रभुरव्ययः ओ दीप ब्रह्मरूपस्त्वं ज्योतिषां प्रभुरव्ययः आरोग्यं देहि पुत्रांश्च मतिं स्वच्छां हि मे सदा रवेरस्तं समारभ्य यावत् सूर्योदयो भवेत् रवेरस्तं समारभ्य यावत् सूर्योदयो भवेत् यस्य तिष्ठे गृहे दीपः तस्य नास्ति दरिद्रता शुभं कुरुत्वं कल्याणम् आरोग्यं धनसम्पदः शुभं कुरुत्वं कल्याणम् आरोग्यं धनसम्पदः शत्रुबुद्धि विनाशाय दीपज्योतिर्नमोऽस्तुते दीपज्योतिर्नमोऽस्तुते शुभं कुरुत्वं कल्याणम् आरोग्यं धनसम्पदः शुभं कुरुत्वं कल्याणम् आरोग्यं धनसम्पदः. ಪೊರ್ಲ ಮನಸ್ಸಿಡು ಈ ಒಂದು ತುಡರ್ನ ಅರ್ಲಾಯನ ಚಿತ್ರ ಮಾತು ಭಿನ್ನರ್ನಕ್ಲೆಗೆ ಬಕ್ಕವರ ಕುಡವರ ನನವರ ಸುಲ್ಮೀನ್ ಸಂದೈತೆ ಮತ್ತೊಂದು ನಮ್ಮ ಇನ್ನಿತ ಬಾರಿ ನಿರೀಕ್ಷದ ನಮ್ಮ ಕ್ಷೇತ್ರದ ಅರಣ್ಯ ಕಾತದು ಎಂಗ್ಲು
ಲೇಸು ಮುಂದುವರ್ತದ ಬರ್ತನ್ನ ಇರೇನು ಬಾರಿ ಮೋಕಿಡಿ ಎದ್ಕೊಂಡು ಅಲ್ಲ ಇಂಕ್ಲು ಮಾತ್ರ ಸೊಲ್ಮಿನ ಸಂದ ಆಯ್ತು ಮತ್ತೊಂದು ಭರತ್ವೈ ಶೆಟ್ಟಿ ನಂಗೆ ಮಾತಿನ ಗೊತ್ತುಂಡು ಬಾರಿ ಬೆನ್ಕೆದ ಜನಮಂದಿಡು ಒರಿ ಒಂಜಾತ್ ಪೊರ್ಲ ಕಚ್ಚನ್ನು ಮಲ್ತದು ಲೋಕೋಗು ಎಡ್ಡೆಪ್ಪನ ಬೈಕಿನ ಚಿತ್ತಿನ ಬರ ಶೆಟ್ರಿ ಅರೇನು ಮೋಕಿಡಿ ಎದ್ಕೊಂಡು ಬಂದು ಮಸೂದನ್ ಸರ್ ಎರಡಕ್ಕೆ ಏನೊಂದಿಲ್ಲ ಅಧ್ಯಕ್ಷರು ಕೊರಲೆ ಅಧ್ಯಕ್ಷರು ಪಾಡಾಡು ಅಧ್ಯಕ್ಷರು ಉಳ್ಳೇರಲ್ಪ ಕೈ ತಳ್ಳಿ ಹಾಂ ನಾನಿಲ್ಲಿ ಪಾಡಿರ ಸ್ವಲ್ಪ ಸರ್ ಬಂದುಲೆ ನಮ್ಮ ಮಾತಿನ ನಿರೀಕ್ಷೆದ ಇನ್ನಿತ ಈ ಕಾರ್ಯಕ್ರಮದ ಶ್ರೀ 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 ವಿಖ್ಯಾತಾನಂದ ಸ್ವಾಮೀಜಿ ಪೀಠಾಧಿಪತಿ ಆರ್ಯ ಈಡಿಗ ಮಹಾಸಂಸ್ಥಾನ ಸೋಲೂರು ದಯವಿಟ್ಟು ತಾವು ಆಶೀರ್ವಚನದ ನುಡಿಯನ್ನು ನೀಡಬೇಕಾಗಿ ತಮ್ಮಲ್ಲಿ ಅತ್ಯಂತ ವಿನಯಪೂರ್ವಕವಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಓಂ ಶಿಷ್ಯರೇ ಕುರುವದೆ ಶಾಂತೈ ಕಟಾಕ್ಷೈ ಶಿಷ್ಯ ಸಂಜಯಾನ್ ಬ್ರಹ್ಮವಿದ್ಯಾ ಕೋವಿದಾಯ ತಸ್ಮೈ ಶ್ರೀ ಗುರವೇ ನಮಃ. ಕ್ಷತಾತ್ರಾಯತಿ ಇತಿ ಕ್ಷೇತ್ರ ಅಂತ, ಕ್ಷೇತ್ರಕ್ಕೆ ನಾವೆಲ್ಲ ದೇವಸ್ಥಾನ ಅಂತ ಹೇಳ್ತೇವೆ, ಸಂಸ್ಕೃತದಲ್ಲಿ ದೇವಸ್ಥಾನವನ್ನು ಕ್ಷೇತ್ರ ಅಂತ ಹೇಳ್ತೇವೆ. ಆದರೆ ಕ್ಷೇತ್ರದ ಅರ್ಥ ಏನು ಅಂದರೆ ಕ್ಷತಾತ್ರಾಯತಿ ಇತಿ ಕ್ಷೇತ್ರ ಅಂತ. ಆದರೆ ಕ್ಷೇತ್ರ ಅಂದರೆ ಇನ್ನೊಂದು ಅರ್ಥ ಇದೆ, ಕ್ಷೀಯತೆ ಇತಿ ಕ್ಷೇತ್ರ ಅಂತ, ಅದು ನಮ್ಮ ಶರೀರಕ್ಕೆ ಹೇಳೋದು. ಇನ್ನು ಅದಕ್ಕೆ ಕ್ಷತಾತ್ರಾಯತೆ ಇತಿ, ಈ ನಾಶವಾಗುವ ಶರೀರವನ್ನು ಉದ್ಧರಿಸುವಂಥದ್ದು ಕ್ಷತಾತ್ರಾಯತೆ ಇತಿ ಕ್ಷೇತ್ರ ಅಂತ. ಅಂಥ ಭವ್ಯ ಕ್ಷೇತ್ರವನ್ನು ನಿರ್ಮಾಣ ಮಾಡಿದ್ದೀರಿ. ನಾಣಿಲ್ ಅವರ ನೇತೃತ್ವದಲ್ಲಿ ಅವರೊಂದು ಜವಾಬ್ದಾರಿಯನ್ನು ತೆಗೆದುಕೊಂಡ್ರೆ ಅದನ್ನು ಮುಗಿಯುವವರೆಗೆ ಅವರು ಬಿಡುವುದಿಲ್ಲ. ನಮಗೆ ಸುಮಾರು 40 ವರ್ಷದ ಒಂದು ಸಂಬಂಧ. ನಾನು ಶಿವಗಿರಿಗೆ ಹೋದಾಗಿನಿಂದ ಅವರ ಪರಿಚಯ. ಆಗ ನನಗೆ 18 ವಯಸ್ಸು. ಅಂದಿನಿಂದ ಇಂದಿನ ತನಕ ನಾವು ಅನನ್ಯವಾಗಿದ್ದೇವೆ. ಪ್ರತಿಯೊಂದು ಕಾರ್ಯಕ್ಕೂ ನನಗೆ ಫೋನ್ ಮಾಡ್ತಾ ನಿರಂತರವಾದ ಒಂದು ಸಂಪರ್ಕದಲ್ಲಿದ್ದೇವೆ. ಆವಾಗ ಮೊನ್ನೆ ನನಗೆ ಫೋನ್ ಮಾಡಿದ್ರು, ನಾನು ಇಲ್ಲಿ ಅಧ್ಯಕ್ಷ ಅಂತ. ಅವರು ಹಳೆಯಂಗಡಿಯಲ್ಲಿ ಅಧ್ಯಕ್ಷ ಆಗಿದ್ದು ತುಂಬ ವರ್ಷ. ಇವತ್ತು ಒಂದು ಭವ್ಯ ಕ್ಷೇತ್ರದ ನಿರ್ಮಾಣಕ್ಕೆ ಅವರ ನೇತೃತ್ವದಲ್ಲಿ ನೀವೆಲ್ಲ ಕಾರಣೀಭೂತರಾಗಿದ್ದೀರಿ. ಸತ್ಯಜಿತ್ ಸುರತ್ಕಲ್ 89 ವರ್ಷದ ಸುದೀರ್ಘ ಪಯಣದ ವಿವರವನ್ನು ನೀಡಿದರು. ಆಚಾರ್ಯೇಣ ವೈದಿಕೇನ ಆಮ್ನಾಯ ಚ ಉತ್ಸವೇನ ಅನ್ನದಾನೇನ ಕ್ಷೇತ್ರ ವೃದ್ಧಿಷು ಪಂಚದ ಅಂತ. ಒಂದು ಕ್ಷೇತ್ರ ವೃದ್ಧಿಯಾಗಬೇಕಾದರೆ ಅದಕ್ಕೆ ಒಬ್ಬ ಮುಖ್ಯಸ್ಥ ಮೂಲ ಪುರುಷ ಬೇಕಂತ. ಇನ್ನೊಂದು ಅಲ್ಲಿ ಪೂಜೆ ಮಾಡುವ ಭಟ್ರು, ಅವರು ಹೇಳುವ ಮಂತ್ರ, ಅಲ್ಲಿ ನಡೆಯುವ ಉತ್ಸವ, ಅನ್ನದಾನ, ಇದೆಲ್ಲ ಕ್ರಮ ಪ್ರಕಾರ ನಡೆದರೆ ಆ ಕ್ಷೇತ್ರ ವೃದ್ಧಿ ಆಗ್ತದೆ. ಅಮ್ಮಣ್ಣ ಪೂಜಾರಿಯಿಂದ ಪ್ರಾರಂಭವಾದಂಥ ಆ ಯಶೋ ಚರಿತ್ರೆ ಇವತ್ತು ನಿಮ್ಮ ಎಲ್ಲರ ಮುತುವರ್ಜಿಯಿಂದ ನಿರ್ಮಾಣವಾದ ಕ್ಷೇತ್ರ 89 ವರ್ಷದ ಪಯಣ ಒಂದು ಸಾರ್ಥಕ ಹಂತಕ್ಕೆ ಬಂದು ಮುಟ್ಟಿದೆ. ಇನ್ನು ಇದನ್ನು ನಡೆಸಿಕೊಂಡು ಹೋಗುವ ಜವಾಬ್ದಾರಿ ನಿಮಗೆ. ಕ್ಷೇತ್ರ ನಿರ್ಮಾಣ ಮಾಡಿದರೆ 7 ಜನ್ಮಗಳ ಪಾಪ ಪರಿಹಾರ ಆಗ್ತದಂತೆ. ಆದರೆ ಅದು ಅವ್ಯವಸ್ಥೆ ಆದರೆ ಡಬ್ಬಲ್ ಆಗ್ತದೆ. ಆದ್ದರಿಂದ 14 ವರ್ಷಗಳ ಕಾಲ ಅನುಭವಿಸಬೇಕಾಗ್ತದೆ. ಆದ್ದರಿಂದ ಕ್ಷೇತ್ರ ನಿರ್ಮಾಣ ಮಾಡಿದಂಥ
ನೀವೆಲ್ಲ ಅದನ್ನು ಸಂರಕ್ಷಿಸಿಕೊಂಡು ಹೋಗುವ ಜವಾಬ್ದಾರಿ, ಶುಚಿತ್ವ. ನಾರಾಯಣ ಗುರುಗಳು ಹೇಳಿದ್ದಾರೆ, ಕ್ಷೇತ್ರ ಶುಚಿತ್ವದಿಂದ ಕೂಡಿರಬೇಕು ಅಂತ. ನೀವು ಶಿವಗಿರಿಗೆ ಹೋದವರು ತುಂಬ ಮಂದಿ ಇದ್ದೀರಿ, ಎಷ್ಟು ಶುಚಿತ್ವವಾಗಿ ಇರ್ತದೆ. ಅದು ನಾರಾಯಣ ಗುರುಗಳು ಇವತ್ತಿಗೂ ಆ ಪರಂಪರೆ ನಡೆಕೊಂಡು ಬರ್ತಾ ಇದೆ. ಶುಚಿತ್ವ ಇದ್ದಲ್ಲಿ ಭಕ್ತಿ ಹೆಚ್ಚಾಗ್ತದೆ ಅಂತ ನಾರಾಯಣ ಗುರುಗಳು ಪದೇ ಪದೇ ಹೇಳ್ತಾರೆ. ಕ್ಷೇತ್ರ ಬರುವ ಭಕ್ತನ ಇಷ್ಟಾರ್ಥವನ್ನು, ಅವನ ಪ್ರಾರ್ಥನೆಯನ್ನು ಕೇಳುವಂಥ ಸನ್ನಿವೇಶ ಅಲ್ಲಿ, ಅಂದರೆ ಅಂಥ ವಾತಾವರಣ ಇರಬೇಕು ಅಂತ ನಾರಾಯಣ ಗುರುಗಳು ಹೇಳೋದು. ಆದ್ದರಿಂದ ಕ್ಷೇತ್ರ ನಿರ್ಮಾಣವನ್ನು ಮಾಡಿದ್ದೀರಿ. ಆ ಮಾಡುವಾಗ ಎಲ್ಲವನ್ನು ನಾವು ಗಮನಿಸಬೇಕು. ಕೇವಲ ಕಾಲಕ್ಕೆ ತಕ್ಕ ಹಾಗೆ ಅಡ್ಜಸ್ಟ್ಮೆಂಟ್ನಲ್ಲಿ ಹೋಗುವುದಲ್ಲ. ಮೊನ್ನೆ ಕುದ್ರೋಳಿಯಲ್ಲಿ ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮ ನಡೆಯಿತು, ನಾನು ಬಂದಿದ್ದೆ. ನಾರಾಯಣ ಗುರುಗಳು ಮಂಗಳೂರು ರೈಲ್ವೆ ಸ್ಟೇಷನ್ನಿಂದ ಬಂದು ಆ ಕ್ಷೇತ್ರಕ್ಕೆ ಮುಳಿಹುತ್ತಿಲಿನಲ್ಲಿ ಜಾಗ ರೆಡಿ ಮಾಡಿದ್ರು. ಅಲ್ಲಿ ನೋಡಿ ಇದು ಬೇಡ ಅಂತ ಹೇಳಿ ಅಲ್ಲಿಂದ ನಡ್ಕೊಂಡು ಕುದ್ರೋಳಿಗೆ ಬಂದು, ಕುದ್ರೋಳಿಯಲ್ಲಿ ಆಗ ಒಂದು ತುಳಸಿಯ ಮರ ಇತ್ತಂತೆ. ಆ ಮರವನ್ನು ನೋಡಿ ಆ ಕಾಡಿನ ಮಧ್ಯದಲ್ಲಿ ಇದೇ ಶಿವಲಿಂಗ, ಇವತ್ತು ಏನು ಶಿವಲಿಂಗ ಇದೆ ಅಲ್ಲಿ ತುಳಸಿಯ ಮರ ಇತ್ತಂತೆ. ಆ ಕ್ಷೇತ್ರ ನಿರ್ಮಾಣ ಮಾಡಿದರು. ನನಗೆ ಅದಕ್ಕೆ ಒಂದು ಪೂರಕವಾದ ವಿಚಾರವನ್ನು ಹೇಳ್ತೇನೆ. ಗುರುಗಳು ಅರಿವಿಪುರದಲ್ಲಿ ಶಿವಕ್ಷೇತ್ರವನ್ನು ಮಾಡಿದರು. ಅವತ್ತು ಯಾವ ಭಟ್ರು ಇರಲಿಲ್ಲ, ಯಾವ ಪೂಜಾರಿ ಇರಲಿಲ್ಲ. ಅಂದರೆ ಅವರು ಕರೆದರೆ ಯಾವ ಬ್ರಾಹ್ಮಣರು ಬಂದು ಪೂಜೆ ಮಾಡುವ ಪರಿಸ್ಥಿತಿಯಲ್ಲಿ ಇರಲಿಲ್ಲ ಆ ಕಾಲಘಟ್ಟ. ರಾಮ, ಕೃಷ್ಣ, ಗೋವಿಂದ ಅಂತ ಹೇಳುವ ಉಚ್ಚಾರ ಮಾಡುವ ಅಧಿಕಾರ ನಮಗಿರಲಿಲ್ಲ. ಆ ಕಾಲಘಟ್ಟದಲ್ಲಿ ನಾರಾಯಣ ಗುರುಗಳು ಅರಿವಿಪುರದ ಗುಹೆಯಲ್ಲಿ ವಾಸಿಸ್ತಿರುವಂಥ ಸಂದರ್ಭ. ಇದನ್ನು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ಮೊನ್ನೆ ಕುದ್ರೋಳಿ ಫಂಕ್ಷನ್ನಲ್ಲಿ ಹಳದಿ ವಸ್ತ್ರ ಧಾರಣೆಗೆ, ಹಳದಿಯನ್ನು ಉಪಯೋಗಿಸುವುದಕ್ಕೆ ಒಬ್ಬ ಮಹಾನುಭಾವ ಭಾರಿ ವಿರೋಧ ವ್ಯಕ್ತಪಡಿಸಿದರು. ಅದಕ್ಕೆ ನಾನು ಹೇಳ್ತಾ ಇದ್ದೆ, ಒಂದು ಕಾಲದಲ್ಲಿ ರಾಮಕೃಷ್ಣ ಗೋವಿಂದ ಅಂತ ಉಚ್ಚಾರಣ ಮಾಡಲಿಕ್ಕೆ ಅಧಿಕಾರ ಇಲ್ಲದ ಒಂದು ಸಮಾಜ, ಕಾವಿ ಬಟ್ಟೆಯನ್ನು ಮುಟ್ಟುವ ಅವಕಾಶ ಇಲ್ಲದಂಥ ಒಂದು ಸಮಾಜ. ಆ ಕಾಲಘಟ್ಟದಲ್ಲಿ ನಾರಾಯಣ ಗುರುಗಳು ಗುಹೆಯಲ್ಲಿ ವಾಸಿಸುವ ಸಂದರ್ಭದಲ್ಲಿ ಆ ಬೆಟ್ಟಕ್ಕೆ ಒಂದಷ್ಟು ಹೆಂಗಸರು ಸೊಪ್ಪು ತರಲಿಕ್ಕೆ ಹೋಗ್ತಿದ್ರು. ದಿನ ಬೆಳಿಗ್ಗೆ ಹೋಗುವಾಗ ಒಂದು ಹೆಂಗಸಿನೊಟ್ಟಿಗೆ ಒಂದು ಚಿಕ್ಕ ಮಗು ಹೋಗ್ತಾ ಇತ್ತು. ಅದು ನಮ್ಮ ಸಮಾಜ ಅಲ್ಲ, ಅಲ್ಲಿಯ ನಾಯರ್ ಸಮಾಜದ ಮಗು ಹೆಂಗಸಿನೊಟ್ಟಿಗೆ ಬರ್ತಿತ್ತು, ತಾಯಿಯೊಟ್ಟಿಗೆ. ಆಗ ತಾಯಿ ಸೊಪ್ಪು ಕಡಿಯುವಾಗ ಮಗು ಗುಹೆ ಒಳಗೆ ನಾರಾಯಣ ಗುರುಗಳ ಒಟ್ಟಿಗೆ ಇರ್ತಿತ್ತು ಮಧ್ಯಾಹ್ನವರೆಗೆ. ಆಗ ನಾರಾಯಣ ಗುರುಗಳು ಹಣ್ಣು ಹಂಪಲು ಕೊಡ್ತಿದ್ರು, ಮಕ್ಕಳನ್ನು ತುಂಬ ಪ್ರೀತಿಸುವ ಒಬ್ಬ ಸಂತ. ಹಾಗೆ ಕೊನೆಗೆ ನಾರಾಯಣ ಗುರುಗಳು ಕಚ್ಚಿ ಕೊಡಬೇಕಾಗಿ ಬಂತು ಆ ಮಗುವಿನ ಇಷ್ಟ. ಅದಕ್ಕೆ ನಾರಾಯಣ ಗುರುಗಳು ಯಾವತ್ತೂ ಮಗುವಿನ ಇಷ್ಟವನ್ನು ನಡೆಸಬೇಕು ಅಂತ ನಾರಾಯಣ ಗುರುಗಳು ಹೇಳೋದು. ಆಗ ಕಚ್ಚಿ ಕೊಡಲಿಕ್ಕೆ ಶುರು ಮಾಡಿದರು. ಆಗ ದಿನ ಈ ನಾರಾಯಣ ಗುರುಗಳು ಕಚ್ಚಿ ಕೊಡುವ ಏನು ಫಲವಸ್ತುವನ್ನು ತಿಂತಿದ್ದ ಆ ಮಗು ಒಂದು ದಿವಸ 10 ವಯಸ್ಸು, ನನಗೂ ಮನೆಯಿಂದ ಏನಾದರೂ ಕೊಡಬೇಕು, ನಾನು ಯಾವತ್ತು ನಾರಾಯಣ ಗುರುಗಳದ್ದೇನೆ ತಿನ್ನುವುದಲ್ಲ, ನಾನು ಗುರುಗಳದ್ದು ತಿನ್ನುವುದಲ್ಲ, ನಾನು ಏನಾದರೂ ಕೊಡಬೇಕು ಅಂತ ಮನೆಗೆ ಬಂದು ವಿಚಾರಿಸಿತ್ತು. ಏನೂ ಇಲ್ಲ, ಬಡತನ, ತೀರ ಬಡ ಕುಟುಂಬ. ಆಗ ಮನೆಯ ಒಳಗಡೆ ಒಲೆ ಉಂಟಲ್ಲ, ಹಿಂದುಭಾಗ ಎತ್ತರ ಮಣ್ಣಿನ ಇದುಂಟಲ್ಲ, ಆ ಭಾಗದಲ್ಲಿ ಅರ್ಧ ತೆಂಗಿನಕಾಯಿ ಇತ್ತು. ಸಾಮಾನ್ಯ ಹಿಂದಿನ ಮನೆಯವರೆಲ್ಲ ಅರ್ಧ ತೆಂಗಿನಕಾಯಿ ಹಾಕಿ ಅರ್ಧವನ್ನು ಅಲ್ಲಿ ಇಡ್ತಿದ್ರು ಹಾಳಾಗದಾಗ. ಆಗ ಅದರಿಂದ ತಂದು ಅದನ್ನು ಕತ್ತಿಯಲ್ಲಿ ಒಂದು ರೌಂಡ್ ತೆಗೆದು ಬಾಳೆ ಎಲೆಯಲ್ಲಿ ಹಾಕಿಕೊಂಡು ಭಕ್ತಿಪೂರ್ವಕವಾಗಿ ಕೊಂಡೋಗಿ ನಾರಾಯಣ ಗುರುಗಳಿಗೆ ಅರ್ಪಿಸ್ತಾನೆ. ಆಗ ಗುರುಗಳು ಅದನ್ನು ಸ್ವೀಕರಿಸ್ತಾರೆ, ನೀನೇ ತಿನ್ನು ಅಂತ ಕೊಡ್ತಾರೆ. ಆಗ ಅವರ ಕ್ರಮ ಉಂಟಲ್ಲ, ಕಚ್ಚಿ ಕೊಡಬೇಕು. ಅವರು ಕಚ್ಚಿ ಕೊಟ್ಟು ಈ ಮಗು ಅದನ್ನು ಪ್ರಸಾದವಾಗಿ ಸ್ವೀಕರಿಸ್ತಾರೆ. ಹಾಗೆ ಇದನ್ನು ಕೊಂಡು ಹೋಗುವ ಅದನ್ನು ಎಲ್ಲ ಹೆಂಗಸರು ನೋಡ್ತಾ ಇದ್ರು, ಏನು ಮಾಡ್ತಾನೆ ನೋಡುವ ಅಂತ. ಇವರೆಲ್ಲ ಕದ್ದು ನೋಡಿದರು. ನೋಡುವಾಗ ಕಚ್ಚಿ ಕೊಡುವುದನ್ನು ಹೆಂಗಸರು ನೋಡಿದರು. ಬೇರೆ ಹೆಂಗಸರು ಅದನ್ನು ದೊಡ್ಡ ರಾಧ ಅಂತ ಮಾಡಿದರು. ಅದು ಪಂಚಾಯಿತಿ ಕಟ್ಟೆಗೆ ಹೋಗ್ತದೆ. ಅಲ್ಲಿ ಪಂಚಾಯಿತಿ ನಡೆಸುವ ಆ ಪಂಚಾಯಿತಿ ಗಣ್ಯ ವ್ಯಕ್ತಿ ಹೇಳಿದ, ನೋಡು, ನಿನ್ನ ಮಗ
ನಾವು ಮೇಲುವರ್ಗದವರು, ನಿನ್ನ ಮಗ ಕೆಳವರ್ಗದ ಸನ್ಯಾಸಿಯ ಎಂಜಲು ತಿಂದಿದ್ದಾನೆ, ಆದ್ದರಿಂದ ನೀವು ನಮ್ಮ ಸಮಾಜದಲ್ಲಿ ಇರಲಿಕ್ಕೆ ಯೋಗ್ಯತೆ ಇಲ್ಲ. ನಿನಗೆ 2 ಆಪ್ಷನ್ ಕೊಡ್ತೇನೆ. ಒಂದು, ನೀನು ಆ ಮಗುವನ್ನು ಬಿಟ್ಟು ಬಿಡು, ಇಲ್ಲ ನೀವಿಡೀ ಕುಟುಂಬ ನಮ್ಮ ಸಮಾಜದಿಂದ ಹೊರಗೆ ಹೋಗಬೇಕು ಅಂತ. ಈ ನಾಯರ್ ಸಮಾಜ ಹೇಗೆ ಅಂದರೆ ಅಪ್ಪ ಬ್ರಾಹ್ಮಣ, ತಾಯಿ ನಾಯರ್. ಆ ಸಂಪ್ರದಾಯ ಅಲ್ಲಿ ಕೇರಳದಲ್ಲಿ ಇತ್ತು, ಕುಟುಂಬ. ಆವಾಗ ತಾಯಿಗೆ ಏನು ಮಾಡುವುದು ದೋಚಿಲ್ಲ. ಇನ್ನೂ 2 ಹೆಣ್ಣು ಮಕ್ಕಳಿದ್ದಾರೆ, ನಾವು ಇನ್ನು ಕೆಳಜಾತಿಗೆ ಹೋದರೆ ನನ್ನ ಮಕ್ಕಳ ಗತಿ ಏನಂತ ಹೇಳಿ ಮಗುವನ್ನು ಬಿಡ್ತೇನೆ ಅಂತ ಹೇಳಿದ್ರು. ಆಗ ಪಂಚಾಯಿತಿ ಮುಗಿದ ಕೂಡಲೇ ಮಗು ಹತ್ರ, ಆ 10 ವರ್ಷದ ಮಗುವಿನ ಹತ್ರ ಹೇಳ್ತಾರೆ, ನೀನು ಆ ಸನ್ಯಾಸಿ ಒಟ್ಟಿಗೆ ಇರ್ತೀಯ, ಮಗುಗೆ ಭಾರಿ ಸಂತೋಷ. ನಾನು ಹೋಗ್ತೇನೆ ಅಮ್ಮ ಅಂತ. ಹಾಗೆ ಸೀದಾ ಗುರುಗಳ ಹತ್ರ ಬರ್ತಾನೆ. ನನ್ನನ್ನು ಮನೆಯಿಂದ ನಿಮ್ಮ ಹತ್ರ ಇಡ್ಲಿಕ್ಕೆ ಹೇಳಿದ್ರು ಅಮ್ಮ, ಇನ್ನು ನಾನು ಮನೆಗೆ ಹೋಗ್ಲಿಕ್ಕೆ ಇಲ್ಲ ಅಂತ. ಒಂದು ಸ್ಲೇಟ್, ಒಂದು ಪೆನ್ಸಿಲ್, ಒಂದು ಪೆನ್, ಒಂದು ಕಡ್ಡಿ ಯಾವುದು ಇಲ್ಲದೆ ಆ ಮಗುವನ್ನು ಸಂಸ್ಕೃತದ ಮಹಾಪಂಡಿತನನ್ನಾಗಿ ಮಾಡ್ತಾರೆ. ಮುಂದೆ ಸನ್ಯಾಸ ದೀಕ್ಷೆ ಕೊಡ್ತಾರೆ. ಅವರೇ ಶಿವಲಿಂಗ ದಾಸ ಸ್ವಾಮಿಗಳು. 1924ರಲ್ಲಿ ನಡೆದ ವಿಶ್ವದ 2ನೇ ಮಹಾ ಸರ್ವಧರ್ಮ ಸಮ್ಮೇಳನದ ಸ್ವಾಗತ ಭಾಷಣ ಮಾಡುವ ಅದು ಈಗಲೂ ಕೇರಳದಲ್ಲಿ ಪ್ರಚಲಿತ. ಇವತ್ತು ನಾರಾಯಣ ಗುರುಗಳಿಗೆ ಏನು ಮಂತ್ರ ಪಠಣವನ್ನು ಮಾಡ್ತೇವೆ ನಾವೆಲ್ಲ, ಅದೆಲ್ಲವನ್ನು ಬರೆದದ್ದು ಆ ಶಿವಲಿಂಗ ಸ್ವಾಮೀಜಿ. ಆ ಸನ್ನಿವೇಶ ಹೇಗಿತ್ತು ಎಂಬುದನ್ನು ವಿಚಾರಿಸಿದೆ. ಮುಂದೆ ಶಿವಗಿರಿ ಮಠ ಆಗ್ತದೆ. ನಾರಾಯಣ ಗುರುಗಳು ಶಾರದಾ ಪ್ರತಿಷ್ಠೆ ಮಾಡ್ತಾರೆ, ವಿದ್ಯಾಲಯಗಳನ್ನು ಪ್ರಾರಂಭ ಮಾಡಲಿಕ್ಕೆ ಶುರು ಮಾಡ್ತಾರೆ. ಒಂದು ದಿವಸ ಕಿಟ್ಟನ್ ರೈಟ್ರ್ ಎಂಬ ಕೇರಳದ ಮಹಾನುಭಾವ ನಾರಾಯಣ ಗುರುಗಳ ಹತ್ರ ಬಂದು ಹೇಳ್ತಾರೆ, ಬೇರೆ ಸಮಾಜಕ್ಕೆ ಶಬರಿಮಲೆ, ಅನಂತ ಪದ್ಮನಾಭ ಸ್ವಾಮಿ ಟೆಂಪಲ್, ತಿರುಶೂರು, ಇಲ್ಲಿಗೆಲ್ಲ ತೀರ್ಥಯಾತ್ರೆ ಹೋಗ್ತಾರೆ, ನಮಗೆಲ್ಲೂ ಹೋಗಲಿಕ್ಕೆ ಇಲ್ಲ. ಈ ಕೇರಳದಲ್ಲಿ 3/4 ಜನಸಂಖ್ಯೆ ಇರುವ ಸಮಾಜಕ್ಕೆ ಯಾವ ಕ್ಷೇತ್ರಕ್ಕೂ ಪ್ರವೇಶ ಇಲ್ಲ, ಆದ್ದರಿಂದ ನಮಗೇನಾದರೂ ಮಾಡಿ ಅಂತ ಕೇಳ್ತಾರೆ. ಏನು ಮಾಡುವುದಪ್ಪ ಅಂತ ಹೇಳುವಾಗ, ನಮಗೂ ಶಿವಗಿರಿಗೆ ಒಂದು ಯಾತ್ರೆ ಬರಲಿಕ್ಕೆ ಅವಕಾಶ ಕೊಡಿ ಅಂತ. ಆಗ ಅವರು ಹೇಳ್ತಾರೆ, ನಾನು ಹೇಳುವುದಾಗೆ ಮಾಡುವುದಾದರೆ ನಾನು ಅನುಮತಿಯನ್ನು ಕೊಡ್ತೇನೆ ಅಂತ. ನಮ್ಮ ಉತ್ಸವ ಬಾಕಿ ಉತ್ಸವದ ಹಾಗೆ ಆಣೆ, ಸಿಡಿಮದ್ದು, ವಾಲಗ ಇದೆಲ್ಲ ಇದ್ದ ಉತ್ಸವ ಆಗಬಾರ್ದು, ಜ್ಞಾನದ ಉತ್ಸವ ಆಗಬೇಕು. ಅದಕ್ಕೆ ನೀವು 10 ದಿವಸ ವ್ರತ ಮಾಡಬೇಕು, ಹಳದಿ ವಸ್ತ್ರವನ್ನು ಧಾರಣೆ ಮಾಡಬೇಕು, ಅದು ಜ್ಞಾನದ ಸಂಕೇತ. ಅದು ಮಾಡಿ ಶಿವಗಿರಿಗೆ 30 ತಾರೀಕಿಗೆ ಬರಬೇಕು. ಡಿಸೆಂಬರ್ 30, 31, 1ನೇ ತಾರೀಕು 3 ದಿವಸ ಉತ್ಸವ ಆಗಬೇಕು. ಈಶ್ವರ ಭಕ್ತಿಯ ಕುರಿತು ಪ್ರವಚನ ನಡೆಯಬೇಕು. ಕೃಷಿಯಲ್ಲಿ, ವಿಜ್ಞಾನದಲ್ಲಿ, ತಾಂತ್ರಿಕ ವಿಜ್ಞಾನದಲ್ಲಿ, ವ್ಯಾಪಾರದಲ್ಲಿ, ಇನ್ನು ಅಡ್ವಾನ್ಸ್ ಏನೆಲ್ಲ ಬರ್ತದೆ ಅದರ ಬಗ್ಗೆ ಜ್ಞಾನ, ಅಂದರೆ ಒಳ್ಳೆಯ ಸಂಪನ್ಮೂಲ ವ್ಯಕ್ತಿಗಳನ್ನು ತಂದು ಬಂದ ಭಕ್ತಾದಿಗಳಿಗೆ ಬೋಧನೆ ನಡೆಯಬೇಕು ಅಂತ. ಅದಕ್ಕೆ ಅವತ್ತಿನಿಂದ ಇವತ್ತಿಗೂ ನಡೆಯುತ್ತಾ ಇದೆ. ಈ ಸರಿ ಉಪರಾಷ್ಟ್ರಪತಿ ಬಂದು ಉದ್ಘಾಟನೆ ಮಾಡಿದರು ಅಂತ. ರಾಷ್ಟ್ರಪತಿ, ಉಪರಾಷ್ಟ್ರಪತಿ, ಪ್ರಧಾನಮಂತ್ರಿಗಳು, ಕೇಂದ್ರ ಮಂತ್ರಿಗಳು, ಅನ್ಯ ದೇಶದ ಮಹಾನುಭಾವರೆಲ್ಲ ಬಂದು ಉದ್ಘಾಟನೆ ಮಾಡುವ ಶಿವಗಿರಿ ಕ್ಷೇತ್ರ ನಡೆಯುತ್ತದೆ. ನಾನು ಯಾಕೆ ಉಲ್ಲೇಖ ಮಾಡಿದರೆಂದರೆ, ಹಳದಿ ವಸ್ತ್ರ ಎಲ್ಲಿಂದ ಬಂತು ಎಂಬುದಕ್ಕೆ ನಿಮಗೆ ಮನದಟ್ಟಾಗುವ ಹಾಗೆ ಹೇಳಿದ್ದು. ಯಾರು ಮಾಡಿದ್ದು ಅಲ್ಲ, ಯಾರದು ಪ್ರತ್ಯೇಕವಾದಿಯೂ ಅಲ್ಲ. ನಾವು ಈ ಅಖಂಡ ಭಾರತದ ಏಕತೆಗೆ, ಈ ಅಖಂಡ ಚಿಂತನೆಯಲ್ಲಿ ತ್ಯಾಗ ಬಲಿದಾನ ಮಾಡಿದಂಥ ಒಂದು ಸಮಾಜ, ಅದನ್ನು ನೆನಪಿನಲ್ಲಿಟ್ಟುಕೊಂಡು ನಾವೆಲ್ಲ ಮುಂದೆಯೂ ಈ ದೇಶ, ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆ, ಅದಕ್ಕೆ ಕಟಿಬದ್ಧ ಆಗೋಣ. ನಮ್ಮ ಏನು ನಾರಾಯಣ ಗುರುಗಳು ಎಲ್ಲವನ್ನು ನಮಗೆ ಕೊಟ್ಟಿದ್ದಾರೆ. ನಮ್ಮದೇ ಆದಂಥ ವೈದಿಕ ಪರಂಪರೆಯನ್ನು ಕೊಟ್ಟಿದ್ದಾರೆ. ನಮ್ಮದೇ ಆದಂಥ ಒಂದು ಕ್ಷೇತ್ರ ನಿರ್ಮಾಣವನ್ನು ಮಾಡಿಕೊಟ್ಟು ಹೋಗಿದ್ದಾರೆ. ಆದ್ದರಿಂದ ನಾವು ಯಾರನ್ನು ದೂಷಿಸುವುದಲ್ಲ, ಯಾರ ಮೇಲೆ ಪ್ರವಾಹ ಮಾಡುವುದೂ ಅಲ್ಲ, ಯಾರ ಮೇಲೆ ಜಗಳ ಆಡುವುದೂ ಅಲ್ಲ. ನಾವು ನಮ್ಮತನದಿಂದ ಬದುಕಿಕೊಂಡು ನಮ್ಮೊಟ್ಟಿಗೆ ಇತರ
ಬಡ ಸಮಾಜಗಳನ್ನು ಪ್ರೋತ್ಸಾಹ ಕೊಡುತ್ತಾ ಅವರನ್ನು ಮೇಲೆ ಎತ್ತುತ್ತಾ ನಾವು ವಿಶಾಲ ಮನೋಹೃದಯದಿಂದ ಋಗ್ವೇದದಲ್ಲಿ ಒಂದು ಮಂತ್ರ ಹೇಳ್ತೆ, ಆನೋ ಭದ್ರ ಕೃತವೋ ಎಂತು ಅಂತ ಪ್ರಥಮದಲ್ಲಿ ಹೇಳುವಂಥ ಮಂತ್ರ, ಒಳಿತು ಎಂಬುದು ನಾನಾ ದಿಕ್ಕಿನಿಂದ ನಮ್ಮ ಊರಿಗೆ ಬರಲಿ ಅಂತ. ಹಾಗೆ ಇವತ್ತು ನಿಮ್ಮ ಊರಿಗೆ ಬಂದಿದೆ, ಅದನ್ನು ಎಲ್ಲರೂ ಹಂಚಿ ಸುಖ ಸಮೃದ್ಧಿಯಿಂದ ಬಾಳೋಣ. ಈ ಕ್ಷೇತ್ರ ನಾನು ಹಿಂದಿನ ಪ್ರತಿಷ್ಠೆಗೆ ನಾನೇ ಬಂದು ನಾರಾಯಣ, ಹಿಂದೆ ಬೇರೆ ಕಡೆ ಇದ್ದಾಗಲೂ ನಾನೇ 20 ಅಲ್ಲಲ್ಲ, ನಾರಾಯಣ ಗುರುಗಳ ಹಿಂದೆ ಪ್ರತಿಷ್ಠೆ ಮಾಡಿದ್ದು ನಾನು ಶಿವಗಿರಿಯಲ್ಲಿರುವಾಗ 25ರ ಮೇಲೆ ಆಯಿತು ಅಂತ ನನ್ನ ಲೆಕ್ಕ, 30ರ ಹತ್ತಿರ ಬರ್ಬೋದು. ಅವತ್ತು ನಾನೇ ಪ್ರತಿಷ್ಠೆ ಮಾಡಿದ್ದು. ಅವತ್ತೊಂದು ವಿಚಿತ್ರ ನಡೆದಿತ್ತು, ನಾನು ನಿಮಗೆ ಒಂದೇ ಮಾತಿನಲ್ಲಿ ಹೇಳ್ತೇನೆ. ನಾನು ಪ್ರತಿಷ್ಠೆ ಬೆಳಿಗ್ಗೆ ಮಾಡಿ ಹೊರಗೆ ಬರುವಾಗ ಅದು ಬೇಗ ಇತ್ತು, ಟೈಮ್ 6-7 ಗಂಟೆಗೆ ಪ್ರತಿಷ್ಠೆ ಮಾಡಿ. ಹಿಂದಿನ ದಿವಸ ಬಂದಿದ್ದೆ. ಪ್ರತಿಷ್ಠೆ ಮಾಡಿ ಇಲ್ಲಿ ಅಡಿಗೆ ಮಾಡ್ತಿದ್ರು. ಆಗ ನಾನು ಬಂದು ಬಿಸಿ ನೀರು ಒಂದು ಗ್ಲಾಸ್ ಬೆಳಿಗ್ಗೆ ಕುಡಿಯೋ ಅಭ್ಯಾಸ ನನಗೆ ಹಿಂದಿನಿಂದಲೂ. ಆಗ ಬಂದು ಒಂದು ಬಿಸಿ ನೀರು ಕೇಳಿದೆ. ಆಗ ಎಷ್ಟು ಜನರಿಗೆ ಊಟ ಅಂತ ಕೇಳಿದೆ. ಅದಕ್ಕೆ 3,500 ಜನರಿಗೆ ಊಟ ಅಂತ ಹೇಳಿದರು. ನಾನು ಹೀಗೆ ಅಷ್ಟೇ 10 ಗಂಟೆಗೆ, ಹಾಗೆ ಎಲ್ಲ 10 ಗಂಟೆಗೆ ಸಭಾ ಕಾರ್ಯಕ್ರಮ, ಹೀಗೆ 11-12 ಗಂಟೆಗೆಲ್ಲ 10 ಗಂಟೆಗೆ ಸಭಾ ಕಾರ್ಯಕ್ರಮ ಆಗುವಾಗ ಒಂದು 600 ಜನ ಇದ್ರು. ನಾನು ನೋಡ್ತಾ ಇದ್ದೇನೆ, ಅಂದಾಜು 600. ಅಯ್ಯೋ, ನನಗೆ ಸ್ಪೀಚ್ ಪ್ರವಚನ ಮಾಡುವುದು ಅದು ತಲೆಯಲ್ಲಿಲ್ಲ. 3,500 ಜನರಿಗೆ ಊಟ ಮಾಡಿದ್ದಾರೆ, ಇಲ್ಲಿ 600 ಜನ ಇರುವುದು, ಅದೇ ತಲೆ ಇತ್ತು. ಆಯ್ತು, ಅಧ್ಯಕ್ಷರ ಭಾಷಣ ಆದ್ರೂ ಯಾರು ಇಲ್ಲ. ಧನ್ಯವಾದ ಶಬ್ದ ಕೇಳುವಾಗ ಜನಸಾಗರ ಬಂತು, ಮತ್ತೆ ಎಲ್ಲ ಖಾಲಿ ಆಯಿತು ಅಂತ ನಾನು ತಿಳ್ಕೊಂಡೆ. ಹಾಗೆ ಅವತ್ತು ನಡೆದ ಒಂದು ವಿಚಾರ. ಹಾಗೆ ಈ ದೇಗುಲ ನಿಮ್ಮೆಲ್ಲರ ಇಷ್ಟಾರ್ಥವನ್ನು ಸಿದ್ಧಿ ಮಾಡುವ. ಗಣಪತಿ ದೇವಸ್ಥಾನಕ್ಕೆ ಹೋದರೆ 1 ಸುತ್ತಂತೆ, ನವಗ್ರಹಗಳಿಗೆ 2 ಸುತ್ತಂತೆ, ಮನೆಯಲ್ಲಿರುವ ತುಳಸಿ ಕಟ್ಟೆಗೆ 3 ಸುತ್ತಂತೆ, ವಿಷ್ಣು ದೇವಿ ದೇವಸ್ಥಾನಕ್ಕೆ 4 ಸುತ್ತಂತೆ, ಶಿವನಿಗೆ 5 ಸುತ್ತಂತೆ, ಸುಬ್ರಹ್ಮಣ್ಯನಿಗೆ 6 ಸುತ್ತಂತೆ, ಅಶ್ವತ್ಥ ಕಟ್ಟೆಗೆ 7 ಸುತ್ತಂತೆ. ಇದು ವೈದಿಕ ನಿಯಮ. ಹೀಗೆ ಇದು ವಿಷ್ಣು ಕ್ಷೇತ್ರ, ಆದ್ದರಿಂದ 1 ಸುತ್ತಲ್ಲ, ನಿಧಾನವಾಗಿ ಒಂದು 4 ಸುತ್ತು ಬಂದು ದೇವರಿಗೆ ಭಕ್ತಿ ಶ್ರದ್ಧೆಯಿಂದ ಕೈ ಮುಗಿದು ನಿಮ್ಮ ಇಷ್ಟಾರ್ಥವನ್ನು, ನಿಮಗೇನು ಬಯಕೆ ಅದನ್ನೆಲ್ಲವನ್ನು ಅವನಲ್ಲೇ ಅರ್ಪಿಸಿ ನಿಮ್ಮ ಎಲ್ಲ ಇಷ್ಟಾರ್ಥ ಸಿದ್ಧಿಯಾಗಲಿ, ಸರ್ವರ ಇಷ್ಟಾರ್ಥ ಸಿದ್ಧಿಯ ಭವ್ಯ ದೇಗುಲ ಆಗಲಿ ಅಂತ ಶುಭವನ್ನು ಹಾರೈಸುತ್ತಾ, ಅದರೊಟ್ಟಿಗೆ ಕಷ್ಟ ಬಂದ ದಾನಿಗಳಿಗೆ ಎಲ್ಲರಿಗೂ ಶುಭವನ್ನು ಹಾರೈಸುತ್ತಾ ನಿಮ್ಮ ಆಯುರಾರೋಗ್ಯ ಸುಖ ಶಾಂತಿ ನೆಮ್ಮದಿ ಸದಾ ಆ ವಿಠೋಬ ರುಕುಮಾಯಿ ನಾರಾಯಣ ಗುರುಗಳು ಅನುಗ್ರಹಿಸಲಿ ಅಂತ ಮತ್ತೆ ಮತ್ತೆ ಶುಭವನ್ನು ಹಾರೈಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಓಂ ಶಾಂತಿ ಶಾಂತಿ ಶಾಂತಿ. ಅದ್ಭುತ ಮಾತುಗಳೊಂದಿಗೆ ಜ್ಞಾನದ ಸಿಂಚನವನ್ನು ನೀಡಿದ ಸ್ವಾಮೀಜಿಗೆ ನಮ್ಮ ಎಲ್ಲರ ಮನದಾಳದ ಕೃತಜ್ಞತೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೇವೆ. ಇದೀಗ ಕಾರ್ಯಕ್ರಮವನ್ನು ಉದ್ಘಾಟನೆಗೊಳಿಸಿದಂಥ ಶ್ರೀ ಜಯರಾಜ್ ಎಚ್ ಸೋಮಸುಂದರಂ, ಅಧ್ಯಕ್ಷರು ಶ್ರೀ ಕ್ಷೇತ್ರ ಗೋಕರ್ಣ ಕ್ಷೇತ್ರ ಕುದ್ರೋಳಿ, ತಮ್ಮ ಉದ್ಘಾಟನಾ ಭಾಷಣ ಸರ್. ಶ್ರೀ ಗುರುಭ್ಯೋ ನಮಃ. ನಮ್ಮ ಪ್ರೀತಿದ ಸ್ವಾಮೀಜಿಲ್ಲ ಮಾತಾ ಗಣ್ಯರೇನೆಲ್ಲ ನಮಸ್ಕಾರ ಮಲ್ತೊಂದು ಅಂಚನೆ ಶ್ರೀ ಕ್ಷೇತ್ರದ ಆರಾಧ್ಯ ದೇವರು ವಿಠಲ ರುಕ್ಮಾಯಿ ಅಂಚನೆ ನಮ್ಮ ಕುಲದೇವರು ಶ್ರೀ ಬ್ರಹ್ಮಶ್ರೀ ನಾರಾಯಣ ಗುರು ನೆನೆಯೊಂದು ಅಕ್ಲನ ಪಾದಕ್ಕೆ ಷಷ್ಟಾಂಗ ನಮಸ್ಕಾರ ಮಲ್ತೊಂದು ಒಂಜಿ 2 ಪಾತಿರ ಯಾನು ಪಂಡೊಂದು ಪನ್ಪಯನ್ನ ಹೆಚ್ಚ ಯಾನು ಪಾತಿರುಜಿ ಮಾತ್ರ ಈ ನೆಕ್ ಬತ್ತಿ ನಡೆದವರು ಒಂಜಿ 2 ಪಾತ್ರ ಪನೊಡೊಂದು ಆಶಾ ಒಂದುಂಡು. ಭಾರಿ ಸಂತೋಷದ ಒಂಜಿ ವಿಷಯ. ಭಾರಿ ಪೊರ್ಲುದ ಒಂಜಿ ದೇವಸ್ಥಾನ ಮೂಡುದು ಬೈದಂಡು ಮಸ್ತ್ ಜನ ನೆಕ್ ಶ್ರಮ ಪಡ್ತೇರು. ಸುಮಾರು 2-3 ವರ್ಷದಿಂಚೆ ಐಕ್ ಬೇಲೆ ಮಲ್ತಂದು ಉಲ್ಲೇರು. ನನ್ಲಂತೆ ಮತ್ತು ಬೇಲೆ ಆಯರುಂಡು ಅಕ್ಲೆಕ್ ಐತನೆ ಒಂಜಿ ವರಿ ಉಂಡು. ಅವು ವರಿದ ಲೊಪ್ಪೆರ ಬಲ್ಲಿ ಅಕ್ಲೆಕ್ ಒಂದು ದೇವರನ ಬೇಲೆ ಮಾತಿರ್ಲ ಸಹಕಾರ ಕೊರ್ಪೇರು. ಅಂಚನೆ ನಮ್ಮಲ ನಟೊನ್ಗ ಈ ಹೊಸ ದೇವಸ್ಥಾನ ಮಕ್ಕಳು ವಿಠೋಬ ಶ್ರೀ ವಿಠೋಬಾಲ ಬೊಕ್ಕ ರುಕ್ಮಾಯಿರ್ಲ
ಅಂಚನೆ ನಮ್ಮ ನಾರಾಯಣ ಗುರುಕುಲ್ನ ಆಶೀರ್ವಾದ ಏಪಲ ಒಪ್ಕೊಂಡು ಮಕ್ಕಳು ನಂಗೆ ಮಾತಾಡಕ್ಲ ಆಶೀರ್ವಾದ ಕೊರೋಡು ಈ ಹೊಸ ದೇವಸ್ಥಾನ ಹಿಡ್ದು ಬಾರಿ ಒಂಜಿ ಎಡ್ಡ ವಿಚಾರ ಪಿದೆ ಬರೋಡು ನಂಗೆ ಮಾತಾಡಕ್ಲ ಎಡ್ಡೆ ಆವೋಡು ಅಂದ ಯಾನಕ್ಕೆ ಏನೊಂದುಲ್ಲೆ ನಟೊಂದುಲ್ಲೆ ಅಂಚನೆ ನಮ್ಮ ಈ ಸಂಘದ ಕ್ಲಿಕ್ ಯಾನ್ ಕೇನೊಂದುಲ್ಲೆ ಯಾನ್ ಏಪಲ ಮಾತಾಡಕ್ಲ ಪೋಯಿನಾಗ ಒಂಜಿ ಪನ್ಪಿನಿ ಯಾನ್ ನಾರಾಯಣ ಗುರುಕುಲ್ನ ಒಂಜಿ ತತ್ವನ ನಿಕಲು ಪರಿಪಾಲನೆ ಮಲ್ತೊಂದು ಬರಂದುಲ್ಲಾರು ಅರ್ನ ಒಂಜಿ ಏಪಲ ಒಂಜಿ ಯಾರು ವಿದ್ಯಾಭ್ಯಾಸಕ್ಕೆ ಒತ್ತು ಕೊರ್ಪಿನಾರು ನಮ್ಮ ಒಂಜಿ ನೆಕ್ಸ್ಟ್ ಒಂಜಿ 10 years ಅಟ್ಲೀಸ್ಟ್ ನಮ್ಮ ಜುಕ್ಲೆಕ್ ಆಪಿನಾತ್ ಕಲ್ಪವಡು ವಿದ್ಯಾಭ್ಯಾಸಕ್ಕೆ ಹಾಕ್ಲಿಕ್ಕೆ ಸ್ಕಾಲರ್ಶಿಪ್ ಮತ್ತು ಹೆಲ್ಪ್ ಮಲ್ಪೋಡು ಪಣ್ಣದು ಯಾರು ಮಾತಾಡ್ಲಿಕ್ಕೆ ಏನೊಂದುಲ್ಲೆ ಒಂದು ಇತ್ತನೇ ಮತ್ತು ಸಂಘದಕ್ಕೂ ಮಲ್ತೊಂದುಲ್ಲೇರು ಅಂಡ್ಲ ನನ್ನಲೊಂತ ವಿಶೇಷವಾದ ಐಕ ಒಂಜಿ ಒತ್ತುಕೊರ್ದು ಒಂತ ಹೆಚ್ಚ ಜೋಕುಲು ಕಲ್ಪಲಕ್ಕ ಆವೋಡು ಅಕ್ಲಿಕ್ಕೆ ಜೋಕ್ಲೆ ಮತ್ತು ಏತ್ ಕಲ್ಪರೆ ಬೋಡು ಪಣ್ಣದ ಅಕ್ಲನ ಕೈಟು ಪೋಡವು ನಮ್ಮ ಆತ ಅಕ್ಲಿಕ್ಕೆ ಸಹಾಯ ಮಲ್ಪನಾತ ನಮ್ಮ ತಾಕತ್ ಬೋಡು ಇಂಚ ಮಾತಿರ್ಲ ಒಂಜಿ ಹೆಲ್ಪ್ ಮಲ್ತಂಡ ನಮ್ಮ ಈ ಸೊಸೈಟಿಗೆ ಎಡ್ಡೆ ಹಾಕೊಂಡು ಈ ಜೋಕುಲು ಎಡ್ಡೆ ಕಲ್ತದ ಎಡ್ಡೆ ಬೇಲೆ ಮಲ್ತದ ಅಕ್ಲನ ಕುಟುಂಬ ಅಕ್ಲನ ಪೈಕಿದ ಅಕ್ಲನ ಕುಟುಂಬ ನಮ್ಮ ಮಾತರಿಗಳ ನೆರೆಕರಿದಾಗಲಿ ಅಕ್ಲೆ ಮಗ್ಲಿ ಮತ್ತು ಹೆಲ್ಪ್ ಮಲ್ಪೇರು ಅಂಚನೆ ನಮ್ಮ ಸಮಾಜ ಎಡ್ಡೆ ಹಾಕೊಂಡು ಅಂಚನೆ ಮಾತಾಡಲ ಎಡ್ಡೆ ಹಾಪೇರು ಒಂದು ನಂಗೆ ವಿದ್ಯಾಭ್ಯಾಸನೇ ಒಂಜಿ ಖಂಡಿತವಾದ ಒಂಜಿ ಮುಕ್ತಿ ಕೊರ್ಪಿನ ಒಂಜಿ ವಿಷಯ ಅಂಚಾದ ಒಂದಂಜ ಪನಕ್ಕೆ ಏನೋದಿಲ್ಲ ನಮ್ಮ ಈ ಇಡಿಯಾ ದೇವಸ್ಥಾನಕ್ಕೆಲ್ಲ ನಮ್ಮ ಕುದ್ರೋಳಿ ದೇವಸ್ಥಾನಕ್ಕೆಲ್ಲ ಬಾರಿ ಒಂಜಿ ಸಂಬಂಧ ಮುಲ್ತ ಮಾತಿರ್ಲ ಒಂಜಿ ಮಾತ ವಾಲಂಟಿಯರ್ಸ್ ಮಾತ ನಮ್ಮ ದೇವಸ್ಥಾನಕ್ಕೆ ಕುದ್ರೋಳಿ ಬತ್ತದ ಮಾತ ಉತ್ಸವ ಪಾಲ್ಗೊಳ್ಳುವೇರು ಒಂದೊಂದು ಎಂಕ್ಲೆ ಬಾರಿ ಸಂತೋಷ ಇಡಿಯಾ ದೇವಸ್ಥಾನ ಎಡ್ಡೆ ಹಂಡ ನಮ್ಮ ಕುದ್ರೋಳಿ ಎಡ್ಡೆ ಇಲಾಖನೆ ಅಂಚನೆ ಯಾನ ದೇವರ ವಿಶೇಷವಾದ ನಟ್ಟೊಂದುಲ್ಲೆ ಎಡ್ಡೆ ಮಲ್ಪಡು ನಿಗ್ಲೆ ಮಾತ್ರೆಗಳ ಎಡ್ಡೆ ಮಲ್ಪಡು ಮಕ್ಕಳ ಮಾತ್ರೆಗಳ ಎಡ್ಡೆ ಮಲ್ಪಡು ಥ್ಯಾಂಕ್ ಯು ಶ್ರೀ ಕ್ಷೇತ್ರ ಕುದ್ರೋಳಿದ ಮಹತ್ತರವಾದ ಜವಾಬ್ದಾರಿ ತಿರಂಚಿತಿನ ಶ್ರೀ ಸೋಮಸುಂದರಂ ಸರ್ ಮೇರೆಗೆ ಸೊಲ್ಮೆನ್ ಸಂದೇತ ಮತ್ತೊಂದು ಮಂಜುನಾಥ್ ಸರ್ ಈ ರೆಡ್ ಪಾತ್ರ ಬರತ್ತನೆ ತಯಾರಾವಡು ಬಂದು ವಿನಂತಿ ಮಲ್ತೊಂದುಲ್ಲೆ ಆ ರಾಜಕೀಯ ವ್ಯಕ್ತಿಗಳು ಪುರ್ಸೊತ್ತುಂಡೆ ಸರ್ ಕುಲ್ಲರತ ಪೂಜ್ಯ ಸ್ವಾಮೀಜಿಯವರ ಪಾದಾರವಿಂದಗಳಿಗೆ ಪ್ರಣಾಮವನ್ನು ಸಲ್ಲಿಸುತ್ತಾ ಈ ವೇದಿಕೆಯಲ್ಲಿರುವಂಥ ಈ ಕ್ಷೇತ್ರದ ಶಾಸಕರಾದಂಥ ಜನಪ್ರಿಯ ಶಾಸಕರಾದಂಥ ಭರತ್ ಶೆಟ್ಟಿಯವರೇ, ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂಥ ನಮ್ಮೆಲ್ಲರ ಶ್ರೀಮತಿ ಯಮುನಾ ಶೇಖರ್ ಅವರೇ, ಹಾಗೆಯೇ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಈಗಾಗಲೇ ಉತ್ತಮವಾದಂಥ ಸಂದೇಶವನ್ನು ಕೊಟ್ಟಂತಹ ಕುದ್ರೋಳಿ ದೇವಸ್ಥಾನದ ಶ್ರೀ ಆಡಳಿತ ಮುಕ್ತೇಶ್ವರರಾದಂಥ ಶ್ರೀ ಜಯರಾಜ್ ಎಚ್ ಸೋಮಸುಂದರವರೇ, ಹಾಗೆಯೇ ನಮ್ಮ ಆತ್ಮೀಯರು ಕಟ್ಟಡ ಸಮಿತಿಯ 2 ವರ್ಷದಿಂದ ಅತ್ಯಂತ ಈ ದೇವಸ್ಥಾನವನ್ನು ಇವತ್ತು ಒಂದು ತಪ್ತಿಯೊಂದಿಗೆ ಈ ಪವಿತ್ರ ಪುಣ್ಯ ಕೆಲಸದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಂತಹ ಚಂದ್ರಶೇಖರ್ ನನಿಲ್ತಾರವರೇ, ಹಾಗೆಯೇ ಈ ಕಾರ್ಯಕ್ರಮದಲ್ಲಿ ನಮ್ಮೆಲ್ಲರ ಆತ್ಮೀಯ ನಾಯಕಿ, ಮೆಚ್ಚಿನ ನಾಯಕಿ, ಕರ್ನಾಟಕದಾದ್ಯಂತ ಹೆಸರು ಮಾಡಿದಂಥ ನಾಯಕಿ ಶ್ರೀ ಪ್ರತಿಭಾ ಕುಳ್ಳಯ್ಯವರೇ, ಹಾಗೆಯೇ ನಮ್ಮ ಈ ಕಾರ್ಯಕ್ರಮದಲ್ಲಿ ಯುವ ನಾಯಕಿಯಾಗಿರುವಂತಹ ಕತಾರ್ ಬಿಲ್ಲವ ಸಮಾಜದ ಅಧ್ಯಕ್ಷರಾಗಿರುವಂತಹ ಅಪರ್ಣಾ ಶರತ್ ರವರೇ, ವೇದಿಕೆಯಲ್ಲಿರುವಂಥ ಎಲ್ಲ ಗೌರವಾನ್ವಿತರೇ, ಇಲ್ಲಿ ಸೇರಿರುವಂಥ ಎಲ್ಲ ಸಮಾಜ ಬಂಧುಗಳೇ, ಎಲ್ಲ ಸಮಾಜದ ಬಂಧುಗಳೇ, ನಾರಾಯಣ ಗುರುಗಳ ಸಂದೇಶ ಒಂದೇ ಜಾತಿ, ಒಂದೇ ದೇವರು, ಒಂದೇ ಧರ್ಮ, ವಿದ್ಯೆಯಿಂದ ಸ್ವತಂತ್ರರಾಗಿ, ಸಂಘಟನೆಯಿಂದ ಬಲಿಷ್ಠರಾಗಿ, ಆ ಸಂದೇಶದ ಮೂಲಕ ಇವತ್ತು ತಾವು
ಇಲ್ಲಿ ಈ ಕ್ಷೇತ್ರದಲ್ಲಿ ನಾರಾಯಣ ಗುರುಗಳನ್ನು ಆರಾಧಿಸಿಕೊಂಡು ಹಾಗೆಯೇ ಶ್ರೀ ವಿಠೋಬ ರುಕ್ಮಾಯಿ ದೇವರನ್ನು ಆರಾಧನೆ ಮಾಡಿಕೊಂಡು ಭಜನೆಯ ಮೂಲಕ 80 ವರ್ಷದಿಂದ ತಾವು ನಮ್ಮೆಲ್ಲರ ಹಿರಿಯರು ಈ ಕಾರ್ಯಕ್ರಮವನ್ನು ಆಯೋಜಿಸಿಕೊಂಡು ಬಂದವರಿದ್ದಾರೆ. ಅದನ್ನು ಮುಂದುವರಿದ ಭಾಗವಾಗಿ ಇವತ್ತು ಬಹಳ ಒಂದು ಪವಿತ್ರವಾದಂತಹ ಪುಣ್ಯ ಕಾರ್ಯಕ್ರಮದಲ್ಲಿ ಬ್ರಹ್ಮಕಲಶೋತ್ಸವದ ಮೂಲಕ ಈ ಪುಣ್ಯ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ನನಗೂ ಈ ಒಂದು ಅವಕಾಶ ದೊರಕಿದ್ದಕ್ಕೆ ನಾನು ಈ ಇಡ್ಯ ದೇವಸ್ಥಾನ ಕಮಿಟಿಯ ಎಲ್ಲ ಸರ್ವ ಸದಸ್ಯರನ್ನು ಅಧ್ಯಕ್ಷರನ್ನು ಕೃತಜ್ಞತಾಪೂರ್ವಕವಾಗಿ ಅಭಿನಂದಿಸ್ತೇನೆ. ನಾರಾಯಣ ಗುರುಗಳ ಈ ಒಂದು ಸಂದೇಶ ಮತ್ತು ಹಿಂದುಳಿದ ವರ್ಗದವರಿಗೆ ಅವರ ಸಂದೇಶದ ದಾರಿಯಲ್ಲಿ ನಡೆಯಲಿಕ್ಕಾಗಿ ಇವತ್ತು ವಿದ್ಯೆಗಾಗಿ ಬಹಳ ಮಹತ್ವವನ್ನು ಕೊಟ್ಟಿದ್ದಾರೆ. ಧಾರ್ಮಿಕ ಚಿಂತನೆಯೊಂದಿಗೆ ನಮ್ಮ ಸಮಾಜ ಬಹಳಷ್ಟು ಇವತ್ತು ಗರಡಿಗಳ ಮೂಲಕ ದೇವಸ್ಥಾನಗಳ ಮೂಲಕ ಅನೇಕ ಸಂಘ ಸಂಸ್ಥೆಗಳನ್ನು ಕಟ್ಟಿಕೊಂಡು ನಮ್ಮ ಸಮಾಜ ಕೋಟಿ ಚೆನ್ನಯ್ಯರನ್ನು ಆರಾಧಿಸಿಕೊಂಡು ಅದೇ ರೀತಿ ಕುದ್ರೋಳಿ ದೇವಸ್ಥಾನದಲ್ಲಿ ಶಿವನನ್ನು ಆರಾಧಿಸಿಕೊಂಡು ಹಾಗೆ ಇಲ್ಲಿ ವಿಠೋಬನನ್ನು ಆರಾಧಿಸಿಕೊಂಡು ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆ ದೇವರನ್ನು ಆರಾಧಿಸಿಕೊಂಡು ನಾವು ಎಲ್ಲ ಸಮಾಜದವರೊಟ್ಟಿಗೆ ಹೆಜ್ಜೆ ಹಾಕುವಂಥ ನಮ್ಮ ಸಮಾಜ ಈ ಕರಾವಳಿ ಭಾಗದಲ್ಲಿ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದೇವೆ. ಆ ಒಂದು ದೃಷ್ಟಿಯಲ್ಲಿ ಇವತ್ತು ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹಿಂದುಳಿದ ಸಮಾಜದ ಅಭಿವೃದ್ಧಿಗಾಗಿ ಇವತ್ತು ನಾರಾಯಣಗುರು ನಿಗಮದ ಒಂದು ಘೋಷಣೆಯನ್ನು ಮಾಡಿ ಅದಕ್ಕೆ ಅಧ್ಯಕ್ಷರನ್ನಾಗಿ ನನ್ನನ್ನು ಈ ಸಮಾಜದಿಂದ ನನ್ನನ್ನು ಆಯ್ಕೆ ಮಾಡಿದ್ದಾರೆ. ಅದಕ್ಕಾಗಿ ಈ ಸಮಾಜದ ಈ ಒಂದು ಋಣ ನನ್ನ ಮೇಲಿದೆ. ನಾನು ಪ್ರಾಮಾಣಿಕವಾಗಿ ಅದರ ಆ ನಿಗಮದಿಂದ ನಮ್ಮ ಜನರಿಗೆ ಎಲ್ಲ ಹಿಂದುಳಿದ ಸಮಾಜದ ಜನರಿಗೆ 26 ಪಂಗಡ ಬರ್ತದೆ ನಮ್ಮ ಸಮಾಜದ್ದು. ಆ ಎಲ್ಲ ಸಮಾಜದವರಿಗೆ ನ್ಯಾಯ ಕೊಡಲಿಕ್ಕೆ ನಾನು ಪ್ರಯತ್ನಿಸ್ತೇನೆ ಎನ್ನತಕ್ಕಂಥ ಮಾತನ್ನು ಹೇಳಿ ಅದಕ್ಕೆ ಇಲ್ಲಿ ಮಾನ್ಯ ಶಾಸಕರು ಸಹ ಇದ್ದಾರೆ ಈ ವೇದಿಕೆಯಲ್ಲಿ. ಮೊನ್ನೆ ವಿಧಾನಸಭೆಯಲ್ಲಿ ನಮ್ಮ ಕರಾವಳಿ ಭಾಗದ ಎಲ್ಲ ಶಾಸಕರು ನಿಗಮಕ್ಕೆ ನಾರಾಯಣಗುರು ನಿಗಮಕ್ಕೆ ಸರ್ಕಾರವನ್ನು ಹಣ ಆರ್ಥಿಕ ಶಕ್ತಿ ಕೊಡಿ ಎನ್ನತಕ್ಕಂಥ ಒಂದು ವಿಧಾನಸಭೆಯಲ್ಲಿ ಮಾತನ್ನು ಎಲ್ಲ ಶಾಸಕರು ಮಾತಾಡಿದ್ದಾರೆ. ಅದರಿಂದ ನಾನು ಸಹ ನಿನ್ನ ಮುಖ್ಯಮಂತ್ರಿಯವರನ್ನು ಭೇಟಿ ಮಾಡಿ ಈ ನಿಗಮಕ್ಕೆ ಹೆಚ್ಚಿನ ಶಕ್ತಿ ಕೊಡಿ, ಆರ್ಥಿಕ ಶಕ್ತಿ ಕೊಡಿ, ಅದರಿಂದ ಸರ್ವ ಸಮಾಜಕ್ಕೆ ಅನುಕೂಲ ಆಗುವ ಹಾಗೆ ಆಗ್ತದೆ. ಅದರಿಂದ ವಿದ್ಯಾರ್ಥಿಗಳಿಗೆ, ಮಹಿಳಾ ಸಬಲೀಕರಣಕ್ಕೆ, ನಿರುದ್ಯೋಗಿಗಳಿಗೆ, ಉತ್ತಮವಂತ ರೈತರಿಗೆ ಉತ್ತಮವಾದಂತಹ ಕಾರ್ಯಕ್ರಮಗಳನ್ನು ಕೊಡಲಿಕ್ಕೆ ಸಾಧ್ಯವಾಗ್ತದೆ ಅಂತ ಹೇಳುವಂಥ ಒಂದು ಮನವರಿಕೆಯನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಮಾಡಿರ್ತೇವೆ. ಆ ಒಂದು ದೃಷ್ಟಿಯಲ್ಲಿ ಖಂಡಿತವಾಗಿಯೂ ನಮ್ಮ ಸಮಾಜ ಎಲ್ಲರನ್ನು ಪ್ರೀತಿಸುವಂಥ ಸಮಾಜವಾಗಬೇಕು. ಎಲ್ಲರೊಟ್ಟಿಗೆ ಸಹಬಾಳ್ವೆಯನ್ನು ಜೊತೆಗೆ ಬಾಳ್ಬೇಕು. ಎಲ್ಲರ ಪ್ರೀತಿಗೆ ಪಾತ್ರರಾದಂತಹ ನಮ್ಮ ಸಮಾಜವಾಗಬೇಕು. ಹಾಗೆ ಕುಟುಂಬವನ್ನು ಸಹ ಪ್ರೀತಿಸಬೇಕು. ನಾವು ತಾಯಿ ತಂದೆಯನ್ನು ಪ್ರೀತಿಸುವಂಥ ಇವತ್ತು ತಾಯಿಯ ಒಂದು ತಾಯಿಯ ದಿನಾಚರಣೆಯನ್ನು ಇಡೀ ವಿಶ್ವದಲ್ಲಿ ಆಚರಿಸ್ತಾರೆ. ಅಂತಹ ತಾಯಿಯನ್ನು ನಾವು ಪ್ರೀತಿಸುವಂತಾಗಬೇಕು. ಸಹೋದರರನ್ನು ಪ್ರೀತಿಸುವಂತಾಗಬೇಕು, ಸಹೋದರಿಯರನ್ನು ಪ್ರೀತಿಸುವಂತಾಗಬೇಕು, ಎಲ್ಲ ನಮ್ಮ ಸುತ್ತಮುತ್ತಲಿನ ಸಮಾಜವನ್ನು ಪ್ರೀತಿಸುವಂತಾಗಬೇಕು. ಆ ರೀತಿ ನಡೆದಾಗ ನಮ್ಮ ಸಮಾಜ ಇತರರ ಪ್ರೀತಿಗೆ ಪಾತ್ರವಾಗ್ತದೆ. ನಾವು ಯಾವುದೇ ಕೆಲಸವನ್ನು ಮಾಡ್ಬೋದು. ಇಲ್ಲಿ ದೇವಸ್ಥಾನ ಕಟ್ಟುವಾಗ ಕೆಲವರು ಸ್ವಚ್ಛ ಮಾಡಿದ್ದಾರೆ, ಕೆಲವರು ಬೇರೆ ಬೇರೆ ಸೇವೆಯನ್ನು ಮಾಡಿದ್ದಾರೆ. ಆದರೆ ಎಲ್ಲರ ಸೇವೆಗೆ ದೇವರು ಅದಕ್ಕೆ ತಕ್ಕ ಫಲವನ್ನು ಕೊಡ್ತಾರೆ. ಇವತ್ತು ಬಹಳ ದೊಡ್ಡ ಬಹಳಷ್ಟು ವರ್ಷಗಳಿಂದ ಬಂದಂಥ ಈ ಎಲ್ಲ ಸಮಾಜಕ್ಕೆ ಸೇರಿರುವಂತಹ ಈ ದೇವರನ್ನು ಆರಾಧಿಸಿದ್ದೀರಿ, ಜೀರ್ಣೋದ್ಧಾರ ಮಾಡಿದ್ದೀರಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಈ ದೇವರು ಏನು ವಿಠೋಬ ರುಕ್ಮಾಯಿ ಹಾಗೆ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಒಂದು ಭಕ್ತಿಪೂರ್ವಕ ಶಕ್ತಿಯು ನಿಮಗೆ ಸದಾ ಆಶೀರ್ವದಿಸಲಿ ಎನ್ನತಕ್ಕಂಥ ಮಾತನ್ನು ಹೇಳಿ
ನನಗೆ ಈ ಅವಕಾಶ ಕೊಟ್ಟಂತ ಎಲ್ಲ ಈ ಸಂಘಟನೆಯವರಿಗೆ ವಂದಿಸುತ್ತಾ, ಹಾಗೆ ಗುರುಗಳ ಪಾದಕ್ಕೆ ಮತ್ತೊಮ್ಮೆ ಎರಗುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಶ್ರೀ ನಾರಾಯಣ ಗುರು ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಆದ ಅವಳ ಕರ್ನಾಟಕ ಸರ್ಕಾರದ ಮಮ್ಮಲ್ಲ ಜವಾಬ್ದಾರಿಗೆ ವಹಿಸೊಂದು ಎಂಕಲ ಲೆಪ್ಪುಗು ಒಕ್ಕೆಂದು ಬರ್ತೀನಿ ಹಿರಿಗೆ ಸುಲ್ಮೇನ್ ಸಂದೆ ಆಯ್ತು ಮತ್ತೊಂದು ಇತ್ತೆ ನಮ್ಮ ಉತ್ತರ ವಿಧಾನಸಭಾ ಕ್ಷೇತ್ರದ ಶಾಸಕರ ಅಂತಿದ್ರ ಭರತ್ ಸರ್ ಇರ್ನ ರಡ್ಡು ಪಾತ್ರದೊಟ್ಟಿಗೆ ಇರ್ಬೇಕ ಪಯರಜ್ಜಿ ಮಾತ್ರ ಕುಲ್ಲೋಡ್ಗೆವೆ ಪಣ್ಣಿ ಮುಜಿನಾಲ್ ಜನಕ್ಕೆ ಸನ್ಮಾನ ಉಂಟು. ಅವರು ಗುರುಪೀಠವನ್ನು ಸ್ಪಾನ್ಸರ್ ಕೂಡ ಮಾಡಿದವರು ಅಂತ ಹೇಳಲಿಕ್ಕೆ ನನಗೆ ತುಂಬ ಹೆಮ್ಮೆ ಆಗ್ತಾ ಇದೆ ಸರ್. ಶ್ರೀ ವಿಠೋಬ ರುಕ್ಮಾಯಿ ಮತ್ತು ಬ್ರಹ್ಮಶ್ರೀ ನಾರಾಯಣ ಗುರುಗಳ ಪುನಃ ಪ್ರತಿಷ್ಠೆ ಬ್ರಹ್ಮಕಲಶೋತ್ಸವ ವಯುಕ್ತ ನಡೆಯುತ್ತಿರುವಂಥ ಧಾರ್ಮಿಕ ಸಭಾ ಕಾರ್ಯಕ್ರಮದ ಸಭಾ ವೇದಿಕೆಯಲ್ಲಿ ಈ ಕಾರ್ಯಕ್ರಮದ ಅಧ್ಯಕ್ಷರಾಗಿ ಉಪಸ್ಥಿತರಿರುವಂಥ ಇಡ್ಡಿಯ ಬಿಲ್ಲವ ಸಮಾಜ ಸೇವಾ ಸಂಘದ ಅಧ್ಯಕ್ಷರು ಹಿರಿಯರು ಶ್ರೀಮತಿ ಐ ಯಮುನಾ ಶೇಖರ್ ಅವರ, ನಮಗೆಲ್ಲ ಆಶೀರ್ವಚನ ನೀಡಿದಂಥ ಶ್ರೀ ಶ್ರೀ ವಿಖ್ಯಾತಾನಂದ ಸ್ವಾಮೀಜಿಯವರ ಪಾದಕ್ಕೆ ನಮಿಸ್ತಾ, ಉದ್ಘಾಟನೆ ಮಾಡಿದಂಥ ಗೋಕರ್ಣನಾಥ ಕ್ಷೇತ್ರ ಕುದ್ರೋಳಿ ಅಧ್ಯಕ್ಷರು ಹಿರಿಯರು ಆದ ಶ್ರೀ ಜಯರಾಜ್ ಎಚ್ ಸೋಮಸುಂದರ್ ಅವರ, ವೇದಿಕೆ ಮೇಲೆ ಉಪಸ್ಥಿತರಿರುವಂಥ ಆತ್ಮೀಯರು, ಈ ಒಂದು ಬ್ರಹ್ಮಕಲಶೋತ್ಸವನ ಬಹಳ ಅಚ್ಚುಕಟ್ಟಾಗಿ ಇವತ್ತು ಲೋಕಾರ್ಪಣೆ ಮಾಡುವಂಥ ವ್ಯವಸ್ಥೆಯನ್ನು ಮಾಡಿದಂಥ ಚಂದ್ರಶೇಖರ್ ನಾನೇಲ್ ಅವರೇ, ವೇದಿಕೆ ಮೇಲೆ ಉಪಸ್ಥಿತರಿರುವಂಥ ಎಲ್ಲ ಅತಿಥಿ ಗಣ್ಯರೇ, ನೆರೆದಿರುವಂಥ ನನ್ನೆಲ್ಲ ಬಂಧು ಭಗಿನಿಯರೇ, ಬಹುಶಃ ಇನ್ನೊಂದು 11 ವರ್ಷಗಳಾದರೆ ಈ ಒಂದು ಕ್ಷೇತ್ರಕ್ಕೆ 100 ವರ್ಷದ ಒಂದು ಗಡಿಯನ್ನು ಬಹುತೇಕ ನಮಗೆಲ್ಲರಿಗೂ ಸಹ ಅದನ್ನು ನೋಡುವಂಥ ಸೌಭಾಗ್ಯ 100 ವರ್ಷ ಈ ಕ್ಷೇತ್ರ ಇನ್ನೊಂದು 11 ವರ್ಷದಲ್ಲಿ ಮುಟ್ಲಿಕ್ಕಿದೆ. ಹಿರಿಯರು ಯಾರು ಇದನ್ನು 89 ವರ್ಷಗಳಿಂದ ಯಾವ ಒಂದು ಮನಸ್ಥಿತಿಯಿಂದ ಈ ಕ್ಷೇತ್ರವನ್ನು ಇಲ್ಲಿ ಕಟ್ಟುವಂಥ ಒಂದು ಮನಸ್ಥಿತಿಯನ್ನು ಹೊಂದಿ ಬಹುಶಃ ಈ ಗ್ರಾಮದ ಜನರಿಗೆ ನಮಗೆಲ್ಲರಿಗೂ ಸಹ ಒಳ್ಳೆಯದಾಗಲಿ ಅನ್ನುವಂಥ ಮನಸ್ಥಿತಿಯಿಂದ ಮಾಡಿರ್ಬೋದು. ನನ್ನದು ಒಂದು ಸೌಭಾಗ್ಯ ಏನಂತ ಹೇಳಿದ್ರೆ, ನನಗೂ ಸಹ ಚಂದ್ರಶೇಖರ್ ನಾಲಿನವರು ಹೇಳಿದರು ಆ ದಿವಸ, ಒಂದು ಗುರುಪೀಠ ಒಂದು ನಿಮ್ಮ ಕೈಯಿಂದ ಆಗಲಿ ಅನ್ನುವಂಥ ಮಾತನ್ನು ಹೇಳಿದರು. ನಾವೆಲ್ಲರೂ ನಿಮಿತ್ತ ಮಾತ್ರ. ನಾನು ಯೋಚನೆ ಮಾಡಲಿಲ್ಲ ನನ್ನ ಕೈಯಿಂದಲೇ ಆಗ್ಬೋದಂತ. ನಾನೇನೋ ಸರ್ಕಾರದಿಂದ ಏನಾದರೂ ಕೊಡ್ಬೋದು ಎನ್ನುವಂಥ ಮನಸ್ಥಿತಿಯಲ್ಲಿ ಇದ್ದೆ. ಆದರೂ ಸಹ ಇನ್ನೂ ಸಹ ಸರ್ಕಾರದಿಂದ ಬರುವಂಥ 15 ಲಕ್ಷವನ್ನು ತೆಗೆಸಿ ಕೊಡ್ತೇನೆ. ಅದರಲ್ಲಿ ನಡುವೆಯಲ್ಲಿ ಗುರುಪೀಠವನ್ನು ಸಹ ವೈಯಕ್ತಿಕವಾಗಿ ಮಾಡಿಕೊಡುವಂಥ ಒಂದು ಮಾತನ್ನು ಅವ್ರು ಹೇಳಿದಾಗ ಅದು ಆಗ್ತಾನೆ ಹೋಯ್ತು. ನಾನೇನು ಮನಸ್ಸು ಮಾಡಿ ಅಥವಾ ನಾನೇ ಮಾಡಬೇಕು ಅನ್ನುವಂಥದ್ದು ಇರಲಿಲ್ಲ. ನಾವೆಲ್ಲ ನಿಮಿತ್ತ ಮಾತ್ರ. ಯಾರಿಂದ ಯಾವ ಕೆಲಸಗಳನ್ನು ಆ ದೇವರಿಗೆ ಮಾಡಿಸ್ಬೇಕಂತ ಇಚ್ಛೆ ಇರ್ತದೆ ಅದು ಆಗ್ತಾನೆ ಹೋಗ್ತದೆ. ಅದೇ ರೀತಿಯಲ್ಲಿ ಇವತ್ತು ಚಂದ್ರಶೇಖರ್ ನಾಲಿನ್ ಮತ್ತು ಪ್ರತಿಯೊಬ್ಬರು ನಿಮ್ಮ ತಂಡದಲ್ಲಿರುವಂಥ ಪ್ರತಿಯೊಬ್ಬರು ಸಹ ಬಹಳ ಅಚ್ಚುಕಟ್ಟಾಗಿ 1ನೇ ದಿನದಿಂದ ಯಾವತ್ತು ಇದರ ಕೆಲಸ ಶುರು ಮಾಡಿದ್ರು ಲೋಕಾರ್ಪಣೆ ಆಗುವ ತನಕ ಇವರ ಇಡೀ ತಂಡ ಹಗಲು ರಾತ್ರಿ ಅನ್ನದೇ ದುಡಿದು ಇವತ್ತು ನಾವು ಲೋಕಾರ್ಪಣೆ ಮಾಡುವಲ್ಲಿ ಸಫಲರಾಗಿದೆ. ನಿಮಗೆಲ್ಲರಿಗೂ ಸಹ ನಾನು ಸಮಾಜದ ಪರವಾಗಿ ಧನ್ಯವಾದವನ್ನು ಹೇಳಲೇಬೇಕಾಗ್ತದೆ. ಭಾರಿ ಒಳ್ಳೆ ರೀತಿಯಿಂದ ಇದನ್ನು ಮಾಡಿ ಮುಗಿಸಿದ್ದೇವೆ. ಇವತ್ತು ಬಹುಶಃ ಸ್ವಾಮೀಜಿಯವರು ಹಲವಾರು ವಿಷಯಗಳನ್ನು ನಮ್ಮಿಂದಿಟ್ಟರು. ನಾರಾಯಣ ಗುರುಗಳು, ಬ್ರಹ್ಮಶ್ರೀ ನಾರಾಯಣ ಗುರುಗಳ ಸಂಕಲ್ಪ ಏನಿತ್ತು, ಅವರ ಆಶೆಗಳೇನಿತ್ತು ಅನ್ನೋದನ್ನು ನಮ್ಮ ಮುಂದಿಟ್ಟರು. ನಮ್ಮ ಧರ್ಮದೊಳಗೆ ಯಾವಾಗ
ಅಲ್ಲಸಲ್ಲದ ವಿಷಯಗಳು, ಹುಚ್ಚುತನದ ವಿಷಯಗಳು, ಧರ್ಮದ ವಿರೋಧವಾದಂಥ ವಿಷಯಗಳು ನಡೆದಾಗ ಧರ್ಮ ಟೊಳ್ಳಾಗಲಿಕ್ಕೆ ಶುರುವಾಗ್ತದೆ. ಒಳಗಿನಿಂದನೇ ಬಹಳ ಟೊಳ್ಳಾಗಲಿಕ್ಕೆ ಶುರುವಾಗ್ತದೆ. ಧರ್ಮ ಗಟ್ಟಿಯಾಗಿರಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಅದರೊಳಗೆ ಅಲ್ಲಸಲ್ಲದ ವಿಷಯಗಳು. ವಿವೇಕಾನಂದರು ಹೇಳಿದರು ಕೇರಳದಲ್ಲಿ ಹೋದಾಗ, ಇದು ಹುಚ್ಚರ ಸಂತೆ ಅನ್ನುವಂಥ ಮಾತನ್ನು ಆಗ ಹೇಳಿದರು. ಇಲ್ಲಿರುವಂಥ ಪರಿಸ್ಥಿತಿ ಸರಿ ಇಲ್ಲ ಅನ್ನುವಂಥ ಕಾರಣಕ್ಕಾಗಿ. ಆಗ ಸಮಾಜವನ್ನು ಸುಧಾರಣೆ ಮಾಡುವಂಥ ಕೆಲಸ ಕೈ ತೆಗೆದುಕೊಂಡದ್ದು ಬ್ರಹ್ಮಶ್ರೀ ನಾರಾಯಣ ಗುರುಗಳು. ಸಮಾಜವನ್ನು ಯಾರಾದರೂ ದ್ವೇಷಿಸ್ತಿದ್ರೆ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಎಲ್ಲರನ್ನ ತೆಗೆದು ಮತಾಂತರ ಮಾಡಿಸ್ತಾ ಇದ್ರು. ಬ್ರಹ್ಮಶ್ರೀ ನಾರಾಯಣಗಳು ಅದನ್ನು ಮಾಡಲಿಲ್ಲ. ಸಮಾಜವನ್ನು ಸನಾತನ ಧರ್ಮ ಎಲ್ಲಿ ದಾರಿ ತಪ್ಪಿ ಹೋಗ್ತಾ ಇದೆ ಅದನ್ನು ಸರಿ ದಾರಿಗೆ ತರಬೇಕು ಅನ್ನುವಂಥ ಮಹತ್ತರವಾದ ಯೋಜನೆಯನ್ನು ಮಾಡ್ತಾ ಬ್ರಹ್ಮಶ್ರೀ ನಾರಾಯಣ ಗುರುಗಳು ಪುನಃ ಈ ವೈದಿಕ ಪರಂಪರೆಯನ್ನು ಸಮಾಜದ ಕಟ್ಟಕಡೆ ವ್ಯಕ್ತಿಯವರೆಗೆ ಮುಟ್ಟಿಸುವಂಥ ಕೆಲಸವನ್ನು ನಾರಾಯಣ ಗುರುಗಳು ಮಾಡಿದರು. ಸ್ವಾಮೀಜಿಯವರು ಮಾತಾಡ್ತಾ ಎಲ್ಲ ವಿಷಯಗಳನ್ನು ಹೇಳಿದರು. ಆದರೆ ಸ್ವಾಮೀಜಿಯವರ ಬಗ್ಗೆ ನಿಮಗೆ ಎಷ್ಟೋ ಜನರಿಗೆ ಗೊತ್ತಿರಲಿಕ್ಕಿಲ್ಲ. ನಾನು ಒಂದು ಅವ್ರ ಭಾಷಣದಲ್ಲಿ ಕೂತು ಕೇಳ್ತಾ ಇದ್ದ ಸಮಯದಲ್ಲಿ ನನಗೆ ಗೊತ್ತಾಗಿದ್ದಂಥ ವಿಷಯ, ಹಿಂದೂ ಧರ್ಮದ ಒಂದೆರಡು ಹೆಣ್ಮಕ್ಕಳನ್ನು 18 ವರ್ಷಗಳಿಗೆ ಬಹುಶಃ ಇನ್ನೊಂದು 2 ತಿಂಗಳಲ್ಲಿ, 1 ದಿನದಲ್ಲಿ 2 ತಿಂಗಳಲ್ಲಿ 5 ದಿನದಲ್ಲಿ ಅವರು 18 ವರ್ಷ ತುಂಬಲಿಕ್ಕಿದ್ರು. ಅವರನ್ನು ಮತಾಂತರ ಮಾಡುವಂಥ ವ್ಯವಸ್ಥೆ, ಒಂದು ಬೇರೆ ಮತದವರ ಮನೆಯಲ್ಲಿ ಹೋಗಿ ಕೂರಿಸಿದ್ರು ಅವರು ಹೆಣ್ಮಕ್ಳನ್ನು. ಸ್ವಾಮೀಜಿಯವರು ಮನೆಗೆ ನುಗ್ಗಿ ಆ ಹೆಣ್ಮಕ್ಳನ್ನು ಕರ್ಕೊಂಬಂದು ಮತಾಂತರ ಆಗದಂಥ ರೀತಿಯಲ್ಲಿ ಆ ಮಕ್ಕಳನ್ನು, ಹೆಣ್ಮಕ್ಕಳ ಜೀವನವನ್ನು ಕಾಪಾಡಿದಂಥ ಸ್ವಾಮೀಜಿಯವರು ಈಗ ನಮ್ಮಲ್ಲಿ ವೇದಿಕೆ ಮೇಲೆ ಇದ್ದಾರೆ. ಅದು ನಮಗೆ ಹೆಮ್ಮೆಯ ವಿಷಯ. ಯಾಕಂತ ಹೇಳಿದ್ರೆ ಧರ್ಮವನ್ನು ನಾವು ಒಳಗಿನಿಂದಲೇ ಗಟ್ಟಿ ಮಾಡಬೇಕಂತ ಅವಶ್ಯಕತೆ ಇದೆ. ಯಾವುದೋ ಒಂದು ಕಾರಣಕ್ಕಾಗಿ ನಮ್ಮನೆಯ ಹೆಣ್ಮಕ್ಕಳಿರ್ಬೋದು, ಮಕ್ಕಳಿರ್ಬೋದು, ಪುರುಷರಿರ್ಬೋದು, ಸ್ತ್ರೀಯರಿರ್ಬೋದು ಧರ್ಮವನ್ನು ಬಿಟ್ಟು ಹೋಗೋದು ಯಾಕಂತ ಹೇಳಿದ್ರೆ ಅವರಿಗೆ ನಮ್ಮ ಧರ್ಮದ ಬಗ್ಗೆ ಸರಿಯಾದ ಮಾಹಿತಿ ಇರುವುದಿಲ್ಲ. ನಾವೊಂದಿಗೆ ಇಂಥ ಒಳ್ಳೆಯ ಒಂದು ಶ್ರದ್ಧಾ ಕೇಂದ್ರವಾಗಿದೆ. ಬ್ರಹ್ಮಕಲಶ ಆದ ನಂತರ ಇಂಥ ಶ್ರದ್ಧಾ ಕೇಂದ್ರದಲ್ಲಿ ನಮ್ಮ ಮಕ್ಕಳಿಗೆ ಸನಾತನ ಧರ್ಮದ ಪರಂಪರೆ ಬಗ್ಗೆ, ಸಂಸ್ಕೃತಿಯ ಬಗ್ಗೆ, ಸಂಸ್ಕಾರದ ಬಗ್ಗೆ, ಭಗವದ್ಗೀತೆಯ ಬಗ್ಗೆ, ರಾಮಾಯಣ ಮಹಾಭಾರತ ಈ ರೀತಿಯ ವಿಷಯಗಳ ಬಗ್ಗೆ ನಮ್ಮ ಮನೆಯಲ್ಲಿ ತಿಳಿಯಲಿಕ್ಕೆ ಸಮಯ ಇರೋದಿಲ್ಲ. ಶಾಲೆಯಲ್ಲಿ ಹಿಂದೂಗಳ ಬಗ್ಗೆ ಮಾತಾಡೋರಂತೂ ಯಾರೂ ಸಹ ಇಲ್ಲ. ಅಟ್ಲೀಸ್ಟ್ ಇಂಥ ಶ್ರದ್ಧಾ ಕೇಂದ್ರದಲ್ಲಿ ಆ ರೀತಿಯ ಪ್ರಯತ್ನವನ್ನು ಮಾಡಿದರೆ ಖಂಡಿತ ಸನಾತನ ಧರ್ಮವನ್ನು ಇನ್ನೂ ಗಟ್ಟಿಗೊಳಿಸ್ಲಿಕ್ಕೆ ಸಾಧ್ಯ. ಖಂಡಿತ ಮುಂದೆ ಈ ಶ್ರದ್ಧಾ ಕೇಂದ್ರವನ್ನು ಯಾರು ಮುಂದೆ ನಡೆಸ್ಕೊಂಡು ಹೋಗ್ತಿದ್ರಿ, ಇದು ಯಾವುದೇ ರಾಜಕೀಯ ವಿಷಯ ಅಲ್ಲ. ನಮ್ಮತನವನ್ನು ನಾವು ಕಾಪಾಡಿಕೊಳ್ಬೇಕಂತ ಅವಶ್ಯಕತೆ ಖಂಡಿತ ಇದೆ. ಅದಕ್ಕೋಸ್ಕರ ನಾವೆಲ್ಲರೂ ಸಹ ಆ ರೀತಿಯಿಂದ ಯೋಚನೆ ಮಾಡಬೇಕು. ಮುಂದೆ ಸಹ ಈ ಕೇಂದ್ರ, ಈ ಶ್ರದ್ಧಾ ಕೇಂದ್ರ ಆ ರೀತಿಯಾಗಿ ಬೆಳೆಯಲಿಕ್ಕೆ ಮತ್ತು ಆಸೆ ಖಂಡಿತ ಪ್ರತಿಯೊಬ್ಬ ಹಿಂದೂನ ಮನಸ್ಥಿತಿಯಲ್ಲಿ ಇರ್ತದೆ. ಅದೇ ರೀತಿಯಲ್ಲಿ ನನ್ನ ಮನಸ್ಸಲ್ಲಿ ಸಹ ಇದೆ. ಬಹುಶಃ ಸ್ವಾಮೀಜಿಯವರು ಮಹತ್ತರವಾದ ಯೋಜನೆಯನ್ನು ಹಾಕ್ಕೊಂಡಿದ್ದಾರೆ. ಇಡೀ ನಮ್ಮ ರಾಜ್ಯದಿಂದ ಒಂದು 4,000 ಮಕ್ಕಳಿಗೆ ಯಾರಿಗೆ ಕಲೀಲಿಕ್ಕೆ ಕಷ್ಟ ಆಗ್ತಿದೆ, ಯಾರಿಗೆ ಕಲೀಲಿಕ್ಕೆ ಸೌಕರ್ಯಗಳಿಲ್ಲ, ಅಂಥ ಮಕ್ಕಳಿಗೆ ವಿದ್ಯೆಯ ಮೂಲಕ ಅವರನ್ನು ಜೀವನದಲ್ಲಿ ಸಬಲರಾಗಿ ಮಾಡುವಂಥ ಪ್ರಯತ್ನವನ್ನು ಸ್ವಾಮೀಜಿಯವರು ಮಾಡಬೇಕಂತ ಯೋಚನೆಯಲ್ಲಿ ಇಟ್ಕೊಂಡಿದ್ದಾರೆ. ಬ್ರಹ್ಮಶ್ರೀ ನಾರಾಯಣ ಗುರು ಯೋಚಿಸಿ ಅದೇ ಇತ್ತು. ಜ್ಞಾನದ ಮೂಲಕ ಮಾತ್ರ ಒಂದು ಸಮಾಜವನ್ನು ಗಟ್ಟಿ ಮಾಡಲಿಕ್ಕೆ ಸಾಧ್ಯ ಎಂಬ ಯೋಚನೆಯಿಂದ ಎಲ್ಲರನ್ನು ಸಹ ನೀವು ಕಲಿಬೇಕು, ವಿದ್ಯಾರ್ಜನೆ ಮಾಡಬೇಕು ಅನ್ನೋದಕ್ಕೆ ಒತ್ತು ಕೊಟ್ಟಂಥ ಬ್ರಹ್ಮರ್ಷಿಗಳು. ಅದೇ ರೀತಿಯಲ್ಲಿ ನಾವು ಇನ್ನು ಮುಂದೆ ಈ ಕಾಲಕ್ಕೆ ತಕ್ಕಂತೆ ಈಗಿರುವಂಥ ಪರಿಸ್ಥಿತಿಗೆ ಹಿಂದೂ ಸಮಾಜ ಹೊಂದಿಕೊಂಡು ಹೋಗಬೇಕಾದಂಥ ಅವಶ್ಯಕತೆ ಇದೆ. ಈಗ ಈ ರೀತಿಯ ಸಮಾಜದಲ್ಲಿ ನಾವು ಇರುವಂಥದ್ರಲ್ಲಿ ಸಮಯದಲ್ಲಿ ನಾವು ಎಜುಕೇಷನ್ ಇರ್ಬೋದು, ಇದಕ್ಕೆ ಸರಿಯಾದ ಒತ್ತನ್ನು ಕೊಡಬೇಕಂತ ಅವಶ್ಯಕತೆ ಇದೆ. ಆದರೆ ಎಜುಕೇಷನ್ಗೆ ಒತ್ತು ಕೊಡುವಂಥ ಸಂದರ್ಭದಲ್ಲಿ ನಮ್ಮ ಇತಿಹಾಸ, ನಮ್ಮ ಸಂಸ್ಕಾರ, ನಮ್ಮ ಸಂಸ್ಕೃತಿ ಇದನ್ನು ಸಹ ಗಟ್ಟಿ ಮಾಡಿಕೊಳ್ಬೇಕಂತ ಅವಶ್ಯಕತೆ ಖಂಡಿತ ಇದೆ ಅನ್ನುವಂಥ ಮಾತನ್ನು ಹೇಳ್ತಾ, ನಿಮಗೆಲ್ಲರಿಗೂ ಸಹ ಈ ಒಂದು ಲೋಕಾರ್ಪಣೆ ಮಾಡುವಲ್ರಿ ಎಲ್ಲರೂ ಸಹ ಸಫಲರಾಗಿ ಇದೊಂದು ಯಶಸ್ವಿ ಕಾರ್ಯಕ್ರಮವನ್ನು ನೀವೆಲ್ಲ ಮಾಡಿದ ಮತ್ತೊಮ್ಮೆ ನಿಮಗೆಲ್ಲರಿಗೂ ಸಹ ಧನ್ಯವಾದ ಮಾಡಿ ತಿಳಿಸ್ತಾ, ನನಗೂ ಇಲ್ಲಿ ನಿಮ್ಮೊಂದಿಗೆ ಅವಕಾಶ ಕೊಟ್ಟಂಥ ನಿಮಗೆಲ್ಲರಿಗೂ ಸಹ ನನ್ನ ವೈಯಕ್ತಿಕವಾದ ಧನ್ಯವಾದ ತಿಳಿಸ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೇನೆ. ಭಾರತ್ ಮಾತಾ ಕಿ ಜೈ. ಅದ್ಭುತ ಮಾತುಗಳನ್ನು ನಮ್ಮ ಮುಂದೆ ಇಟ್ಟು ಈ ಒಂದು ಕ್ಷೇತ್ರ 15 ಲಕ್ಷದ ಮಾಮಲ್ಲ ದುಡ್ಡು ಎಂಗ್ಲಿ ಕೊರ್ಪ ಪಂಪಿನ ಭರವಸೆಯನ್ನು ಕುರ್ನಂಚಿತ್ತಿನ ನಮ್ಮ ಶಾಸಕರು, ನಮ್ಮ
ಜನಮೆಚ್ಚಿನ ಶಾಸಕರಿಂದ ಮನ್ಪೆ ಅರೆಗೆ ಅಂಕಲ್ ನಾ ಈ ಕ್ಷೇತ್ರದ ಪರವಾದ ಸೊಲ್ಮೆ ಸಂದೇಶ ಮಲ್ತೊಂದು ಇತ್ತೆ ಇರು ಒಂಚೂರು ತೋರಿಸ್ತಾರೆ ಮುಜ್ಜನಕ್ಕೆ ಸನ್ಮಾನ ಉಂಟು ಆ ಸನ್ಮಾನ ಅದಿರ್ಬೋದು ಅದಕ್ಕೆ ಮೆರಡು ಮೆಲ್ಲ ಬೋದಿಕೇನಿ ಅರೆ ಪುರ್ತುಂಡಾದ್ಲಿ ದೇ ಮತ್ತದೆ ಮಸೂದನ್ ಪೀಠ 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 ಬಂದುಲೆ ಮೂಜಿ ಜನಕ್ಕೆ ಅಲ್ಪ ಮಧು ರೆಡ್ಡಿ ಅವರೊಟ್ಟಿಗೆ ಅರ್ಚಕರಿಗೆ ಅರ್ಚಕರಿಗೆ ಮಾತಾಡ ಬಂದುಲೆ ಕರಿನಾ ಎತ್ತೋ ವರ್ಷೋರ್ದಿಂಚಿ ಆಂತು ಇಲೆ ಕೊಡು ದೆಪ್ಪಂಡು ಯಾನು 10-40 ವರ್ಷೋರ್ದಿಂಚಿ ಸುರತ್ ಕಡೆ ಇತ್ತಿ ನಡೆದವರ ಒಂಜಿ 2 ಜನ ಎಂಕಲ್ನ ಆತ್ಮೀಯರು ಶ್ರೀ ಗಂಗಾಧರ ಶಾಂತಿ ದಯಾನಂದ ಶಾಂತಿ ಮೊಕಲು ಮಮಲ್ಲ ಕಜ್ಜ ಮಲ್ತಿನಕಲು ವಿಶೇಷವಾದ ಪನ್ಪುಡು ಪಂದಾಂಡ ಅಕಲು ವಿಶೇಷವಾದ ನಾಟಕಗಾರ್ಯರು ಅಕಲು ಯಾನು ಬಾರಿ ಖುಷಿಟ್ಟು ಬರೋಂತಲ್ಲ ಬತ್ತಿ ಸಾತಿಗೆ ನಾಟಕ ಮಾಸ್ಟರ್ಗೆ ಎಂಡಿದೆ ಅక్కడ ಬತ್ತಿ ಸಾತಿಗೆ ಅಂಚಿತ್ತಿನ ಗಂಗಾಧರ ಶಾಂತಿ ಅವಡು ದಯಾನಂದ ಶಾಂತಿ ಅವಡು ಅಕಲು ಮಿತ್ತಪಂತಿಗೆ ಬರೋಡು ನಾಟಕ ರೈಟರ್ಲಂದು ನಾಟಕ ನಿರ್ದೇಶಕರ್ಲಂದು ಇವತ್ತು ನಾಟಕನು ರಂಗದ ಕಲಕು ಗುರ್ತಿನಕುಲ್ಲಂದು ಅಂಚಿನ ಭಕ್ತಿಪೂರ್ವಕವಾದ ಈ ಒಂದು ಕ್ಷೇತ್ರೋಡು ಈ ದೇವರ ಸೇವೆ ಮಲ್ತಿನಾರ್ಲ ಅಂದು ಅಕ್ಲಿಗೆ ತಮ್ಮನ ಮಲ್ತದು ಬಲ್ಮನ ಸಂದೈತ ಮಲ್ಪ ನಚ್ಚಿದ್ದು ಪೊರ್ಲಲ್ಲಿ ಹೆಸುಗೆ ಹೇಮನಾಥ್ ಶಾಂತಿ ಬೈದಿಜಿ ಏನು ಬರುವೇನು ಸರ್ ಹಾಂ ಹೇಮನಾಥ್ ಸರ್ ಹೇಮನಾಥ್ ಮಿತ್ತಪಂತಿ ಮೇಲೆ ಒಂಜಿ ಚೇರ್ದಿಲ್ಲ ಮತ್ತು ಸೂದನ್ ಶ್ರೀ ಗಂಗಾಧರ ಶಾಂತಿ ಇವರ ಸೇವೆಯ ವಿವರವನ್ನ ಸಭೆಯ ಮುಂದಿಡ್ಲಿಕ್ಕಿದ್ದಾರೆ ತನುಜಾ ಸುಧಾಕರ್. ಗೋವಿಂದದಾಸ ಕಾಲೇಜ್ ಇಡಿ ವೃತ್ತಿ ಮಲ್ತೊಂದು ಬಾರಿ ಪೊರ್ಲ ಕಂಠದ ಸೇವೆಯನ್ನು ಈ ಕ್ಷೇತ್ರ ಸಂದೈತ ಮಲ್ತಿನ ಚಿತ್ತನ ಗಂಗಾಧರ ಶಾಂತಿ ದಯಾನಂದ ಶಾಂತಿ ಬಕ್ಕ ಹೇಮನಾಥ್ ಶಾಂತಿ ಮೊಕ್ಕಲ ಬಗೆಟ್ ಒಂಜಿ 2 ಪಾತೆರ ಮುಂದುವರಿಸಲಿ. ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀಯುತ ಗಂಗಾಧರ ಶಾಂತಿ ಇವರು ಸುರತ್ಕಲ್ ಪರಿಸರದ ಇಡ್ಯಾ ಗ್ರಾಮದ ದಿವಂಗತ ಕೊರಗಪ್ಪ ಪೂಜಾರಿ ಹಾಗೂ ದಿವಂಗತ ಚಂದ್ರು ಹೆಂಗಸು ದಂಪತಿಗಳ 3 ಜನ ಮಕ್ಕಳಲ್ಲಿ ಪ್ರಥಮ ಪುತ್ರನಾಗಿ 15/11/1948 ಇಡ್ಯಾದಲ್ಲಿ ಜನಿಸಿದರು. SLC ತನಕದ ವಿದ್ಯಾಭ್ಯಾಸ ಸ್ಥಳೀಯ ಹಿಂದೂ ವಿದ್ಯಾದಾಯಿನಿ ಸಂಸ್ಥೆಯಲ್ಲಿ ಹಾಗೂ ವೃತ್ತಿಯಲ್ಲಿ ಗೋವಿಂದದಾಸ ಕಾಲೇಜಿನಲ್ಲಿ ಅಟೆಂಡರ್ ಆಗಿ ನೇಮಕರಾಗಿ 1975ರಲ್ಲಿ ಸರಕಾರದ ಆದೇಶದ ಮೇರೆಗೆ ಗುಮಾಸ್ತರಾಗಿ ಪದೋನ್ನತಿಗೊಂಡು 2004ರಲ್ಲಿ ಹಿಂದೂ ವಿದ್ಯಾದಾಯಿನಿ ಸಂಘದ ಆಡಳಿತ ಮಂಡಳಿಯ ಶಿಫಾರಸಿನ ಮೇರೆಗೆ ಕಾಲೇಜಿನ ಕಾರ್ಯಾಲಯದ ಮ್ಯಾನೇಜರ್ ಆಗಿ ನೇಮಕಗೊಂಡರು. 30/11/2007ರಂದು ಸರಕಾರದ ನಿಯಮಾನುಸಾರ ಸೇವೆಯಿಂದ ನಿವೃತ್ತಿಗೊಂಡ ಬಳಿಕ 1/12/2007ರಂದು ಮಂಗಳೂರಿನ ಪ್ರತಿಷ್ಠಿತ ಕಾಲೇಜುಗಳಲ್ಲಿ ಒಂದಾದ ಶ್ರೀದೇವಿ ಕಾಲೇಜಿನಲ್ಲಿ ಮ್ಯಾನೇಜರ್ ಆಗಿ ಕಾರ್ಯನಿರ್ವಹಿಸಿ ವಿದ್ಯಾಸಂಸ್ಥೆಯಲ್ಲಿ ಒಟ್ಟು ಸುಮಾರು 46 ವರ್ಷಗಳ ಸುದೀರ್ಘ ಸೇವಾ ಅನುಭವ ಹೊಂದಿರುತ್ತಾರೆ. ತನ್ನ 12ನೇ ವರ್ಷದಿಂದ ಇದೇ ಕ್ಷೇತ್ರದಲ್ಲಿ ಪೂಜಾ ಕಾರ್ಯ ನಿರ್ವಹಿಸುತ್ತಿದ್ದು ಇವರು ಶ್ರೀ ಓಡ್ಯಪ್ಪ ಅಮೀನರವರಿಗೆ ಸಹಾಯಕರಾಗಿದ್ದರು. ಮುಂದೆ ಶ್ರೀ ಗೋಕರ್ಣನಾಥೇಶ್ವರ ಕ್ಷೇತ್ರದ ಪ್ರಧಾನ ಅರ್ಚಕರಾದ ಶ್ರೀ ರಾಮಶಾಂತಿಯವರಿಂದ ದೀಕ್ಷೆ ಪಡೆದು 1979ರಲ್ಲಿ ಶ್ರೀ ರಾಮಶಾಂತಿಯವರಿಂದ ಗುರುಗಳಾಗಿ ಬ್ರಹ್ಮೋಪದೇಶ ಪಡೆದುಕೊಂಡರು. ಹೀಗೆ ಶ್ರೀ ವಿಠೋಬರಕುಮಾಯಿ ಕ್ಷೇತ್ರದಲ್ಲಿ ಅರ್ಚಕರಾಗಿ ಸುಮಾರು 70 ವರ್ಷಗಳಿಗಿಂತಲೂ ಹೆಚ್ಚು ವರ್ಷಗಳಿಂದ ಸೇವೆ ಸಲ್ಲಿಸಿಕೊಂಡಿರುತ್ತಾರೆ. 3 ಜನ ಮಕ್ಕಳು, 2 ಸೊಸೆಯಂದಿರು ಹಾಗೂ ಮೊಮ್ಮಕ್ಕಳೊಂದಿಗೆ ಸುಖಮಯ ಜೀವನ ಇವರದು. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಅಪಾರ ಅನುಭವವಿದ್ದು ವಧುವರರ ಜಾತಕ ಹೊಂದಾಣಿಕೆ, ಜಾತಕ ವಿಮರ್ಶೆ, ದೋಷಗಳಿಗೆ ಪರಿಹಾರ ತಿಳಿಸುವುದು ಮಾತ್ರವಲ್ಲದೆ ಹಲವಾರು ಮಕ್ಕಳ ಜಾತಕಗಳನ್ನು ಮಾಡಿರುವ ಹೆಮ್ಮೆ ಇವರದು. ತುಳುನಾಡ ಕಲಾವಿದೆಯರು ಎಂಬ ಹೆಸರಿನಲ್ಲಿ ಮಂಗಳೂರು ಆಕಾಶವಾಣಿಯಲ್ಲಿ 4 ಕಿರುನಾಟಕಗಳು ಸ್ವತಃ ಅಭಿನಯದೊಂದಿಗೆ ಪ್ರಸಾರವಾಗಿರುತ್ತದೆ. ಇದರಲ್ಲಿ ಮಣ್ಣಮದೆ ಎಂಬ ನಾಟಕವು ತುಂಬ ಜನಮೆಚ್ಚುಗೆ ಪಡೆದಿರುತ್ತದೆ.
ರಂಗಭೂಮಿಯಲ್ಲಿ ಪ್ರಸಾದನ, ದಿಗ್ದರ್ಶನ ಮಾತ್ರವಲ್ಲದೆ ಸುಮಾರು 300ಕ್ಕಿಂತಲೂ ಹೆಚ್ಚು ತುಳು ಮತ್ತು ಕನ್ನಡ ನಾಟಕಗಳಲ್ಲಿ ಅಭಿನಯಿಸಿದ ಅನುಭವ ಹಾಗೂ 10ಕ್ಕಿಂತಲೂ ಹೆಚ್ಚು ಯಕ್ಷಗಾನ ಬಯಲಾಟದಲ್ಲಿ ಅಭಿನಯಿಸಿದ ಅನುಭವ ಇವರದಾಗಿದೆ. ಅಮ್ಮ ಎಂಬ ನಾಟಕವನ್ನು ಲೇಖಕರ ಅನುಮತಿ ಪಡೆದು ಕಲ್ಜಿಗದ ಜೋಕುಲು ಎಂಬ ಹೆಸರಿನಲ್ಲಿ ತುಳು ಭಾಷೆಗೆ ಅನುವಾದಿಸಿ ಕೆಲವು ಕಡೆ ಪ್ರದರ್ಶಿಸಿರುತ್ತಾರೆ. ಮನು ಇಡ್ಯಾರವರ ತಿರ್ಸಂಕು, ಬಲಿ, ಮಾರಿಗಿಡಪುಲೆ ಮತ್ತು ಕೃಷ್ಣಪ್ಪ ಉಪ್ಪೂರವರ ನಂಬುಲೆ ನಂಬಾದ ಕೊರ್ಪೆ ಹಾಗೂ ಶ್ರೀ ಜಯಂತ ಎನ್ ಕರ್ಕೇರರವರ ಬೊಲ್ಪುದಡಿ ಕತ್ತಲೆ ಇವು ಅವರಿಗೆ ತೃಪ್ತಿ ತಂದ ನಾಟಕಗಳು. ಗೆಳೆಯರ ಬಳಗ ತಂಡದೊಂದಿಗೆ ಕಟೀಲು ಶ್ರೀ ದುರ್ಗಾಪರಮೇಶ್ವರಿ ಸಾನ್ನಿಧ್ಯದಲ್ಲಿ ಯಕ್ಷಗಾನ ಬಯಲಾಟದಲ್ಲಿ ಅಭಿನಯಿಸಿರುವರು ಮಾತ್ರವಲ್ಲದೆ ರಾಘವೇಂದ್ರ ರಾಜ್ಕುಮಾರ್ ಅಭಿನಯಿಸಿದ ಸಾಗರ ದೀಪ ಕನ್ನಡ ಚಲನಚಿತ್ರದಲ್ಲಿಯೂ ಅರ್ಚಕರಾಗಿ ಅಭಿನಯ ಮಾಡಿರುವರು. ಹೀಗೆ ಹಲವಾರು ಸಂಘ ಸಂಸ್ಥೆಗಳಲ್ಲಿ ಸನ್ಮಾನಿಸಲ್ಪಟ್ಟಿರುವ ಶ್ರೀಯುತರಿಗೆ ಇನ್ನಷ್ಟು ದೇವರ ಸೇವೆ ಮಾಡಲು ಆಯುಷ್ಯ, ಆರೋಗ್ಯ, ನೆಮ್ಮದಿ, ಶಾಂತಿ ಒದಗಿ ಬರಲಿ ಹಾಗೂ ಶ್ರೀ ವಿಠೋಬ ರುಕ್ಮಾಯಿ ಮತ್ತು ಬ್ರಹ್ಮಶ್ರೀ ನಾರಾಯಣ ಗುರುವರಿಯರ ಆಶೀರ್ವಾದ ಸದಾ ತಮ್ಮ ಮೇಲಿರಲಿ ಎಂದು ಹಾರೈಸುತ್ತೇವೆ. ಇಡ್ಯಾ ಬಿಲ್ಲವ ಸಮಾಜ ಸೇವಾ ಸಂಘ ರಿಜಿಸ್ಟರ್, ಇಡ್ಯಾ ಸುರತ್ಕಲ್ ಅಧ್ಯಕ್ಷರು, ಪದಾಧಿಕಾರಿಗಳು ಹಾಗೂ ಸರ್ವ ಸದಸ್ಯರು, ಅವಕಾಶಕ್ಕೆ ವಂದನೆಗಳು. ಹರಿ ಓಂ. ವಂದನೆಗಳು ತನುಜಾ ಸುಧಾಕರ್ ಅವರಿಗೆ. ಈಗ ಶ್ರೀ ದಯಾನಂದ ಶಾಂತಿ ಇವರ ಬಗ್ಗೆ ಮಾತುಗಳನ್ನು ಆಡಲಿಕ್ಕಿದ್ದಾರೆ ನಮಿತಾ ವಿಕಾಸ್. ಓಂ ಶ್ರೀ ಗುರುಭ್ಯೋ ನಮಃ. ಸುರತ್ಕಲ್ ಪರಿಸರದ ಇಡ್ಯಾದ ದಿವಂಗತ ಅಮ್ಮಣ್ಣ ಪೂಜಾರಿಯವರ ಮೊಮ್ಮಗನಾಗಿರುವ ತಾವು ಶ್ರೀ ವೆಂಕಪ್ಪ ಕೋಟ್ಯಾನ್ ಮತ್ತು ಶ್ರೀಮತಿ ಗಂಗಾಬಾಯಿ ದಂಪತಿಗಳ ಸುಪುತ್ರನಾಗಿ 22/10/1950 ಜನಿಸಿದ ತಾವು ವಿದ್ಯಾಭ್ಯಾಸವನ್ನು ವಿದ್ಯಾದಾಯಿನಿ ಸಂಸ್ಥೆಯ ಕನಸಿನ ಕೂಸು ಗೋವಿಂದದಾಸ ಕಾಲೇಜಿನಲ್ಲಿ ಬೋಧಕೇತರ ಸಿಬ್ಬಂದಿಯಾಗಿ ಸೇವೆ ಪ್ರಾರಂಭಿಸಿರುವಿರಿ. 1979 ದ್ವಿತೀಯ ದರ್ಜೆಯ ಗುಮಸ್ತನಾಗಿ ಕಾರ್ಯನಿರ್ವಹಿಸಿದ್ದೀರಿ. ಹಿಂದೂ ವಿದ್ಯಾದಾಯಿನಿ ಸಂಸ್ಥೆಯ ಶಿಫಾರಸಿನ ಮೇರೆಗೆ ಕಾಲೇಜಿನ ವಿಭಾಗದ ಅಧೀಕ್ಷಕರಾಗಿ ನೇಮಕರಾಗಿರುವಿರಿ. ನಂತರ PUC ವಿಭಾಗದಲ್ಲಿ ಆಫೀಸ್ ಮ್ಯಾನೇಜರ್ ಆಗಿ ನೇಮಕರಾಗಿರುವಿರಿ. ನಂತರ 2010 ವಯೋಸಹಜ ನಿವೃತ್ತಿಯನ್ನು ಪಡೆದಿರುವಿರಿ. ಕುದ್ರೋಳಿ ಕ್ಷೇತ್ರದ ಅರ್ಚಕರಾದ ದಿವಂಗತ ರಾಮಶಾಂತಿ ಇವರಲ್ಲಿ ಪೌರೋಹಿತ್ಯ ದೀಕ್ಷೆ ಪಡೆದು ಸುಮಾರು 55 ವರ್ಷಗಳಿಗೂ ಮೀರಿ ನಮ್ಮ ಕ್ಷೇತ್ರವಾಗಿರುವ ಶ್ರೀ ವಿಠೋಬ ರುಕ್ಮಾಯಿ ಕ್ಷೇತ್ರ ಮತ್ತು ನಾರಾಯಣ ಗುರು ಮಂದಿರದಲ್ಲಿ ವೈದಿಕ ಸೇವೆಯನ್ನು ಮಾಡಿರುವಿರಿ. ಜೋಕಟೇಶ್ ಬ್ರಹ್ಮಶ್ರೀ ನಾರಾಯಣ ಗುರು ಮಂದಿರದ ಕಟ್ಟಡದ ವಿನ್ಯಾಸದಿಂದ ಹಿಡಿದು ನಂತರ ನಡೆದ ನಾರಾಯಣ ಗುರುಗಳ ನೂತನ ಮೂರ್ತಿಯ ಪುನರ್ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವವನ್ನು ತಾವು ಅಚ್ಚುಕಟ್ಟಾಗಿ ನೆರವೇರಿಸಿರುವಿರಿ. ತಮ್ಮ 15ರ ಹರೆಯದಿಂದ ಆರಂಭಿಸಿ ಕಥಾನಾಯಕನಾಗಿ ಸ್ತ್ರೀ ಪಾತ್ರದಲ್ಲಿ 600ಕ್ಕೂ ಹೆಚ್ಚು ನಾಟಕಗಳಲ್ಲಿ ಅಭಿನಯಿಸಿದ್ದು ವಿಶೇಷವೆಂದರೆ ಪ್ರಶಸ್ತಿ ವಿಜೇತ ನಾಟಕಗಳಾದ ಮನು ಇಡ್ಯಾರ, ತಿರ್ಸಕುವಿನಂತಹ ನಾಟಕಗಳನ್ನೊಳಗೊಂಡ ಹೆಚ್ಚಿನ ನಾಟಕಗಳಲ್ಲಿ ನಾಯಕಿ ಪಾತ್ರವನ್ನು ನಿರ್ವಹಿಸಿರುವಿರಿ. ಮಂಗಳೂರು ಆಕಾಶವಾಣಿಯ ತುಳು ಕಲಾವಿದೇರ್ ಎಂಬ ಹೆಸರಿನಲ್ಲಿ ಗಂಗಾಧರ ಶಾಂತಿ ಬರೆದ ಮಣ್ಣಮದೆ ಎಂಬ ತುಳು ನಾಟಕ ಪ್ರಸಾರಗೊಂಡಿತು. ಇದರಲ್ಲಿಯೂ ಸಹ ಪಾತ್ರ ನಿರ್ವಹಿಸಿರುವಿರಿ. ನಾಟಕ, ಪ್ರವಚನ, ಭಜನೆಯಂತಹ ಕಾರ್ಯಕ್ರಮಗಳಲ್ಲಿ ಹೆಚ್ಚಿನ ಆಸಕ್ತಿಯನ್ನು ಹೊಂದಿರುವ ತಾವುಗಳು ಯಕ್ಷಗಾನದಲ್ಲಿ ಪಾತ್ರಧಾರಿಯಾಗಿ ಗುರುತಿಸಲ್ಪಟ್ಟಿರುವಿರಿ. ಶಾಂತ ಸ್ವಭಾವದ ಸದಾ ಹಸನ್ಮುಖಿಯಾದ ತಾವು ತಮ್ಮ ಪತ್ನಿ ದಿವಂಗತ ಶಕುಂತಲಾ ಡಿ ಅಮೀನ್ರರ ದಾಂಪತ್ಯದ ಪ್ರತೀಕವಾಗಿ ಓರ್ವ ಪುತ್ರ ವಿಕಾಸ್ ಅಮೀನ್ ಹಾಗೂ 2 ಪುತ್ರಿಯರಾದ ಶ್ವೇತಾ ಉಮೇಶ್ ಮತ್ತು ಸ್ವಾತಿ ಪ್ರದೀಪರನ್ನು ಹೊಂದಿರುವ ಸುಖಿ ಸಂಸಾರ ತಮ್ಮದಾಗಿದೆ. ಪ್ರಸ್ತುತ ತಾವು ತಮ್ಮ ಮಗ, ಸೊಸೆ ಮತ್ತು ಮೊಮ್ಮಕ್ಕಳೊಂದಿಗೆ ಸುಖಿ ಸಂಸಾರ ನಡೆಸುತ್ತಿರುವಿರಿ. ಅವಕಾಶಕ್ಕಾಗಿ ಧನ್ಯವಾದಗಳು. ವಂದನೆಗಳು ನಮಿತಾ ವಿಕಾಸ್ ಇವರಿಗೆ. ಈಗ ಶ್ರೀ ಹೇಮನಾಥ ಶಾಂತಿ ಇವರ ಬಗ್ಗೆ ಪ್ರತಿಮಾ ಜಯಂತ್ ಒಂದೆರಡು ಮಾತುಗಳನ್ನು ಹೇಳಲಿಕ್ಕಿದ್ದಾರೆ. ನಮ್ಮ ಆರಾಧ್ಯ ದೈವರಾದ ಶ್ರೀ ವಿಠೋಬ ರುಕ್ಮಾಯಿ ಮತ್ತು ಬ್ರಹ್ಮಶ್ರೀ ನಾರಾಯಣ ಗುರುವರಿಯರ ಪಾದಾರವಿಂದಗಳಿಗೆ ವಂದಿಸುತ್ತಾ ಶ್ರೀ ಹೇಮನಾಥ ಶಾಂತಿ ಇವರ ಕಿರು ಪರಿಚಯವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ನಮ್ಮ ಊರಿನಲ್ಲೇ ಹುಟ್ಟಿ ಬೆಳೆದಂಥ ಹೇಮನಾಥ ಶಾಂತಿ ಇವರು ಬಾಲ್ಯದ ದಿನಗಳನ್ನು ಇವರ ಸಾಕು ತಂದೆ ತಾಯಿಯವರಾದ ನಾರಾಯಣ ಪೂಜಾರಿ ಮತ್ತು ಅಕ್ಕಮ್ಮ ಇವರೊಂದಿಗೆ ಕಳೆದಿರುತ್ತಾರೆ. ಇವರ ಉನ್ನತ ವಿದ್ಯಾಭ್ಯಾಸಕ್ಕೆ ಸರ್ವ ಸಹಾಯವನ್ನು ಇತ್ತವರು ಇವರ ಸೋದರ ಮಾವನವರಾದ
ಸುರತ್ಕಲ್ನಲ್ಲಿ ಹೆಸರುವಾಸಿ ಸ್ಟುಡಿಯೋದ ಮಾಲಕರಾದ ಜೈಮಿನಿ ಸುಂದರಣ್ಣ ಇವರು. ಇವರ ತಂದೆ ತಾಯಿ ನಮಗೆಲ್ಲರಿಗೂ ಚಿರಪರಿಚಿತರಾದ ಶ್ರೀಯುತ ಅಚ್ಯುತ ಮತ್ತು ಶ್ರೀಮತಿ ಸುಶೀಲ ಇವರು. ಅಚ್ಯುತಣ್ಣನವರನ್ನು ಊರಿನಲ್ಲಿ ಎಲ್ಲರೂ ಮಗ್ಗಶಾಲೆಯ ಅಚ್ಚಣ್ಣ ಎಂದೇ ಕರೀತಿದ್ರು. ಅಪಾರ ದೈವ ಭಕ್ತರಾಗಿರುವ ಅಚ್ಚಣ್ಣನವರು 1988ರಿಂದಲೂ ಸುರತ್ಕಲ್ ಪೇಟೆಯಿಂದ ಈ ಕ್ಷೇತ್ರಕ್ಕೆ ಶನಿವಾರದಂದು ದೇವರ ಭಜನೆಗೆ ಬಂದು ಸರ್ವ ವಿಧದಲ್ಲಿ ಸೇವೆ ಸಲ್ಲಿಸಿದವರು. ಇವರ 6 ಮಂದಿ ಮಕ್ಕಳಲ್ಲಿ ಮೂರನೆಯವರಾದ ಹೇಮನಾಥ್ ಶಾಂತಿ ಇವರು ಬಾಲ್ಯದಿಂದಲೇ ದೇವರ ಮೇಲೆ ಅಪಾರ ಭಕ್ತಿ ಮತ್ತು ಗುರು ಹಿರಿಯರ ಮೇಲೆ ಅಪಾರ ಗೌರವವನ್ನು ಹೊಂದಿರುವವರು. ಶ್ರೀದೇವರ ಪ್ರೇರಣೆಯಿಂದಲೋ ಏನೋ ಶ್ರೀನಿವಾಸ ಶಾಂತಿ ಕುಲಾಯ್ ಇವರ ಶಿಷ್ಯರಾಗಿ ಈ ಕ್ಷೇತ್ರದ ಅರ್ಚಕರಾದ ಶ್ರೀ ಗಂಗಾಧರ ಶಾಂತಿ ಮತ್ತು ಶ್ರೀ ದಯಾನಂದ ಶಾಂತಿ ಹಾಗೂ ಶ್ರೀ ಶೇಖರ ಶಾಂತಿ ಇವರ ಆಶೀರ್ವಾದದಿಂದ ಹಲವಾರು ವರ್ಷಗಳಿಂದ ಈ ಕ್ಷೇತ್ರದಲ್ಲಿ ದೇವರ ಸೇವೆಯನ್ನು ಶ್ರದ್ಧಾ ಭಕ್ತಿಯಿಂದ ಮಾಡುತ್ತಾ ಬಂದಿರುತ್ತಾರೆ. ಇವರು ಒಬ್ಬ ಅರ್ಚಕರು ಮಾತ್ರ ಅಲ್ಲದೆ ಹಾರ್ಮೋನಿಯಂ ವಾದಕರಾಗಿಯೂ ಭಜನಾ ಸಂಕೀರ್ತನಕಾರರಾಗಿಯೂ ಇರುವರು. ಇವರು ಸೌಮ್ಯ ಸ್ವಭಾವದವರಾಗಿದ್ದು ಎಲ್ಲರಿಗೂ ಆತ್ಮೀಯರಾಗಿರುತ್ತಾರೆ. ಇವರು ವೃತ್ತಿಯಲ್ಲಿ MRPLನ ಡೆಲ್ಲಿ ಪಬ್ಲಿಕ್ ಸ್ಕೂಲ್ನಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಮಾತ್ರವಲ್ಲ, ಈ ಕ್ಷೇತ್ರದಲ್ಲೂ ಕೂಡ ಅವರ ಸೇವೆ ಅಪಾರ. ಇವರಿಗೂ ಇವರ ಧರ್ಮಪತ್ನಿಯಾದ ಶ್ರೀಮತಿ ಮಂಜುಳಾ ಮತ್ತು ಮಗಳು ಶಿವ್ಯ ಇವರಿಗೂ ನಮ್ಮ ಆರಾಧ್ಯ ದೇವರಾದ ಶ್ರೀ ವಿಠೋಬ ರುಕುಮಾಯಿ ಮತ್ತು ಬ್ರಹ್ಮಶ್ರೀ ನಾರಾಯಣ ಗುರುಗಳು ಆಯುರಾರೋಗ್ಯ, ಸುಖ, ಶಾಂತಿ, ನೆಮ್ಮದಿಯನ್ನು ಕೊಟ್ಟು ಕಾಪಾಡಲಿ ಎಂದು ಪ್ರಾರ್ಥಿಸೋಣ. ಅವಕಾಶಕ್ಕಾಗಿ ಧನ್ಯವಾದಗಳು. ಹಲೋ, ವಂದನೆಗಳು. ಈ 3 ಅರ್ಚಕರಿಗೆ ಸಹಾಯಕನಾಗಿ ಬಹಳ ವರ್ಷಗಳಿಂದ ಸೇವೆಯನ್ನು ಸಲ್ಲಿಸ್ತಾ ಇರುವವರು ಮೋಹನ್ ಸಾಲಿಯನ್ ಅವರು. ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ಅವರನ್ನು ವಿನಂತಿಸ್ತಾ ಇದ್ದೇನೆ. ಮೋಹನ್ ಸಾಲಿಯನ್, ನಾವು ಬಹಳ ಪ್ರೀತಿಯಿಂದ ಅವರನ್ನು ಪಾಂಡಣ್ಣ ಅಂತ ಕರಿತೇವೆ. ಪಾಂಡಣ್ಣ ಬಲೆ. ಬಹುಶಃ ಅರ್ಚಕರು ಒಂಜಿ ಸಿಡ್ದಿಲೆ ಸರ್, ಮಧುಸೂದನ್ ಒಂಜಿ ಸಿಡ್ದಿಲೆ ಐತ ಬಾರಿ ಅಗತ್ಯದ ಒಂಜಿ ಸನ್ಮಾನ ಭರತ್ ಸರ್. ಒಂಜಿ ಸನ್ಮಾನ ಉಂಟು ಸರ್, 5 ಬಕ್ಕೀರ್ ಪಾತ್ರೆರಡು ಒಂಜಿ ಸನ್ಮಾನ. ಅಂತಾರಾಷ್ಟ್ರೀಯ ಮಟ್ಟದ ಕಬಡ್ಡಿ ಪಂಥೋಡು ಸುರುತ್ತ ಇನಾಮ್ ಕನತ್ತಿನ ಚಿತ್ರ ನಮ್ಮ ಇಡ್ಯದ ಧನಲಕ್ಷ್ಮಿ ಪೂಜಾರಿ. ದಯಮಂತಿ ವೇದಿಕೆ ಬರೋಡು ಮಗ. ಎಸ್ ಸರ್. ಅರಣ ಬಗೆಟ್ ಅರ್ಚನಾ ಸುಧಾಕರ್ ದಯಮಂತದ ಒಂಚೂರು ವಿಷಯ ಕೊರಡು ಬಂದು ವಿನಂತಿ ಮಾತೊಂದಿಲ್ಲ. ವಿದ್ಯಾದಾಯನಿ ಶಿಕ್ಷಣ ಸಂಸ್ಥೆಯಲ್ಲಿ ಬೆಳೆದು ಇನಿ ಅಂತಾರಾಷ್ಟ್ರೀಯ ಮಟ್ಟದ ಶ್ರೇಷ್ಠ ಕ್ರೀಡಾಪಟು ಪಂಪಿನ ಪುದರ್ನ ಕಾಣದೇವ್ರಿ ಅರ್ಚನಾ ಸುಧಾಕರ್. ಓಂ ಶ್ರೀ ಗುರುಭ್ಯೋ ನಮಃ. ಸುರತ್ಕಲ್ ಇಡ್ಯಾದ ಶ್ರೀ ನಾರಾಯಣ ಪೂಜಾರಿ ಮತ್ತು ಶಶಿಕಲಾ ದಂಪತಿಯ ಪುತ್ರಿ ಶ್ರೀ ಸಂಜೀವ ಪೂಜಾರಿಯವರ ಮೊಮ್ಮಗಳು ಕುಮಾರಿ ಧನಲಕ್ಷ್ಮಿ ಪೂಜಾರಿ ಇವರು ಪ್ರಸ್ತುತ ಆಳ್ವಾಸ್ ಕಾಲೇಜಿನಲ್ಲಿ ಶಿಕ್ಷಣ ಪಡೆಯುತ್ತಿದ್ದಾರೆ. ಪ್ರತಿಭಾವಂತ ಕಬಡ್ಡಿ ಆಟಗಾರ್ತಿಯಾಗಿರುವ ಇವರು ಇತ್ತೀಚೆಗೆ ಬಾಂಗ್ಲಾದೇಶದ ಢಾಕಾದಲ್ಲಿ ನಡೆದ ಮಹಿಳಾ ಕಬಡ್ಡಿ ವಿಶ್ವಕಪ್ನಲ್ಲಿ ಭಾರತ ತಂಡದ ಪರ ಚಿನ್ನದ ಪದಕ ಗೆದ್ದು ಕರ್ನಾಟಕಕ್ಕೆ ಹೆಮ್ಮೆ ತಂದಿದ್ದಾರೆ. ದಕ್ಷಿಣ ಭಾರತದಿಂದ ಆಯ್ಕೆಯಾದ ಏಕೈಕ ಆಟಗಾರ್ತಿ ಎನ್ನುವುದು ನಮಗೆ ಹೆಮ್ಮೆಯ ವಿಚಾರ. ತನ್ನ ಧೈರ್ಯ, ಶ್ರಮ, ನಿಷ್ಠೆಯ ಬಲದಿಂದ ಗುರಿ ತಲುಪಿ ನಮ್ಮ ದೇಶದ ತ್ರಿವರ್ಣ ಧ್ವಜಕ್ಕೆ ವಿಜಯದ ಮೆರುಗು ತುಂಬಿದವರು ಕುಮಾರಿ ಧನಲಕ್ಷ್ಮಿ ಪೂಜಾರಿ. ಶಿಸ್ತು, ಸಂಕಲ್ಪ, ಸಮರ್ಪಣೆಗಳ ಸಂಗಮವಾಗಿ ನೀವು ಸಾಧಿಸಿದ ಈ ವಿಶ್ವಕಪ್ ವಿಜಯ ಅನೇಕ ಯುವ ಕ್ರೀಡಾಪಟುಗಳ ಕನಸಿಗೆ ದಾರಿದೀಪವಾಗಿದೆ. ನಿಮ್ಮ ಸಾಧನೆಯಿಂದ ನಮ್ಮ ನಾಡು ವಿಶ್ವಮಟ್ಟದಲ್ಲಿ ಕಂಗೊಳಿಸಿದೆ. ನೀವು ನಮ್ಮ ಊರಿನ ಹೆಮ್ಮೆ. ನಿಮ್ಮ ವಿಜಯಕ್ಕೆ ವಂದನೆ ಹಾಗೂ ಸಾಧನೆಗೆ ಅಭಿನಂದನೆ. ನಿಮ್ಮಂಥ ಸಾಧಕಿಯನ್ನು ಗುರುತಿಸಿ ಗೌರವಿಸಲು ನಾವು ಹೆಮ್ಮೆ ಪಡುತ್ತೇವೆ. ವಿಜಯಲಕ್ಷ್ಮಿ ಸದಾ ನಿಮ್ಮೊಂದಿಗಿರಲಿ ಹಾಗೂ ನೀವು ಕಂಡ ಕನಸೆಲ್ಲ ನನಸಾಗಲಿ ಎಂದು ನಾವು ಹಾರೈಸುತ್ತೇವೆ. ಶ್ರೀ ವಿಠೋಬ ರುಕುಮಾಯಿ ಹಾಗೂ ನಾರಾಯಣ ಗುರುವರ್ಯರ ಅನುಗ್ರಹ ಸದಾ ನಿಮ್ಮೊಂದಿಗಿರಲಿ ಎಂದು ನಾವು ಹಾರೈಸುತ್ತೇವೆ. ಅವಕಾಶಕ್ಕಾಗಿ ಧನ್ಯವಾದಗಳು.
ಇನ್ನೇರ್ನಕ್ಲು ಮಾತು ಬರ್ತದೆ ಅರೆಗೊಂಜಿ ತಮ್ಮನ ಮತ್ತು ಬಲ್ಮನ ಸಂದೇಶ ಮಲ್ಪೊಂಡು ಬಂದು ವಿನಂತಿ ಬರ್ತದಲ್ಲೇ ನಮ್ಮ ಮಣ್ಣದ ಮಗಲು ನಮ್ಮ ಊರದ ಮಗಲು ವಿಶೇಷವಾದ ನನ್ನ ವಿದ್ಯಾರ್ಥಿ ಪರಿಹಾರ ಎಂಗೆ ಮಕ್ಕಳ ಖುಷಿ ಆಗೋದುಂಟು. ಮಸ್ತ್ ಕಡೆಟ್ ತಮ್ಮನದೆ ತೋರ್ನ ಚಿತ್ತಿನ ಏಕೈಕ ಪೊಣ್ಣು ನಮ್ಮ ಊರುದಾರೆ ಧನಲಕ್ಷ್ಮಿ ಪೂಜಾರಿ ಇನಿಕ್ಲಾರಿ ಕಾಂಡೆ ಬೇತೆ ಓಲಾ ಕಾರ್ಯಕ್ರಮ ಇರ್ತದೆ ಆಯ್ತು ನನ್ನೊಟ್ಟು ಬೈದೇರಿ ಈಗ ದೇವೇಡ ನಟ್ಟು ನೀತೆ ಆಯ್ನಂತ ಬೇಗ ಅರೆಗೆ ಹೋಗಿ ಸರ್ಕಾರದ ಕೆಲಸ ತಿಕ್ಕಾಡು ಬಂದು ದೇವೇಡ ನಟ್ಟೊಂದಿಲ್ಲ. ದುಂಬತ್ತದ ದಿನುಟ್ಲ ಧನಲಕ್ಷ್ಮಿ ಮಮ್ಮಲ್ಲ ಸಾಧನೆ ಮಲ್ಪಾಡು ಬಂದು ದೇವರಡ ನಟ್ಟೊಂದು ಬರತ್ ಸರ್ ಈರ್ನ ಸರದಿದ್ದೆ. ಹಾಂ ಸರ್ ಮೋಹನ್ ಸಲ್ಯನಾ ಸರ್ ಇರು ದುಂಬು ಕಾರ್ಯಕ್ರಮ ಹೊಡೆದು ದುಂಬೋಪರ ದಂಡ ಅವಕಾಶ ಉಂಡು. ಮಧು ಮೋಹನ್ ಸೈಲೆನ್ ಸರ್ ದೇಮತ್ ರೆಡ್ಡು ಪಾತ್ರೆ ಬಂದು ವಿನಂತಿ ಬಂದು ಮೋಹನ್ ಸಲ್ಯನ್ ಮಕ್ಕಳಿಗೆ ಗಂಗಾಧರ ಶಾಂತಿ ಬೊಕ್ಕ ದಯಾನಂದ ಶಾಂತಿಗೆ ಮೋಹನ್ ಸಲ್ಯನ್ ಇರೆಗೊಂಜಿ ಇಲ್ಲ ಸೇವೆ ಮಸ್ತ್ ದೇವರ ಸೇವೆ ಮಾಡ್ತಿದ್ದಾರೆ. ಇರುವರೊಟ್ಟಿಗೆ ಸೇರೊಂದು ಐಕೆ ಬೊಡದು ಇರೆಗೆ ದೇವಿಯರ ಆಯುರಾರೋಗ್ಯ ಐಶ್ವರ್ಯ ಕೊರಡು ಪನೊಂದು ಒಂಜಿ ಎಂಗುಲು ಕೊರ್ಪಿನಂಚಿದ ಇಲ್ಲ ಕಾಣಿಕೆ ಸ್ವೀಕಾರ ಮಲ್ಪಡು ಒಂದು ವಿನಂತಿ. ಸ್ವಾಮಿಲು ಮಲ್ತಂಡೆ ಭಾರಿ ಅಡ್ಡೆ ಗೌರವ ಅರ್ಪಣೆ. ಸುಲ್ಮೇಲ್ ಮೋಹನ್ರೆ ಇರ ಸೇವೆ ನಿತ್ಯ ನಿರಂತರ ಇಂಚೆನ ಈ ಕ್ಷೇತ್ರ ನಡತೊಂದು ಪಡು ಆ ದೇವೇರ್ನ ಸಕಾರ ಸಕ ಯಪಲ ಇರೆಗೆ ಉಪ್ಪಡು ಪನೊಂದು ಇರೆಗೆ ಸೊನ್ಮೆ ಸಂದೇಶ ಮಲ್ತೊಂದುಲ್ಲ ಇತ್ತೆ ಅಪರ್ಣ ಶರತ್ ದೇಮತ್ ರೆಡ್ಡು ಪಾತ್ರೆ ಬಂದು ವಿನಂತಿ ಮಲ್ತೊಂದುಲ್ಲೇರಿ ಬಲಿ ಮಗ ಕತಾರಡ ಬಿಲ್ಲವ ಸಂಘದ ಅಧ್ಯಕ್ಷ ಆದ ಮಮಲ್ಲ ಜವಾಬ್ದಾರಿಕೆ ಅಂತ ಚಿತ್ತಿನ ಅಪರ್ಣ ಶರತ್. ಮಾತರಿಗಳ ನಮಸ್ಕಾರ. ಸುರುಕಾದು ಬ್ರಹ್ಮಶ್ರೀ ನಾರಾಯಣ ಗುರುಕುಲಿನ ಮನಸಾರೆ ನೆನೆತೊಂದು ಪೂಜ್ಯ ಸ್ವಾಮೀಜಿಲ್ನ ಆಶೀರ್ವಾದ ಪಡೆತೊಂದು ವೇದಿಕಡಿತ್ತಿನಂಚಿನ ಮಾತ ಮಲ್ಲ ಮಲ್ಲ ಗಣ್ಯಾತಿ ಗಣ್ಯರೆಲ್ಲ ತೀರ್ತಿಪ್ಪಿನಂಚಿನ ಮಾತರೆಗಳ ವಂದನೆಗಳು. ಎಂಕಿನಿ ಪಾತ್ರೆ ಇಜ್ಜಿ ಏನಕ್ಕೆ ಪಂಡ ಇನ್ನಿತ ಪ್ರೋಗ್ರಾಮ್ ಪಾತ್ರೆ ಲೆಕ್ಕದ ಫಂಕ್ಷನ್ ಅತ್ತು. ಸೊ ಎಂಕ್ಲು ಥರ್ಡ್ಗೆ ಸ್ಕಾಲರ್ಶಿಪ್ದ ಪ್ರೋಗ್ರಾಮ್ಗೋಸ್ಕರ ಬತ್ತಿದ್ದೀನಿ. ಅಪ್ಪಗ ಕೇಂಡೇರು ಈ ಉಲ್ಲರ ಇನಿ 10th ಇಂಚಿನೊಂಜಿ ಪ್ರೋಗ್ರಾಮ್ ಆವೊಂದುಂಡು ನಮ್ಮ ಬ್ರಹ್ಮ ಕಳಶೋತ್ಸವ ಆವೊಂದುಂಡು ಉಲ್ಲರ ಅಂತ ಯಾನ್ ಪಂಡೆ ಯಾನ್ 8th ರಿಟರ್ನ್ ಆವೊಂದುಲ್ಲೆ. ಬಟ್ ಬೊಕ್ಕ ಇಂಕೇನಡ್ ಇಂಚಿನ ಪೂರ ಇಂಕ್ಲೆಗ್ ಯೋಗ ಭಾಗ್ಯ ಕೂಡದ್ ಬರ್ಪೂಜಿ ಗಲ್ಫ್ ಉಡಿಪ್ಪನಗ. ಸೊ ನಮ್ಮ ಮಸ್ತ್ ಪ್ರೋಗ್ರಾಮ್ಸ್ ಮಸ್ತ್ ಫಂಕ್ಷನ್ಸ್ ಇಂಚಿನ ಒಂಜಿ ಪುಣ್ಯದ ಬೆಲೆಯನ್ನು ಪೂರ ಮಿಸ್ ಮಲ್ಪುವ ಐಕೋಸ್ಕರ ಯಾನ್ ಪಂಡೆ ಮಲ್ಲೆಜ್ಜಿ ಯಾನ್ 10th ಯಾನ ಟಿಕೆಟ್ ಮಲ್ಪೆ ಬಂದೆ. ಏನಕ್ಕೆ ಪಂಡ ಇಂಚಿನ ಒಂಜಿ ಯೋಗನ್ ತಿಕ್ಕರಿಗೆ ಎಂಕ್ಲೆಗ್ ಒಂಜಿ ಪುಣ್ಯ ಇಪ್ಪುಂಡು. ಸೊ ಅವು ಎಂಕಿನಿ ತಿಕ್ಕಂಡು ಬಂದು ಎಂಕ್ ಫೀಲ್ ಆವೊಂದುಂಡು. ಏನಕ್ಕೆ ಪಂಡ ಯಾನ್ ಬರ್ನಾಗನೆ ಎಂಕು ಆ ಒಂಜಿ ಪಾಸಿಟಿವ್ ವೈಬ್ ಮೂಲ್ ಬರೋಂದಿತ್ತಂಡು.
ಬೊಕ್ಕ ಗೊತ್ತಾಂಡು ಒಂದು 80 years నుంచి ಆವೊಂದುಂಡು ಇಂಚಿನ ಒಂಜಿ ಪ್ರೋಗ್ರಾಮ್ ಬಂಡ ಇಂಚಿನ ಒಂಜಿ ಕ್ರಮಟ್ಟು ಮೂಲು ಆವೊಂದಿತ್ತುಂಡು ನನ್ನೆಲ್ಲ ದುಂಬುಗ ಆವೊಂದುಂಡು ಪಂದ್ ಸೊ ಮಹಾ ಭಜನೆ ಪೂರ ಆವೊಂದಿತ್ತುಂಡು ಸೊ ಐತು ಒಂಜಿ ವೈಬ್ಸ್ ಉಂಡತ ಬರ್ನಾಗನೆ ನಮಕ್ ಐತು ಒಂಜಿ ಫೀಲ್ ಆಪುಂಡು ಸೊ ಇನ್ನಿತ ಒಂಜಿ ಬ್ರಹ್ಮಕಲಶೋತ್ಸವ ಪ್ರೋಗ್ರಾಮ್ ಒಂಜಿ ಕಾರ್ಯಕ್ರಮ ಎಡ್ಡೆ ರೀತಿಡ್ ಆತುಂಡು ಸೊ ಐಟ್ ಮಾತಾಕ್ಲನೆಲ್ಲ ಒರೇಡ್ದೊರೆ ಕೈ ಸೇರಂಡ ಮಾತ್ರ ಇಂಚಿನ ಒಂಜಿ ಬೇಲೆ ನಡಪರೆ ಆಪುಂಡು ಅವಿನಿ ಆತುಂಡು ನಮ್ಮ ಗಲ್ಫುಡ್ ಇಪ್ಪನಗಲ ಅಂಚನೆ ನಮ್ಮ ಜೋಕ್ಲೆಗ್ಲ ಇಂಚಿನ ನಮ್ಮ ರೂಟ್ಸ್ ನಮಕ್ ಗೊತ್ತಾವಡು ಪನ್ಪಿನ ಅಂಚಿನ ಒಂಜಿ ಪಾತೆರಿಗೋಸ್ಕರ ನಮ್ಮ ಕತಾಡಿತ್ತನೆಲ್ಲ ಬಿಲ್ಲವಸ್ ಕತ್ತಾರ್ ಪನ್ಪಿನ ಒಂಜಿ ಕೂಟ ನಮ್ಮ ಕಟ್ಟಿಯ ಆ ಕೂಟಕ್ಕೆ ದಾದೆಗ್ ಪಂಡ ಅಲ್ಲಿ ನಮ್ಮ ನೆಕ್ಸ್ಟ್ ಜನ್ರೇಷನ್ ಜೋಕ್ಲೆಗ್ ನಮ್ಮ ರೂಟ್ಸ್ ಬಗ್ಗೆ ಗೊತ್ತಾವಡು ಅಕ್ಲಿಗೆ ನಮ್ಮ ಕಲ್ಚರ್ ಆವಡು ಐತ ಸಿಸ್ಟಮ್ ನಮ್ಮ ಅಕ್ಲಿಗೆ ಗೊತ್ತಿಪ್ಪೋಡು ಎಜುಕೇಷನ್ದ ಬಗ್ಗೆ ಎಲ್ಲ ಆ ಶಾಸಕರ ಎಕ್ಕಡ್ ಪಂಡೇರು ನಮ್ಮ ಐಕ್ ಮಸ್ತ್ ಪ್ರಾಮುಖ್ಯತೆ ಕೊರೋಡು ಅವು ಇತ್ತೆ ಒಂಜಿ ಜನಕ್ಕೆ ಎಜುಕೇಷನ್ ತಿಕ್ಕಂಡ ಅವು ಎಂಟೈರ್ ಫ್ಯಾಮಿಲಿ ಆರ್ ಎಂಟೈರ್ ಸೊಸೈಟಿಗೆ ಅವು ಹೆಲ್ಪ್ ಆಪುಂಡು ಪನ್ಪಿನ ಮಸ್ತ್ ಕರೆಕ್ಟ್ ಆಯ್ನಂಚಿನ ಸಂಗತಿ ಐಕೋಸ್ಕರ ಎನ್ನ ಈ ಬಿಲ್ಲವಾಸ್ ಕತ್ತಾರ್ಡ್ ಎನ್ನ ಪ್ರೆಸಿಡೆಂಟ್ಶಿಪ್ ಈ ವರ್ಷ ಎಂಡ ಒಂದುಂಡು ಐಕ್ ಯೂಶ್ವಲಿ ಏಪಲ್ಲ ಎಂಕ್ಲಲ್ಲಿ ಆ್ಯನ್ಯುವಲ್ ಫಂಕ್ಷನ್ ಮಲ್ತದ್ದು ನಮ್ಮ ಟೆನ್ಯೂರ್ ಕ್ಲೋಸ್ ಮಲ್ಪುವ ಯಾನ್ ಡಿಸೈಡ್ ಮಲ್ತೆ ಆ್ಯನ್ಯುವಲ್ ಫಂಕ್ಷನ್ ಮಲ್ಪನ್ ಬೊಡ್ಸಿ ಪಂದ್ ಏನಿಗೆ ಪಂಡ ಆ್ಯನ್ಯುವಲ್ ಫಂಕ್ಷನ್ ಪಂಡ ಗೌಜು ಗಮ್ಮತ್ ಲೈಕ್ ಆರ್ಟಿಸ್ಟ್ ನಕ್ಲೇನ್ ಲೆಪ್ಪಡ ಬರ್ಪಿನಿ ಅಕ್ಲೇನ್ ಮ್ಯೂಸಿಕ್ ಡ್ಯಾನ್ಸ್ ಹಂಚಿನ ಪೂರ ಸೊ ಎಂಕ್ಲು ದಾದೆ ಕೈಗೋಸ್ಕರ ಖರ್ಚು ಮಲ್ಪಡು ಆ ಕಾಸಿನ ಒಂತೆ ನಮ್ಮ ಎಜುಕೇಷನ್ದ ಒಂದೇ ಪರ್ಪಸ್ಗೋಸ್ಕರ ಸ್ಪೆಂಡ್ ಮಲ್ಪಗ ಬಂದ ಉದ್ದೇಶಡ್ ಎಂಕ್ಲು ಥರ್ಡ್ಗೂ ಸ್ಕಾಲರ್ಶಿಪ್ದ ಪ್ರೋಗ್ರಾಮ್ ಮಲ್ತೀನಿ ಅವು ಮಲ್ತದ ಮಸ್ತ್ ಮನಸ್ಸು ಖುಷಿ ಹೊಂದಿತ್ತಂಡ್ಲೆ ಏನಿಗೆ ಪಂಡ ಎಂಕ್ಲು ಒಂದು ಎಡ್ಡೆ ಬೇಲೆ ಮಲ್ತಾ ಅಂದು ಅಂಚೆ ನಾನು ಮಾತಕ್ಲೆಗ್ಡ ಪನ್ಪಿನಿ ನಮ್ಮ ಎಡ್ಡೆ ಬೇಲೆ ಮಲ್ಪೊಡು ನಮ್ಮ ಮಲ್ತಂಡ ನಮ್ಮ ಏಪಲ್ಲ ಏನು ನಮ್ಮ ಒರೆಯಡ್ದವರೆಗೆ ಸಪೋರ್ಟ್ ಮಲ್ತೊಂದಿತ್ತಂಡ ಮಾತ್ರ ನಮ್ಮ ಸಮಾಜ ದುಂಪೋಪಿನಿ ದುಂಪೊಂಡ ಮಾತ್ರ ನಮ್ಮ ಒಂಜಿ ಒಗ್ಗಟ್ಟಡೆ ನಮ್ಮ ಒಂಜಿ ಕಮ್ಯುನಿಟಿನ ದುಂಬ್ಕೊನೇರ ಆಪಿನ ಪನ್ಪಿನ ಪಾತೆರ ಸತ್ಯ ಸೊ ನಮ್ಮ ಓಲಿತ್ತಂಡಲ್ಲ ನಮ್ಮ ಒಂಜಿ ರೂಟ್ಸ್ ಪನ್ಪೆ ನಾನು ಏಪಲ ಪನ್ಪೆ ಅವು ಎಂಕ್ಲು ಮದಪ್ರೆ ಬಲ್ಲಿ ಅವೇನು ನಮ್ಮ ದುಂಬು ಕೊನೊಂದಿಪ್ಪೊಡು ನಮ್ಮ ಪೂರ ಸೇರ್ದು ಅವೇನು ದುಂಬು ಕೊನಕ ಅಂಚನೆ ಇನ್ನಿತ ಈ ಒಂಜಿ ಎಡ್ಡೆ ಬೇಲೆಡು ನಮಕ್ ಮಾತಾಕ್ಲೆಗ್ಲ ದೇವೇರು ಎಡ್ಡೆ ಮಲ್ಪಾಡು ದುಂಬುಗ್ಲ ನನ್ನ ಇಂಚಿನೇ ಎಡ್ಡೆ ಕಾರ್ಯ ನಮ್ಮ ಆಡ್ದು ಆಪಿಲಂಚ ದೇವೇರು ಒದಗಾದ ಕೊರಡು ಪಂದು ನಟ್ಟೊಂದು ಕುಡೊಂಜಿ ಸತಿ ಸ್ವಾಮೀಜಿಗೆ ಆಶೀರ್ವಾದಗೆ ತಂದು ಎನ್ನೆರಡು ಪಾತ್ರೆ ಮುಗ್ಗಾಪೆ ಥ್ಯಾಂಕ್ ಯು ಬಾರಿ ಪುರ್ಲುದ ಪಾತ್ರ ಮಗ ಬಾರಿ ಪುರ್ಲುಂದು ಬಂಡ ಮುರಣಿ ಒಂದು 5 ಲಕ್ಷ ರೂಪಾಯಿನ ಈ ನಮ್ಮ ಚಾರಿಟೇಬಲ್ ಟ್ರಸ್ಟ್ದ ಮೂಲಕ ಜೋಕ್ಲಿ ಕೊಡ್ತೀನಿ ಅಂಚಿತ್ತಿನ ವಿಚಾರ ಈಗ ಗೊತ್ತುಂಡು ಎಂಕ್ಲಿಗೆ ಇಂಚಿತ್ತಿನ ದಿಟ್ಟಿಡು ಈರು ಮಲ್ತಿತ್ತಿನ ಬೇಲೆ ಮಾಮಲ್ಲ ಬೇಲೆ ಅಂದ ಪನ್ನೊಂದು ಇತ್ತ ದುಂಬುದ ಪಾತ್ರಕತೆ ಪೋಪ ಬಂದಲೆ ನಮ್ಮ ವೇದಿಕೆ ಮೂಜಿ ಜನ ಪೊಂಜೆ ನಕಲು ಯಾನ್ ಎಕಡೆ ಪಂಡ ಇನಿ ಮದ್ರಾಸ್ ಡೇ ಬಂದು ಯಾ ತುಳುನಾಡದ ಪೊಣ್ಣುಲದು ಪಂಡ ಕೈക്ക് ಕಾಜಿ ದೀಪಿನಕ್ಲತ್ತು ಅತ್ತಂದಲ್ಲ ಸೀರೆ ನೀರಿ ಆಡವನಕ್ಲತ್ತು ತುಳುನಾಡದ ಪೊಣ್ಣುಲು ತಂಕದರ್ಪದ ಬಿಂಕ ಬೀರದ ಪೊಣ್ಣುಲು ಪಂಪಿನಗೆ ಮೂಜಿ ಜನಲ ಸಾಕ್ಷಿ ಆಯ್ತಾರೆ ಐತೆ ಪ್ರತಿಭಾ ಕೂಡ ಈರ ಸರದಿ ವಿಶೇಷವಾದ ಹಿಂದುಳಿದ ವರ್ಗದ ಆಯೋಗದ ಅಧ್ಯಕ್ಷೆಯಾದ ಮಮಲ್ಲ ಬೇಲೆ ಮಂತೊಂದುಲ್ಲೇರೆ ಅರಣ್ಯ ವೇದಿಕೆಯಲ್ಲಿ ಎತ್ತೊಂದುಲ್ಲ ಗುರುಭ್ಯೋ ನಮಃ ವಿಠೋಬಾ ರುಕ್ಮಯಗ ತರೆತಗ್ಗ ಒಂದು ಸ್ವಾಮೀಜಿಗೆ ನಮಸ್ಕಾರ ಪನ್ನೊಂದು ವೇದಿಕೆ ಇಡಿತ್ತಿನ ಬಿನ್ನೆರಾಯಿನ ಮಾತಾ ಗಣ್ಯರಿಗೆ ನಮಸ್ಕಾರ ಪನ್ನೊಂದು ಇನಿ ಮಾತಾ ಗಣ್ಯರಿಗೆ ಆಂಡಲ ಮೂಲು ಒಂಜಿ 4 ಜನ ತಪ್ಪುದರಿ ಅನ್ ಪನೋಡೆ ಒಂಜಿ ಚಂದ್ರಶೇಖರಣ್ಣೆ ಮಧುಸೂದನಣ್ಣೆ ಯೋಗೀಶ್ ಅಣ್ಣೆ ಅಂಚನೆ ಅರುಣ್ ಯಾನಕ್ಲಿನ್ ತೋಂದುಲ್ಲೆ ಅಕುಲು ಈ ಸಮಾಜ ಈ ದೇವಸ್ಥಾನ ಆಯ್ರೆ ಏತ್ ಪ್ರಯತ್ನ ಮಂತದೇರು ಏತ್ ಭಂಗ ಬೈದೇರು ಅವು ಎಂಕುಲು ತೂತ ಅಂಚ ಅದು ಅಕುಲು ಇತ್ತಂಡ ಖಂಡಿತವಾದ ನನಾತ್ ಸಮಾಜೋಡು ಇಂಚಿಂತ ಮಂದಿರೋಲು ದೇವಸ್ಥಾನಲು ಆಯ್ರೆ ಸಾಧ್ಯ ಉಂಡು ಅಂಚ ಅಕಲೆಗೆ ಯಾನು ಸುರುಕಾದ ಅಭಿನಂದನೆ ಪನ್ಪೆ ಇನಿ ಮಾತಾ ಮೂಲು ಪೊಂಜೋಲು ಲೇರೆ ನಿಕ್ಲೆಗ್ ಮಾತೆರೆಗ್ಲ ಮದರ್ಸ್ ಡೇದ ಶುಭಾಶಯನ್ ಪನ್ನೊಂದು ಮಾತಾ ಆತ್ಮೀಯರೆಗೆ ನಮಸ್ಕಾರ ಪನ್ನೊಂದು ಇನಿ ಈ ಸಮಾಜ ಮಂದಿರ ಆದುಪ್ಪು ಅತಡ ನಾರಾಯಣ ಗುರುನ ಒಂಜಿ ವಿಚಾರಧಾರೆನ ಜನಕ್ಲೆಗ್ ಪನ್ಪುನ ಆದುಪ್ಪು ಮಸ್ತ್ ಅಗತ್ಯ ಉಂಡು ದಾಯಪಂಡ ನಮ್ಮ ಪಿರಪೋದು ತೂನಗ ಒಂಜಿ ಕಾಲಗಟ್ಟೋಡು ನಮ್ಮ ಸಮಾಜದ ಕುಲು ಏತ್ ಕೀಳ
ಒಂಜಿ ಪರಿಸ್ಥಿತಿ ಇಡಿತೇರು ಪಂಡ ಈ ಮೇಲ್ವರ್ಗದ ಶೋಷಣೆ ಇರ್ದಾದ್ರ ನಮ್ಮ ಪೊಂಜೋಲೆಗ್ ಬ್ಲೌಸ್ ಪಾಡುನಲ ಅಧಿಕಾರ ಇತ್ತಜಿ ಅಂಚಿಂತ ಒಂಜಿ ಕಾಲಗಟ್ಟೋಡು ಇತ್ತದು ಇನಿ ಎಂಕುಲು ಸ್ಟೇಜ್ ಇಡು ಆಂಜೋಲ್ನೊಟ್ಟಿಗೆ ತಿಗಲೆ ಕೊರ್ದು ಕುಲ್ಲು ನಂಚಿಂತ ಪರಿಸ್ಥಿತಿ ಉಂಡು ಐಕೆ ಏರ್ ಕಾರಣ ಪಂಡ ನಾರಾಯಣ ಗುರು ಯಾನು ದೇವರನ್ನು ನಂಬುವ ಎಂದಾಂಡ ನಾರಾಯಣ ಗುರು ಬೊಕ ಬಾಬಾ ಸಾಹೇಬ್ ಅಂಬೇಡ್ಕರ್ನು ಮಾತ್ರ ದಾಯಿ ಪಂಡ ಅಕುಲು ಮನುಷ್ಯರನ್ನು ಮನುಷ್ಯರಾದ ಬದುಕೆರೆ ಕಲ್ಪ ಇದಿನಕುಲು ಅವತ್ತಂದೆ ಈ ಕೇರಳದ ಊರುಡು ಈ ಮೇಲ್ವರ್ಗದ ಶೋಷಣೆ ಏತೆತ್ತನ್ನು ಪಂಡ ಒಂಜಿ ಕಾಲಗಟ್ಟಡು ಈ ಹಿಂದುಳಿದ ವರ್ಗದಕುಲು ಅಂಚೆನೆ ಈ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದಕುಲು ಧರ್ಮ ಬುರ್ದು ಬೇತೆ ಧರ್ಮಗೂ ಸೇರ್ನಂಚಿಂತ ಪರಿಸ್ಥಿತಿ ಇತ್ತನು ಆ ಕಾಲಡು ನಾರಾಯಣ ಗುರುಗಳು ನಮ್ಮ ಹಿಂದುಲ್ಲಕ್ಕನೆ ಉಪ್ಪರೆ ಅಕ್ಲೆಗೆ ಒಂಜಿ ಸಾದಿ ತೋಜ್ಪಾದು ಅಲ್ಪ ಅಲ್ಪ ದೇವಸ್ಥಾನಲೇನು ಕಟ್ಟೊಂದು ದೇವರೇನು ತೋಜ್ಪಾಯಿನಾರು ನಮಕ್ ದೇವಸ್ಥಾನದ ಉಲಾಯಿಪೋರೆ ಒಂಜಿ ಅವಕಾಶ ಮಂತಿ ಕೊರ್ನಾರು ನಾರಾಯಣ ಗುರು ಅರ್ನ ಈ ಮೂಜಿ ತತ್ವ ಸಿದ್ಧಾಂತಲು ಏರು ಪಾಲನೆ ಮನ್ಪೇರು ಜೀವನಡು ಖಂಡಿತವಾದ ಅಕುಲು ಸಕ್ಸಸ್ಫುಲ್ ಆಪೇರು ಜೀವನಡು ಒಂಜಿ ಸಲ ಮಾತ ಹಿಂದುಳಿದ ವರ್ಗದಕುಲು ಶಿವಗಿರಿಗು ಪೋಡು ಅಲ್ತ ಆಶ್ರಮಂತು ಓಡು ಅಲ್ತ ನಾರಾಯಣ ಗುರುನ ಟೀಚಿಂಗ್ಸ್ ದಾದೊಂಡು ಅವೇನು ನಮ್ಮ ಜೀವನಡು ಅಳವಡಿಸಿ ಅಂದಾಂಡ ಖಂಡಿತವಾದ ನಮ್ಮ ದುಮು ಬರೆಯಲು ಸಾಧ್ಯ ಉಂಡು ಇನಿ ಈ ವೇದಿಕೆಡು ಧನಲಕ್ಷ್ಮಿಗೆ ಅಭಿನಂದನೆಯನ್ನು ಮಂತೇರು ಮುಲ್ಲ ಎಂಕಲ್ಲ ಗುರುಕುಲು ಸ್ವಾಮೀಜಿ ಉಲ್ಲೇರು ಸ್ವಾಮೀಜಿ ಈರು ಒಕ್ಕ ನಮ್ಮ ಮಾತ ಪ್ರಯತ್ನ ಮತ್ತು ಅಲ್ಲಿ ಈ ಊರ್ದ ಬಾಲೆ ಮಸ್ತ್ ಬಂಗೋಡು ಅಲ್ಲಿ ಆ ಸ್ಟೇಜ್ ಮುಟ ಅಲ್ಲ ಪ್ರಯತ್ನೋಡು ಮಿತ್ತು ಬೈದೀನಿ ಅಲ್ಲಿಗೆ ಏರ್ಲ ಸಹಾಯ ಮಂತದ ಜೇರು ಆಳ್ವೇರು ಸಹಾಯ ಮಂತದೇರು ಆಂಡ ಇನಿ ಅಲ್ಲಿ ಒಂಜಿ ಹಂತೋಗು ಬದುದುಂತದಲ್ಲ ಅಲ್ಲಿಗೆ ಒಂಜಿ ಗೌರ್ಮೆಂಟ್ ಕೆಲಸದ ಮಸ್ತ್ ಅಗತ್ಯ ಉಂಡು ಗೌರ್ಮೆಂಟ್ ಎಂಕಲ್ನೇ ಉಂಡು ಆಂಡ ಇರ್ನಲ್ಲ ಆಶೀರ್ವಾದ ಅಗತ್ಯ ಉಂಡು ಈ ಎಂಕಲ್ನೊಟ್ಟಿಗೆ ಸೇರೊಂದು ಅಲೆಗ್ ನಮ್ಮ ಒಂಜಿ ಸಾದಿ ಮಂತು ಕೊರಡು ಅವು ಅತ್ತಂದೆ ನನ್ನ ಮಸ್ತ್ ಬೇಲೆ ಬಾಕಿ ಉಂಡು ಎಲ್ಲೆಕ್ಕೊಂಡು ನನ್ನಲ್ಲಿ ಒಂದು 25% ಬೇಲೆ ಬಾಕಿ ಉಂಡು ಖಂಡಿತವಾದ ಏನರ್ದು ನನ್ನ ಒಂಜಿ 15 ಲಕ್ಷ ರೂಪಾಯಿ ಯಾನು ಮಂತು ಕೊರ್ಪೆ ಅಂದು ಯಾನು ಈ ಸಂದರ್ಭಡು ಪನಿಯರ್ ಹೆಚ್ಚಿಸುವೆ ಈ ದೇವಸ್ಥಾನ ಖಾಲಿ ದೇವಸ್ಥಾನ ಆವಂದೆ ಈ ಊರದಕ್ಲೆಗ್ ಒಂಜಿ ಬೆಳಕಾದಿತ್ತದು ಅಂಚೆನೆ ಜನಕಲ್ನ ಕಷ್ಟೋಗು ಒಂಜಿ ನೆರವಾಪುನ ಒಂಜಿ ಸ್ಥಾನ ಅದು ಆವಾಡು ಪಂಡದು ಯಾನು ಆಶಿಸೊಂದು ನಾರಾಯಣ ಗುರುಕುಲ್ನ ತತ್ವದಾದ ಉಂಡು ಒಂದೇ ಜಾತಿ ಒಂದೇ ಮತ ಒಂದೇ ದೇವರು ಈ ದೇವಸ್ಥಾನ ತುಣಮೂಲ ಮಸ್ತ್ ಜನ ಮೊಗವಿರ್ಜುಲ್ಲೇರು ಭಕ್ತರು ಮಸ್ತ್ ಜನ ಮುಸ್ಲಿಮ್ಸ್ಲ ನೆಕ್ಕ ಕಾಂಟ್ರಿಬ್ಯೂಟ್ ಮನ್ಪುನಕ್ಲುಲ್ಲೇರು ಈ ಊರುಡು ಏತೇತು ಜಾತಿ ಧರ್ಮದಕ್ಲುಲ್ಲೇರು ಪೂರೆಲ್ಲ ಈ ದೇವಸ್ಥಾನಕ್ಕೂ ಸಂಬಂಧ ಉಂಡಕ್ಲಿಗೆ ಒಂಜಿ ರೀತಿ ಇರ್ತಾರೆ ಬೇತೆ ಕಡೆಟ್ ನಾರಾಯಣ ಗುರು ಮಂದಿರ ಬಂಡ ಖಾಲಿ ಬಿಲ್ಲವೇರು ಮಾತ್ರ ಪೋಪಿನಂಚಿಂತ ಅಣ್ಣ ಮೂಲ ಅಂಚತ್ತು ಮುಲ್ತ ಬಾಕಿಲ್ ಮಾತ ಜಾತಿ ಧರ್ಮದಕ್ಲಿಗ್ಲ ಓಪನ್ ದೀತಾರೆ ಅಂಚೆನೆ ಈ ಸೌಹಾರ್ದತೆ ನನ್ನ ದುಂಬುಗ್ಲ ಈ ಸಮಾಜಡ್ ಉಪ್ಪಾಡು ಪಂಡದಕ್ಕೇನೊಂದು ಎಂಕ್ ಈ ವೇದಿಕೆಡ್ ಒಂಜಿ ಅವಕಾಶ ಮಂತಕೋರು ನಾ ಮಾತರಿಗ್ಲ ಧನ್ಯವಾದ ಪನ್ಬರ್ ಮೇಲೂ ಪ್ರತಿಭಾ ಕುಳಾಯ್ ಈರ್ನ ಸಮಾಜಮುಖಿ ಬೇಲೆಗೆ ಯಾಪಲ ದೇವೇರಿಗೆ ಕೈಗೂಡದ ಕೊರಡೊಂದು ಪನೊಂದು ದುಂಬುಗು ಶ್ರೀ ಸೀತಾರಾಮ್ ಎಚ್ ಅಧ್ಯಕ್ಷರು ಗುರು ಚಾರಿಟೇಬಲ್ ಟ್ರಸ್ಟ್ ರಿಜಿಸ್ಟರ್ಡ್ ಸುರತ್ಕಲ್ ದೇಮಂತ ರೆಡ್ಡು ಪಾತ್ಯಾರ ನಿಜ ಜಗ್ಗಣ್ಣ ಒಂಜಿ ರೆಡ್ಡು ಪಾತ್ಯಾರ ರೆಡ್ಡು ಪಾತ್ಯಾರ ಬಲೆ ಈ ಪುರ್ಲು ಪಾತ್ಯಾರು ಬಲೆ ಬಲೆ ಜಗನ್ನಾಥ ಶಾಲೆ ಬಲೆ ಕರಂಬಾರದ ಶ್ರೀ ಕೋಟೆ ಬಪ್ಪುಸ್ವಾಮಿ ದೇವಸ್ಥಾನಗಳು ಭಾರಿ ಲಕ್ಷ ಖರ್ಚು ಮಂತಿನ ಚಿತ್ರ ಏಕೈಕ ವ್ಯಕ್ತಿ ಜಗನ್ನಾಥ ಪೂಜಾರಿ ಈ ಗ್ರಾಮದ ದೇವರಿಗೆ ಅಡ್ಡ ಬರೊಂದು ಅವೇ ಲೆಕ್ಕನೆ ಈ ಕ್ಷೇತ್ರದ ವಿಠೋಬ ರುಕ್ಮಿಣಿ ಕ್ಷೇತ್ರ ಬ್ರಹ್ಮಶ್ರೀ ನಾರಾಯಣ ಗುರು ಮಂದಿರ ನೆತ್ತ ಈ ಬ್ರಹ್ಮ ಕಲಶೋತ್ಸವ ಹಾಗೂ ಈ ಶ್ರೀ ನಾರಾಯಣ ಗುರುನ ಈ ಮಂದಿರದ ಉದ್ಘಾಟನದ ಈ ಕಾರ್ಯಕ್ರಮದ ಇನಿ ವೇದಿಕೆಡು ಇನಿ ನಂಗೆ ಆಶೀರ್ವಾದ ಮಲ್ತಿನ ನಮ್ಮ ಸ್ವಾಮಿ ಅವೇ ಲೆಕ್ಕನೆ ಇನಿ ಈ ವೇದಿಕೆ ಇಡ್ತಿನ ಮಾತ ಗಣ್ಯರೇ ಅವೇ ಲೆಕ್ಕನೆ ಇನಿ ಈ ಬ್ರಹ್ಮ ಕಲಶೋತ್ಸವದ ಈ ಜೀರ್ಣೋದ್ಧಾರದ ಅಧ್ಯಕ್ಷರೇನ ಚಂದ್ರಶೇಖರ್ ಅವೆಲ್ಲ ಚಂದ್ರಶೇಖರ್ ದಯಪಂಡ ಇನಿ ಚಂದ್ರಶೇಖರ್
ಇನಿ ಭಾರಿ ಮೇನತ್ರ ದಾಯಗ ಪಂಡ ಒಂಜಿ 2-3 ವರ್ಷದ ತುಂಬು ಆರು ಹಳೆಂಗಡಿ ಬಿಲ್ಲವ ಸಂಗಡು ಭಾರಿ ಮಲ್ಲ ಕೆಲಸ ಮಲ್ತೇರು ನಿರ್ದಲ ಮಲ್ಲ ಕೆಲಸ ಮಲ್ತದ್ದು ಐದು ಬೊಕ್ಕ ನೆತ್ತೊಂಜಿ ಜವಾಬ್ದಾರಿಂದ ತೊಂದೇರು ದಾಯ ಪಂಡ ನೆತ್ತ ಬೇನೆ ನೆತ್ತ ದನಿಯು ಮಾರಿಗೆ ಏತುಂಡು ಪಂಡ ಅವು ನಂಗೆ ಪನೇರ ಸಾಧ್ಯ ಇಜ್ಜಿ ದಾಯ ಪಂಡ ಆರು ಈ ಪ್ರಾಯಡು ಸತತ ಪ್ರಯತ್ನವಾದ ಇಂದೆತ್ತಲ ಒಂಜಿ ಜವಾಬ್ದಾರಿಂದ ತಂದು ಬೇಲೆ ಮಲ್ದೇರು ಅರೆಲ್ಲ ಈ ಪೊರ್ತರು ಇನ್ನೊಂದು ಅವೇಲಕ್ಕನೆ ಈ ಸಮಿತಿ ಮಸ್ತ್ ಜನ ರಾತ್ರಿ ಪಗೆಯಲ್ಲಿ ಇನ್ನು 2 ವರ್ಷ ಬೇಲೆ ಮಲ್ದೇರು ಅಕ್ಲೆಲ್ನ ಈ ಪೊರ್ತುಡು ಅಕ್ಲೆಗ್ ಈ ದೇವೇರು ಬೊಡಾಯಿನ ಸುಖ ಶಾಂತಿ ನೆಮ್ಮದಿನ ಕೊರಡು ದಾಯನ್ ಪಂಡ ಈ ಕ್ಷೇತ್ರ ಒಂಜಿ ಕಡಲ್ದ ಬರಿಟಿತ್ತಿನ ಕ್ಷೇತ್ರ ಆದಿತ್ತಂಡಲ್ಲ ಇನಿ ಒಂದು ಒಂಜಿ ಮಂದಿರ ಆದ್ 80 ವರ್ಷದ ಈ ಟೈಮ್ ಉಳ್ಳ ಅವು ಒಂಜಿ ದೇವಸ್ಥಾನ ಆದ ಇನಿ ಪಿದಾಯ ಬೈದನು ದಯಪಂಡ ಇನ್ನೊಂಜಿ ಭಜನಾ ಮಂದಿರ ಇನ್ನೊಂಜಿ ಆಧ್ಯಾತ್ಮಿಕ ಕೇಂದ್ರವಾದ ಒಂಜಿ ದೇವಸ್ಥಾನ ಆದ ಪಿದಾಯ ಬರೋಡು ನಂಡ ಅವು ಈ ಊರ್ದ ಜನಕುಲ್ನ ಆ ಆಧ್ಯಾತ್ಮಿಕ ಶಕ್ತಿ ಅವೇಲಕ್ಕನ ದೇವರು ಅಖಿಲೆ ಕೊಡ್ತೀನಿ ಒಂಜಿ ಆಶೀರ್ವಾದೋಡು ಇನ್ನೊಂದು ದೇವಸ್ಥಾನ ಆದ ಪಿದಾಯ ಬೈದನು ಇನಿ ಈ ದೇವಸ್ಥಾನ ಮಕ್ಕಳಿಗೆ ಏರಿದ ಪೂರ ಜಾತಿ ಧರ್ಮದ ಕಲೆಗಳ ಒಂಜಿ ಎಡ್ಡೆ ಆಧ್ಯಾತ್ಮಿಕ ಕೇಂದ್ರವಾದ ಇನಿ ಒಂಜಿ ಮಾತ ನಮ್ಮ ಈ ಸಮಾಜಕ್ಕೂ ಸಹಾಯ ಮಲ್ಪಂಜನ ಶಿಕ್ಷಣವಾದಪ್ಪು ಸಾಂಸ್ಕೃತಿಕವಾದಪ್ಪು ಕ್ರೀಡೆ ಆದಪ್ಪು ಮಾತಾ ವಿಷಯಡ್ಲ ಒಂಜಿ ಬಲ್ಪು ದೋಜವನಂಚಿನ ಒಂಜಿ ಕೇಂದ್ರ ಅದು ಇನಿ ಪಿದಾಯ ಬೈದನು ಪಂಡ ನಂಗೆ ಮಾತ ಒಂದು ಬಾರಿ ಸಂತೋಷ ದಯ ಪಂಡ 3 ವರ್ಷ ಸ್ಕಾಲರ್ಶಿಪ್ ಶಿಕ್ಷಣಕ್ಕೆ ಮಾತ ಒಂಜಿ ಸಪೋರ್ಟ್ ಕೊರ್ದು ಕಾರ್ಯಕ್ರಮಗಳೇನು ಮಾತ ಮಲ್ತೊಂದುಲ್ಲೇರು ಒಂದೊಂಜಿ ಖಾಲಿ ಆಧ್ಯಾತ್ಮಿಕ ಕೇಂದ್ರ ತಂದೆ ಒಂಜಿ ಸಮಾಜಮುಖಿಯಾದ ಕೆಲಸ ಮಲ್ಪಂಡ ಕ್ಷೇತ್ರಲ ಆದದ್ದು ಪಂಡ ಒಂದು ತಪ್ಪ ಅಂದು ದಯಪಂಡ ನಂಗೆ ಜಿನ್ನೆ ಗೊತ್ತಿದ್ದಿಲ್ಲ ಒಂತೆ ಮೇಲ್ಮೇಲ್ಡ್ ಮಾತ್ರ ಗೊತ್ತಿತ್ತನಲ್ಲ ಈ ಕ್ಷೇತ್ರ ನೆತ್ತ ಪ್ರಯತ್ನ ಮುಲ್ತ ಜವನೇರ್ನ ಈ ಕ್ಷೇತ್ರದ ಮಿತ್ತಿತ್ತಿನ ಅಕಲ್ನ ನಿಷ್ಠೆ ಒಂದು ಮಾತ ಇನಿ ಅಕ್ಲೆಗೆ ಆ ಫಲಿತಾಂಶಗಳು ಎಡ್ಡೆ ಬೈದು ಒಂದು ನನಲ ಈ ಸಮಾಜಗೂ ಈ ಏರಿಯಾಗೂ ಪೂರ ಒಂದು ಎಡ್ಡೆ ಕ್ಷೇತ್ರ ಅದು ಪಿದಾಯ ಬರಡು ಅವೇಲಕ್ಕನೆ ಆ ವಿಠೋಬ ರುಕ್ಮಿಣಿ ದೇವರು ಅವೇಲಕ್ಕನೆ ಆ ನಾರಾಯಣ ಗುರುಕುಲು ಪೂರ ಈ ಜನಕುಲೆ ನೆತ್ತ ಈ ಸಂಸ್ಥೆದಕ್ಲೆಗೆ ಎಡ್ಡೆ ಆಶೀರ್ವಾದನ ಕೊರ್ದು ಅಕ್ಲೆಗೆ ಸುಖಮುಖತ ಸಾಧನೆ ಕೊರಡೊಂದು ಪಣದು ನಟೊಂದು ಎಂಕಿ ವೇದಿಕೆಗೆ ಅವಕಾಶ ಕೊರ್ನ ಮಾತರಿಗಳ ಯಾನ ಈ ಧನ್ಯವಾದ ಸಮರ್ಪಣೆ ಅನ್ಬೋದು ಸುರ್ಮಿಲು ಜಗ್ಗಣ್ಣ ಬಾರಿ ಪುರ್ಲುದ ಪಾತ್ಯಾರ ದಯಗಿಂದು ಬಂಡ 14 ವರ್ಷದ ದುಂಬು ಯಾನು ವಿದ್ಯಾದಾಯಿನಿ ಶಾಲೆಯ ಮಾಸ್ಟರ್ ಬತ್ತಿನಪ್ಪಗ ಎಲ್ಲ ಸಾಂಸ್ಕೃತಿಕ ರಂಗರು ಪ್ರಾರಂಭ ಮಾಡ್ತಿದ್ದೇನೆ ಈ ನಾರಾಯಣ ಗುರು ಕಲಾಮಂಟಪಡು ಇಡ್ಯಾಡು ಅಂಚೆ ಹಿಡ್ದಾರೆ ನಾನು ಪೋಯಿನ ಪೂರ ಕಡಿಟ್ಲ ಪನ್ಪೆ ಯಾನು ವೈಟ್ಲ ಕಡಿಮೆ ಆಗ್ತಿದ್ದಿ ದೇವ್ರ ದಯವಿಟ್ಟು ಈಗ ಹಾಕಲ್ಲ ಸಂಪೂರ್ಣ ಆಶೀರ್ವಾದ ತೆಗೆದಿನಿ ಅಂಚೆ ಹಿಡ್ದವ್ರು ಇರ್ಪಣ್ಣ ಪಾತ್ರಲ್ಲ ಅವು ನೂದೆಟ್ಟು ಸತ್ಯ ಅಂತ ಪನ್ನೊಂದು ಇತ್ತ ವಿಶೇಷ ಒಂಜಿ ದಾನಿಲಿನ ಬಗೆಟ್ ಒಂಜಿ 2 ಪಾತ್ಯಾರ 2 ದಿನೋಟುಲ ನಮ್ಮ ಸಾಂಸ್ಕೃತಿಕ ಧಾರ್ಮಿಕ ಕಾರ್ಯಕ್ರಮಡು ದಾನಿಲಿನ ವೇದಿಕೆಗೆ ಲೈತದ ಸ್ಮರಣಿಕೆ ಕೊರದು ಗೌರವ ಮಲ್ದ ಅಂಚನೆ ಇನಿ ನನಾತ್ ಜನ ಒಲ್ಲೆರು ಅಕಲು ಪುದರ್ಲೆತ್ತಲಕನೆ ವೇದಿಕೆಗೆ ಬತ್ತದ ಅಕ್ಲಿನ ಗೌರವವನ್ನು ಪಡೆಯೋಡು ಬಂದು ಕೇನೊಂದುಲ್ಲೆ ಶ್ರೀಮತಿ ಕೃಷ್ಣಮ್ಮ ಡೊಂಬಯ್ಯ ಪೂಜಾರಿ ಮತ್ತು ಮಕ್ಕಳು ಇಡ್ಯ ಕೃಷ್ಣಮ್ಮಕ್ಕ ಬಲೆ ಅಂಚನೆ ಶ್ರೀಮತಿ ಪೂರ್ಣಿಮಾ ವಿನೋದ್ ಕುಮಾರ್ ಮೇಲ್ಮನೆ ಸುರತ್ಕಲ್ ಅಂಚನೆ ಶ್ರೀಮತಿ जानकी एम सालियान and family Padumane India ದಿವಂಗತ ಶ್ರೀಮತಿ ಭಾರತಿ ಸ್ಮರಣಾರ್ಥ ಮತ್ತು ವಾಸುದೇವರ ಪರವಾಗಿ ಶ್ರೀಮತಿ ಸವಿತಾ ಮತ್ತು ಸತ್ಯಜಿತ್ ಸುರತ್ಕಲ್ ಕೊಡುಗೆಯನ್ನು ನೀಡಿದ್ದಾರೆ.
ಬಹುಶಃ ಸರಿತಾ ಅಲ್ಲಿ ಇಲ್ಲದಿರೋದ್ರಿಂದ ವಾಸುದೇವರು ವೇದಿಕೆಗೆ ಬರಬೇಕಾಗಿ ಅವರಲ್ಲಿ ವಿನಂತಿಸ್ತಾ ಇದ್ದೇನೆ. ಸತೀಶ್ ಮುಂಚೂರು ಸುರತ್ಕಲ್, ಮೋಹನ್ ಬೆಂಗ್ರೆ ಮಂಗಳೂರು, ಮಿಸಸ್ ಕಾರ್ಡಲೈಟ್ ಸ್ಪೆಷಾಲಿಟಿ ಕೆಮಿಕಲ್ಸ್ ಇಂಡಿಯಾ LLP ಮ್ಯಾಂಗಲೂರ್ ಇಲ್ಲ. ಇನ್ ಮೆಮರಿ ಆಫ್ ಲೇಟ್ ತಿಮ್ಮು ಮುದರ ಪೂಜಾರಿ ಅಂಡ್ ಫ್ಯಾಮಿಲಿ ಮೆಂಬರ್ಸ್. ಓಡಿಯಪ್ಪ ಅಮೀನ್ ಸ್ಮರಣಾರ್ಥ ಅವರ ಮಕ್ಕಳು. ಶ್ರೀಮತಿ ಯಮುನಾ ಶೇಖರ್ ಸದಾಶಿವನಗರ. ನಮ್ಮ ದೊಡ್ಡ ಮೊತ್ತವನ್ನ ಕೊಡುವುದರ ಮೂಲಕ ಅವರು ಸಹಕಾರವನ್ನ ಮಾಡಿದ್ದಾರೆ. ಶ್ರೀಮತಿ ಪ್ರತಿಭಾ ಕುಳಾಯ್ ಆರ್ಥಿಕ ಸಮಿತಿಯ ಸಂಚಾಲಕರು ಹಾಗೂ 3 ಲಕ್ಷ ದೇಣಿಗೆಯನ್ನ ನೀಡಿದ್ದಾರೆ ಮತ್ತು ಇನ್ನು 15 ಲಕ್ಷಗಳನ್ನ ಮಾಡಿಕೊಡುವ ಭರವಸೆಯನ್ನ ಕೊಟ್ಟಿದ್ದಾರೆ. ಒಂದು ದೊಡ್ಡ ಚಪ್ಪಾಳೆ ಅವರಿಗೆ. ಎಸ್. In memory of late B.K. Taranath by Jeevan Nath Suratkal, Jeevan Tara. ಶ್ರೀಮತಿ ಮಲ್ಲಿಕಾ ಮತ್ತು ಶ್ರೀಮತಿ ಪ್ರಭಾಕರ್ ಕುಳಾಯ್. ಓಕೆ. ನಾರಾಯಣಗುರು ಸ್ಪೋರ್ಟ್ಸ್ ಕ್ಲಬ್ ಇಂಡಿಯಾ ಸುರತ್ಕಲ್ ಅಧ್ಯಕ್ಷರು, ನಾರಾಯಣಗುರು ಸ್ಪೋರ್ಟ್ಸ್ ಕ್ಲಬ್ಬಿನ ಅಧ್ಯಕ್ಷರು ಅರುಣ್ ತಗೊಳ್ಬಹುದು. ಭಾರಿ ದೊಡ್ಡ ಮೊತ್ತ 4 ಲಕ್ಷವನ್ನ ಅವರು ದೇಣಿಗೆಯಾಗಿ ಸ್ಪೋರ್ಟ್ಸ್ ಕ್ಲಬ್ಬಿನ ಅವರು ನೀಡಿದ್ದಾರೆ. In memory of late Monappa Pujari India and late Babu V Salian Mumbai, Shri I Madhava Salian Raheja Apartment Chitrapura. Madhavanna. ಶ್ರೀಮತಿ ಪಾರ್ವತಿ ಅಂಡ್ ಶ್ರೀ ಜಯಂತ್ ಆರ್ ಸಾಲಿಯಾನ್ ಮತ್ತು ಮಕ್ಕಳು ಇಂಡಿಯಾ ಇವರು ಕೂಡ ಭಾರಿ ದೊಡ್ಡ ಮೊತ್ತ 5 ಲಕ್ಷ ರೂಪಾಯಿಗಳನ್ನ ನೀಡಿದ್ದಾರೆ. ಶ್ರೀಮತಿ ಶಮಾ ಮತ್ತು ಶ್ರೀ ಕೇಶವ ಸನಿಲ್ ಸುರಕ್ಷಾ ಕ್ಯಾಟ್ರಸ್ ಗುಡ್ಡೆಕೊಪ್ಲ ಇವರು ಕೂಡ 5 ಲಕ್ಷ ರೂಪಾಯಿಗಳ ಕೊಡುಗೆಯನ್ನ ದೇಣಿಗೆಯನ್ನ ನೀಡಿದ್ದಾರೆ. ಮತ್ತು ಹಾಗೆಯೇ ಊಟ ಉಪಚಾರದ ಪೂರ್ಣ ಜವಾಬ್ದಾರಿಯನ್ನ ತೆಗೆದುಕೊಂಡು ಈ ಒಂದು ಬ್ರಹ್ಮಕಲಶ ಯಶಸ್ವಿಯಾಗಿಯೂ ಆಗುವುದರಲ್ಲಿ ಅವರ ಪೂರ್ಣ ಸಹಕಾರವನ್ನ ನೀಡಿದ್ದಾರೆ. ಅವರ ಕುಟುಂಬಕ್ಕೆ ನಮ್ಮೆಲ್ಲರ ಅಭಿನಂದನೆಗಳು, ಕೃತಜ್ಞತೆಗಳು, ಅಭಿವಂದನೆಗಳು. ಶ್ರೀ ಸಂತೋಷ್ ಬೈಕಂಪಾಡಿ, ಕೇಶವಣ್ಣ ದಯವಿಟ್ಟು ವೇದಿಕೆಗೆ ಬರಬೇಕು. ಶಮಾ ಕೇಶವ್, ಎಲ್ಲರ ಮನಸ್ಸನ್ನ ಹೃದಯವನ್ನ ತಣ್ಣಗೆ ಇಟ್ಟವರು ಕೇಶವಣ್ಣ. ಪೊರ್ತುಗೂ ಜ್ಯೂಸ್ ಕೊಡ್ತೇರು, ಚಾ ಕೊಡ್ತೇರು, ತಿಂಡಿ ಕೊಡ್ತೇರು, ಒನಸ್ ಕೊಡ್ತೇರು, ಮಾತೆರಲ್ಲ ಎಡ್ಡಿಡುತ್ತು ಒಂದೇರು ಕೇಶವಣ್ಣ ಎರಿಗೆ ದೇವರು ನನಾತ ಎಡ್ಡೆ ಮಲ್ಪಡು.
ಶ್ರೀ ಸಂತೋಷ್ ಬೈಕಂಪಾಡಿ ಇಲ್ವಾ? ಇನ್ ಮೆಮರಿ ಆಫ್ ಲೇಟ್ ರವೀಂದ್ರ ಜಿ ಕೋಟಿಯಾನ್, ಶ್ರೀಮತಿ ಗುಲಾಬಿ ಜಿ ಕುಕ್ಯಾನ್, ಯೋಗಿತಾ ಅಂಡ್ ಯೋಗೀಶ ಜಿ ಕೋಟಿಯಾನ್. ₹5,55,555 ಬಾರಿ ದೊಡ್ಡ ದೇಣಿಗೆಯನ್ನ ಗುಲಾಬಿ ಜಿ ಕುಕಿಯಾನ್ ಅವರ ಕುಟುಂಬ ನೀಡಿದೆ. ಶ್ರೀಮತಿ ಶಶಿಕಲಾ ಮತ್ತು ಶ್ರೀ ರವೀಂದ್ರ ಪೂಜಾರಿ ಕಾನ, ಶಶಿಕಲಾ ಮತ್ತು ಶ್ರೀ ರವೀಂದ್ರ ಪೂಜಾರಿ ಕಾನ ಇವರು ಕೂಡ ಹಾಗೆ ಮಾತು ಕಡಿಮೆ ಹೆಚ್ಚು ದುಡಿಮೆಯ ವ್ಯಕ್ತಿತ್ವದ ವ್ಯಕ್ತಿ. 7,65,000 ರೂಪಾಯಿಗಳನ್ನು ಇವರು ನೀಡಿದ್ದಾರೆ. ಕ್ಷೇತ್ರ ಪುನರ್ನಿರ್ಮಾಣ ಸಮಿತಿಯ ಕೋಶಾಧಿಕಾರಿಯಾಗಿಯೂ ತುಂಬಾ ದುಡ್ದಿದ್ದಾರೆ. ಹಾಗೆ ನಮ್ಮ ಗೌರವ ಪ್ರಧಾನ ಕಾರ್ಯದರ್ಶಿ ಮಧುಸೂದನ್ ಇವರ ತಾಯಿ ಯಮುನಾ ಮೇಡಮ್, ಯಮುನಾ ಇವರು ವೇದಿಕೆಗೆ ಬರಬೇಕು. ಬಹುಶಃ ನಮಗೆಲ್ಲ ಯಾರಿಗೂ ಗೊತ್ತಿಲ್ಲದ ಹಾಗೆ ಆ ಒಂದು ದೇವಸ್ಥಾನದ ನೆಲದ ಹಾಸು ಮಾರ್ಬಲ್ ಅನ್ನೋ ದಾನವಾಗಿ ನೀಡಿದವರು ಮಧುಸೂದನ್ ಅವರ ಕುಟುಂಬ. ಈಗ ಮಧುಸೂದನ್ ಅವರ ತಾಯಿ ಯಮುನಾ ಮೇಡಮ್, ಯಮುನಕ್ಕ ದಯಮಲ್ತದ ವೇದಿಕೆಗೆ ಬರೋಡು. ಪ್ರಧಾನ ಕಾರ್ಯದರ್ಶಿ ಅಂತ ಹೇಳಿದ್ರೆ ಇವರು ಹೋಲ್ ಅಂಡ್ ಆಲ್ ಅಂತ ಹೇಳ್ಬೋದು. ಎಲ್ಲವೂ ಮಧುಸೂದನ್ ಅವರು ನಡೆಸುವಂಥದ್ದು ಎಲ್ಲರಿಗೆ ಗೊತ್ತಿರುವ ವಿಚಾರ. ಆದರೆ ಅವರು ಯಾವುದನ್ನು ಹೇಳಿಕೊಂಡವರು ಅಲ್ಲ. ಆದ್ರಿಂದ ನಿಜವಾಗಿ ಅವರ ಕುಟುಂಬವನ್ನ ಗೌರವಿಸಲಿಕ್ಕೆ ತುಂಬಾ ತುಂಬಾ ಸಂತೋಷ ಆಗ್ತಾ ಇದೆ. ಚಂದ್ರಶೇಖರ್ರೆ, ನಾನಿಲ್ರೆ ಸೂರ್ಯಕಾಂತ್ ಸರ್ ಬರೋಂದುಲ್ಯರಿಗೆ ಸೂರ್ಯಕಾಂತ್ ಜೆ ಸುವರ್ಣ ಅಧ್ಯಕ್ಷ ರಾಷ್ಟ್ರೀಯ ಬಿಲ್ಲವ ಮಹಾಮಂಡಲದ ಮುಲ್ಕಿ, ಮಸ್ತ್ ಜನ ನಮ್ಮ ಮೂಲಕ ಭಕ್ತರು, ಸಮಿತಿ ಸದಸ್ಯರು, ಆತ್ಮೀಯರು ನಂಗೆ ಧನ ಸಹಾಯ ಮಲ್ದೇರು. ಐತೊಟ್ಟಿಗೂ ಮಲ್ಲ ರೀತಿ ಪನವು ನಂಗೆ ಕೂಡ ಆಗ್ತದೆ. ಒಂದು 2-3 ಜನ ಒಲ್ಲೇರು ಅಕಲ ಪುದರ್ ಈ ಪನೋಡಾಪುಣು ಇತ್ತ ಆಲ್ರೆಡಿ ಭರತ್ ಶೆಟ್ರು ಬತ್ತು ಬೋತಿರು. 15 ಲಕ್ಷ ಅನುದಾನ ಕೊರ್ಪಿನತ್ತಂದೆ ನಾರಾಯಣ ಗುರುನ ಈ ಪೀಠೋಗು 10 ಲಕ್ಷ ಸ್ವಂತ ಕೈ ಹಿಡಿದು ಕೊಡ್ತೀರು. ಅವೆನ್ನ ಈ ಪೊರ್ತುಡು ನೆನಪಲ್ ಪಡಾಪುಂಡು. ಅಂಚನೆ ಇನಯ ತಾಲಿ ಮೇರು ಆ ಗರ್ಭಗುಡಿತ ಮಿತ್ತದ ಶೀಟ್ದ 10 ಲಕ್ಷ ರೂಪಾಯಿನ ಕೊಡೆ ಕುಡ್ದು ಬೋತೀರು. ಅರೆಗ್ಲ ಈ ಪೊರ್ತುಡು ಅಭಿನಂದಸ ಒಂದು. ಅಂಚನೆ ಮಾಜಿ ಮಂತ್ರಿಲು ಕೃಷ್ಣ ಜೆ ಪಾಲೆಮಾರ್ ಉಲೈದ 24 ಮಲ್ಲ ಕಂಬೊಂಡು ಅವನ್ ಪೂರಾರು ದಾನ ರೂಪಡು ಸುಮಾರು 16 ಲಕ್ಷ ರೂಪಾಯಿದ
ಉನ್ನೇನು ಕೊಡ್ತೀರ ಆಲ್ರೆಡಿ ಇತ್ತೆ ಕಾಸು ಕೊಡ್ತೀರಿ ನನ್ನಂತೆ ಕೊರ್ಪೆಂದು ಬಂತೀರ ಅಂಚಾದ ಪುನಃ 24 ಕಂಬಲ ವಾರಲೆಕ್ಕೊಡು ದೇವರಿಗೆ ಅರ್ಪಣೆ ಆತನು ಅಂಚಾದ ಪುನಃ ಈ ಪೊರ್ತುಡು ಕೋರಿನ ಮಾತೇರಿಲ್ಲ ದೇವ್ರ ಎಡ್ಡೆ ಮಲ್ಪಡು ನನ್ನಾತ್ ಈ ಕ್ಷೇತ್ರದ ಸೇವೆ ಡಕಲು ಭಾಗ್ಯ ಆಡು ಪಂಡದ ಪ್ರಾರ್ಥನೆ ಮಲ್ತೊಂದು ಕಾರ್ಯಕ್ರಮನು ಮುಂದುವರಿಸೋದಿಲ್ಲ. ಮಧುಸೂದನ್ ಈ ರೀತಿಯಲ್ಲ ಪಾತ್ರೆ ಉಂಡ ಅರುಣ್ ಮಧುಸೂದನ್ ಅರುಣ್ ಸರ್ ಪಾತ್ರೆ ರಡ್ಡು ಪಾತ್ರೆ ಬಲ್ಲೆ ಮಧು ಬಲ್ಲೆ ಈರ್ ಬಲ್ಲೆ ಇತ್ತೆ ಚೂರು ಅವು ಪಕ್ಕ ಮಾಡ್ಬೋದು ಈರ್ ಮಾತೆರೆಗಳ ನಮಸ್ಕಾರ. ವೇದಿಕೆ ಮಿತ್ತೊಪ್ಪನ ಪೂಜನೀಯ ಸ್ವಾಮೀಜಿಗಳಿಗೆ ನಮಸ್ಕಾರ ಮಲ್ತೊಂದು ವೇದಿಕೆ ಇಡಪ್ಪನ ಗಣ್ಯರೇ ಅಂಚನೆ ಹಿರಿಯರೇ ನಮ್ಮ ಮುರನೀಡ್ದಿಂಚೆ ತೂವೊಂದುಲ್ಲ ಮುಲ್ಪ 4 ದಿನದ ಕಾರ್ಯಕ್ರಮ ಮಲ್ಪನ ರೀತಿ ಆತನು 82 ವರ್ಷ ದುಂಬು ರಟ್ಟು ದೇವರನ್ನ ಫಟ ಬತ್ತಾದ ಭಜನೆ ಸ್ಟಾರ್ಟ್ ಮಲ್ತಿನಾಯ ಆ ದೇವರಿಗೆ ಇನಿ ಇತ್ತ ದಿನ ನಮ್ಮ ಗೊಲ್ಲಿ ಬಂಗಾರ ಮುಚ್ಚಾದ ಪೂಜಾ ಅಲ್ಪನ ಸೌಭಾಗ್ಯ ಬೈದಂಡ ಆ 82 ವರ್ಷಡು ಆ ಕ್ಷೇತ್ರಡು ಏರ್ ಮಾತ ತನು ಮನ ದನೊಟ್ಟು ದುಡಿದೇರ ಅಕಲ್ನಪುರ ಅವು ತ್ಯಾಗದ ಫಲೊಟ್ಟು ಹತ್ರ ಈ ಕೆಲಸ ಆತನೊಂದು ಪನ್ಯಾರೆ ನಾನು ಇಷ್ಟಪಡಪ್ಪೆ ಅಂಚೆನೆ ನಮ್ಮ ಮುರಣಿದ ದಿನ ಈ ತೋರಣ ಮುಹೂರ್ತದ ಟೈಮ್ಡ್ ಒಂಜಿ ಬೈದಿನ ಬರ್ಸ 5 ಪಕ್ಕ ನಿರಂತರ 4 ದಿನ ಮುಲ್ಪ ಬರ್ಸದ ಒಂಜಿ ಲಕ್ಷಣ ಇತ್ತಂಡಲ್ಲ ಕೈತಾಲ್ದ ಊರು ಪೂರ ಬರ್ಸ ಬತ್ತಿತ್ತನು ಸುರತ್ಕಲ್ ಮುಕ್ಕ ಪೂರ ಬರ್ಸ ಬತ್ತಿತ್ತನಲ್ಲ ನಮ್ಮ ಈ ಕ್ಷೇತ್ರದಲ್ಲ ಬರ್ಸದ ಅಡಜನ ಬರಂದೆ ಈ ಮುಲ್ತ ಈ ಬ್ರಹ್ಮಕಲಶದ ಕೆಲಸ ಬಾರಿ ಪೊರ್ಲುಡು ನಡತಂಡ ಈ ಕ್ಷೇತ್ರಡು ದಾದನ ಒಂಜಿ ಶಕ್ತಿ ಉಂಡು ಅಂಚೆನೆ ಮುರಣಿ ಏಪ್ರಿಲ್ 15 ಮುಟ್ಟ ಈ ಕ್ಷೇತ್ರಡು ಎಂಚ ಬೇಲ ನಡತನು ಯಾಪ 15 ತಾರೀಕಿಗೆ ದೇವೇರ್ನ ವಿಗ್ರಹ ಮೂರ್ತಿ ಈ ಕ್ಷೇತ್ರ ಬತ್ತನು 5 ಪಕ್ಕ ಈ ಕ್ಷೇತ್ರದ ಕೆಲಸ ಪೂರ ಎಂಚ ಆಂಡು ಬನ್ಪಿನಕ್ಕೆ ನಮ್ಮ ಪೂರ ಆಯ್ಕೆ ಸಾಕ್ಷಿ ಅಂಜಾದ ಈ ಕ್ಷೇತ್ರ ಇತ್ತಿನ ಆ ಶಕ್ತಿಲಿಗೆ ನಮ್ಮ ತರದಗ್ಗಾದ ನನಾತ್ ಈ ಕ್ಷೇತ್ರ ನನಾತ್ ಎಡ್ಡೆ ಆವಡು ನೆಟ್ಟದ ಮಾತಾ ಜನಕ್ಲೆಗ್ಲ ನೆಟ್ಟದ ಮಾತ ಅಕ್ಲ ಇಷ್ಟಾರ್ಥ ನೆರವೇರಡು ಬನ್ನೊಂದು ಗುರು ಚಾರಿಟೇಬಲ್ ಟ್ರಸ್ಟ್ ಸುರತ್ಕಲ್ ಪುಟ್ಟಿನ ಒಂಜಿ ಸಂಸ್ಥೆ ಮುಲ್ಕಿ ಮೂಡುಬಿದ್ರೆ ಕ್ಷೇತ್ರದ ಮಾಜಿ ಅಧ್ಯಕ್ಷರಾಯನ ಮಾಜಿ ಶಾಸಕರಾಯನ ದಿವಂಗತ ಕೆ ಸೋಮಪ್ಪ ಸುವರ್ಣೇರ್ನ ಧರ್ಮಪತ್ನಿ ದಿವಂಗತ ಸುಶೀಲ ಸೋಮಪ್ಪ ಸುವರ್ಣೇರ್ನ ಪುದರ್ಡ್ ಜೋಕ್ಲೆಗ್ ಬರೆಪಿನ ಪುಸ್ತಕ ವಿತರಣದ ಮುಖಾಂತರ ಸ್ಥಾಪನೆ ಆಯ್ನ ಸಂಸ್ಥೆ ಇನ್ನೊಂದು 25 ವರ್ಷಡು ಒಡೆಮುಟ್ಟ ಬುಳಿಯದನ ಬಂಡ 2025-26 ಸುಮಾರು 500 ಜೋಕ್ಲೆಗೆ ಒಂಜಿ 21 ಲಕ್ಷ ವಿದ್ಯಾರ್ಥಿ ವೇತನ ಕೊಡ್ತಿತ್ತಂಡಾವು ಶ್ರೀ ಗುರುನ ಆಶೀರ್ವಾದ ಅಂಚೆನೆ ಐಟ್ ಗುರು ಚಾರಿಟೇಬಲ್ ಟ್ರಸ್ಟ್ ಏರ್ ಮಾತ ದಾಲ ಫಲಾಪೇಕ್ಷೆ ದೀವಂದೆ ನಿಸ್ವಾರ್ಥ ಮನೋಬೋಡು ಬೆಂದಿನೆಟ್ಟ ಎಂಗ್ಲ ಅವು ಐತೊಟ್ಟಿಗೂ ಸಮಾಜದಗಳು ಎಂಗ್ಲಿಗೂ ಎಡ್ಡ ರೀತಿದು ಸ್ಪಂದಿಸ ನೆಟ್ಟ ಹತ್ರ ಆ ಕಾರ್ಯ ಮಲ್ಪರೆ ಸಹಾಯ ಆತನು ಅಂಚೆನೆ ಎಂಗಲ್ನ ಕಾರ್ಯವೈಖರಿ ಎಂಚ ಬಂಡ ಪ್ರತಿಯೊಂದು ಇಲ್ಲಡೆಲ್ಲ ಪೋದು ಎರೆಗೆ ಪಾಪದಗಲೆ ಅಗತ್ಯ ಉಂಡು ಏರು ಜೋಕ್ಲಿಗೆ ಅಪ್ಪೆಮ್ಮೆ ಏರಿಜ್ಜೇರ ಇಜಿಡ ಸಿಂಗಲ್ ಪೇರೆಂಟ್ ಏರಿಲ್ಲೇರ ಅಕಲೇನು ಪೂರ ಇಲ್ಲಡೆ ಪೋದು ಎಂಕ್ವೈರಿ ಮಲ್ತದ್ದು ಅಕಲೇನು ಸಿಲೆಕ್ಟ್ ಮಲ್ತದ್ದು ಅಕಲಿಗೆ ಟ್ರೈನಿಂಗ್ ಕೊಡ್ದು ಎಂಗ್ಲು ವಿದ್ಯಾರ್ಥಿ ವೇತನ ಆಯ್ಕೆ ಮಲ್ಪುವ ಅಂಚನೆ ಕರಿಣ ಒಂಜಿ ಇರುವ ವರ್ಷಡು ಸುಮಾರು 500 ಕೋಟಿ ಹಿಡಿದು ಮಿತ್ತದ ವಿದ್ಯಾರ್ಥಿ ವೇತನ ಎಂಗಳು ಟ್ರಸ್ಟ್ದ ಮುಖಾಂತರ ಎಂಗಳು ಕೊಡ್ತ ಬನ್ಯಾರ ಎಂಗಳು ಹೆಮ್ಮೆ ಪಡುವ ಅಂಚನೆ ಎಂಕಲ ಕಾರ್ಯವೈಖರಿ ಎಂಚ ಬಂಡ ಎಂಕಲ ಟ್ರಸ್ಟಿ ಮುರಣಿ ಚಂದ್ರಶೇಖರ್ ನಾನಿಲ್ನ ಮಗನ ಮದ್ಮೆ ಕುದ್ರೋಳಿ ದೇವಸ್ಥಾನೋಡು ಒಂಜಿ ಮೇಟ್ ಒಂಜಿ ಹಾಲು ಡವಲು ನಾನಿಲ್ನ ಮಗನ ಮದ್ಮೆ ಬಂದಿತ್ತಂಡ ಗ್ಲಾಸ್ ಹೌದೋಡು ಎಂಕಲು ಬಿಲ್ಲಾಸ್ ಕತಾರದ ಸಹಾಯ ಕೊಡು ವಿದ್ಯಾರ್ಥಿಗಳಿಗೆ 5 ಲಕ್ಷ ವಿದ್ಯಾರ್ಥಿ ವೇತನ ಕೊಡ್ತ
ಎಂಗಲ ಅಂಚ ಎಂಗಲ ವಾ ಎಂಜಿನ ಕಾರ್ಯಕ್ರಮ ಇತ್ತಿನ ಫಸ್ಟ್ ಜೋಕ್ಲಿ ವಿದ್ಯಾರ್ಥಿ ವೇತನ ಕೊರ್ಪಿನ ಕಾರ್ಯಕ್ರಮ ಫಸ್ಟ್ ಮಲ್ತದ್ದು ಎಂಗಲ ಬಾಕಿದ ಕಾರ್ಯಕ್ರಮ ಅಂಚನೆ ಎಂಗಲ ಮುಲ್ತ ಒಂಜಿ ಟ್ರಸ್ಟಿ ಆದ ಯೋಗಿಶ್ರೀ ಕೋಟ್ಯಾನುಲ್ಲೇರು ಈ ಇಂಡಿಯಾ ಬಿಲ್ಲವ ಸಮಾಜ ಸೇವಾ ಸಂಘದ ಉಪಾಧ್ಯಕ್ಷರಾದ ಇತ್ತ ಕಾರ್ಯ ಮಲ್ತೊಂದುಲ್ಲೇರು ಅಂಚನೆ ಚಂದ್ರಶೇಖರ್ ನಾನಿಲ್ಲ ಎಂಗಲ ಟ್ರಸ್ಟಿ ಆದಿರ್ಲೇರು ಎಂಗಲಿಗೆ ಇಂಡಿಯಾ ಬಿಲ್ಲವ ಸಮಾಜ ಸೇವಾ ಸಂಘದ್ದು ಮಸ್ತ್ ಸಹಾಯ ಮಲ್ತೊಂದುಲ್ಲೇರು ಎಂಗಲ ಗುರು ಚಾರಿಟೇಬಲ್ ಟ್ರಸ್ಟ್ದ ಕಾರ್ಯವಳಿಗೆ ಅಂಚಾದ ಎಂಕ್ಲಿಗೆ ಇನಿ ಎಂಕ್ ಶ್ರೀ ಗುರು ಚಾರಿಟೇಬಲ್ ಟ್ರಸ್ಟ್ದ ಒಂಜಿ ಅಧ್ಯಕ್ಷ ಸ್ಥಾನೋಡು ಇನ್ನಿತ ಈ ಪುಣ್ಯ ಕಾರ್ಯಡು ಪಾಲ್ಪಡ್ಯಾರ ಅವಕಾಶ ಮಲ್ತು ಕೊಡ್ತೀನಿ ನನಗೆ ಮಾತೇರೇಗ್ಲ ಯಾನು ಅಭಿನಂದನೆ ಸಲ್ಲಿಸೋ ಒಂದು ಐತೊಟ್ಟಿಗೂ ಎಂಕಲ ಗುರು ಚಾರಿಟೇಬಲ್ ಟ್ರಸ್ಟ್ಗೆ ಎಡ್ಡೆ ಬೆಂತಿನ ಅಂಚನೆ ಇಂಡಿಯಾ ಬಿಲ್ಲವ ಸಮಾಜ ಸೇವೆ ಸಂಘದ ಒಂದು ಸಕ್ರಿಯ ಕಾರ್ಯಕರ್ತೆ ರಮೇಶ್ ಎನ್ಕರ್ಕರ್ ಈ ಸಭೆ ಹಿಡಿಯೋದು ನೆನಪಲ್ಲಿ ಬೇರೆ ಬಯಸುವೆ ಅವ್ರ ಆತ್ಮಗೂ ದೇವ್ರ ಶಾಂತಿ ಕೊಡ್ತೀರಿ ಈ ಟೈಮ್ ಇಡ್ಲೆ ನಾನು ಅವೇನು ಪನ್ನೊಂದು ಎಣ್ಣರಡ್ಡು ಪಾತಾರನು ಮುಗಿಪುವೆ ಜೈ ಹಿಂದ್ ಸೋಲ್ಮೇಲೆ ಸರ್ ಬಾರಿ ಪುರ್ಲದ ಪಾತಾರ ಇತ್ತ ನನೊಂಜಿ ಪಿನ್ನೆ ನಮ್ಮೊಟ್ಟಿ ಬತ್ತು ಸೇರೊಂದೇರು ದಯಮಂತದ್ದು ಮಿತ್ತ ಚಾವಡಿ ಬರಡು ಬಂದು ವಿನಂತಿ ಮಾಡ್ತದಲ್ಲ ಶ್ರೀ ಸೂರ್ಯಕಾಂತ್ ಜೆ ಸುವರ್ಣ ಅಧ್ಯಕ್ಷರೇ ರಾಷ್ಟ್ರೀಯ ಬಿಲ್ಲವ ಮಹಾಮಂಡಲ ರಿಜಿಸ್ಟರ್ಡ್ ಮುಲ್ಕಿ ಮೇರೆ. ಇದೇ ಸಂದರ್ಭದಲ್ಲಿ ಬ್ರಹ್ಮ ಕಲಶೋತ್ಸವ ಸಮಿತಿಯ ವಿವಿಧ ಸಮಿತಿಗಳ ಸಂಚಾಲಕರು ಮುಂದೆ ವೇದಿಕೆಗೆ ಬರಲಿಕ್ಕೆ ತಯಾರಾಗಿ ಇರಬೇಕು ಅಂತ ನಿಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ. ಸೂರ್ಯಕಾಂತ್ ಸರ್ ಅರಗಂಜಿ ಪ್ರೀತಿದ ಶಾಲದ ಮಾನಾದಿಗೆ ಮಲ್ಪಡು ಮತ್ಸೂದನ್ ಸರ್ ಅರಗಂಜಿ ಶಾಲದ ಮಾನಾದಿಗೆ ಅಂಚನೆ ಸರ್ ரெண்டு ಪಾತ್ರೆಡು ಬಂದು ವಿನಂತಿ ಮಾಡ್ತೊಂದು ಮುಲ್ಪ ಇರು ಎರಡು ಪಾತ್ರೆಡಿಗೆ ಸ್ವಲ್ಪ ನನ್ನ ಕಡೆತ ಅಂಚಿ ಪೋಂದಿಲ್ಲ ಈ ನಡುಟ್ಟು ಈ ಒಂದು ಬ್ರಹ್ಮ ಕಲಶೋತ್ಸವ ಯಶಸ್ವಿ ಆಗುವಲ್ಲಿ ಸಹಕರಿಸಿದ ವಿವಿಧ ಸಮಿತಿಗಳ ಸಂಚಾಲಕರನ್ನ ಗುರುತಿಸುವಂತಹ ಸಮಯ. ವೈದಿಕ ಸಮಿತಿ ಆಲ್ರೆಡಿ ನಾವು ಗಂಗಾಧರ ಶಾಂತಿ ಮತ್ತು ದಯಾನಂದ ಶಾಂತಿ ಅವರನ್ನ ಗೌರವಿಸಿದ್ದೇವೆ. ಆರ್ಥಿಕ ಸಮಿತಿಯ ಶ್ರೀಮತಿ ಪ್ರತಿಭಾ ಕುಳಾಯಿ ಮತ್ತು ಕೇಶವ ಸನಿಲ್ ಇವರನ್ನು ಕೂಡ ಗೌರವಿಸಿದ್ದೇವೆ. ಕಾರ್ಯಾಲಯ ನಿರ್ವಹಣಾ ಸಮಿತಿಯ ಸಂಚಾಲಕರಾದ ಶ್ರೀ ಮೋನಪ್ಪ ಪೂಜಾರಿ ಮತ್ತು ಶ್ರೀ ನರಸಿಂಹ ಸುವರ್ಣ ಇವರು ವೇದಿಕೆಗೆ ಬರಬೇಕಾಗಿ ಅವರಲ್ಲಿ ವಿನಂತಿಸ್ತಾ ಇದ್ದೇನೆ. ಬೇಗ ಬರೋಡು. ಕಾರ್ಯಾಲಯ ನಿರ್ವಹಣಾ ಸಮಿತಿಯ ಸಂಚಾಲಕರಾದ ಶ್ರೀ ಮೋನಪ್ಪ ಪೂಜಾರಿ ಮತ್ತು ಶ್ರೀ ನರಸಿಂಹ ಸುವರ್ಣ. ಹಾಗೆಯೇ ಸ್ವಾಗತ ಮತ್ತು ಅತಿಥಿ ಸತ್ಕಾರ ಸಮಿತಿ ಶ್ರೀ ಲಕ್ಷ್ಮಣ್ ಸಾಲಿಯಾನ್ ಮತ್ತು ಶ್ರೀ ನರೇಂದ್ರ ಐ. ಲಕ್ಷ್ಮಣ್ ಸಾಲಿಯಾನ್ ಮತ್ತು ಶ್ರೀ ನರೇಂದ್ರ ಐ ಸ್ವಾಗತ ಮತ್ತು ಅತಿಥಿ ಸತ್ಕಾರ ಸಮಿತಿ. ಹಾಗೆ ಭಜನಾ ಸಮಿತಿ 48 ದಿನಗಳ ಭಜನೆಯನ್ನ ಸಂಚಾಲಕರಾಗಿ 5 ಜನ ಇದ್ದಾರೆ. ಶ್ರೀ ಲಿಂಗಪ್ಪ ಸುವರ್ಣ, ಶ್ರೀಮತಿ ಪಾರ್ವತಿ ಜೆ ಸಾಲಿಯಾನ್, ಶ್ರೀ ಜಯಕುಮಾರ್ ಡಿ ಸಾಲಿಯಾನ್, ಶ್ರೀ ಲಕ್ಷ್ಮಣ್ ಸಾಲಿಯಾನ್, ಶ್ರೀಮತಿ ಯಶವಂತಿ ಚಂದ್ರಹಾಸ್. ಓಕೆ. ಉಪಹಾರ ಮತ್ತು ಅನ್ನ ಸಂತರ್ಪಣೆ ಸಮಿತಿ ಕೇಶವ ಸನಿಲ್ ಮತ್ತು ಧನಂಜಯ ಸಾಲಿಯಾನ್ ಬಟಾರ. ಬಹುಶಃ ಕೇಶವ ಸನಿಲ್ರು ಇನ್ನೊಮ್ಮೆ ಬರಲಿಕ್ಕಿಲ್ಲ. ಶ್ರೀ ಧನಂಜಯ ಸಾಲಿಯಾನ್ ಬಟಾರ ಇವರು ವೇದಿಕೆಗೆ ಬರಬೇಕಾಗಿ ಅವರಲ್ಲಿ ವಿನಂತಿಸ್ತಾ ಇದ್ದೇನೆ. ವೇದಿಕೆ ಮತ್ತು ಕ್ಷೇತ್ರ ಅಲಂಕಾರ ಶ್ರೀ ಸುಹಾಸ್ ಇಡ್ಯಾ ಮತ್ತು ಶ್ರೀ ಗುರು ಆಚಾರ್ಯ ಗುರು ಇದಾನೆ ಅಲ್ಲಿ ಹಿಂದೆ ಬಾಬಾ.
ವಿದ್ಯುತ್ ಮತ್ತು ಧ್ವನಿವರ್ಧಕ ಶ್ರೀ ವಿನೋದ್ ಕುಮಾರ್ ಇಡ್ಯಾ. ಸಾಂಸ್ಕೃತಿಕ ಕಾರ್ಯಕ್ರಮದ ಸಮಿತಿ ಶ್ರೀ ಜಯಂತ್ ಎನ್ ಕರ್ಕೇರ ಮತ್ತು ಶ್ರೀಮತಿ ನಮಿತಾ ವಿಕಾಸ್. ಅಂಚನೆ ಸಭಾ ಕಾರ್ಯಕ್ರಮ ನಿರ್ವಹಣೆದ ಶ್ರೀಮತಿ ಗುಣವತಿ ರಮೇಶ್ ಬೊಕ್ಕ ರಮೇಶ್ ಜಿ ಅಮೀನ್ ಮತ್ತು ಮೊಕಲ ವೇದಿಕೆ ಪಡುವ ವಿನಂತಿ ಮಾಡ್ತಂದಲ್ಲ. ರಮೇಶ್ ಜಿ ಅಮೀನ್ ಅಂಚನೆ ಶ್ರೀಮತಿ ಗುಣವತಿ ರಮೇಶ್. ಅಂಚನೆ ಪ್ರಸಾದ ನಿರ್ವಹಣೆದ ರಮೇಶ್ ಬಂಗೇರ ಬಕ್ಕ ಶಿವರಾಮ್ ಸಾಲ್ಯಾನ್. ಪ್ರಸಾದ ನಿರ್ವಹಣೆದ ರಮೇಶ್ ಬಂಗೇರ ಬಕ್ಕ ಶಿವರಾಮ್ ಸಾಲ್ಯಾನ್ ಹೇಮಂತ್ ಬರೋಡು. ಪ್ರಚಾರ ಬಕ್ಕ ಮಾಧ್ಯಮ ಜಯಕರ್ ಸಾಲಿಯನ್ ಬಕ್ಕ ಲೋಕೇಶ್ ಸುರತ್ಕಲ್. ಜಯಕರ್ ಸಾಲಿಯನ್ ಬಕ್ಕ ಲೋಕೇಶ್ ಸುರತ್ಕಲ್. ಅಂಚನೆ ಸುವ್ಯವಸ್ಥೆ ಪಕ್ಕ ವಾಹನ ನಿಲುಗಡೆ ಲೀಲಾಧರ ಕಡಂಬೋಡಿ ಪಕ್ಕ ದೇವದಾಸ್ ಸಾಲ್ಯಾನ್ ಬಟಾರ. ಲೀಲಾಧರ ಕಡಂಬೋಡಿ ಪಕ್ಕ ದೇವದಾಸ್ ಸಾಲ್ಯಾನ್ ಬಟಾರ. ಲೀಲಾಧರ್ ಆಮಂತ್ರಣ ಪತ್ರಿಕೆದ ಮೋಹನ್ ಸನಿಲ್ ಪಕ್ಕ ಪದ್ಮನಾಭ ಪೂಜಾರಿ. ಆಮಂತ್ರಣ ಪತ್ರಿಕೆದ ಮೋಹನ್ ಸನಿಲ್ ಪಕ್ಕ ಪದ್ಮನಾಭ ಪೂಜಾರಿ. ಸ್ವಯಂ ಸೇವಕ ಸಮಿತಿ ಕಿರಣ್ ಪೂಜಾರಿ ಪಕ್ಕ ಮನೋಜ್ ಅಮೀನ್. ಕಿರಣ್ ಪೂಜಾರಿ ಬಕ್ಕ ಮನೋಜ್ ಅಮೀನ್. ಜಯಕುಮಾರ್ ಸೊಲ್ಮೇಲು ಅಂಚನೆ ಉಗ್ರಾಣ ಬಕ್ಕ ಹೊರಕಾಣಿಕೆ ಸಮಿತಿ ಜಯಂತ್ ಎನ್ ಕರ್ಕೇರ ಬಕ್ಕ ಜಯಕುಮಾರ್ ಡಿ ಸಾಲಿಯನ್. ಅಂಚನೆ ಜಲ ಮತ್ತು ನೈರ್ಮಲ್ಯ ಸಮಿತಿ ಗೋಪಾಲ ಆಚಾರ್ಯ ಮತ್ತು ಶಿವಪ್ರಸಾದ್ ಇಂಡ್ಯಾ. ಧನಂಜಯರು ವೇದಿಕೆಗೆ. ಅಂಚನೆ ಮಹಿಳಾ ಸಮಿತಿ ಮಹಿಳಾ ಸಮಿತಿದ ಶ್ರೀಮತಿ ಪಾರ್ವತಿ ಜೆ ಸಾಲಿಯನ್ ಬಕ್ಕ ಪುಷ್ಪಲಿಂಗಪ್ಪ ಸುವರ್ಣ.
ಭರತ್ ನಗರ ಬಟಾರ ವಲಯ ಇಡ್ಯ ಇದರ ಸಂಚಾಲಕರಾದ ಶ್ರೀಮತಿ ವಸಂತಿ ಧನಂಜಯ್ ಮತ್ತು ಶ್ರೀಮತಿ ಸರಿತಾ ಯಶವಂತ್ ವೇದಿಕೆಗೆ ಬರಬೇಕು ಆದಷ್ಟು ಬೇಗ. ಹಾಗೆಯೇ ಈಶ್ವರ ನಗರ ಹೊಸಬೆಟ್ಟು ವಲಯದ ಸಂಚಾಲಕರಾದ ಶ್ರೀಮತಿ ಪ್ರೇಮಾ ಲಕ್ಷ್ಮಣ್ ಸಾಲ್ಯಾನ್ ಮತ್ತು ಶ್ರೀಮತಿ ಶೈಲಜಾ ಪ್ರಶಾಂತ್. ಗುಡ್ಡೆಕೊಪ್ಲ ಸದಾಶಿವನಗರ ಸುರತ್ಕಲ್ ಈ ವಿಭಾಗದ ಸಂಚಾಲಕರಾದ ಶ್ರೀಮತಿ ಗೀತಾ ನರೇಂದ್ರ ಮತ್ತು ಶ್ರೀಮತಿ ಗೀತಾ ಪುರಂದರ್ ಇವರು ವೇದಿಕೆಗೆ ಬರಬೇಕು. ಇಡಗೆ ಜಬದಾರಿಕೆದ ವಿಚಾರ ಮುಗಿಡುಂದಿ ಎನ್ನುವ ಯಾರೆಲ್ಲ ಬಾಕಿ ತಂದ ದಯಮಾತು ವೇದಿಕೆ ಪೋಲೆ ಪುರಂದರ್ ಬಕ್ಕ ಗೀತಾ ಮೇಡಮ್ ವೇದಿಕೆಗೆ ಮಾತನೆಗಳ ಸೊಲ್ಮೇಲು ಬಂದುಲೆ ನಮ್ಮ ಈಲೇಸದ ಕಡೆತ್ತ ಅಂತಡುಲ್ಲ ಐ ಯಮುನಾ ಶೇಖರ್ ಅಧ್ಯಕ್ಷರು ಇಡ್ಯ ಬಿಲ್ಲವ ಸಮಾಜ ಸೇವಾ ಸಂಘ ನೆತ್ತ ಇನಿತ್ತ ಕಾರ್ಯಕ್ರಮದ ಅಧ್ಯಕ್ಷರಾರು ಆರು ರಡ್ಡು ಪಾತ್ರೆಡು ಒಂಜೇಳು ತುಳು ಆಯ್ತಿಂದಾಂಡ ಈರ ವಾ ಭಾಷೆ ಇಡ್ಲಾವು ಇಂಗ್ಲೀಷ್ ಇಡ್ಲಾವು ಹಿಂದಿ ಇಡ್ಲಾವು ವಾ ಭಾಷೆ ಇಡ್ಲ ಇರನ್ನ ಅರ್ಥ ಮಾಡ್ತವನು ಒಂಜಿ ವಿಶೇಷ ಅಂದು ಬಂಡ ಒಂಜಿ ನೂದು ಕೈತಲ್ದ ಒಂಜಿ ಪೊಣ್ಣು ಪೊಂಜು ನಮ್ಮ ಕೈತಲ್ಡು ಉಳ್ಳೇರಂದು ಬಂಡ ಎಂಕ್ಲೆ ಖುಷಿಯ ಒಂದುಂಡು ಪಾದರಸದಲಕ ಅಂಚಿಜಿ ಪೋಂದುಳ್ಳೇರು ಸಭಾ ಕಾರ್ಯಕ್ರಮ ಶುರುವಾನಾಗ ಮೇಡಮ್ ಓಲ್ಲರಂದು ಕೇನಾಗ ಆರು ಇಲ್ಲಡುತ್ತೇರು ಆಂಡಲ ಎಂಚ ಪಿದಡದು ಪಾರ್ ಬೈದೇರಂದು ಗೊತ್ತೊಜ್ಜಿ ಅದಕ್ಕೆ ಐಕು ಬಡೋದು ಮಲ್ಲ ಸೊಲ್ಮೇನು ಸಂದಾಯ್ತು ಮಲ್ದ ಮೇಡಮ್ ಇತ್ತೆ ಇರ್ರ ಪಾತೆರ హలో పొడ్న్యోలో ఏతు మళ్ళా పోస్టర్ ఉప్పడు ఇట్లా ఉప్పడు ఇల్లದ ಕೆಲಸ ಒಕ್ಕಲಿಗೆ ಮಲ್ಪರು ಉಪ್ಪುಂಡಿ ಆಯ್ತತ್ರ ಕಾಲ್ ಬಂದಾಗ ನನ್ನ ಮಗಗೆ ಚಾ ಮಲ್ತು ಕೊರೊಂದಿತ್ತೆ ತೋ ಪಂಡ್ಯ ಇತ್ತಿನ ಇನಿ ಮದರ್ಸ್ ಡೇ ಬಂದು ಒಂದು ಸೆಲೆಬ್ರೇಟ್ ಆಪುಂಡು ಅಫ್ಕೋರ್ಸ್ ಇಟ್ ಈಸ್ ಎ ವೆಸ್ಟರ್ನ್ ಸೈಡ್ ಆ್ಯಟಿಟ್ಯೂಡ್ ನಮ್ಮ ದೇಶಡು ಹಿಂದೂಸ್ತಾನ ಭಾರತಡು mother is always worshipped or adored, respected all the time. We don't need a special day to respect your mother or adore your mother or say Happy Mother's Day. That is our culture. That is our culture. ಒಂದು ಮಾತು ನಮ್ಮ ಜೋಕುಲೆಲ್ಲ ಬೊತ್ತುಗೋಡು ಅಪ್ಪ ಅಮ್ಮೆ ನಮ್ಮ ದೇವರು ನಂಗೆ ತೋರ ತಿಕ್ಕಿದ ನನ್ನ ಅಪ್ಪ ಅಮ್ಮ ಅಕಲ್ಲ ದೇವರನ್ನು ತೋಡು ಇತ್ತೆ ಒಂದು ಹೊಸ ಒಂದು ಸಿಸ್ಟಮ್ ಇದನ್ನ ಅಪ್ಪ ಅಮ್ಮನ ಪೋದು ಆಶ್ರಮ ಪಾಡ್ನ ಮಾತಾಡ ಇಲ್ಲ ಎರೆಗಿಲ್ಲ ಅವು ಸ್ಥಿತಿ ವಾ ಅಪ್ಪ ಅಮ್ಮಗಳ ಅವು ಸ್ಥಿತಿ ಬಲ್ಲಿ ಜೋಕುಲು ಅಪ್ಪ ಅಮ್ಮನ ಪೋದು ಆಶ್ರಮ ಪಾಡ್ನ ಅಪ್ಪ ಅಮ್ಮನ ಕಲೆ ಸಾಂಕದಿರು ಬುದ್ಧಿ ಕೊಡ್ತಿರು ಎಜುಕೇಷನು ಮಲ್ಲ ಮಲ್ತದು ಮದ್ಮೆ ಮಲ್ತು ಪೂರ ಮಲ್ತು ಗೊತ್ತಿರು ಬೊಕ್ಕ ತಗೋರೆ ಎಲ್ಲ ಹೆಜ್ಜೆರು ಇಂದುಕೊಂಡದ್ದು ಆಸೆ ಮಡ್ಪಾಡು ನಾವು ನಮ್ಮ ಧರ್ಮ ಅತ್ತು ನಮ್ಮ ದಾತ ಅನ್ಪೇರು ನಮ್ಮೆಟ್ಟ ಒಪ್ಪರ್ಲೆ ಇಜ್ಜಿ ಅಪ್ಪೆ ಮನ್ಕೊಳೋದು ಒಂದು ವೆಸ್ಟರ್ನ್ ಕಲ್ಚರ್ ಆಲ್ವೇಸ್ ಟೇಕ್ ದ ಬೆಸ್ಟ್ ಆಫ್ any culture, but don't forget your own culture. See that your mothers or parents are taken care of. There's one wish I tell all these youngsters. Don't ever think of going to or sending your parents to a ashram. And
That's all. I don't have to say anything much because I'm already 82, so I can't speak much also. But thank you for giving me a chance. May God bless you all and always stay true to your country and your culture and your parents. Thank you for the opportunity. ಭಾರತೀಯ ಸನಾತನ ಧರ್ಮ ಸಂಸ್ಕೃತಿಯ ಬಗ್ಗೆ ಇರ್ನ ಉಡಲ್ದ ಉಲೈದ ಪಾತ್ರ ಪಂಡಿನೇಕ ಬಡದ ಇರೇ ಮಲ್ಲ ಸೊಲ್ಮೀನ್ ಸಂದೇತ ಮಲ್ಪ ಆಯ್ತು ಒಟ್ಟಿಗೆ ಇನ್ನು ಕಡೆ ಲಿಸ್ದ ಕಡೆತ ಭಾಗಕ್ಕೆ ಬರೋದಿಲ್ಲ. ಆತ್ಮೀಯರೇ, ಈ ನಡುಟು ನಂಗೆ ರಡ್ಡು ಸಾಂಸ್ಕೃತಿಕ ಕಾರ್ಯಕ್ರಮ ಐತೆ ನಡಪೆರ ಉಂಡು. ಒಂಜಿ ಶ್ರೀ ನಾರಾಯಣ ಗುರು ಬಾಲ ಗೋಕುಲ ಇಡ್ಯ ಮೊಕ್ಲೆಡ್ದು ಬೊಕ್ಕೊಂಜಿ ಕುಮಾರಿ ಶಿವಾನಿ ಸುರತ್ಕಲ್ ನಿರ್ದೇಶನದ ಗ್ರೂಪ್ ಎಕ್ಸ್ ಡ್ಯಾನ್ಸ್ ಅಕಾಡೆಮಿ ಸುರತ್ಕಲ್ ಅರ್ಪಿಸುವ ನವರಸ ನಾಟ್ಯ ಲಾಸ್ಯ ಇದರ ಪ್ರಾಯೋಜಕರು ಆಗಿ ಲೀಲಾವತಿ ವಿಶ್ವನಾಥ ಸುವರ್ಣ ಇಡ್ಯ ಇವರ ಸ್ಮರಣಾರ್ಥ ಮಕ್ಕಳು ಮಾಡ್ತಾ ಇದ್ದಾರೆ. ಈ ಎರಡೂ ಗ್ರೂಪಿನ ಮುಖ್ಯಸ್ಥರು ವೇದಿಕೆಗೆ ಬಂದು ಒಂದು ನೆನಪಿನ ಕಾಣಿಕೆಯನ್ನ ತಗೊಳ್ಬೇಕು ಅಂತ ನಿಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ. ಶ್ರೀ ನಾರಾಯಣ ಗುರು ಬಾಲಗೋಕುಲ ಇಡ್ಯ ಇದರ ಮುಖ್ಯಸ್ಥರು, ಹಾಗೆಯೇ ಕುಮಾರಿ ಶಿವಾನಿ ಸುರತ್ಕಲ್ ನಿರ್ದೇಶನದ ತಂಡದವರು ವೇದಿಕೆಗೆ ಬಂದು ನಮ್ಮ ವಿಠೋಬ ರುಕುಮಾಯಿ ಕ್ಷೇತ್ರ ಬ್ರಹ್ಮಶ್ರೀ ನಾರಾಯಣ ಗುರು ಪುನರ್ ಪ್ರತಿಷ್ಠಾನ ಅಷ್ಟಬಂಧ ಬ್ರಹ್ಮ ಕಲಶದ ಈ ಶುಭ ಸಂದರ್ಭದಲ್ಲಿ ನೀವು ನೀಡುವ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ನಮ್ಮ ಅಭಿನಂದನೆಯನ್ನ ತಿಳಿಸ್ತಾ ಇದ್ದೇವೆ. ದಯವಿಟ್ಟು ಎರಡೂ ತಂಡದವರು ಬಂದು ತಮ್ಮ ಕಿರು ಕಾಣಿಕೆಯನ್ನು ಸ್ವೀಕಾರ ಮಾಡಬೇಕಾಗಿ ವಿನಂತಿಸಿಕೊಡ್ತಾ ಇದ್ದೇವೆ. ಶಿವಾನಿ ತಂಡ ಮತ್ತು ನಾರಾಯಣ ಗುರು ಬಾಲಗೋಕುಲ ತಂಡದವರು ದಯವಿಟ್ಟು ಬನ್ನಿ, ಯಾರಾದ್ರೂ ಒಬ್ಬರು ಬರ್ರಿ. ನಮ್ಮ ಅಧ್ಯಕ್ಷರಿಂದ ಆ ಸನ್ಮಾನವನ್ನು ಸ್ವೀಕಾರ ಮಾಡಬೇಕು. ಅಧ್ಯಕ್ಷರ ಕೈಯಿಂದ. ಶಿವಾನಿ ತಂಡದವರು ಇದ್ದೀರಾ? ಬಾಲಗೋಕುಲದವರು ಬನ್ನಿ, ಬನ್ನಿ ಮೇಡಮ್. ವಿಲಾಸಿನಿ ಮೇಡಮ್ ದಯವಿಟ್ಟು ವೇದಿಕೆಗೆ ಹೋಗ್ಬೇಕಾಗಿ ವಿನಂತಿ. ಬಾಲಗೋಕುಲ ತಂಡದ ವತಿಯಿಂದ ಅಧ್ಯಕ್ಷರು ನೀಡಬೇಕಾಗಿ ವಿನಂತಿ. ಅದೇ ರೀತಿ ಶಿವಾನಿ ತಂಡದವರು ಗ್ರೂಪ್ ಎಕ್ಸ್ ಡ್ಯಾನ್ಸ್ ಅಕಾಡೆಮಿ ಸುರತ್ಕಲ್ ನವರಸ ನಾಟ್ಯಲಾಸ. ಇಲ್ವ ಅವರು ಶಿವಾನಿ ತಂಡದವರು ಇಲ್ವಾ? ಇದ್ದೇರೆ, ಸರಿ. ನಮ್ಮ ಲೇಸ್ದ ಕಡೆಗೆ ಪೋಂದಲ್ಲ ಇತ್ತೆ ವೇದಿಕೆ ಇಡ್ತಿನ ಮಾತ ಬಿನ್ನರ್ ನಕ್ಲಿಗೆ ಅಂಚೆನೆ ಮುಲ್ಪ ನಡತೆ ಅಂಚಿನ ಈ ಕಜ್ಜದ ಬಗೆಟ್ ಮಾತರಿಗಳ ಸ್ವಲ್ಪ ಸಂದಾಯತ ಮಲ್ಪರೆ ಮಧುಸೂದನ್ ಸರ್, ಮಧುಸೂದನ್ ನೀರು ವೇದಿಕೆ ಬರೋದು ಬಂದು ವಿನಂತಿ ಮಾಡ್ತದಲ್ಲ. ಮಾತೆರಿಗಳ ನಮಸ್ಕಾರ. ಶ್ರೀ ವಿಠೋಬ ರುಕ್ಮಾಯಿ ಕ್ಷೇತ್ರ ಬ್ರಹ್ಮಶ್ರೀ ನಾರಾಯಣ ಗುರು ಮಂದಿರ ಇಡ್ಯ ಸುರತ್ಕಲ್ ಉನ್ನತ ಪುನರ್ ಪ್ರತಿಷ್ಠಾ ಬ್ರಹ್ಮ ಕಲಶೋತ್ಸವದ ಅಂಗವಾದ ನಡಪುತ್ತಿನ ಈ ಕಜ್ಜದ ಧಾರ್ಮಿಕ ಸಭೆತ ಕಡೇತ ದಿನ ಮೂಜಿನ ದಿನ ಐತ ಕಡೇತ ಪಜ್ಜಡು ನಮ್ಮ ಉಲ್ಲ ಇಂಜಿ ಧಾರ್ಮಿಕ ಸಭೆಟ್ ಉದ್ಘಾಟನೆ ಮಲ್ತದ ಆಶೀರ್ವಚನ ಮಲ್ತಿನಂಚಿನ ಪೂಜ್ಯ ಸ್ವಾಮೀಜಿಯರ ಶ್ರೀ ಶ್ರೀ ವಿಖ್ಯಾತಾನಂದ ಸ್ವಾಮೀಜಿ ಇತ್ತೆ ವೇದಿಕೆ ನಿರ್ಗಮನತಿರು ಅರೆಗೆ ಯಾ ನಮ್ಮ ಕ್ಷೇತ್ರದ ಪರವಾದ ಉಡಲ ದಿಂಜಿನ ಸೊಲ್ಮೇಲನ ಸಂದಾಯ ಮಲ್ತೊಂದುಲ್ಲ ಅಂಚನೆ ಈ ಸಭೆತ ಸಭಾಧ್ಯಕ್ಷನ ವಹಿಸೋನಂಚಿನ ನಮ್ಮ ಸಂಘದ ಅಧ್ಯಕ್ಷರಾಯಿನ ಶ್ರೀಮತಿ ಐ ಯಮುನಾ ಶೇಖರ್ ಅಪ್ಪೆ ಮನಸ್ಸದ
ಅಧ್ಯಕ್ಷರನ್ನ ನಾನು ಈ ಸಭೆಟ್ ಕೃತಜ್ಞತೆಯನ್ನು ಅರ್ಪಣೆ ಮಲ್ತೊಂದಿಲ್ಲ. ಅವೇ ರೀತಿ ವೇದಿಕೆಡು ಭಿನ್ನರಾದ ನಮ್ಮೊಟ್ಟಿಗಿತ್ತ ಒಪ್ಪುನ ಶ್ರೀ ಜೈರಾಜ್ ಎಚ್ ಸೋಮಸುಂದರಂ ಅಧ್ಯಕ್ಷರು, ಶ್ರೀ ಗೋಕರ್ಣನಾಥ ಕ್ಷೇತ್ರ ಕುದ್ರೋಳಿ, ಶ್ರೀಮತಿ ಪ್ರತಿಭಾ ಕುಲೈ ಸದಸ್ಯರು, ಕರ್ನಾಟಕ ಹಿಂದುಳಿದ ವರ್ಗಗಳ ಆಯೋಗ ಬೆಂಗಳೂರು. ಅಂಚನೆ ಈ ದುಂಬುಗೆ ನಮ್ಮ ಈ ಕಾರ್ಯಕ್ರಮಕ್ಕೂ ಉಪಸ್ಥಿತರಿರ್ತದೆ ನಿರ್ಗಮನಾಥರು ಡಾಕ್ಟರ್ ವೈ ಭರತ್ ಶಾಸಕರು, ಮಂಗಳೂರು ವಿಧಾನಸಭಾ ಕ್ಷೇತ್ರ. ಅಂಚನೆ ಶ್ರೀ ಕೆ ಉಮಾನಾಥ ಕೊಟ್ಯನ್ ಶಾಸಕರು, ಮುಲ್ಕಿ ಮೂಡಬಿದ್ರೆ ವಿಧಾನಸಭಾ ಕ್ಷೇತ್ರ. ಅಂಚನೆ ಶ್ರೀ ಹರೀಶ್ ಕುಮಾರ್ ಅಧ್ಯಕ್ಷರು, ಮಂಗಳೂರು ವಿದ್ಯುತ್ ಸರಬರಾಜು ಕಂಪನಿ ಮೆಸ್ಕಾಂ ಬೆಂಗಳೂರು. ಅದೇ ರೀತಿ ಮಂಜುನಾಥ ಪೂಜಾರಿ ಅಧ್ಯಕ್ಷರು, ನಾರಾಯಣ ಗುರು ಅಭಿವೃದ್ಧಿ ನಿಗಮ ಕರ್ನಾಟಕ ಸರ್ಕಾರ. ಶ್ರೀ ಭಾಸ್ಕರ್ ಎಂ ಸಾಲ್ಯಾನ್ ನಿರ್ದೇಶಕರು, ಭಾರತ್ ಕೋಆಪರೇಟಿವ್ ಬ್ಯಾಂಕ್ ಮುಂಬೈ ಲಿಮಿಟೆಡ್. ಮೊಕ್ಕಲಿಗಲ ಯಾನ ಶ್ರೀ ಕ್ಷೇತ್ರದ ಪರವಾದ ಹಾರ್ದಿಕ ಧನ್ಯವಾದವನ್ನು ಅರ್ಪಣೆ ಮಲ್ತೊಂದಿಲ್ಲ. ಅದೇ ರೀತಿ ಇನ್ನಿತ ನಮ್ಮ ಈ ಸಭೆಟ್ ಗೌರವ ಉಪಸ್ಥಿತಿನ ಉಳ್ಳೇರು ಶ್ರೀ ಸೀತಾರಾಮ್ ಎಚ್ ಅಧ್ಯಕ್ಷರು, ಶ್ರೀ ಗುರು ಚಾರಿಟೇಬಲ್ ಟ್ರಸ್ಟ್ ರಿಜಿಸ್ಟರ್ಡ್ ಸುರತ್ಕಲ್ ಮಂಗಳೂರು. ಅಂಚನೆ ಶ್ರೀಮತಿ ಅಪರ್ಣಾ ಶರತ್ ಅಧ್ಯಕ್ಷರು, ಬಿಲ್ಲವಾಸ್ ಕತಾರ್. ಶ್ರೀ ಜಗನ್ನಾಥ್ ಸಾಲ್ಯಾನ್ ಕರಂಬಾರು ಸಮಾಜ ಸೇವಕರು. ಶ್ರೀ ಜಯಂತ ಆರ್ ಸಾಲ್ಯಾನ್ ಉಪಾಧ್ಯಕ್ಷರು, ಶ್ರೀ ಕ್ಷೇತ್ರ ಪುನರ್ನಿರ್ಮಾಣ ಸಮಿತಿದ ಹಿಡ್ಯ. ಅದೇ ರೀತಿ ಐ ಮಾಧವ ಸಾಲ್ಯಾನ್ ಹಿರಿಯರು, ಇಡ್ಯ ಬಿಲ್ಲವ ಸಮಾಜ ಸೇವಂಗದ ಸುರೂತ ನಾರಾಯಣ ಗುರುಕುಲ್ನ ಪೂಜೆ ಮತ್ತೊಂದಿನಾರು ಶ್ರೀಯುತ ಮಾಧವ ಸಾಲ್ಯಾನ್ ಚಿತ್ರಾಪುರ. ಅಂಚನೆ ಇಂಗೆಲ್ಲ ಕುಡಂಜಿ ಹಿರಿಯರು ಅಂಚೆಲೆ ದಾನಿಲು ಒನ್ನಯ್ಯ ಎಂ ಬೆಂಗೇರ ಮುಂಬೈ. ಅಂಚನೆ ಶ್ರೀ ಚಂದ್ರಶೇಖರ್ ನಾನಿಲ್ ಅಧ್ಯಕ್ಷರು, ಶ್ರೀ ಕ್ಷೇತ್ರ ಪುನರ್ನಿರ್ಮಾಣ ಸಮಿತಿ. ಶ್ರೀ ಸತ್ಯಜಿತ್ ಸುರತ್ಕಲ್ ಪ್ರಧಾನ ಸಂಚಾಲಕರು, ಬ್ರಹ್ಮ ಕಲಶೋತ್ಸವ ಸಮಿತಿ. ಶ್ರೀ ಅರುಣ್ ಎಸ್ ಪೂಜಾರಿ ಕಾರ್ಯದರ್ಶಿಲು, ಶ್ರೀ ಕ್ಷೇತ್ರ ಪುನರ್ನಿರ್ಮಾಣ ಸಮಿತಿ. ಮೊಕ್ಕಲಿಗಲ ಯಾನ ಮೋಕ್ಯದ ಸೊನ್ಮೇಲನ ಸಂದಾಯತ ಮಲ್ತೊಂದಿಲ್ಲ. ಅಂಚನೆ ಇನ್ನಿತ ಈ ಕಾರ್ಯಕ್ರಮವನ್ನು ನಿರೂಪಣೆ ಮಲ್ತಿನ ಮಾಸ್ಟರ್ ಕೆ ಕೆ ಪೇಜಾರ್, ಶ್ರೀಮತಿ ಗುಣವತಿ ರಮೇಶ್, ಶ್ರೀ ರಮೇಶ್ ಅಮೀನ್ ಮೊಕ್ಕಲಿಗಲ ಉಡಲು ದಿಂಜಿನ ಸೊನ್ಮೇಲನ ಸಂದಾಯತ ಮಲ್ತೊಂದಿಲ್ಲ. ಶ್ರೀಯುತ ಕೆ ಕೆ ಪೇಜಾರ್ ಮೇರೆಗೆ ಸಂಘದ ಪರವಾದ ಒಂಜಿ ಸ್ಮರಣಿಕೆಯನ್ನು ಕೊರಿಯರಂಡು ದಯಮಲ್ತದಾರ ವೇದಿಕೆ ಬರೋಡು. ಶ್ರೀಯುತ ಕೆ ಕೆ ಪೇಜಾವರ್ ಇನ್ನಿತ ಮುಖ್ಯ ನಿರೂಪಕರು ಕಾರ್ಯಕ್ರಮದ. ಅಂಚನೆ ಶ್ರೀ ಸೂರ್ಯಕಾಂತ್ ಜೇಸ್ವರ್ನ ಅಧ್ಯಕ್ಷರು, ರಾಷ್ಟ್ರೀಯ ಬಿಲ್ಲವ ಮಹಾಮಂಡಲ ರಿಜಿಸ್ಟರ್ಡ್ ಮುಲ್ಕಿ ಮೇರ್ಲ ನಮ್ಮೊಟ್ಟಿಗೂ ಅಂಚನಾರು ಭಾರತ್ ಬ್ಯಾಂಕ್ನ ಚೇರ್ಮನ್ಲ ಆದುಳ್ಳರು ಅರೆಗ್ಲ ಯಾಣ ಊಡಳ ದಿಂಜಿನ ಸೊಲ್ಮೇಲನು ಸಂದಾಯ್ತ ಮಲ್ತೊಂದುಲ್ಲ. ಇನ್ನಿತ ಸಾಂಸ್ಕೃತಿಕ ಕಾರ್ಯಕ್ರಮ ಕೊರಿಯರಪ್ಪನ ಶಿವಾನಿ ಗ್ರೂಪ್ದ ಮುಖ್ಯಸ್ಥರು ವೇದಿಕೆ ಬರೋಡು. ಶಿವಾನಿ ನಾಟ್ಯ ಲಾಸ್ಯ ಈ ಕಾರ್ಯಕ್ರಮದ ಮುಖ್ಯಸ್ಥರು ಶಿವಾನಿ. ಅದೇ ರೀತಿ ಇನ್ನಿತ ನಮ್ಮ ಈ ಕಾರ್ಯಕ್ರಮಕ್ಕೂ ವೇದಿಕೆಯನ್ನು ಒದಗೈ ನಂಚಿನ
ಶ್ರೀ ಪೀಟರ್ ಡಿಸೋಜ ಮೆರೆಗಲ ಯಾನು ಕೃತಜ್ಞತೆಯನ್ನು ಅರ್ಪಣೆ ಮಲ್ತೊಂದಲೆ ಸೌಂಡ್ಸ್ ಬೊಕ್ಕ ಲೈಟಿಂಗ್ ಸಹಕಾರ ಕೊರ್ನ ಶ್ರೀ ಗಜಾನನ ಇಲೆಕ್ಟ್ರಿಕಲ್ಸ್ ಕಾಟಿಪಲ್ಲ ಅಂಚನೆ ವಿನೋದ್ ಕುಮಾರ್ ಇಡ್ಯ ಮೊಕ್ಕಲೆಗಲ ಯಾನು ವಂದನೆಯನ್ನು ಅರ್ಪಣೆ ಮಲ್ತೊಂದಲೆ ಅದೇ ರೀತಿ ನಮ್ಮ ಈ ಕಾರ್ಯಕ್ರಮ ಕೋಡೆಡ್ದಿಂಚಿ ಊರರ್ಮ ಪಸರಿಯರೆ ಅನು ಮಲ್ತುಕೊರ್ನ ನಮ್ಮ ಕೂಡ ಟಿವಿದ ಮಾತೆರೆಗಳ ಯಾನು ಕೃತಜ್ಞತೆಯನ್ನು ಅರ್ಪಣೆ ಮಲ್ತೊಂದಲೆ ಅಂಚನೆ ಮಾಧ್ಯಮ ಬಂಧುಲೆಗಳ ಯಾನ ಕೃತಜ್ಞತೆಯನ್ನು ಕೊರೊಂದುಲ್ಲೆ ಅಂಚನೆ ಈ ಸಭೆಟ್ ಎಂಕ್ಲೆನ ಎದುರುತ್ತಿದ್ದು ಎಂಕ್ಲೆಗೆ ಸಭ್ಯ ರೀತಿಯ ಪ್ರೋತ್ಸಾಹ ಕೊರಂಚಿನ ಸಭ್ಯ ಪ್ರೇಕ್ಷಕರಿಗಳ ಅಂಚನೆ ಭಕ್ತರಿಗಳ ಯಾನು ಉಡಲು ದಿಂಜಿನ ಸೋನ್ಮೇಲನು ಸಂದಯಿತ ಮಲ್ತೊಂದುಲ್ಲೆ ಕರಿಣ 2 ವರ್ಷದಂಚಿ ನಮ್ಮ ಈ ಕ್ಷೇತ್ರ ಪುನರ್ನಿರ್ಮಾಣದ ಕಾರ್ಯಡು ಒಗ್ಗಟ್ಟಾದ ತನ್ನ ನೆತ್ತರಿನ ಬೆಗರಾದ ಈ ಜಾಗೆಗೆ ಜಪಡಾದ ಈ ಕಾರ್ಯಕ್ರಮ ಪೊರ್ಲು ಮಲ್ತುಕೊರ್ಲ ಜವನರಿಗಳ ಮಹಿಳೆಯರಿಗಳ ಅಂಚನೆ ಸಂಘದ ಸದಸ್ಯರಿಗಳ ಯಾನು ಕೃತಜ್ಞತೆಯನ್ನು ಅರ್ಪಣೆ ಮಲ್ತೊಂದು ಅಂಚನೆ ಪ್ರತ್ಯಕ್ಷ ಪರೋಕ್ಷವಾದ ಸಹಕಾರ ಕೊರ್ನ ದಾನಿಲೆಗಳ ಭಕ್ತರಿಗಳ ಈ ಒಂದು ಸಂದರ್ಭದ ಕೃತಜ್ಞತೆಯನ್ನು ಅರ್ಪಣೆ ಮಲ್ತೊಂದು ಎನ್ನಯಿ ಧನ್ಯವಾದ ಸಮರ್ಪಣೆ ಮುಕ್ತಾಯ ಮತ್ತೊಂದಲ್ಲೇ ಜೈ ಹಿಂದ್ ಒಂಜಿ ನಿಮಿಷ ಈ ಒಂಜಿ ಲೇಸನ್ನು ಮುಗಿತಲ ಮಲ್ಪೆಂಕಲು ಇತನೇ ಮಸೂದನ್ನು ಮುಗಿತಲ ಮಲ್ತೇರೆ ಅಪ್ಪೆ ಮಟ್ಟೆಡು ತೂಕಿ ತೊಟ್ಟಿಡು ಬಲತೆ ಜೋಕುಲು ನಮ್ಮ ತುಳುವೇರು ಬಲಕ್ಕೆ ನಡಕೆಡೆ ತುಳುವ ಬಲ್ಮನ ನೆಗತ್ತು ತೋಚಿದ ಎಲ್ಲಿಡೆ ಉಡಲು ದಿಂಜಿದು ಬರೆ ಉಡೊಂದು ತುಡರ್ ಪೊತ್ತದ ಕಾತು ಗುಲ್ಲುಂಡ ಎದುರು ಬರ್ಪುನು ದೋಲು ತೆಂಬರ ನಲ್ಕೆ ಗಗ್ಗರ ಯಕ್ಷಗಾನದ ಬಣ್ಣದ ಹೆಚ್ಚಿದ ಬೆಂಬಲು ತುಳುನಾಡ್ದ ಪೊರ್ಲದ ಕಲಿಕುಲು ನೆಕ್ಲೆ ಮಾತೆರೆಗಳ ಸೊಲ್ಮೇಲು
ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಶ್ರೀ ಕ್ಷೇತ್ರದ ಸನ್ನಿಧಾನದಲ್ಲಿ ವಿರಾಜಮಾನರಾಗಿರುವಂತಹ ಬ್ರಹ್ಮಶ್ರೀ ನಾರಾಯಣ ಗುರುಗಳು ಹಾಗೂ ವಿಠೋಬ ರುಕುಮಾಯಿ ದೇವರ ಪಾದಾರವಿಂದಗಳಿಗೆ ಶಿರಸ ವಂದಿಸಿ, ಈ ಬ್ರಹ್ಮಕಲಶೋತ್ಸವದ ಸುಸಂದರ್ಭದಲ್ಲಿ ನಾರಾಯಣಗುರು ಬಾಲಗೋಕುಲದ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡುವುದಕ್ಕೋಸ್ಕರ ಈ ಸಭಾ ಮಂಟಪದಲ್ಲಿ ಆಸೀನರಾಗಿರುವಂತಹ ಎಲ್ಲ ಪ್ರೇಕ್ಷಕ ಬಂಧುಗಳಿಗೆ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ, ಹಿಂದುತ್ವದ ಆಚಾರ ವಿಚಾರಗಳನ್ನು ಮಕ್ಕಳ ಮನಸ್ಸಲ್ಲಿ ಬೀಜಾರೋಪಣೆ ಮಾಡುವಂತಹ ಒಂದು ಚಟುವಟಿಕೆ ಬಾಲಗೋಕುಲ. ತಡಮೈಲ್ ಕೇಶವ ಶಿಶು ಮಂದಿರದ ನೇತೃತ್ವದಲ್ಲಿ ನಮ್ಮ ಊರಿನ ಆಯ್ಕೆ ಮಾಡಿದಂತಹ ಕೆಲವೊಂದು ಭಾಗಗಳಲ್ಲಿ ಈ ಚಟುವಟಿಕೆಯನ್ನು ವಿಸ್ತರಿಸಬೇಕನ್ನುವಂತಹ ಉದ್ದೇಶದಿಂದ ಈ ಭಾಗದ ಹಿರಿಯರನ್ನು ಸಂಪರ್ಕಿಸಿಕೊಂಡು ಅವರ ಅಭಿಪ್ರಾಯವನ್ನು ಸಲಹೆಯನ್ನು ಸ್ವೀಕಾರ ಮಾಡಿಕೊಂಡು 2025 ಇಸ್ವಿ ನವೆಂಬರ್ ತಿಂಗಳ 16 ತಾರೀಕು ದಿವಸ ಶ್ರೀ ಕ್ಷೇತ್ರ ಸಂಕೀರ್ಣದಲ್ಲಿ ಬಾಲಗೋಕುಲ ಪ್ರಾರಂಭವಾಯಿತು. ಶ್ರೀ ನಾರಾಯಣ ಗುರು ಬಾಲಗೋಕುಲ. ಈ ಸಂದರ್ಭದಲ್ಲಿ ಈ ಬಾಲಗೋಕುಲವನ್ನು ನಡೆಸುವುದಕ್ಕೆ ಸ್ಥಳಾವಕಾಶ ಮಾಡಿಕೊಟ್ಟಂತಹ ಶ್ರೀ ಕ್ಷೇತ್ರದ ಆಡಳಿತ ಸಮಿತಿಯ ಎಲ್ಲ ಪದಾಧಿಕಾರಿಗಳಿಗೂ ಆತ್ಮೀಯವಾದಂತಹ ವಂದನೆಗಳನ್ನು ಸಲ್ಲಿಸ್ತಾ, ಶ್ರೀ ಕ್ಷೇತ್ರ ಬ್ರಹ್ಮಕಲಶೋತ್ಸವದ ಈ ಸುಸಂದರ್ಭದಲ್ಲಿ ಬಾಲಗೋಕುಲಕ್ಕೆ ಬರುವಂತಹ ಮಕ್ಕಳ ಸುಪ್ತ ಪ್ರತಿಭೆಯನ್ನು ಅರಳಿಸುವ ದೃಷ್ಟಿಯಿಂದ ಸಂಯೋಜನೆ ಮಾಡಿರುವಂತಹ ಈ ಕಾರ್ಯಕ್ರಮವನ್ನು ಈ ವೇದಿಕೆಯಲ್ಲಿ ಪ್ರದರ್ಶನ ಮಾಡುವುದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಜೀರ್ಣೋದ್ಧಾರ ಸಮಿತಿ ಹಾಗೂ ಬ್ರಹ್ಮಕಲಶೋತ್ಸವ ಸಮಿತಿ ಎಲ್ಲ ಪದಾಧಿಕಾರಿಗಳಿಗೂ ಆತ್ಮೀಯವಾದ ವಂದನೆಗಳು ಸಲ್ಲಿಸ್ತಾ, ತಮ್ಮೆಲ್ಲರ ಅನುಮತಿಯೊಂದಿಗೆ ಕಾರ್ಯಕ್ರಮವನ್ನು ಆರಂಭ ಮಾಡಿಕೊಳ್ತಾ ಇದ್ದೇವೆ. ಮಹಾಭಾರತದ ಆರಂಭದ ಯುದ್ಧಕಾಲದ ಆರಂಭದ ದಿನ ಅರ್ಜುನ ತನ್ನ ವಿರೋಧಿ ಪಾಳಯದಲ್ಲಿರುವಂತಹ ಎಲ್ಲ ಬಂಧುಗಳನ್ನು ನೋಡಿದಾಕ್ಷಣ ಅವನ ಜಂಘ ಬಲ ಕುಗ್ಗಿ ಹೋಗಿ ಯುದ್ಧವನ್ನೇನು ಮಾಡೋದಿಲ್ಲ ಅನ್ನುವಂತಹ ಸ್ಥಿತಿಗೆ ಬಂದು ಬಿಡ್ತಾನೆ. ಆವಾಗ ಕೃಷ್ಣ ಅವರನ್ನು ಹುರಿದುಂಬಿಸೋದಕ್ಕೋಸ್ಕರ ಪ್ರೇರಣೆಯ ಮಾತುಗಳನ್ನು ಹೇಳ್ತಾನೆ. ಆ ಉಪದೇಶ ಮುಂದಕ್ಕೆ ಭಗವದ್ಗೀತೆಯಾಗಿ ಪ್ರತಿಪಾದಿಸಲಿದೆ. ಅದು ಕೇವಲ ಪಾರ್ಥನನ್ನು ಹುರಿದುಂಬಿಸೋದಕ್ಕೋಸ್ಕರ ಮಾಡಿದಂಥ ಉಪದೇಶ ಅಲ್ಲ, ಅದು ಇಡೀ ಮನುಕುಲಕ್ಕೆ ಸಾರಿದ ಜೀವನದ ಸಂದೇಶ. ಭಗವದ್ಗೀತೆಯ ಆರಂಭದ ಧ್ಯಾನ ಶ್ಲೋಕ, ಅವತ್ತಿನ ಪಾರ್ಥನಿಗೆ ಉಪದೇಶ ಮಾಡಿದಂತಹ ಶ್ರೀಕೃಷ್ಣ ಭಗವದ್ಗೀತೆಯ ರೂಪದಲ್ಲಿ ಆ ಭಗವದ್ಗೀತೆಯ ಆರಂಭದಲ್ಲಿರುವ ಧ್ಯಾನ ಶ್ಲೋಕದೊಂದಿಗೆ ನಮ್ಮ ಬಾಲಗೋಕುಲದ ಪುಟಾಣಿ ಪಾರ್ಥ ತನ್ನ ಪುಟ್ಟ ಬಾಯಿಯಿಂದ ಅದನ್ನು ಹೇಳುವಂತಹ ಗಳಿಗೆ ನಾವು ಕಣ್ತುಂಬಿಕೊಳ್ಳೋಣ ಹೇಳ್ತಾ, ಈಗ ಗಣಪತಿ ಸ್ತುತಿ ಮತ್ತು ಭಗವದ್ಗೀತೆಯ ಧ್ಯಾನ ಶ್ಲೋಕದೊಂದಿಗೆ ಪಾರ್ಥ ಕಶ್ಯಪ್ ವೇದಿಕೆಯಲ್ಲಿ ನಮ್ಮ ಮುಂದೆ ಚಪ್ಪಾಳೆಯೊಂದಿಗೆ ಸ್ವಾಗತಿಸೋಣ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಪಾರ್ಥಾಯ ಪ್ರತಿಬೋಧಿತಾಂ ಭಗವತಾಂ ನಾರಾಯಣೇನ ಸ್ವಯಂ ವ್ಯಾಸೇನ ಗ್ರಥಿತಾಂ ಪುರಾಣಮುನಿನಾಂ ಮಧ್ಯೆ ಮಹಾಭಾರತಾಂ ಅದ್ವೈತಾಮೃತವರ್ಷಿಣೀಂ ಭಗವತೀಂ ಅಷ್ಟಾದಶಾಧ್ಯಾಯಿನೀಂ ಅಂಬತ್ವಾಮನುಸಂದದಾಮಿ ಭಗವದ್ಗೀತೆ ಭವದ್ವೇಷಿಣೀಂ. ನಮೋಸ್ತುತೆ ವ್ಯಾಸ ವಿಶಾಲ ಬುದ್ಧೆ ಪುಲ್ಲರಮಿಂದಾಯ ತಪತ್ರ ನೇತ್ರಃ ಏನ ತ್ವಯ ಭಾರತ ತೈಲ ಪೂರ್ಣಃ ಪ್ರಜ್ವಾಲಿತೋ ಜ್ಞಾನಮಯ ಪ್ರದೀಪಃ ಪ್ರಪನ್ನ ಪಾರಿಜಾತಾಯ ತೋದ್ರವೇತ್ರೈಕಪಾಣಯೇ ಜ್ಞಾನಮುದ್ರಾಯ ಕೃಷ್ಣಾಯ ಗೀತಾಮೃತ ದುಹೇ ನಮಃ. ಸರ್ವೋಪನಿಷದೋ ಗಾವೋ ದೊಗ್ಧ ಗೋಪಾಲನಂದನ ಪಾರ್ಥೋ ವತ್ಸತ್ ಸುಧೀರ್ಭೋಕ್ತ ದುಗ್ಧಂ ಗೀತೆ
कंसचारूरमर्दनं देवकी परमानन्दं कृष्णं वन्दे जगद्गुरुं नमस्ते. ವಂದನೆಗಳು ಪುಟಾಣಿ ಪಾರ್ಥ. ಬಾಲಗೋಕುಲದ ಈ ಕಾರ್ಯಕ್ರಮವನ್ನು ನಾವು ಹಾಡು ನೃತ್ಯ ಸಂದೇಶ ಅನ್ನುವಂತಹ ಸೂತ್ರದೊಂದಿಗೆ ಸಂಯೋಜನೆ ಮಾಡಿಕೊಂಡಿದ್ದೇವೆ. ಹಾಗಾಗಿ ಮಧ್ಯೆ ಮಧ್ಯೆ ನಿರೂಪಣೆ ಜೊತೆಗೆ ಕೆಲವೊಂದು ಸಂದೇಶಗಳು ಕೊಡುವಂತಹ ಕೆಲಸಗಳನ್ನು ಕೂಡ ನಮ್ಮಿಂದ ಮಾಡಲಾಗುತ್ತೆ. ಶಿವನ ಕೋಪಾಗ್ನಿಗೆ ತುತ್ತಾದಂತಹ ಪಾರ್ವತಿ ದೇವಿಯ ವರಪುತ್ರನ ಮುಂಡಕ್ಕೆ ಆನೆಯ ರುಂಡವನ್ನು ಜೋಡಿಸಿದ ಶಿವ ಪ್ರಾಣಪ್ರತಿಷ್ಠೆಗೈದು ಗಜಮುಖನನ್ನು ಗಣಪತಿಯನ್ನಾಗಿಸಿದ. ಅಲ್ಲದೆ ಆದಿಪೂಜೆಯ ಗೌರವವನ್ನು ಸಲ್ಲಿಸಿದ. ಆದಿಪೂಜೆಯ ಗೊಂಬ ವಿನಾಯಕ ನಮ್ಮೆಲ್ಲರ ಸಂಕಷ್ಟಗಳನ್ನು ಹರಿಸುವ ವಿಘ್ನ ವಿನಾಶಕನೂ ಹೌದು. ನಮ್ಮೆಲ್ಲ ಇಷ್ಟಾರ್ಥಗಳನ್ನು ಈಡೇರಿಸುವ ಸಿದ್ಧಿವಿನಾಯಕನೂ ಹೌದು. ಹಾಗಾಗಿ ಆ ಸಿದ್ಧಿವಿನಾಯಕ ಗಣೇಶನ ಒಂದು ಹಾಡಿಗೆ ನೃತ್ಯವನ್ನು ಮಾಡ್ತಾ ಬರ್ತಾ ಇದ್ದಾಳೆ ನಮ್ಮ ಬಾಲಗೋಕುಲದ ವಿದ್ಯಾರ್ಥಿ ಕುಮಾರಿ ಮಾಹಿ ಎಚ್ ಕೋಟ್ಯಾನ್. ಈಗ ನಮ್ಮ ಮುಂದೆ ನಿಮಗೋಸ್ಕರ वक्रतुण्ड महाकाय सूर्यकोटि समप्रभ निर्विघ्नं कुरु मे देव सर्वकार्येषु सर्वदा. गणाध्यक्षाय धीमहि गुणशरीराय गुणमण्डिताय गुणेशानाय धीमहि गुणातीताय गुणाधीशाय गुणप्रविष्टाय धीमहि एकदन्ताय वक्रतुण्डाय गौरीतनयाय धीमहि गजेशानाय भालचन्द्राय श्रीगणेशाय धीमहि एकदन्ताय वक्रतुण्डाय गौरीतनयाय धीमहि गजेशानाय भालचन्द्राय श्रीगणेशाय धीमहि. ಹರಿ ಹರಿ ಓಂ. 3 ಸಾಗರ 100 ಮಂದಿರ ದೈವ ಸಾಸಿರವಿದ್ದರೆ, ಗಂಗೆ ಇದ್ದರೆ ತುಂಗೆ ಇದ್ದರೆ ಗಿರಿ ಹಿಮಾಲಯವಿದ್ದರೆ, ವೇದವಿದ್ದರೆ ಭೂಮಿ ಇದ್ದರೆ ಘನ ಪರಂಪರೆ ಇದ್ದರೆ ಏನು ಸಾರ್ಥಕ ಮನೆಯ ಮಕ್ಕಳೇ ಮಲಗಿ ನಿದ್ರಿಸುತ್ತಿದ್ದರೆ. ಮನೆಯಂತಿರುವ ಭಾರತ ಭೂಮಿಯ ಇಲ್ಲಿ ವಾಸ ಮಾಡುವಂತಹ ನಾವುಗಳೆಲ್ಲರೂ ಕೂಡ ನಮ್ಮ ತನವನ್ನು ಮರೆತು ನಿದ್ರೆಗೆ ಜಾರಿರುವ ಸಮಯವನ್ನು ಕವಿ ಬಹಳ ಸೊಗಸಾಗಿ ಚಿತ್ರಿಸಿದ್ದಾನೆ. ಮಾತ್ರವಲ್ಲ, ಭವ್ಯ ಭಾರತ ನಿರ್ಮಾಣಕ್ಕೋಸ್ಕರ ನಮ್ಮ ಹೃದಯ ಸಿಂಹಾಸನದಲ್ಲಿ ದಿವ್ಯ ಮೂರ್ತಿಯನ್ನು ಪ್ರತಿಷ್ಠಾಪನೆಗೈದು ಮುಂದಿನ ಪೀಳಿಗೆ ಉತ್ತಮ ನಾಳೆಗಳಿಗಾಗಿ ಬದುಕಬೇಕಾದಂತಹ ಸ್ಥಿತಿಗೆ ಕೊಂಡೊಯ್ಯಬೇಕಾದರೆ ನಾವೆಲ್ಲರೂ ಕೂಡ ಆ ತ್ಯಾಗಮಯವಾದ ಜೀವನವನ್ನು ನಡೆಸಬೇಕಾದ ಅನಿವಾರ್ಯತೆ ಇದೆ ಅನ್ನುವಂಥದ್ದನ್ನು ಕವಿ ಬಹಳ ಸೊಗಸಾಗಿ ಈ 4 ಸಾಲುಗಳಲ್ಲಿ ಗುಪ್ತವಾಗಿ ಅಡಗಿಸಿಟ್ಟಿದ್ದಾನೆ. ಈಗ ನಮ್ಮಲ್ಲಿ ಇರುವಂತಹ
ಸರ್ವಶಕ್ತಿವಂತನಾದ ಪರಮೇಶ್ವರನ ಶಕ್ತಿಯನ್ನು ನಮ್ಮ ಆಂತರ್ಯದಲ್ಲಿ ಆವಾಹಿಸಿಕೊಂಡು ಆ ಕ್ಷಣಗಳಿಗೆ ನಾವೆಲ್ಲರೂ ಕೂಡ ಮುಂದೋಗಬೇಕಾಗಿದೆ. ಹಾಗಾಗಿ ನಟರಾಜನ ದಿವ್ಯ ಮೂರ್ತಿಯನ್ನು ಸಾಕ್ಷಾತ್ಕರಿಸಿಕೊಳ್ಳುವಂತಹ ಒಂದು ನೃತ್ಯ ಈಗ ನಮ್ಮ ಮುಂದೆ ಬಾಲವಕ್ರದ ಮಕ್ಕಳಿಂದ. आदिश योगेश ओंकारनाथेश संगीत प्राणेश्वरा प्रणवानन्दनादेश्वरा भूत भवद्भव्य प्रत्यक्ष साक्षात्कारानाथकालेश्वरा परमानन्दनादेश्वरा शिवरौद्र नाट्य में जग भग भग जग प्रज्वल ज्वालम हिमलास नृत्य में धिम तक तक धिम तद निनि तोम तोम स्वरमाल्यालापराग गीतकार में पणिनि परनाद ब्रह्म सर्ववाद्यवाद में देवादिदेव में धनिध मद मग मरि मगरि सा आदिश योगेश ओंकारनाथेश संगीत प्राणेश्वरा परमानन्दनादेश्वरा भूत भवद्भव्य प्रत्यक्ष साक्षात्कारानाथकालेश्वरा परमानन्दनादेश्वरा नटराज राज नटराज नटराज राज नटराज नटराज राज 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 नटराज नटराज राज 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 नटराज नटराज राज नटराज नटराज राज 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 नटराज नटराज ಹರಿವು ಒಂದು ಗುರುಕುಲ, 10 ಜನ ವಿದ್ಯಾರ್ಥಿಗಳು ಅಲ್ಲಿ ಸೇರಿದ್ದಾರೆ. ಗುರುಗಳು ಆ ಮಕ್ಕಳನ್ನು ಕರೆದು ಒಂದು ಸವಾಲನ್ನು ನೋಡುತ್ತಾರೆ. ಎಲ್ಲರ ಕೈಗೊಂದು ಬಾಳೆಹಣ್ಣನ್ನು ಕೊಟ್ಟು ಈ ಬಾಳೆಹಣ್ಣನ್ನು ಯಾರೂ ನೋಡದ ಜಾಗದಲ್ಲಿ ತಿಂದು ಬರಬೇಕು ಅಂತೇಳಿ. ಎಲ್ಲ ವಿದ್ಯಾರ್ಥಿಗಳು ಬಹಳ ಖುಷಿಯಿಂದ ಮರೆಯಾಗಿ ನಿಂತ್ಕೊಂಡು ಆ ಬಾಳೆಹಣ್ಣ ತಿಂದು ಸವಿಯಬೇಕಿದ್ರೆ ಒಬ್ಬ ಹುಡುಗ ಮಾತ್ರ ಕೈಯಲ್ಲಿ ಆ ಬಾಳೆಹಣ್ಣು ಹಿಡ್ಕೊಂಡು ಆಲೋಚನೆ ಮಾಡ್ತಾ ಇದ್ದಾನೆ. ಗುರುಗಳು ಬಂದು ಕೇಳ್ತಾರೆ, ಯಾಕಪ್ಪ ಎಲ್ಲ ವಿದ್ಯಾರ್ಥಿಗಳು ಇನ್ನು ಜೊತೆಗಾರರೆಲ್ಲರೂ ಕೂಡ ಬಹಳ ರುಚಿಯಿಂದ ಆ ಬಾಳೆಹಣ್ಣು ತಿನ್ನಬೇಕಿದ್ರೆ ನೀನು ಮಾತ್ರ ಅದನ್ನು ಕೈಲಿಟ್ಕೊಂಡು ಯೋಚನೆ ಮಾಡ್ತಾ ಇದೆಯಲ್ಲ, ಯಾಕೆ ಅಂತ ಕೇಳ್ತಾರೆ. ಆವಾಗ ಆ ಶಿಷ್ಯ ಹೇಳ್ತಾನೆ, ನನಗೆ ಸಾಧ್ಯ ಇಲ್ಲ ಗುರುಗಳೇ,
ನೀವು ಕೊಟ್ಟಿರುವಂತಹ ಈ ಸವಾಲನ್ನು ಎದುರಿಸೋದು ತುಂಬ ಕಷ್ಟ ಆಗ್ತಾ ಇದೆ. ಯಾಕಪ್ಪ, ಹೊಟ್ಟೆ ಸರಿಗಿಲ್ವಾ, ಆರೋಗ್ಯ ಕೆಟ್ಟಿದೆಯಾ, ಔಷಧಿ ಮಾಡಬೇಕಾ ಅಂತ ಕೇಳಿದೆ. ಇಲ್ಲ ಗುರುಗಳೇ, ಸಾಧ್ಯವೇ ಆಗ್ತಾ ಇಲ್ಲ. ಯಾಕೆ ಹೇಳುವಂತ ಒತ್ತಾಯ ಮಾಡಿದಾಗ, ನೀವು ಹೊಟ್ಟಿರುವ ಸವಾಲೇನು, ಯಾರೂ ನೋಡದ ಕಡೆ ಆ ಬಾಳೆಹಣ್ಣನ್ನು ತಿಂದು ಬರಬೇಕು ಅಂತೇಳಿ. ಹಾಗಿದ್ರೆ ನಾನು ಎಲ್ಲ ಕಡೆ ನನ್ನ ಆರಾಧ್ಯ ದೈವ ಕೃಷ್ಣ ನೋಡ್ತಾ ಇದ್ದೇನೆ. ನನ್ನ ಸುತ್ತಲಿರುವಂತಹ ಮರ ಗಿಡಗಳಲ್ಲಿ, ಗೋಡೆಗಳಲ್ಲಿ ಎಲ್ಲ ಕಡೆ ಕೃಷ್ಣ ನಾನು ಕಾಣ್ತಾ ಇದ್ದೇನೆ. ಹಾಗೆ ಅವನಿಲ್ಲದ ಕಡೆ, ಅವನಿಲ್ಲದ ಜಾಗವೇ ಇಲ್ಲ. ಹಾಗಾಗಿ ಅವನಿಲ್ಲದೆ ಅವನನ್ನು ನೋಡ್ತಾ ಇರಬೇಕು, ನಾನು ಆ ಬಾಳೆಹಣ್ಣು ಹೇಗೆ ತಿನ್ನಲಿ ಅಂತ ಕೇಳ್ತಾನೆ. ನಾನು ಸೋತೆ ಗುರುಗಳೇ, ನೀವು ಕೊಟ್ಟಿರುವ ಸವಾಲಿಗೆ ಅದಕ್ಕೆ ಸರಿಯಾದ ರೀತಿಯ ಪ್ರತಿಸ್ಪಂದನೆ ಕೊಡ್ಲಿಕ್ಕೆ ಸಾಗ್ತಾ ಇಲ್ಲ, ಹಾಗೆ ನಾನು ಸೋತೆ ಅಂತ ಗುರುಗಳ ಮುಂದೆ ತಲೆಬಾಗಿ ನಿಲ್ಲಬೇಕಿದ್ರೆ ಆ ಗುರುಗಳ ಕಣ್ಣಲ್ಲಿ ಆನಂದ ಬಾಷ್ಪ ಜನುಗಿತು. ಧನ್ಯೋಸ್ಮಿ ಮಗು, ನಿನಗೆ ನಾನು ವಿದ್ಯಾಭ್ಯಾಸವನ್ನು ಕೊಟ್ಟೋದಕ್ಕೆ ನಾನು ಧನ್ಯನಾದೆ. ಈ ಸವಾಲಿನಲ್ಲಿ ಸೋತಿದ್ದು ನೀನಲ್ಲ, ನಾನೇ. ನೀನು ಗೆದ್ದಿದ್ದೀಯಾ ಅಂತೇಳಿ ಅವನಿಗೆ ಆಶೀರ್ವಾದ ಮಾಡಿ ಕಳಿಸ್ತಾರೆ. ಕನಕದಾಸರಿಗೆ ಬಾಲ್ಯಾವಸ್ಥೆಯಲ್ಲಿ ಆಗಿರುವಂತಹ ಕೃಷ್ಣನ ದರ್ಶನ ನಮಗೂ ಆಗಬೇಕಲ್ಲವೇ? ದಾಸರು ಹೇಳ್ತಾರೆ, ಮಲಗಿ ಪರಮಾದರಿ ಪಾಡಲು ಕುಳಿತು ಕೇಳುವ, ಕುಳಿತು ಪಾಡಲು ನಿಲ್ಲುವ, ನಿಂತರೆ ನಲಿವ, ನಲಿದರೆ ಒಲಿವ ನಾ ನಿಮಗೆಂಬ. ಕೃಷ್ಣನ ಪರಮ ಭಕ್ತಿಯಿಂದ ನಾವೆಲ್ಲರೂ ಕೂಡ ಪರಮಾನಂದ ಮಲಗಿಕೊಂಡು ಹಾಡಿದರೆ ಕೃಷ್ಣ ನಮ್ಮ ಪಕ್ಕದಲ್ಲೇ ಕುಳಿತುಕೊಂಡು ನಮ್ಮ ಆ ಹಾಡನ್ನು ಕೇಳ್ತಾರಂತೆ. ಕೃಷ್ಣ ನಮ್ಮ ಪಕ್ಕದಲ್ಲಿ ಕುಳಿತುಕೊಂಡು ಹಾಡನ್ನು ಕೇಳ್ತಾ ಇರಬೇಕಿದ್ರೆ, ಅಯ್ಯೋ ನಮ್ಮ ಭಗವಂತ ನನ್ನ ಪಕ್ಕದಲ್ಲಿ ಕುಳಿತುಕೊಂಡು ಕೇಳ್ತಾ ಇದ್ದಾನಲ್ಲ, ನಾನು ಮಲಗಿಕೊಂಡು ಹಾಡ್ತಾ ಇದ್ದ. ಹಾಗೆ ಕುಳಿತು ಹಾಡಿದರೆ ಕೃಷ್ಣ ಎದ್ದು ನಿಂತು ಕೇಳ್ತಾನಂತೆ. ಹಾಗಂತ ಎದ್ದು ನಿಂತು ಹಾಡಿದರೆ ಅವನು ನಲಿತಾ ಕೇಳ್ತಾನಂತೆ. ನಲಿತು ಹಾಡಿದರೆ ಅವನು ನಮ್ಮೆಲ್ಲರ ಒಳಗೆ ಒಂದಾಗಿ ನಮ್ಮ ಜೊತೆ ಒಂದಾಗ್ತಾನಂತೆ. ಹಾಗೆ ಅಂಥ ಕೃಷ್ಣನನ್ನ, ತನ್ನನ್ನು ದಾಸರ ದಾಸನು ನಾನು ಅಂತ ಬಣ್ಣಿಸಿಕೊಂಡಂಥ ಕೃಷ್ಣನನ್ನ ಹಾಡಿ ಹೊಗಳುವಂತಹ ಒಂದು ಸುಂದರ ಗೀತೆ ಈಗ ವೇದಿಕೆಯಲ್ಲಿ ಶ್ರೇಯಾ ಕೃಷ್ಣ ಇವರಿಂದ. ಹುಟ್ಟಿನಿಂದಲೇ ಸಂಗೀತವನ್ನ ಕರಗತ ಮಾಡಿಕೊಂಡಿರುವಂತಹ ಇವರು ತನ್ನ ಅವಿರತ ಶ್ರಮದಿಂದ ಆ ಸಂಗೀತ ಅಭ್ಯಾಸವನ್ನ ಮಾಡಿಕೊಂಡಿದ್ದಾರೆ. ಅದೇ ರೀತಿ ಸುರತ್ಕಲ್ನ ಮಂಥನ ಬಳಗದ ಕಿರಿಯ ಸದಸ್ಯರಾಗಿರುವಂತಹ ಶ್ರೀಯುತ ಕುಮಾರಿ ಶ್ರೇಯಾ ಕೃಷ್ಣ ಈಗ ನಮ್ಮ ಮುಂದೆ ಕೃಷ್ಣನ ಹಾಡಿನೊಂದಿಗೆ. Hello, Che. Che. Krishna ನಗಿಸಲು ನೀನು ನಗುವೆನು ನಾನು, ನಗಿಸ
ಕಾಪಿ ಸ್ವರ್ಣಮಯಿ ಲಂಕಾ ನಮೇ ಲಕ್ಷ್ಮಣ ರೋಚತೆ ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯಿಸಿ. ರಾಮ ಲಕ್ಷ್ಮಣನಿಗೆ ಹೇಳಿದಂಥ ಮಾತು. ರಾಮ ರಾವಣರ ಯುದ್ಧ ಮುಗಿದ ಅಂಥ ಸಮಯ, ರಾವಣಾದಿಗಳ ಸಂಹಾರ ಮಾಡಿ ರಾಮಭಕ್ತನಾದಂತಹ ವಿಭೀಷಣನಿಗೆ ಪಟ್ಟ ಕಟ್ಟಿ ಸೀತಾರಾಮರು ಲಕ್ಷ್ಮಣಾದಿಗಳ ಜೊತೆ ಅಯೋಧ್ಯೆಗೆ ಮರಳಬೇಕು ಅನ್ನುವಂಥ ಚಿಂತನೆಯಲ್ಲಿ ತೊಡಗಿದ್ದಂತಹ ಸಮಯ. ವಿಭೀಷಣನ ಸಲಹೆಯನ್ನು ಪಡೆದುಕೊಂಡು ಲಕ್ಷ್ಮಣ ಅಣ್ಣನ ಬಳಿ ಬಂದು ಹೇಳ್ತಾನೆ, 14 ವರ್ಷಗಳಿಂದ ಅಯೋಧ್ಯೆಯನ್ನು ಭರತ ಆಳ್ತಾ ಇದ್ದಾನೆ. ಆ ಅಯೋಧ್ಯ ನಗರಿಯ ಪಟ್ಟವನ್ನು ಭರತನಿಗೆ ಬಿಟ್ಟುಕೊಟ್ಟು ಈ ಸ್ವರ್ಣಮಯವಾಗಿರುವಂತಹ ಲಂಕೆಯ ಅಧಿಪತ್ಯವನ್ನು ನೀನೇ ಸ್ವೀಕಾರ ಮಾಡಿಕೊಂಡು ಯಾಕೆ ರಾಜ್ಯಭಾರ ಮಾಡಬಾರದು ಅನ್ನುವಂಥ ಪ್ರಶ್ನೆಯನ್ನು ಲಕ್ಷ್ಮಣ ರಾಮನೇ ಕೇಳ್ತಾನೆ. ಆ ಸಂದರ್ಭದಲ್ಲಿ ರಾಮ ಲಕ್ಷ್ಮಣನಿಗೆ ಹೇಳ್ತಾನೆ, ಈ ಲಂಕೆ ಚಿನ್ನದಿಂದ ಕೂಡಿದರೇನಂತೆ, ನನಗದರಲ್ಲಿ ಆಸೆ ಇಲ್ಲ. ತಾಯಿ ಮತ್ತು ತಾಯಿ ನಾಡು ಅದು ಸ್ವರ್ಗಕ್ಕಿಂತಲೂ ಮಿಗಿಲು ಅಂತೇಳಿ. ಲಕ್ಷ್ಮಣ ಕೇಳಿದ ಪ್ರಶ್ನೆಗೆ ರಾಮ ಉತ್ತರಿಸುತ್ತಾ ಲೋಕಮುಖಕ್ಕೆ ತಾಯಿ ಮತ್ತು ತಾಯಿ ನಾಡಿನ ಮಹತ್ವ ಎಂತಹದ್ದು ಅನ್ನೋದನ್ನು ಬಿತ್ತರಿಸ್ತಾನೆ. ಈಗ ಭಸ್ಮಾಸುರ ಮೋಹಿನಿ ಅನ್ನುವ ಕಥಾನಕದ ಒಂದು ಏಕಪಾತ್ರಾಭಿನಯ ನಮ್ಮ ನಡೀಲಿಕ್ಕಿದೆ. ಕುಮಾರಿ ಚೈತ್ರ ಇವರು ಇದನ್ನು ನಡೆಸಿಕೊಡಲಿದ್ದಾರೆ. ಅಲ್ಲ ಅದೇ ನೀಗ ಹೇಗೆ ಬೇಕಾದ್ರೆ
ಆ ಶಕ್ತಿಯನ್ನು ಸದ್ಬಳಕೆ ಮಾಡಿಕೊಂಡು ಸಾಮಾಜಿಕ ಪರಿವರ್ತನೆ ಕಾರ್ಯಕ್ಕೆ ಯಾಕೆ ಉಪಯೋಗ ಮಾಡಿಕೊಳ್ಬಾರ್ದು ಅನ್ನುವಂತಹ ಪ್ರಶ್ನೆ ಮೂಡಿದ ತಡ ಕಾರ್ಯಪ್ರವೃತ್ತರಾದರು. ಪರಿಣಾಮ ವಿದ್ಯುತ್ ನಿರ್ಮಾಣ ಮಾಡುವಂಥ ಕೈಗಾರಿಕಾ ಘಟಕ ನಿರ್ಮಾಣ ಆಯಿತು. ಅದರ ಮೂಲಕ ನಮ್ಮೆಲ್ಲರ ಮನೆಗಳನ್ನು ಬೆಳಗುವಂತಹ ದೀಪದ ರೀತಿಯಲ್ಲಿ ವಿದ್ಯುತ್ ನಮ್ಮ ಮನೆಗೆ ಶಕ್ತಿಯ ರೂಪದಲ್ಲಿ ಹರಿದು ಬಂತು. ಹದಿಹರೆಯದ ಪ್ರಾಯ ಅಂದರೆ ಆ ಭೋರ್ಗರೆವ ಜೋಗ ಜಲಪಾತದ ಶಕ್ತಿಯಷ್ಟು ಅಷ್ಟೇ ಇದೆ. ಆ ಶಕ್ತಿ ಅದು ವ್ಯರ್ಥ ಆಗಬಾರ್ದು ಅನ್ನುವಂತಹ ಚಿಂತನೆ ಹೊಡೆದಿದ್ದ ತಡ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕವಿ ಹೃದಯದ ಒಬ್ಬ ನಿಷ್ಠಾವಂತ ಕಾರ್ಯಕರ್ತನಿಗೆ ಅದಕ್ಕೆ ಬೇಕಾಗಿರುವಂತಹ ಕರೆಯನ್ನು ಕೊಡಬೇಕು ಅನ್ನುವಂತಹ ದೃಷ್ಟಿಕೋನ ಬೆಳೆಯಿತು. ದಿವಂಗತರಾಗಿದ್ದ ಡಾಕ್ಟರ್ ಸೋಂದಾ ನಾರಾಯಣ್ ಭಟ್ ಅವರ ಮನಸ್ಸಿನ ಗರ್ಭದಲ್ಲಿ ಹುದುಗಿದ್ದಂತಹ ವಿಚಾರ ದೇಶಭಕ್ತಿಗೀತೆಯಾಗಿ ಹೊರಹೊಮ್ಮಿತು. ಶ್ರೀ ವಿಠೋಬ ರುಕುಮಾಯಿ ನೆಲೆಸಿದ ಇದೇ ಮಣ್ಣಿನಲ್ಲಿ ಹುಟ್ಟಿಕೊಂಡ ಹಾಡು ಹೂ ಹರೆಯದ ಹೊಂಗನಸುಗಳೇ ಏಳಿ ಏಳಿ ಎಚ್ಚರಾಗಿ ಕನಸು ಕಂಗಳೇ. ಈ ಹಾಡಿಗೆ ಹೆಜ್ಜೆ ಹಾಕಿ ನೃತ್ಯವನ್ನು ಮಾಡುವುದಕ್ಕೆ ಬರ್ತಾ ಇದ್ದಾರೆ ನಮ್ಮ ಬಾಲಗೋಕುಲದ ಮಕ್ಕಳು. ಈಗ ನಿಮ್ಮ ಮುಂದೆ ಹೂಹರೆಯದ ಹೊಂಗನಸುಗಳೇ ಏಳಿ ಏಳಿ ಎಚ್ಚರಾಗಿ ಕನಸು ಕಂಗಳೇ ಏಳಿ ಏಳಿ ಎಚ್ಚರಾಗಿ ಕನಸು ಕಂಗಳೇ. ಕತ್ತಲೆಗಿದು ಸಾವು ಸುತ್ತಲು ಮುಂಜಾವು ಕತ್ತಲೆಗಿದು ಸಾವು ಸುತ್ತಲು ಮುಂಜಾವು ಕರೆವಳು ಶಾದೇವಿ ಮಂಗಳೇ ಸುಮಂಗಳೇ ಎಚ್ಚರಾಗಿ ಕನಸು ಕಂಗಳೇ ಏಳಿ ಏಳಿ ಎಚ್ಚರಾಗಿ ಕನಸು ಕಂಗಳೇ. ನೋವಿನಿರುಳು ನರಳಿ ನರಳಿ ಸರಿದಿದೆ ನಗು ನಲಿವಿಗಾಗಿ ಕದವ ತೆರೆದಿದೆ. ನೋವಿನಿರುಳು ನರಳಿ ನರಳಿ ಸರಿದಿದೆ ನಗು ನಲಿವಿಗಾಗಿ ಕದವ ತೆರೆದಿದೆ. ಸೂತ್ರಬದ್ಧ ಕಾರ್ಯ ನಮ್ಮ ಎದುರಿದೆ ಲೋಕ ನಮ್ಮ ನಿಲುವಿಗಾಗಿ ಕಾದಿದೆ. ಅಬಲ ಶಕ್ತರಲ್ಲ ಸಬಲರು ನಾವೆಲ್ಲ ಅಬಲ ಶಕ್ತರಲ್ಲ ಸಬಲರು ನಾವೆಲ್ಲ ಹಗಲಿಗರಳಬೇಕು ನೈದಿಲೆ ನೈದಿಲೆ ಹಗಲಿಗರಳಬೇಕು ನೈದಿಲೆ. ಏಳಿ ಏಳಿ ಎಚ್ಚರಾಗಿ ಕನಸು ಕಂಗಳೇ ಏಳಿ ಏಳಿ ಎಚ್ಚರಾಗಿ ಕನಸು ಕಂಗಳೇ. ಹೂಹರೆಯದ ಹೊಂಗನಸುಗಳೇ ಏಳಿ ಏಳಿ ಎಚ್ಚರಾಗಿ ಕನಸು ಕಂಗಳೇ ಏಳಿ ಏಳಿ ಎಚ್ಚರಾಗಿ ಕನಸು ಕಂಗಳೇ. ಹುಲಿಯ ಮಣಿಸಿ ಹಲ್ಲೆಣಿಸಿದ ಭರತ ಬಲ ಚಕ್ರವ್ಯೂಹ ಮುರಿದ ಅಭಿಮನ್ಯು ಛಲ. ಹುಲಿಯ ಮಣಿಸಿ ಹಲ್ಲೆಣಿಸಿದ ಭರತ ಬಲ ಚಕ್ರವ್ಯೂಹ ಮುರಿದ ಅಭಿಮನ್ಯು ಛಲ. ಹುಲಿಯ ಹೊಡೆದ ವೀರ ಹುಡುಗ ಹೊಯ್ಸಳ ವೀರವಾರಸಿಕೆಯ ಹಿಂದೂ ಸಂಕುಲ. ಪುತ್ರ ಭಾವದೊಳಗೆ ಛಾತ್ರ ಭಾವ ಬೆಳಗೆ ಪುತ್ರ ಭಾವದೊಳಗೆ ಛಾತ್ರ ಭಾವ ಬೆಳಗೆ. ರಾಷ್ಟ್ರ ಶಕ್ತಿಗದುವೆ ಹಿನ್ನೆಲೆ ಹಿನ್ನೆಲೆ ರಾಷ್ಟ್ರ ಶಕ್ತಿಗದುವೆ ಹಿನ್ನೆಲೆ. ಏಳಿ ಏಳಿ ಎಚ್ಚರಾಗಿ ಕನಸು ಕಂಗಳೇ ಏಳಿ ಏಳಿ ಎಚ್ಚರಾಗಿ ಕನಸು ಕಂಗಳೇ. ಹೂಹರೆಯದ ಹೊಂಗನಸುಗಳೇ ಏಳಿ ಏಳಿ ಎಚ್ಚರಾಗಿ ಕನಸು ಕಂಗಳೇ ಏಳಿ ಏಳಿ ಎಚ್ಚರಾಗಿ ಕನಸು ಕಂಗಳೇ.
ಕನಸು ಕಂಗಳೇ, ಏಳಿ ಏಳಿ ಎಚ್ಚರಾಗಿ ಕನಸು ಕಂಗಳೇ. ಕತ್ತಲೆಗಿದು ಸಾವು ಸುತ್ತಲೂ ಮುಂಜಾವು, ಕತ್ತಲೆಗಿದು ಸಾವು ಸುತ್ತಲೂ ಮುಂಜಾವು. ಕರೆವಳು ಶಾದೇವಿ ಮಂಗಳೇ ಸುಮಂಗಳೇ, ಎಚ್ಚರಾಗಿ ಕನಸು ಕಂಗಳೇ. ಏಳಿ ಏಳಿ ಎಚ್ಚರಾಗಿ ಕನಸು ಕಂಗಳೇ, ಏಳಿ ಏಳಿ ಎಚ್ಚರಾಗಿ ಕನಸು ಕಂಗಳೇ. ಏಳಿ ಏಳಿ ಎಚ್ಚರಾಗಿ ಕನಸು ಕಂಗಳೇ, ಏಳಿ ಏಳಿ ಎಚ್ಚರಾಗಿ ಕನಸು ಕಂಗಳೇ. ಕೇನೋ ಮಾ ಏತೋ ಬಲೆ ಬಹುಬಲ ಧಾರಿಣಿ ನಮಾಮಿ ತಾರಿಣಿ ರಿಪುದಲ ವಾರಿಣಿ ಮಾತರಂ ಒಂದೇ ಮಾತರಂ. ಬಂಕಿಮಚಂದ್ರ ಚಟರ್ಜಿಯವರ ಮೂಲಕ ಹುಟ್ಟಿಕೊಂಡಂತಹ ಹಾಡು ಒಂದೇ ಮಾತರಂ. ಈ ಹಾಡಿನಲ್ಲಿ ನಮ್ಮ ಭಾರತ ಮಾತೆಯ ಭವ್ಯ ಚಿತ್ರಣವನ್ನು ಮಾಡಿದ್ದಾರೆ. ಹೇಳ್ತಾ, ಯಾರು ಹೇಳಿದ್ದು ನಿನ್ನನ್ನು ಅಬಲೆ ಎಂದು, ಜಗಜ್ಜನನಿಯಾದ ನೀನು ದುಷ್ಟ ಸಂಹಾರಕಿಯಾಗಿ ಜಗತ್ತಿಗೆ ಶಾಂತಿಯನ್ನು ಕೊಡುವಂತಹ ಮಹಾಮಾತೆ ದುರ್ಗೆಯೂ ಹೌದು, ಕಾಳಿಯೂ ಹೌದು, ಚಂಡಿಕೆಯೂ ಹೌದು. ನಮ್ಮೆಲ್ಲರ ಮಹಾತಾಯಿ ಭಾರತ ಮಾತೆ ನೀನು. ಹಾಗಾಗಿ ನಿನ್ನ ಮಡಿಲಲ್ಲಿ ಹುಟ್ಟಿಕೊಂಡಂತಹ ಎಲ್ಲ ತಾಯಂದಿರು, ಹೆಣ್ಣು ಮಕ್ಕಳು ಎಲ್ಲರೂ ಕೂಡ ದೈವಿ ಸಂಭೂತರೇ ಸರಿ. ಹಾಗಾಗಿ ಆ ದೈವಿ ಸಂಭೂತರಾಗಿರುವಂತಹ ಎಲ್ಲ ತಾಯಂದಿರು ಒಂದು ವಿಚಾರದ ಕಡೆಗೆ ಚಿಂತನೆಯನ್ನು ಮಾಡ್ತಾ ಮುನ್ನುಗ್ಗಿದರೆ ಆ ಶಕ್ತಿಯನ್ನು ಸೋಲಿಸುವಂತಹ ಇನ್ನೊಂದು ಶಕ್ತಿ ಜಗತ್ತಿನಲ್ಲಿ ಇರಲಾರದು. ತಾಯಿ ಭಾರತಿಯನ್ನ ಪೂಜೆ ಮಾಡಿಕೊಂಡು ನಾವೆಲ್ಲರೂ ಕೂಡ ಒಂದು ವಿಚಾರದ ಕಡೆಗೆ ಮುನ್ನುಗ್ಗಿ ಸಾಗೋಣ. ಆ ಮೂಲಕ ನಮ್ಮ ರಾಷ್ಟ್ರವನ್ನು ಜಗತ್ತಿನ ಜಗಜ್ಜನನಿಯಾಗಿ ವಿಶ್ವಕ್ಕೆ ಗುರುವಾಗಿ ಮಾರ್ಪಡಿಸೋಣ ಅನ್ನುವಂತಹ ಭಾವನೆಯನ್ನು ತುಂಬಿಕೊಳ್ಳುವಂತಹ ಗೀತೆ ನಮ್ಮ ಬಾಲಗೋಕುಲದ ತಾಯಂದಿರು ಹಾಗೂ ಶಿಕ್ಷಕಿಯಿಂದ ನಿಮಗೋಸ್ಕರ ಈಗ ವೇದಿಕೆಯಲ್ಲಿ. ಸ್ಟ್ಯಾಂಡಿಂಗ್ ಇಲ್ವಾ? ಇಲ್ಲಿ ಉಂಟು ನೋಡಿ, ಅಲ್ಲಿ. ಬಾಲಗೋಕುಲ ತಾಯಂದಿರಾದ ಶ್ರೀಮತಿ ಸೀಮಾ ವೇದಿಕೆ ಬರಬೇಕಾಗಿ ವಿನಂತಿ. ಸರಿ 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 ಸರಿ. ಚಪ್ಪಲ್ ಮಾಡೋದು ಮತ್ತೆ ಸ್ವಲ್ಪ ಮಾತೆ ಪೂಜಕ ನಾನು ಎನ್ನಯ ಶಿರವ ನಿಡುವೆನು ಅಡಿಯಲಿ. ನಿನ್ನ ಕೀರ್ತಿಯು ಜಗದಿ ಮೆರೆಯಲಿ, ಒಂದೇ ಆಸೆಯು ಮನದಲ್ಲಿ. ಎಡರು ತೊಡರುಗಳೆಲ್ಲ ತುಳಿಯುತ್ತ ಮುಂದೆ ನುಗ್ಗುವೆ ಭರದಲ್ಲಿ. ನಿನ್ನ ನಾಮ ನಿನಾದವಾಗಲಿ, ಶ್ರಮಿಪೆನ ಪ್ರತಿ ಕ್ಷಣದಲ್ಲಿ. ನಿನ್ನ ಗೌರವಕ್ಕೆ ದುರು ಬರುವ ಬಲವ ಮುರಿವೆನು ಛಲದಲ್ಲಿ. ಜಗದ ಜನನಿ ಭಾರತ ಇದ ಕೇಳಿ ನಲಿಯುವೆ ಮನದಲ್ಲಿ.
ಕೇಳಿ ನಲಿಯುವೆ ಮನದಲ್ಲಿ. ಮಾತೆ ಪೂಜಕ ನಾನು ಎನ್ನಯ ಶಿರವನಿಡುವೆನು ಅಡಿಯಲಿ. ನಗುತ್ತ ನಲಿಯುವ ನಿನ್ನ ವದನವ ನೋಡಿ ನಲಿಯುವುದೆನ್ನೆದೆ. ನಿನ್ನ ದುಃಖಿತ ವದನ ವೀಕ್ಷಿಸೆ ಸಿಡಿಯುವುದೆನ್ನಯ ಹೃದಯವು. ನಿನ್ನ ಮುಖದಲ್ಲಿ ಗೆಲುವು ತರಲು ನೀರುಗೈಯುವೆ ರಕ್ತವ. ಎನ್ನ ಕಣ ಕಣ ತೇದು ಬಸಿಯುವೆ ಪೂರ್ಣ ಜೀವನ ಶಕ್ತಿಯ. ಪೂರ್ಣ ಜೀವನ ಶಕ್ತಿಯ. ಮಾತೆ ಪೂಜಕ ನಾನು ಎನ್ನಯ ಶಿರವನಿಡುವೆನು ಅಡಿಯಲಿ. ನಿನ್ನ ತೇಜವ ಜಗವು ನೋಡಲಿ ಉರಿವ ದೀಪದ ತೆರದಲ್ಲಿ. ಎನ್ನ ಶಕ್ತಿಯ ಋತವ ಸತತವು ಎರೆಯುತ್ತಿರುವೆನು ಭರದಲ್ಲಿ. ಮಾತ್ರ ಮಂದಿರ ಬೆಳಗುತ್ತಿರಲಿ ನಾನೇ ನಂದಾದೀವಿಗೆ. ಮಾತ್ರ ಮಂದಿರ ಬೆಳಗುತ್ತಿರಲಿ ನಾನೇ ನಂದಾದೀವಿಗೆ. ಭಕ್ತಿ ತೆರದಿ ದೇಹ ಉರಿಯಲಿ ಸಾರ್ಥಕತೆ ಈ ಬಾಳಿಗೆ. ಸಾರ್ಥಕತೆ ಈ ಬಾಳಿಗೆ. ಮಾತೆ ಪೂಜಕ ನಾನು ಎನ್ನಯ ಶಿರವನಿಡುವೆನು ಅಡಿಯಲಿ. ರುದ್ರನಾಗಿ ವಿರೋಧಿ ವಿಷವನು ಭರದಿ ನಾನದ ನುಂಗುವೆ. ಜಗವ ಮೆಚ್ಚಿಸಿ ಅದರ ಹೃದಯವ ನಿನ್ನೆಡೆಗೆ ನಾ ಸೆಳೆಯುವೆ. ಸೃಜಿಪ ಜಗದಲ್ಲಿ ನಿನ್ನ ಪೂಜಿಪ ಕೋಟಿ ಕೋಟಿ ಭಕ್ತರ. ಕೀರ್ತಿ ಶಿಖರದಿ ಮಾತೆ ಮಂಡಿಸು ಅರ್ಪಿಸುವೆ ನಾ ಸರ್ವವ. ಅರ್ಪಿಸುವೆ ನಾ ಸರ್ವವ. ಮಾತೆ ಪೂಜಕ ನಾನು ಎನ್ನಯ ಶಿರವನಿಡುವೆನು ಅಡಿಯಲಿ. ನಿನ್ನ ಕೀರ್ತಿಯು ಜಗದಿ ಮೆರೆಯಲಿ ಒಂದೇ ಆಸೆಯು ಮನದಲ್ಲಿ. ಒಂದೇ ಆಸೆಯು ಮನದಲ್ಲಿ. ಒಂದೇ ಆಸೆಯು ಮನದಲ್ಲಿ. ಒಂದೇ ಆಸೆಯು ಮನದಲ್ಲಿ. ಕೆಲವರ ಅಪೇಕ್ಷೆಯ ಮೇರೆಗೆ ಈಗ ವೇದಿಕೆಯಲ್ಲಿ ಕೃಷ್ಣನ ಇನ್ನೊಂದು ಹಾಡು, ಕನ್ನಡ ಚಿತ್ರದ ಆಯ್ಕೆ ಮಾಡಿಕೊಂಡಿರುವಂತಹ ಭಕ್ತಿ ಪ್ರಧಾನವಾದಂತಹ ಕೃಷ್ಣನ ಗೀತೆ ಕುಮಾರಿ ಶ್ರೇಯಾ ಕೃಷ್ಣ ಇವರಿಂದ ಈಗ ವೇದಿಕೆಯಲ್ಲಿ. Hello, che.
ಅಪರಾಧಿ ನಾನಲ್ಲ, ಅಪರಾಧ ಎನಗಿಲ್ಲ. ಅಪರಾಧಿ ನಾನಲ್ಲ, ಅಪರಾಧ ಎನಗಿಲ್ಲ. ಅಪರಾಧಿ ನಾನಲ್ಲ, ಅಪರಾಧ ಎನಗಿಲ್ಲ. ಕಪಟ ನಾಟಕ ಸೂತ್ರಧಾರಿ ನೀನೇ, ಅಪರಾಧಿ ನಾನಲ್ಲ, ಅಪರಾಧ ಎನಗಿಲ್ಲ. ಸನಿ ಸದಾನಿ ಮದ ಸನಿ ಸದಾನಿ ಮದ ಗಗ್ಗ ಮಮ್ಮ ಮದದ ನಿದ ಮಗದ್ದ ಮಮ್ಮ ನಿನ್ನಿ ಮಧನಿ ಸಾ ಸಧನಿ ಸಧನಿ ಸಾ ಸಧನಿ ಸಧನಿ ಗಾಗ ನೀನಿ ಸಗ ಸಗ ಮಾಗ ಸನಿದ ಗಾ ಸನಿದಂ ಧನಿ ಸಧನಿ ಸಧನಿ ಸಸ್ಸ ಮದನಿ 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 ಗಮದ ಗಮ ಸನಿದಮ ನಿನ್ನಯ ಕೈಯಲ್ಲಿ ಬೊಂಬೆಯು ನಾನು. ಆಡಿಸಿ ಬೀಳಿಸಿ ಪ್ರಭು ಸ್ನೇಹ ಸೇವೆಯನ್ನು ತ್ಯಾಗ ಮೂರ್ತಿಯನ್ನು ಮಮತೆಯಿಂದ ಕಾಯು ತಂದೆ. ನೀ ಎಲ್ಲ ತಪ್ಪುಗಳ ಕ್ಷಮಿಸಿ ಪಾಲಿಸುತ್ತ ಜೀವ ನೀಡಿ ಸಲಹು ತಂದೆಯೇ. ರಾಘವೇಂದ್ರನೇ ಗುರುರಾಜನೇ ಧನಿ ಸಮದ ಸಗಸ ಧನಿ ಸದ ಸನಿ ಸನಿ ಧನಿ ಸಮಾಗ ಸನಿ ನಿಗಾ ಸನಿದ ಸನಿದಂ ಅಪರಾಧಿ
ಪೂಜೆಗೆ ಮರಣವು ಒಂದೇ. ಮನಸ್ಸಿಗೆ ಶಾಂತಿಯು ಆಗಲಿ ತಂದೆ, ನಿಶ್ಚಲ ಮನಶಕ್ತಿ ದಯ ಪಾಲಿಸು. ಪಾದದೆ ಸ್ಥಳ ನೀಡಿ ಕೃಪೆ ತೋರಿಸು. ಪ್ರಭು ನಿನ್ನ ನಂಬಿರುವೆ, ಶರಣು ಎಂದಿರುವೆ, ನಿನ್ನಲೆಲ್ಲ ಒಂದು ಮಾಡಿಕೋ. ಪ್ರಭು ನಿನ್ನ ನಂಬಿರುವೆ, ಶರಣು ಎಂದಿರುವೆ, ನಿನ್ನಲೆಲ್ಲ ಒಂದು ಮಾಡಿಕೋ. ಪರಮಾತ್ಮನೇ ಶ್ರೀಕೃಷ್ಣನೇ, ಧನಿ ಸಮಗ ಸಗಸ ಧನಿ ಸಗ ಸನಿ ಸನಿ ಧನಿ ಸಮಾಗ ಸನಿ ನಿಗ ಸನಿ ದ ಸನಿ ದಮ. ಅಪರಾಧಿ ನಾನಲ್ಲ, ಅಪರಾಧ ನಿನಗಿಲ್ಲ, ಕಪಟ ನಾಟಕ ಸೂತ್ರಧಾರಿ ನೀನೇ. ಅಪರಾಧಿ ನಾನಲ್ಲ, ಅಪರಾಧ ನಿನಗಿಲ್ಲ. ಅನೇಕ ಹೂಗಳು ಅರಳುತ್ತವೆ, ಅರಳಿ ಬಾಡಿ ಉದುರಿ ಹೋಗುತ್ತವೆ. ಆದರೆ ಗಜೇಂದ್ರನು ಶ್ರೀಹರಿಯ ಪೂಜೆಗೆಂದು ತನ್ನ ಸೊಂಡಿಲಿನಿಂದ ಕಿತ್ತು ಅರ್ಪಿಸಿದ ತಾವರೆಯೇ ಧನ್ಯ. ಅಂತೆಯೇ ದೇಶಮಾತೆಯ ಪೂಜೆಗೆಂದು ಸಮರ್ಪಿತವಾದ ಜೀವನ ಪುಷ್ಪಗಳು ಪಾವನವಾದವು. ಅಂಡಮಾನ್ ನಿಕೋಬಾರ್ ದ್ವೀಪದ ಅಲ್ಲಿರುವಂತಹ ಸೆಲ್ಯುಲರ್ ಜೈಲಿನ ಪಕ್ಕದ ಕೋಣೆಯಲ್ಲೇ ಬಂಧಿಯಾಗಿ, ಸ್ವಾತಂತ್ರ್ಯ ಹೋರಾಟದ ಕಾರಣಕ್ಕೋಸ್ಕರ ಬಂಧಿಯಾಗಿರುವಂತಹ ತನ್ನ ಅಣ್ಣನ ಇರವನ್ನು ತನ್ನ ಅತ್ತಿಗೆ ಪತ್ರದ ಮೂಲಕ ವಿಚಾರ ತಿಳ್ಕೊಂಡಂತಹ ಸ್ವಾತಂತ್ರ್ಯ ವೀರ ವಿನಾಯಕ ದಾಮೋದರ್ ಸಾವರ್ಕರ್ ಅವರು ಆ ಪತ್ರಕ್ಕೆ ಮರುಪತ್ರವನ್ನು ಬರೀತಾರೆ ಈ ಒಕ್ಕಣೆಯ ಮೂಲಕ. ಬರಿತಾ ಮುಂದಕ್ಕೆ ಹೇಳ್ತಾರೆ, ನಮ್ಮ ತಂದೆ ತಾಯಿಗಳಿಗೆ ಇನ್ನೂ 10 ಜನ ಮಕ್ಕಳಿದ್ದರೂ ಕೂಡ ಅವರೆಲ್ಲರೂ ಕೂಡ ರಾಷ್ಟ್ರಮಾತೆಯ ಮುಕ್ತಿಗೋಸ್ಕರ ಆಗುವಂತಹ ಈ ಮಹಾಯಜ್ಞಕ್ಕೆ ಸಮರ್ಪಿತವಾಗುವಂಥ ಆಹುತಿಯಾಗಿ ನಾವೆಲ್ಲರೂ ಕೂಡ ಸಮರ್ಪಣೆ ಮಾಡುವಂತಹ ಸಂಕಲ್ಪವನ್ನೇ ತೊಟ್ಟುಕೊಳ್ಳುತ್ತಿದ್ದೆವು ಅಂತೇಳಿ. ಅದೇ ರೀತಿ ಸಾವಿರಾರು ಜನ ಈ ದೇಶದಲ್ಲಿ ದೇಶಕ್ಕೋಸ್ಕರ, ಧರ್ಮಕ್ಕೋಸ್ಕರ, ಸಮಾಜಕ್ಕೋಸ್ಕರ, ಸಂಸ್ಕೃತಿಗೋಸ್ಕರ ಜೀವನವನ್ನೇ ಮುಡುಪಾಗಿಟ್ಟಿದ್ದಾರೆ. ಬ್ರಿಟಿಷ್ ಅಧಿಕಾರಿಯನ್ನು ಕೊಂದಂತಹ ತಪ್ಪಿಗೆ ಮದನ್ಲಾಲ್ ಧೀಂಗ್ರನಿಗೆ ಮರಣ ಶಿಕ್ಷೆಯಾಗತ್ತೆ. ಶಿಕ್ಷೆಯ ಕೊನೆಗೆ ತನ್ನ ಕೊರಳನ್ನು ನೇಳಿನ ಪಟ್ಟಿಗೆ ಒಡ್ಡುವಂಥ ಸಮಯದಲ್ಲಿ ಕೇಳಿದ ಕೊನೆಯ ಪ್ರಶ್ನೆಗೆ ಕೊನೆಯ ಉತ್ತರ, ನಿನ್ನಂಥ ದೊಡ್ಡ ತಾಯಿಗೆ ನನ್ನಂಥ ದಡ್ಡ ಮಗ ರಕ್ತವನ್ನದೇ ಇನ್ನೇನನ್ನು ಕೊಟ್ಟಾನು, ಮತ್ತೆ ಮತ್ತೆ ನಿನ್ನ ಮಡಿಲಲ್ಲಿ ಹುಟ್ಟಿ ಬರಬೇಕು, ಮತ್ತೆ ಮತ್ತೆ ನಿನಗೋಸ್ಕರ ನಾನು ಸಾಯಬೇಕು ಅನ್ನುವಂತಹ ಉತ್ತರವನ್ನು ಕೊಡ್ತಾನೆ. ಈ ರೀತಿ ಬಾಲಕರಿಂದ ಹಿಡಿದು ಹಿರಿಯರ ತನಕ ನಮ್ಮ ದೇಶದ ಉಳಿವಿಗೋಸ್ಕರ, ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿದಂತಹ ಅನೇಕ ಜೀವನದ ಕಥೆಗಳು ನಮ್ಮ ಮುಂದಿವೆ. ಹಾಗಾಗಿ ಆ ಎಲ್ಲ ಮಹಾಪುರುಷರನ್ನ ಹೆತ್ತಂತಹ ತಾಯಿ, ನಮ್ಮೆಲ್ಲರ ಮಹಾತಾಯಿ ಭಾರತ ಮಾತೆ. ಆ ಭಾರತ ಮಾತೆಯನ್ನು ಹಾಡಿ ಹೊಗಳುವಂತಹ ಮತ್ತೊಂದು ದೇಶಭಕ್ತಿಯ ಗೀತೆಯೊಂದಿಗೆ ಮತ್ತೊಮ್ಮೆ ವೇದಿಕೆ ಮೇಲೆ ಕುಮಾರಿ ಶ್ರೇಯಾ ಕೃಷ್ಣ ನಿಮಗೋಸ್ಕರ ಈ ಹಾಡು. ಶಕ್ತಿ ಸ್ವರೂಪಿಣಿ ಭಾರತ ಮಾತೆಯ ದುರ್ಜಯ ಪುನರವತಾರ. ಶಕ್ತಿ ಸ್ವರೂಪಿಣಿ ಭಾರತ ಮಾತೆಯ ದುರ್ಜಯ ಪುನರವತಾರ. ಮೂಡುತ್ತಿದೆ ಭಾರತದಲ್ಲೆಲ್ಲೆಡೆ ನವ ಚೈತನ್ಯದ ಸಂಚಾರ, ನವ ಚೈತನ್ಯದ ಸಂಚಾರ. ಶಕ್ತಿ ಸ್ವರೂಪಿಣಿ ಭಾರತ ಮಾತೆಯ ದುರ್ಜಯ ಪುನರವತಾರ, ದುರ್ಜಯ ಪುನರವತಾರ.
ಸಿದ್ಧರು ಯಜ್ಞದ ಸಿದ್ಧತೆಗೆ ಹಿಂದುತ್ವದ ಅಮರ ಗಂಗೆ ಹರಿದಿದೆ ಸೃಷ್ಟಿಯ ಏಳಿಗೆಗೆ ಯುಗ ಯುಗಗಳ ಇತಿಹಾಸದ ವಿಜಯದ ವೈಭವ ಶಿಖರಕ್ಕೆ ಯುಗ ಯುಗಗಳ ಇತಿಹಾಸದ ವಿಜಯದ ವೈಭವ ಶಿಖರಕ್ಕೆ ನವ ಇತಿಹಾಸದ ಧ್ವಜವನೇರಿಸುವ ಉತ್ಸಾಹದ ರಭಸಕ್ಕೆ ಸೃಷ್ಟಿ ಸ್ವರೂಪಿಣಿ ಭಾರತ ಮಾತೆಯ ದುರ್ಜಯ ಪುನರವತಾರ ದುರ್ಜಯ ಪುನರವತಾರ ಜಡವಾದದ ಮೌಢ್ಯದ ಕ್ರೌರ್ಯದ ಸಂಚಿನ ಕಂತೆಗೆ ಕೊನೆ ಹೇಳಿ ತ್ಯಾಗಶೀಲ ವಿಶ್ವಾಸದ ಶ್ರದ್ಧೆಯ ಕಹಳೆದು ಕೇಳಿ ಜಡವಾದದ ಮೌಢ್ಯದ ಕ್ರೌರ್ಯದ ಸಂಚಿನ ಕಂತೆಗೆ ಕೊನೆ ಹೇಳಿ ತ್ಯಾಗಶೀಲ ವಿಶ್ವಾಸದ ಶ್ರದ್ಧೆಯ ಕಹಳೆದು ಕೇಳಿ ಹಿಂದೂ ರಾಷ್ಟ್ರದ ಹೊಸ ಮುಂಜಾವಿನ ಮಂಗಳ ಕ್ಷಣ ಬಂದಿದೆ ಹೇಳಿ ಹಿಂದೂ ರಾಷ್ಟ್ರದ ಹೊಸ ಮುಂಜಾವಿನ ಮಂಗಳ ಕ್ಷಣ ಬಂದಿದೆ ಹೇಳಿ ಜಗದಲ್ಲೆಡೆಯ ಜಡತೆಯ ತೊಡೆಯುವ ದಾಯಿತ್ವಕ್ಕೆ ಮೈತಾಳಿ ಶಕ್ತಿ ಸ್ವರೂಪಿಣಿ ಭಾರತ ಮಾತೆಯ ದುರ್ಜಯ ಪುನರವತಾರ ನೋಡುತ್ತಿದೆ ಭಾರತದಲ್ಲೆಡೆ ನವ ಚೈತನ್ಯದ ಸಂಚಾರ ನವ ಚೈತನ್ಯದ ಸಂಚಾರ ಶಕ್ತಿ ಸ್ವರೂಪಿಣಿ ಭಾರತ ಮಾತೆಯ ದುರ್ಜಯ ಪುನರವತಾರ ದುರ್ಜಯ ಪುನರವತಾರ ದುರ್ಜಯ ಪುನರವತಾರ ದುರ್ಜಯ ಪುನರವತಾರ. ಹರಿ ಓಂ. ಶ್ರೀ ನಾರಾಯಣ ಗುರು ಬಾಲಗೋಕುಲದ ಸಾಂಸ್ಕೃತಿಕ ಕಾರ್ಯಕ್ರಮದ ಕೊನೆಯ ಭಾಗದಲ್ಲಿದ್ದೇವೆ. ಈ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಸಹಕಾರ ಕೊಟ್ಟಿರುವಂತಹವರನ್ನು ಸ್ಮರಣೆ ಮಾಡುವ ಸಮಯ. ನಮ್ಮ ಬಾಲಗೋಕುಲದ ಮಕ್ಕಳಿಗೆ ಸುಂದರವಾಗಿ ಮುಖವರ್ಣಿಕೆಯನ್ನು ಹಾಕಿ ಪ್ರೋತ್ಸಾಹಿಸಿದಂಥವರು ಶ್ರೀ ಕ್ಷೇತ್ರದ ಪರಮ ಭಕ್ತರು ನಮ್ಮೆಲ್ಲ ಹಿರಿಯರಾಗಿರುವಂತಹ ಶ್ರೀ ಗಿರಿಯಪ್ಪ ಇಡ್ಯ ಹಾಗೂ ವೇಷಭೂಷಣವನ್ನು ಕೊಟ್ಟು ಸಹಕರಿಸಿದಂಥವರು ಶ್ರೀ ಧನಪಾಲ್ ಶೆಟ್ಟಿಗರ್ ಲಲಿತಕಲಾ ಆರ್ಟ್ಸ್ ಮಂಗಳೂರು ಹಾಗೂ ಉತ್ತಮವಾದ ಧ್ವನಿವರ್ಧಕದ ವ್ಯವಸ್ಥೆಯಿಂದ ನಮ್ಮ ಜೊತೆ ಸಹಕರಿಸಿದಂಥವರು ಶ್ರೀ ವಿನೋದ್ ಕುಮಾರ್ ಇಡ್ಯ ಇವರೆಲ್ಲರಿಗೂ ಕೂಡ ಹಾಗೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಎಲ್ಲ ಬಂಧುಗಳಿಗೂ ಮತ್ತು ಇಷ್ಟು ಹೊತ್ತು ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿದಂಥ ತಮಗೆಲ್ಲರಿಗೂ ಕೂಡ ಹಾರ್ದಿಕವಾದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಈಗ ವೇದಿಕೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತಹ ಎಲ್ಲ ತಾಯಂದಿರನ್ನು ಮುಟಾಣಿಗಳನ್ನು ಪರಿಚಯಿಸುವ ಸಮಯ. ನಮ್ಮ ಬಾಲಗೋಕುಲವನ್ನು ಪ್ರಾರಂಭಗೊಳಿಸಿ ಆ ಬಾಲಗೋಕುಲಕ್ಕೆ ವಿಷಯಗಳನ್ನು ಸಂಗ್ರಹ ಮಾಡಿಕೊಂಡು ಹುರಿದುಂಬಿಸಿಕೊಂಡು ನಮ್ಮನ್ನು ಪ್ರೋತ್ಸಾಹಿಸಿದಂಥವರು ಶ್ರೀಮತಿ ವಿಲಾಸಿನಿ ಭಟ್ ಇಡ್ಯ ವೇದಿಕೆ ಮೇಲೆ ಬರಬೇಕು. ಹಾಗೆ ಶಿಕ್ಷಕಿಯರಾಗಿ ನಮ್ಮ ಜೊತೆ ಸಹಕರಿಸುವಂಥವರು ಶ್ರೀಮತಿ ಪಾರ್ವತಿ ಜಯಂತ್ ಸಾಲಿಯನ್, ರತ್ನಾ ರಾಮಚಂದ್ರ, ಅನುಷಾ ಲೀಲಾಧರ್, ಶ್ರೀಮತಿ ಮಮತಾ ಸಂಜಯ್ ಹಾಗೂ ಹಾಡಿನ ಜೊತೆ ಸಹಕರಿಸಿದಂಥವರು ಶ್ರೀಮತಿ ಸೀಮಾ ಹಿತೇಶ್ ಅವರು ವೇದಿಕೆ ಮೇಲೆ ಬರಬೇಕು. ಹಾಗೆಯೇ ನೃತ್ಯದಲ್ಲಿ ನೃತ್ಯ ಮಾಡಿ ನಮ್ಮನ್ನು ರಂಜಿಸಿದಂತಹ ಮಕ್ಕಳು ಕುಮಾರಿ ಸಾನ್ವಿ, ಕುಮಾರಿ ಶ್ರೀಯಾ, ಕುಮಾರಿ ಗಾನವಿ, ಕುಮಾರಿ ವಂಶಿ, ಕುಮಾರಿ ಮಾಹಿ ಎಚ್ ಹಾಗೂ ಕುಮಾರಿ ಕಶ್ವಿ. ಅದೇ ರೀತಿ ಈ ಸಭೆಯಲ್ಲಿ ಯಾರಾದರೂ ಬಾಲಗೋಕುಲಕ್ಕೆ ಬರುವಂತಹ ಮಕ್ಕಳಿದ್ರೆ ಅವರು ಕೂಡ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದಾನೆ. ಇದ್ದೀರಾ? ಕೊನೆಯ ಭಾಗ ಹಾಗೂ ಅದೇ ರೀತಿ ಈ ನೃತ್ಯವನ್ನು ಸಂಯೋಜನೆಗೊಳಿಸಿ ನಮ್ಮ ಮಕ್ಕಳಿಗೆ ಕೊಟ್ಟಂಥವರು ಕುಮಾರಿ ಭೂಮಿಕಾ 10ನೇ ತರಗತಿ ವಿದ್ಯಾರ್ಥಿ,
ಮುಂಚೂರಿನಲ್ಲಿ ನಡೆದಿರುವಂತಹ ಯಶೋಧ ಕೃಷ್ಣ ಬಾಲಗೋಕುಲದ ವಿದ್ಯಾರ್ಥಿ ಅವರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಹಾರ್ದಿಕವಾದ ಕೃತಜ್ಞತೆಗಳು ಸಲ್ಲಿಸ್ತಾ ಇದ್ದೇನೆ. ಮುಂದೆ ಬರಬೇಕು ಯಾರು. ಕೊನೆಗೆ ಶಾಂತಿ ಮಂತ್ರದೊಂದಿಗೆ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. ತಾವೆಲ್ಲರೂ ಸಹಕರಿಸಬೇಕು ಎಂದು ಕೇಳಿಕೊಳ್ತಾ ಇದ್ದೇವೆ. ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಹಲೋ. ಇಡ್ಯಾ ಶ್ರೀ ವಿಠೋಬ ರುಕುಮೈ ಮತ್ತು ಬ್ರಹ್ಮಶ್ರೀ ನಾರಾಯಣ ಗುರುಗಳ ಪುನಃಪ್ರತಿಷ್ಠಾ ಅಷ್ಟಬಂಧ ಬ್ರಹ್ಮಕಲಶೋತ್ಸವದ ಅಂಗವಾಗಿ ಕುಮಾರಿ ಶಿವಾನಿ ಸುರತ್ಕಲ್ ನೇತೃತ್ವದ ಗ್ರೂಪ್ ಎಕ್ಸ್ ಡ್ಯಾನ್ಸ್ ಅಕಾಡೆಮಿ ಸುರತ್ಕಲ್ ಅರ್ಪಿಸುವ ನವರಸ ನಾಟ್ಯಲಾಸ್ಯ ಇನ್ನು ಕೆಲವೇ ನಿಮಿಷಗಳಲ್ಲಿ ಈ ವೇದಿಕೆಯಲ್ಲಿ ಪ್ರಾರಂಭಗೊಳ್ಳಲಿಕ್ಕಿದೆ. ಬಂದಂತಹ ಎಲ್ಲ ಭಕ್ತಾಭಿಮಾನಿಗಳನ್ನ ನಮ್ಮ ತಂಡದ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. Hello, much. Hello. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಗಣಗಳಲ್ಲಿ ಶ್ರೇಷ್ಠನಾದ, ವಿದ್ಯಾಬುದ್ಧಿಯಲ್ಲಿ ಉತ್ಕೃಷ್ಟನಾದ, ದೇವತೆಗಳಲ್ಲಿ ಪ್ರಥಮನಾದ, ಆದಿಪೂಜಿತ ಆದಿವಂದಿತ ವಿಘ್ನ ವಿನಾಶಕನಾದಂತಹ ವಿಘ್ನೇಶ್ವರನನ್ನ ಮನಸಾರೆ ಸ್ಮರಿಸುತ್ತಾ, ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರಿಗೆ ತಲೆಬಾಗುತ್ತಾ, ಸ್ಥಳದಲ್ಲಿ ವಾಸವಾಗಿರುವಂತಹ ದೈವ ದೇವರುಗಳಿಗೆ ಅಡ್ಡಬೀಳುತ್ತಾ ಇಂದಿನ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೇವೆ. ಇಡ್ಯಾ ಶ್ರೀ ವಿಠೋಬ ರುಕುಮೈ ಅಂಚನೆ ಬ್ರಹ್ಮಶ್ರೀ ನಾರಾಯಣ ಗುರುಕ್ಲಿನ ಪುನಃಪ್ರತಿಷ್ಠಾ ಅಷ್ಟಬಂಧ ಬ್ರಹ್ಮಕಲಶೋತ್ಸವದ ಹೊರಟು ಈ ಕಜ್ಜ ಅಟ್ಟಣೆಯಾತಂಡು. ಬ್ರಹ್ಮಕಲಶೋತ್ಸವದ ಈ ಪುಣ್ಯಕಾಲಡು ದೇವರಿಗೆ ಬೇತೆ ಬೇತೆ ರೀತಿದ ಕಲಶಲೇನು ಅರ್ಪಣೆ ಮಲ್ಪೇರು ಐ ತೊಟ್ಟುಗು ಭಕ್ತಿ ಭಾವಡು ಸಂದು ನಂಚಿನ ನೃತ್ಯದ ಸೇವೆ ಇತ್ತ ಈ ಮತ್ತಾರ್ಮದ ಮಿತ್ ಗ್ರೂಪ್ ಎಕ್ಸ್ ಡ್ಯಾನ್ಸ್ ಅಕಾಡೆಮಿ ಸುರತ್ಕಲ್ ಪ್ರಸ್ತುತ ಮಲ್ಪುನಂಚಿನ ನವರಸ ನಾಟ್ಯ ಲಾಸ್ಯ ಪನ್ಪಿನಂಚಿನ ಬಾರಿ ಪುರ್ಲುದ ನೃತ್ಯ ಕಾರ್ಯಕ್ರಮನು ಸುರುಮಲ್ಪೆರೆಗುಲ್ಲ. ಒವ್ವೆ ಒಂಜಿ ಕಾರ್ಯಕ್ರಮ ನಿರ್ವಿಘ್ನವಾದ ಸಾಗೋಡು ಪಂದಾಂಡ ದೇವೇರ್ನ ಅನುಗ್ರಹ ಆಶೀರ್ವಾದ ನಮಕ್ ಬೋಡಾಪುಂಡು ಐಕಾದ್ ದೇವೇರ್ನ ಸುಗಿಪುನಂಚಿನ ಒಂಜಿ ನೃತ್ಯದೊಟ್ಟುಗು ನಮ್ಮ ತಂಡದ ಪೆರ್ಮೆದ ಬಾಲೆ
ಆರಾಧ್ಯ ಮತ್ತಾರ್ಮೆಗ ಬರೊಂದುಲ್ಲಲು ಬೊಂಜಿ ಚೋರಾಯಿನ ತಾಟಿದೊಟ್ಟುಗು ಅರೆನು ವೇದಿಕೆಗೆ ಎದುಕೊನೋಡು ಪಂದು ವಿನಂತಿ ಮಲ್ತೊಂದುಲ್ಲೆ. ಕೃಷ್ಣ ಮುಕುಂದ ಮುರಾರೇ ಕೃಷ್ಣ ಮುಕುಂದ ಜಯ ಕೃಷ್ಣ ಮುಕುಂದ ಮುರಾರೇ ಜಯ ಕೃಷ್ಣ ಮುಕುಂದ ಮುರಾರೇ ಜಯ ಕೃಷ್ಣ ಮುಕುಂದ ಮುರಾರೇ ಕರುಣಾ ಸಾಗರ ಕಮಲ ನಾಯಕ ಕರುಣಾ ಸಾಗರ ಕಮಲ ನಾಯಕ ಕನಕಾಂಬರಧಾರಿ ಗೋಪಾಲ ಕನಕಾಂಬರಧಾರಿ ಗೋಪಾಲ ಕೃಷ್ಣ ಮುಕುಂದ ಮುರಾರೇ ಕಾಳಿಯ ಮರ್ದನ ಕಂಸನಿ ಸೂದನ ಕಾಳಿಯ ಮರ್ದನ ಕಂಸನಿ ಸೂದನ ಕಮಲಾಯತ ನಯನ ಗೋಪಾಲ ಕಮಲಾಯತ ನಯನ ಗೋಪಾಲ ಕೃಷ್ಣ ಮುಕುಂದ ಮುರಾರೇ ಕುಟಿಲ ಕುಂತಳಂ ಕುವಲಯದಳ ನೀಲಂ ಮಧುರ ಮುರಳೀರವ ಲೋಲಂ ಕೋಟಿ ಮದನ ಲಾವಣ್ಯಂ ಗೋಪೀ ಪುಣ್ಯಂ ಭಜಾಮಿ ಗೋಪಿ ಜನ ಮನ ಮೋದನ ಜಾಪಕ ಗೋಪಿ ಜನ ಮನ ಮೋಹನ ಧ್ಯಾಪಕ ಗೋಪಿ ಜನ ಮನ ಮೋಹನ ಧ್ಯಾಪಕ ಕುವಲಯ ದಳ ನೀಲ ಗೋಪಾಲ ಕುವಲಯ ದಳ ನೀಲ ಗೋಪಾಲ ಕುವಲಯ ದಳ ನೀಲ ಗೋಪಾಲ ಕೃಷ್ಣ ಮುಕುಂದ ಮುರಾರೇ ಜಯ ಕೃಷ್ಣ ಮುಕುಂದ ಮುರಾರೇ ಧನ್ಯವಾದಗಳು. ಕೈಲಾಸದಲ್ಲಿ ವಾಸಿಸುವಂತಹ ಪಾರ್ವತಿ ಪತಿ ತಲೆಯಲ್ಲಿ ಗಂಗೆಯನ್ನ ಧರಿಸಿ ಗಂಗಾಧರನಾದ್ರೆ ಚಂದ್ರನನ್ನ ಧರಿಸಿ ಚಂದ್ರಶೇಖರನಾಗಿರುವಂತಹ ಮಹಾದೇವನನ್ನ ಜನಪದ ಶೈಲಿಯಲ್ಲಿ ಉಧೋ ಉಧೋ ಎಂದು ಭಜಿಸಲಿಕ್ಕೆ ನಮ್ಮ ಪುಟಾಣಿ ಮಕ್ಕಳು ವೇದಿಕೆಗೆ ಬರ್ತಾ ಇದ್ದಾರೆ. ಒಂದು ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಗ್ರೂಪ್ ಎಕ್ಸ್ ಡ್ಯಾನ್ಸ್ ಅಕಾಡೆಮಿ ಇದರ ಪುಟಾಣಿ ಮಕ್ಕಳ ತಂಡ.
ಮ್ಯಾಲೇರಿ ಕುಂತ ನಮ್ಮಮ್ಮ ದೇವ ನಗು ಮಲೆ ಮ್ಯಾಲೇರಿ ನಿದ್ದೆ ಮಾಡೋ ಮಾದೇವ ಈ ನಿದ್ದೆ ಸಾಕು ನೀ ಎದ್ದು ಬಾರು ಬಿಡಿ ಬಿಡಿ ಎಲ್ಲ ದಾರಿ ಬಿಡಿ ಬರಿ ಮಾತಿಗೆಲ್ಲ ಜಗ್ಗಲ್ಲ ಹಂಗೆ ಕುಣೀರು ಹಿಂಗೆ ಕುಣೀರು ನಮ್ಮುತ್ತು ಮಾದಯ್ಯನಂಗೆ ಪತ್ತಿ ಕುಣೀರು ಎದ್ದು ಕುಣೀರು ಬಿದ್ದು ಕುಣೀರು ನಮ್ಮುತ್ತು ಮಾದಯ್ಯನಂಗೆ ಪತ್ತಿ ಕುಣೀರು ಏಳು ಮಲೆ ಮ್ಯಾಲೇರಿ ಕುಂತ ನಮ್ಮಮ್ಮ ದೇವ ನಗು ಮಲೆ ಮ್ಯಾಲೇರಿ ನಿದ್ದೆ ಮಾಡೋ ಮಾದೇವ ಈ ನಿದ್ದೆ ಸಾಕು ನೀ ಎದ್ದು ಬಾರು ಬಿಡಿ ಬಿಡಿ ಎಲ್ಲ ದಾರಿ ಬಿಡಿ ಬರಿ ಮಾತಿಗೆಲ್ಲ ಜಗ್ಗಲ್ಲ ಹಂಗೆ ಕುಣೀರು ಹಿಂಗೆ ಕುಣೀರು ನಮ್ಮುತ್ತು ಮಾದಯ್ಯನಂಗೆ ಪತ್ತಿ ಕುಣೀರು ಎದ್ದು ಕುಣೀರು ಬಿದ್ದು ಕುಣೀರು ನಮ್ಮುತ್ತು ಮಾದಯ್ಯನಂಗೆ ಪತ್ತಿ ಕುಣೀರು ಕಾಡೆಲ್ಲ ತುಂಬೈತೆ ಹೂಗಂಧ ಕಾವೇರಿ ಹರಿದೈತೆ ಏನ್ ಚಂದ ಕುನಿಗ್ಯಾವೋ ಗುಬ್ಬಿ ತಂದ್ಯಾವೋ ಗುಟ್ಟು ನಲಿಜಾವೋ ನವಿಲು ನುಲಿಜಾವೋ ನಾಗ ಏಳು ಮಲೆ ಮ್ಯಾಲೇರಿ ಕುಂತ ನಮ್ಮಮ್ಮ ದೇವ ನಗು ಮಲೆ ಮ್ಯಾಲೇರಿ ನಿದ್ದೆ ಮಾಡೋ ಮಾದೇವ ಈ ನಿದ್ದೆ ಸಾಕು ನೀ ಎದ್ದು ಬಾರು ಬಿಡಿ ಬಿಡಿ ಎಲ್ಲ ದಾರಿ ಬಿಡಿ ಬರಿ ಮಾತಿಗೆಲ್ಲ ಜಗಲ್ಲ ಹಂಗೆ ಕುಣೀರು ಹಿಂಗೆ ಕುಣೀರು ನಮ್ಮುತ್ತು ಮಾದಯ್ಯನಂಗೆ ಪತ್ತಿ ಕುಣೀರು ಎದ್ದು ಕುಣೀರು ಬಿದ್ದು ಕುಣೀರು ನಮ್ಮುತ್ತು ಮಾದಯ್ಯನಂಗೆ ಪತ್ತಿ ಕುಣೀರು ಕೆಂಪಾದು ಸೊಂಪಾದು ಬಾನೆಲ್ಲ ತಂಪಾದು ತಂಪಾದು ಮಾಳೆಲ್ಲ ಈ ಹಕ್ಕಿ ಹಾಡ ಆ ತುಂಬಿನಾದ ಚನ್ನ ಚಕೋರ ಚೆಲ್ಲಟಗಾರ ಚನ್ನ ಮೈಕಾರ ಮಾದೇವ ಕೇಳಯ್ಯ ದುಂಡು ಎದ್ದೇಳೋ ಮಂಡೆ ಏಳು ಮಲೆ ಮ್ಯಾಲೇರಿ ಕುಂತ ನಮ್ಮಮ್ಮ ದೇವ ನಾಗು ಮಲೆ ಮ್ಯಾಲೇರಿ ನಿದ್ದೆ ಮಾಡು ಮಾದೇವ ಈ ನಿದ್ದೆ ಸಾಕು ನೀ ಎದ್ದು ಬಾರು ಬಿಡಿ ಬಿಡಿ ಎಲ್ಲ ದಾರಿ ಬಿಡಿ ಬರಿ ಮಾತಿಗೆಲ್ಲ ಜಗ್ಗಲ್ಲ ಹಂಗೆ ಕುಣೀರು ಹಿಂಗೆ ಕುಣೀರು ನಮ್ಮುತ್ತು ಮಾದಯ್ಯನಂಗೆ ಪತ್ತಿ ಕುಣೀರು ಅರೆ ಅರೆ ಎದ್ದು ಕುಣೀರು ಬಿದ್ದು ಕುಣೀರು ನಮ್ಮುತ್ತು ಮಾದಯ್ಯನಂಗೆ ಪತ್ತಿ ಕುಣೀರು ಹಂಗೆ ಕುಣೀರು ಹಿಂಗೆ ಕುಣೀರು ನಮ್ಮುತ್ತು ಮಾದಯ್ಯನಂಗೆ ಪತ್ತಿ ಕುಣೀರು ಬಿದ್ದು ಕುಣೀರು ನಮ್ಮುತ್ತು ಮಾದಯ್ಯನಂಗೆ ಪತ್ತಿ ಕುಣೀರು. ಧನ್ಯವಾದಗಳು. ದ್ವಾಪರ ಯುಗದಲ್ಲಿ ಕುರುಕ್ಷೇತ್ರದಲ್ಲಿ ಮಹಾಭಾರತ ನಡಿಬೇಕಾಯಿತು. ಮಹಾಭಾರತಕ್ಕೆ ಕಾರಣ ಭೀಷ್ಮನ ಪ್ರತಿಜ್ಞೆಯಲ್ಲಿ ಅಡಗಿತ್ತು, ಅಂಬೆಯ ಶಪಥದಲ್ಲಿ ಅಡಗಿತ್ತು, ಶಕುನಿಯ ಕುತಂತ್ರದಲ್ಲಿ ಅಡಗಿತ್ತು, ದ್ರೌಪದಿಯ ನೋವಿನಲ್ಲಿ ಅಡಗಿತ್ತು. ದ್ರೌಪದಿಯ ಕಣ್ಣೀರನ್ನು ದುಶ್ಯಾಸನನ ರಕ್ತದಲ್ಲಿ ತೊಳಿಬೇಕಾಯಿತು. ಇದೀಗ ನಮ್ಮ ತಂಡದ ಪ್ರಸಿದ್ಧ ಪ್ರಸ್ತುತಿ ಅದೆಷ್ಟೋ ವೇದಿಕೆಗಳಲ್ಲಿ ಜನರ ಮನಸ್ಸನ್ನ ಗೆದ್ದಂತಹ ನೃತ್ಯ ರೂಪಕ ಮಹಾಭಾರತ ಇದೀಗ ನಿಮ್ಮ ಮುಂದೆ.
ಅಧರ್ಮದಲ್ಲಿ ಉನ್ನತಿಯಾಗುವುದು. ಆಗೆಲ್ಲ ಸತ್ಪುರುಷರ ಉದ್ಧಾರಕ್ಕಾಗಿ, ಅಧರ್ಮೀಯರ ವಿನಾಶಕ್ಕಾಗಿ, ಧರ್ಮದ ಪುನರ್ಸ್ಥಾಪನೆಗಾಗಿ ನಾನು ಯುಗ ಯುಗದಲ್ಲಿ ಜನ್ಮ ತಾಳುತ್ತೇನೆ. जो है अलबेला मद नैनो वाला, जिसकी दीवानी ब्रिज की हर वाला, वो किसना है, वो किसना है, वो किसना है, वो किसना है, किसना है। जो है अलबेला मद नैनो वाला, जिसकी दीवानी ब्रिज की हर वाला, वो किसना है, वो किसना है, वो किसना है, किसना है। ओ मौको कहाँ ढूंढे रे बंदे, मैं तो तेरे पास में, ना तीरथ में ना मूरत में, ना एकांत निवास में, ओ ना मंदिर में ना मस्जिद में, ना काबे कैलाश में, मैं तो तेरे पास में बंदे, मैं तो तेरे पास में। होती हुई तुरंत मिल जाऊं एक पल की तलाश में, कहत कभी सुनो भाई साधो, मैं तो हूँ विश्वास में। ओ बनता है, मैं तो तेरे पास में। ओ बनता है, मैं तो तेरे पास में। है प्रचंड बोल मस्तकों के झुंड, आज जंग की घड़ी की तुम हार दो। है प्रचंड बोल मस्तकों के झुंड, आज जंग की घड़ी की तुम हार दो। मान मान शान या की जान का हो दान, आज एक धनुष के बाण पे उतार दो। आनंद है प्रचंड बोल मस्तकों के झुंड, आज जंग की घड़ी के तुम गुहार दो। मान मान शान या की जान का हो दान, आज एक धनुष के बाण पे उतार दो। आनंद है प्रचंड दया का भाव, या कि शौर्य का चुनाव, या कि हार का वो भाव, तुम ये सोच लो। या कि पूरे फाल पर जला रहे विजय का लाल लाल ये गुलाल, तुम ये सोच लो। रंग केसरी हो या मृदंग केसरी हो, या कि केसरी हो ताल, तुम ये सोच लो। आरंभ है प्रचंड बोल मस्तकों के झुंड, आज जंग की घड़ी की तुम गुहार दो। मान मान शान या कि जान
महासुत महीवर शतसोदर अग्रज शरवीरा गौरवा गज शोभिता गर्वमण्डिता अब्बरिसुता बन्दनोडे घनगर्जित रणರಂಜಿತ ಉರಿಮೀಸೆಯ ತಿಮಿರು ನೋಡೆ ಹೇ ಶ್ರೀಮದ್ ಗುರುಕುಲ ಚಂದ್ರಶೇಖರ ಹೇ ಸರ್ವಂ ಕರತಲ ಸ್ವಯಂ ಶ್ರೀಕರ ಗಾಂಧಾರಿಯ ಗರ್ಭದ ಗದಾಧರ ಧೃತರಾಷ್ಟ್ರ ಮಹಾಸುತ ಮಹೀವರ ಶತಸೋದರ ಅಗ್ರಜ ಶರವೀರ ಗೌರವ ಗೌರವ ಹಸ್ತಿನಾಪುರ ಸಾರ್ವಭೌಮ ಗೌರವಾಧಿಪತಿ ಸುಯೋಧನ देवताओं का कार्य करने जन्मी है ये पुत्री द्रुपद। इससे मूल्यवान तुमने कभी कुछ पाया ही नहीं। महाराज द्रुपद, ये कन्या आर्यवर्त का भविष्य बदल देगी। झरनों में गाँव में झीलों से बोलूं आके तू सुनना तेरे लिए सांसें चले आज ही ले तू संग साजना सुन ले जरा तुझे भी दिलदार मैंने चुना ಚಾರು ತಂತಿ ನಿನ್ನ ತನುವು ಚಾರು ತಂತಿ ನಿನ್ನ ತನುವು ನುಡಿಸಬರುವೆನು ದಿನ ಪ್ರತಿದಿನ भड़ारे रसिकरा राजा भड़ारे वसुधेया तेजा करगिरेनु निंदनी ಬಾರೆ 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 ನನ್ನ ರಸಿ ನೀನೆ
ನಿನ್ನ ತನುವು ನುಡಿಸ ಬರುವೆನು ದಿನ ಪ್ರತಿದಿನ. ಅದಾವ ನಿಯಮಗಳಿಂದಾಗಿ ಪಾಂಡವರು ಸೋತರು, ಕೌರವರು ಸೊಕ್ಕಿನಿಂದ ಮೆರೆದರು. ಅದಾವ ನಿಯಮಗಳಿಂದಾಗಿ ಸಭೆಯು ಕಳಂಕಿತಗೊಂಡಿತು, ಒಂದು ಸ್ತ್ರೀಯ ಮಾನಹರಣವಾಯಿತು. ನಿಯಮಗಳ ಸಹಾಯದಿಂದ ರಚಿಸಲಾಯಿತು ಅಧರ್ಮದ ಈ ಆಟ. ಚದುರಂಗದಾಟ ಶುರುವಾಗಲಿ. ಮಾವ, ಎಲ್ಲವನ್ನೂ ಸೋತು ಬಿಟ್ಟಿದ್ದೇನೆ. ಇನ್ನು ನನ್ನಲ್ಲಿ ಪಣಕ್ಕಿಡಲು ಏನೂ ಉಳಿದಿಲ್ಲ. ಧರ್ಮಜ, ನಿನಗಿನ್ನೂ ಗೆಲ್ಲುವ ಅವಕಾಶವಿದೆ. ಆಸ್ತಿ ಅಂತಸ್ತು ಹೋದರೇನು, ಅರ್ಧಾಂಗಿ ಇದ್ದಾಳಲ್ಲ. ಪ್ರತಿಗಾಮಿ, ಕರೆದುಕೊಂಡು ಬಾ ದಾಸಿ ದ್ರೌಪದಿಯನ್ನು. ನಾನು ಸಾಮ್ರಾಟ ದುರ್ಯೋಧನರ ಸಾರಥಿಯಾಗಿರುವೆ ದ್ರುಪದ ಕುಮಾರಿ. ಹೊರಡಿ, ನಿಮಗೆ ಸಾಮ್ರಾಟ ದುರ್ಯೋಧನರ ಆದೇಶವಿದೆ. ನನ್ನ ಪತಿಯರ ಹೊರತಾಗಿ ನಾನು ಬೇರೆ ಯಾರ ಆದೇಶವನ್ನು ಪಾಲಿಸುವುದಿಲ್ಲ. ಆದೇಶ ನೀಡುವ ಅಧಿಕಾರ ದಾಸರಿಗೆ ಇರುವುದಿಲ್ಲ ದ್ರುಪದ ಕುಮಾರಿ. ಮಹಾರಾಜ ಯುಧಿಷ್ಠಿರ ದ್ಯೂತದಲ್ಲಿ ತಮ್ಮನ್ನೇ ತಾವೇ ಸೋತಿದ್ದರು, ಆದರೆ ಈಗ ನಿಮ್ಮನ್ನು ಸೋತಿದ್ದಾರೆ. ಈಗ ನೀವು ಸಾಮ್ರಾಟ ದುರ್ಯೋಧನರ ದಾಸಿ. ಹೊರಡಿ. ಹೋಗು, ಹೋಗಿ ಹೇಳು ದುರ್ಯೋಧನನಿಗೆ, ದ್ಯೂತದಲ್ಲಿ ತಮ್ಮನ್ನು ತಾವೇ ಸೋತ ಮೇಲೆ ಅವರಿಗೆ ನನ್ನನ್ನು ಪಣಕ್ಕೆ ಇಡುವ ಅಧಿಕಾರವೇ ಇರಲಿಲ್ಲ. ಹೋಗು, 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 ಹೋಗು. ದುಶ್ಯಾಸನ, ಆ ಪಾಂಚಾಲಿಯ ಮುಡಿಗೆ ಕೈಯಿಕ್ಕಿ ದರದರನೆ ಎಳೆದುತ. ದಾಸಿ ದ್ರೌಪದಿ, ನಿನಗೆ ರಾಜ್ಯಸಭೆಯಲ್ಲಿ ಉಪಸ್ಥಿತರಾಗಲು ಆದೇಶ ದೊರೆತಿತ್ತಲ್ಲವೇ? ನಿನ್ನ ಮಿತಿಯನ್ನು ಮೀರಬೇಡ ರಾಜಕುಮಾರ, ದಹಿಸಿ ಹೋಗುವಿರಿ. ಮೌನವಾಗಿರು ದಾಸಿ ದ್ರೌಪದಿ. ನಿನ್ನ 5 ಪತಿಗಳನ್ನಂತೂ ಆಗಲೇ ಮೌನವಾಗಿಸಿದ್ದಾನೆ ಸಾಮ್ರಾಟ ದುರ್ಯೋಧನ. ಹೊರಡು. ಕುರುಕುಲದ ಹಿರಿಯರೇ, ಇದೇ ನಿಮ್ಮ ಕುಲಚರಿತೆ. ಮಹಾಮಹಿಮ ಗುರುಗಳೇ, ಇದು ನಿಮ್ಮ ಸಂಸ್ಕಾರ.
ಕ್ಷಣದಿಂದ ನೀನು ಈ ರಾಜಾದಿರಾಜನ ಸೊತ್ತು. ಬಾ, ತೊಡೆಯನ್ನು ಅಲಂಕರಿಸು. ಕೌರವ ದಾಸ. ಈಗಲೂ ಮೌನವಾಗಿದೆ ಈ ಸಭೆ. ಯಾರಿಗೂ ತನ್ನ ಧರ್ಮದ ವಿಚಾರದಲ್ಲಿ ಸಂದೇಹವಿಲ್ಲ. ಇವತ್ತು ಈ ಸಭೆಯಲ್ಲಿ ಸಮಗ್ರ ವಿಶ್ವದ ಎಲ್ಲ ಸ್ತ್ರೀಯರ ಕಣ್ಣೀರನ್ನು ಸುರಿಸಿದ್ದೇನೆ ನಾನು. ಪಾಂಡವರೇ, ಇನ್ನು ನಿಮ್ಮ ಮಡದಿ ನಾನಲ್ಲ, ಇನ್ನು ಈ ಕುರುವಂಶದ ಕುಲವಧು ನಾನಲ್ಲ. ದುರ್ಯೋಧನ, ಸೊಕ್ಕೇರಿ ಮೆರೆತವರ ಮುಕುಟಗಳು ಉರುಳಿ ಮಣ್ಣಲ್ಲಿ ಮಣ್ಣಾಗುತ್ತದೆ. ಮನುಜತ್ವ ಮರೆತವರು ಮೃತ್ಯುವಿನ ಮಡಿಲಲ್ಲಿ ಚಿರವಾಗುತ್ತಾರೆ. ನನ್ನ ಈ ಅಪಮಾನದ ಮೂಲ್ಯವನ್ನು ಕುರುವಂಶ ತನ್ನ ನಾಶದೊಂದಿಗೆ ತೀರಿಸುತ್ತದೆ. ಇದು ಯಾಜ್ಞಸೇನಿ ದ್ರೌಪದಿಯ ಶಾಪ. ದುಶ್ಯಾಸನ, ನಿನ್ನ ಎದೆ ಬಗೆದು ಆ ನೆತ್ತರಿನಿಂದ ನನ್ನ ಕೇಶರಾಶಿಯನ್ನು ತೋಯಿಸುವವರೆಗೂ ನಾನು ನನ್ನ ಈ ಮುಡಿಯನ್ನು ಕಟ್ಟುವುದಿಲ್ಲ. ದುರ್ಯೋಧನ, ನಾನು ನಿನಗೆ ಎಂತಹ ಮೃತ್ಯು ನೀಡುವೆನೆಂದರೆ ಇಡೀ ಪೃಥ್ವಿಯೇ ನಡುಗಿ ಹೋಗುವುದು. ನಾನು ನಿನ್ನ ಇದೇ ತೊಡೆಯನ್ನು ಮುರಿದು ನಿನ್ನ ಪ್ರಾಣವನ್ನು ತೆಗೆಯುತ್ತೇನೆ. ಇದು ನನ್ನ ಪ್ರತಿಜ್ಞೆ. ಹಾಗೂ ಎಲ್ಲಿಯವರೆಗೂ ನಾನು ನಿಮ್ಮೆಲ್ಲರನ್ನು ಮಣ್ಣಾಗಿಸುವುದಿಲ್ಲವೋ, ನಾನು ನಿರಂತರವಾಗಿ ನನ್ನ ಭೋಜನದಲ್ಲಿ ಮಣ್ಣು ಸೇರಿಸಿ ತಿನ್ನುವೆ. ಬಹಳ ಅವಕಾಶವನ್ನು ನೀಡಿದ್ದೆ ದುಶ್ಯಾಸನ, ಆದರೆ ನೀನು ಅದರ ಲಾಭವನ್ನು ಪಡೆದುಕೊಳ್ಳಲಿಲ್ಲ. ಈಗ ಕೇವಲ ನ್ಯಾಯದ ಸಮಯ. ಸ್ಮರಣೆ ಮಾಡಿಕೋ, ದ್ಯೂತ ಸಭೆಯ ಆ ದಿನವನ್ನು ಸ್ಮರಣೆ ಮಾಡಿಕೋ. ನಿನ್ನ ಅಪರಾಧಿಯು ಶಿಕ್ಷೆ ಅನುಭವಿಸುತ್ತಿರುವುದನ್ನು ನೋಡು. ನಿನ್ನ ಅಪಮಾನದ ಪ್ರತೀಕಾರ ಪೂರ್ಣವಾಯಿತು. ಇಂದಿನಿಂದ ನೀನು ನಿನ್ನ ಕೇಶವನ್ನು ಮುಕ್ತವಾಗಿರಿಸಬೇಕಾಗಿಲ್ಲ. ನಾನು ದುಶ್ಯಾಸನನ ರಕ್ತದಿಂದ ನಿನ್ನ ಕೇಶವನ್ನು ತೊಳೆಯುವೆ. अर्थे च कामे च मोक्षे च भरतर्षभा. धर्मे च अर्थे च कामे च मोक्षे च भरतर्षभा. जो उठेगा धड़ से कटेगा, कहाँ पे छिपेगा कहाँ पे बचेगा. उठा तो गिरेगा, गिरा तो चिरेगा, छिपा तो मिलेगा, मिला तो मारेगा. जाग भाग भाग बच सके तो बच ले आज. ये ज़लज़ला है पूरे सोए पर चला है. किसमें दम है जो लड़ा है, कौन रह सका खड़ा है. सबसे अटल सबसे प्रबल शस्त्र रचित रक्त चरित सबसे प्रबल शस्त्र रचित रक्त चरित यदा यदा हि धर्मस्य ग्लानिर्भवति भारत अभ्युत्थानमधर्मस्य
तदात्मानं सृजाम्य परित्राणाय साधूनां विनाशाय च दुष्कृतां धर्म संस्थापनार्थाय संभवामि युगे युगे। ನಮ್ಮ ತಂಡವನ್ನ ಪರಿಚಯಿಸಲು ಬಹಳಷ್ಟು ಹೆಮ್ಮೆಯನ್ನ ಪಡ್ತೇನೆ. ಗ್ರೂಪ್ ಎಕ್ಸ್ ಡ್ಯಾನ್ಸ್ ಅಕಾಡೆಮಿ ಸುರತ್ಕಲ್ ರಾಜ್ಯ ರಾಷ್ಟ್ರ ಮಾತ್ರವಲ್ಲದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಜನಮೆಚ್ಚುಗೆಯನ್ನ ಪಡೆದಂತಹ ತಂಡ. ಕುವೈಟ್ ವಿಶ್ವ ತುಳು ಸಮ್ಮೇಳನ, ನಮ್ಮ ರಾಜ್ಯದ ರಾಜಧಾನಿ ದೆಹಲಿ, ಮಹಾರಾಷ್ಟ್ರ, ತೆಲಂಗಾಣ, ಆಂಧ್ರ ಪ್ರದೇಶ್ ಹೀಗೆ ನಮ್ಮ ದೇಶದ ಹಲವಾರು ರಾಜ್ಯಗಳಲ್ಲಿ ತನ್ನ ನೃತ್ಯದ ಛಾಪುವನ್ನು ಮೂಡಿಸಿ ಮಾತ್ರವಲ್ಲದೆ ಅದೆಷ್ಟೋ ರಿಯಾಲಿಟಿ ಶೋಸ್, ಸೋನಿ ಟಿವಿ ಬೂಗಿ ಬೂಗಿ, ಕಲರ್ಸ್ ಚಕ್ ಧೂಮ್ ಧೂಮ್, ಜಿ ಕನ್ನಡ ಕುಣಿಯೋಣು ಬಾರ ಮುಂತಾದ ರಿಯಾಲಿಟಿ ಶೋಗಳಲ್ಲಿ ತನ್ನ ನೃತ್ಯದ ಛಾಪುವನ್ನು ಮೂಡಿಸಿ ಜನ ಮೆಚ್ಚುಗೆಯನ್ನ, ಜನ ಮನ್ನಣೆಯನ್ನ ಪಡೆದಂತಹ ತಂಡ ಗ್ರೂಪ್ ಎಕ್ಸ್ ಡ್ಯಾನ್ಸ್ ಅಕಾಡೆಮಿ ಸುರತ್ಕಲ್ ಅರ್ಪಿಸುತ್ತಿರುವಂತಹ ನವರಸ ನಾಟ್ಯ ಲಾಸ್ಯ ಕಾರ್ಯಕ್ರಮಕ್ಕೆ ಬಂದಂತಹ ಎಲ್ಲ ಸದ್ಭಕ್ತರಿಗೆ ಮತ್ತೊಮ್ಮೆ ಮಗದೊಮ್ಮೆ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರ್ತಾ ಇನ್ನು ಮುಂದಕ್ಕೆ ಈ ವೇದಿಕೆಯಲ್ಲಿ ಶಿಶುನಾಳ ಶರೀಫರ ನೀತಿಯನ್ನ ಬೋಧಿಸುವಂತಹ ಬಹಳ ಸುಂದರವಾದಂತಹ ನೃತ್ಯದೊಂದಿಗೆ ನಮ್ಮ ತಂಡದ ಪುಟಾಣಿ ಮಕ್ಕಳು ವೇದಿಕೆಗೆ ಬರ್ತಾ ಇದ್ದಾರೆ. ಒಂದು ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಗ್ರೂಪ್ ಎಕ್ಸ್ ಡ್ಯಾನ್ಸ್ ಅಕಾಡೆಮಿ ಸುರತ್ಕಲ್.
ಹುಬ್ಬಳ್ಳಿ ಮಾಟ ಎಂಥ ಚಂದುಳ್ಳ ಕೊಡವ, ಹುಬ್ಬಳ್ಳಿ ಮಾಟ ಎಂಥ ಚಂದುಳ್ಳ ಕೊಡವ. ಹುಬ್ಬಳ್ಳಿ ಮಾಟ ಎಂಥ ಚಂದುಳ್ಳ ಕೊಡವ. ತಿಕ್ಕಿಲ್ಲ ಬೆಳಗಿಲ್ಲ ಥಳ ಥಳ ಹೊಳಿತದ, ಕಂಚಲ್ಲ ತಾಮ್ರಲ್ಲ ಮಿರಿ ಮಿರಿ ಮಿಂಚದ. ತಿಕ್ಕಿಲ್ಲ ಬೆಳಗಿಲ್ಲ ಥಳ ಥಳ ಹೊಳಿತದ, ಕಂಚಲ್ಲ ತಾಮ್ರಲ್ಲ ಮಿರಿ ಮಿರಿ ಮಿಂಚುತ್ತದ. ಏನು ಕೊಡ ಏನು ಕೊಡವ, ಹುಬ್ಬಳ್ಳಿ ಮಾಟ ಎಂಥ ಚಂದುಳ್ಳ ಕೊಡವ, ಹುಬ್ಬಳ್ಳಿ ಮಾಟ ಎಂಥ ಚಂದುಳ್ಳ ಕೊಡವ, ಹುಬ್ಬಳ್ಳಿ ಮಾಟ ಎಂಥ ಚಂದುಳ್ಳ ಕೊಡವ. ನಂಬೊಲಿಗೆದ ನಿರಲು ಭಕ್ತಿದ ತುಡರು, ಮಾಯೋದ ಶಕ್ತಿ ಕಾರ್ನಿಕೊದ ಮಣ್ಣು, ದೇವರೆ ಚಿತ್ತ ದೈವೊಲೆ ಉಭಯ ಉಪ್ಪುನಂಚಿನ ನಾಡು ನಮ್ಮ ತುಳುನಾಡು. ಇನಿ ಈ ತುಳುನಾಡದ ಮಣ್ಣುಡು ಇಡ್ಯ ಶ್ರೀ ವಿಠೋಬ ರುಕುಮೈ ಅಂಚನೆ ಬ್ರಹ್ಮಶ್ರೀ ನಾರಾಯಣ ಗುರುಕ್ಲೇನ ಪುನಃ ಪ್ರತಿಷ್ಠಾ ಬಂಧ ಬ್ರಹ್ಮ ಕಲಶೋತ್ಸವದ ಹೊರಟು ಅಟ್ಟಣೆ ಆತಿನಂಚಿನ ಈ ಕಜ್ಜ ನನ್ನ ದುಂಬಗ್ ಈ ಮತ್ತಾರ್ಮೆಡು ಒಂಜಿ ಬಾರಿ ಪೊರ್ಲುದ ನೃತ್ಯ ಕಾರ್ಯಕ್ರಮ ನಡಪೆರಗೊಂಡು ತುಳುವೇರು ಪನ್ನಗ ಚೆಂಡೆದ ಪೆಟ್ಟು ಕೇನಿಕುಡ್ಲೆ ನಮಕ್ ಮೈ ರೋಮಾಂಚನ ಆಪುಡು. ನಮ್ಮ ತುಳುವನಾಡದ ಮಣ್ಣದ ಕಲೆ ಯಕ್ಷಗಾನ. ಯಕ್ಷಗಾನಡು ಅವೇತೋ ಕಲಾವಿದರು ಮಿನ್ಕೊಂದುಲ್ಲೆರು ಐಟಲ ನಮ್ಮ ಬಿಲ್ಲವ ಸಮುದಾಯದ ಅವೇತೋ ಕಲಾವಿದರು ಮಿನ್ಕೊಂದುಲ್ಲೆರು ಐಟ್ ರವಿಚಂದ್ರ ಕನ್ನಡಿ ಕಟ್ಟೆ ನಮ್ಮ ಭಾಗವತರು ಮುಂಜಿ ಪಂಡ್ರೆ ನಮಕ್ ಪೆರ್ಮೆ ಆಪುಡು. ಇತ್ತೆ ಅರ್ನ ಸ್ವರ ಚಾತುರ್ಪುಡು 3 ದಿನಂಚಿನ ಒಂಜಿ ಪೊರ್ಲುದ ಯಕ್ಷಗಾನದ ಗೀತೆ ಐಕ್ ಯಕ್ಷಗಾನ ಶೈಲಿಡ್ ನೃತ್ಯನು ಮಲ್ಪರೆ ಬರುಂದುಲ್ಲೆರು. ನಮ್ಮ ತಂಡದ ಇಂದುವೆ ಊರುದ ಪೊಣ್ಣು ಮಗಲು ಗಿನೀಶ ಒಂಜಿ ಜೋರಾಯಿನ ತಾಟಿದೊಟ್ಟುಗು ನಮ್ಮ ಗ್ರೂಪ್ ಎಕ್ಸ್ ಡ್ಯಾನ್ಸ್ ಅಕಾಡೆಮಿ ಸುರತ್ಕಲ್ದ ಪೆರ್ಮೆದ ಕಲಾವಿದೆ ಗಿನೀಶನು ವೇದಿಕೆಗೆ ಎದುಕೊನೋಡು ಪಂದ್ ವಿನಂತಿ ಮಲ್ತೊಂದುಲ್ಲೆ. ರಾಮೇಶ್ವರ ಗಡಿ ಹಿಡ್ದು ನೀಲೇಶ್ವರ ಗಡಿ, ನೀಲೇಶ್ವರ ಗಡಿ ಹಿಡ್ದು ಅಂಕೋಲ ಗಡಿ, ಅಂಕೋಲ ಗಡಿ ಹಿಡ್ದು ತುಳು ರಾಜ್ಯ ಗಡಿ ಮುಟ್ಟ ಮೂಡಾಯಿ ಘಟ್ಟ ಪಡ್ಡಾಯಿ ಕಡಲು. ಇಂದು ನಮ್ಮ ತುಳು ಅಪ್ಪೆನ ಉಡಲು ಇಂಚಿನ ತುಳುವ ನಾಡದ ಒಂಜಿ ಪೆರ್ಮೆದ ಕಲೆ, ನಮ್ಮ ಮಣ್ಣದ ಕಲೆ ಯಕ್ಷಗಾನ. ಯಕ್ಷಗಾನ ಶೈಲಿದ ಒಂಜಿ ನೃತ್ಯದೊಟ್ಟುಗು ಮತ್ತಾರ್ಮೆಡು ಬಾರಿ ಮೋಕೆಡು ಎದುಕೊನೋಡು ಪಂದು ಭಿನ್ನೈಕೊಂದುಲ್ಲೆ ಕುಮಾರಿ ಗಿನೀಶ.
ತುಂಬಿದ ಮೊಗ ಕಂಡ ಶಶಿ ಮೂಡದಿ ತುಂಬಿದ ಮೊಗ ಕಂಡ ಶಶಿ ಮೂಡದಿ ಶಶಿ ಮೂಡದಿ ಶಶಿ ಮೂಡದಿ ಬಿಂಬವ ಮರೆಸಿದ ಕೆಳವಳದಿ ಬಿಂಬವ ಮರೆಸಿದ ಕೆಳವಳದಿ ಶಶಿ ಬಿಂಬವ ಮರೆಸಿದ ಕೆಳವಳದಿ कोकिल कंठ के साटिये लोकवे मौन दुड़ाली पुदु लोकवे मौन दुड़ाली पुदु लोकवे मौन दुड़ाली मुख निसर्गದ ಸೊಬಗಾಗಿ ನಲುಯಾಗಿ ತಡವು ತನದಲ್ಲಿ ಮಿಚವಿದು ಅಮ್ಮನ ಮುಚ್ಚಿಲ್ಲ ನಾಗಿನಾದಿರುವ ಅಮ್ಮನ ಮುದುಡಿ ಮುಡಿ ತೊಳದಿ ತುಂಬಿದ ಮುಗಗಳ ಮೋಡಿ ಮರೆಸಿದ ಕಳ್ಳವಳದಿ ಹಲೋ ತಡ್ಪೆ ಮೋನೆದ ತಡ್ಪೆಗೆ ಬಿತ ಆನೆ ಮೋನೆದ ಮಲ್ಲ ಬಂಜಿದ ವಿಘ್ನ ವಿನಾಶಕನಾದಂತಹ ವಿಘ್ನೇಶ್ವರನ ಸುಗಿಪೆರೆ ಇತ್ತೆ ಮತ್ತಾರ್ಮೆಗು ಬರುಂದುಲೆ ಬುಂಜಿ ಜೋರಾಯಿನ ತಾಟಿದೊಟ್ಟುಗು ನಮ್ಮ ಕಲಾವಿದರೇನು ಎದುಕೊನಡು ಪಂದು ವಿನಂತಿ ಮಲ್ತೊಂದುಲ್ಲೆ Oh
ಧನ್ಯವಾದಗಳು. ಇನ್ನು ಮುಂದಕ್ಕೆ ಮತ್ತೊಮ್ಮೆ ಮಗದೊಮ್ಮೆ ಈ ವೇದಿಕೆಯ ಮೇಲೆ ಗ್ರೂಪ್ ಎಕ್ಸ್ ಡ್ಯಾನ್ಸ್ ಅಕಾಡೆಮಿ ಸುರತ್ಕಲ್ ಇದರ ಪುಟಾಣಿ ಮಕ್ಕಳು ಬರ್ಲಿಕ್ಕಿದ್ದಾರೆ. ಒಂದು ಜೋರಾದ ಚಪ್ಪಾಳೆಯ ಪ್ರೋತ್ಸಾಹ ನಮ್ಮ ಪುಟಾಣಿ ಮಕ್ಕಳಿಗೆ. ಹಸನದ ಮ್ಯಾಳಕ್ಕೆ ತಂಬೂರಿ ಇದು ಕುಶಲರಿಗೊಪ್ಪುವ ತಂಬೂರಿ. ಹಸನದ ಮ್ಯಾಳಕ್ಕೆ ತಂಬೂರಿ ಇದು ಕುಶಲರಿಗೊಪ್ಪುವ ತಂಬೂರಿ. ಶಿಶುನಾಳದೀಶನ ಓದು ಪುರಾಣದಿ ರೇ 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 ಧನ್ಯವಾದಗಳು. ಏರುವನು ರವಿ ಏರುವನು, ಬಾನುಳು ಸಣ್ಣಗೆ ತೋರುವನು, ಏರಿದವನು ಚಿಕ್ಕವನಿರಬೇಕೆಲೆ ಎನ್ನುವ ಮಾತನ್ನು ಸಾರುವನು. ಈ ಮಾತನ್ನು ಯಾಕೆ ಹೇಳಿದೆ ಅಂತ ಕೇಳಿದ್ರೆ, ನಾವು ಎಷ್ಟು ಎತ್ತರಕ್ಕೆ ಏರಿದ್ರೂ ಕೂಡ ನಮಗೆ ಅಹಂಕಾರ ಬರಬಾರ್ದಂತೆ.
ಅದೇ ಎಷ್ಟು ಕೆಳಮಟ್ಟಕ್ಕೆ ಇಳಿದ್ರೂ ಕೂಡ ಬಹಳಷ್ಟು ಬೇಸರವನ್ನ ಪಡಬಾರ್ದಂತೆ. ಇದು ನಮಗೆ ತಿಳಿಸಿಕೊಟ್ಟವರು ಯಾರು ಅಂತ ಹೇಳಿದ್ರೆ ಪ್ರಭು ಶ್ರೀರಾಮಚಂದ್ರಮ. ಅಯೋಧ್ಯೆಯಲ್ಲಿ ಪಟ್ಟಾಭಿಷೇಕ ಆಗಬೇಕಿತ್ತು, ಅದನ್ನ ಬಿಟ್ಟು ಕಾಡಿಗೆ ಹೋಗ್ಬೇಕು ಅಂತ ಹೇಳಿದ್ರು, ಮನಸ್ಸು ಸಣ್ಣದು ಮಾಡಿಕೊಳ್ಳಿಲ್ಲ. ತನ್ನ ತಂದೆಯವರಿಗೆ ಸರಿ ಆಯ್ತು ಅಂತ ಹೇಳಿ ಕಾಡಿಗೆ ಹೊರಟರು. ಅದೇ ಬಂದ ಮೇಲೆ ಪಟ್ಟಾಭಿಷೇಕ ಆದರೆ ಆಗ್ಲೂ ಕೂಡ ಬಹಳಷ್ಟು ಸಂಭ್ರಮ ಏನು ಪಡಲಿಲ್ಲ. ಹಾಗಾಗಿ ನಾವು ಪ್ರಭು ಶ್ರೀರಾಮಚಂದ್ರಮನಿಂದ ಕಲಿಬೇಕಾದದ್ದು ಏನು ಅಂತ ಕೇಳಿದ್ರೆ, ನಾವು ಎಷ್ಟೇ ಮೇಲಕ್ಕೆ ಎದ್ರೂ ಕೂಡ, ಎಷ್ಟೇ ಕೆಳಮಟ್ಟಕ್ಕೆ ಇಳಿದ್ರೂ ಕೂಡ ನಮ್ಮ ಸ್ಥಾಯಿ ಭಾವದಲ್ಲಿ ನಾವು ಇರಬೇಕು ಅಂತ. ಇನ್ನೊಂದು ಕಥೆ ಈ ಕಾಲದಲ್ಲಿ ನನಗೆ ನೆನಪಾಗುತ್ತೆ. ಲಂಕೆಯನ್ನ ಜಯಿಸಿದ್ರು ಶ್ರೀರಾಮಚಂದ್ರಮ. ಶ್ರೀರಾಮ ದೇವರು ರಾವಣನ ಸಂಹರಿಸಿ ಲಂಕೆಯನ್ನ ಜಯಿಸಿದ್ರು. ಆ ಹೊತ್ತಿಗೆ ಲಕ್ಷ್ಮಣ ದೇವರು ಹೇಳಿದ್ರಂತೆ, ಅಣ್ಣ ಬಹಳ ಸುಂದರವಾಗಿದೆ ಈ ಲಂಕೆ, ಸ್ವರ್ಣ ಲಂಕೆ ಇದು, ಎಷ್ಟು ಐಶ್ವರ್ಯ, ಎಷ್ಟು ವೈಢೂರ್ಯ, ನಾವಿಲ್ಲೇ ಇದ್ದು ಬಿಡುವ, ನಮ್ಮ ಅಯೋಧ್ಯೆಗೆ ತೆರಳುವುದು ಬೇಡ, ಇದನ್ನೇ ನಮ್ಮ ರಾಜಧಾನಿಯಾಗಿಸುವ, ನಮ್ಮವರನ್ನೆಲ್ಲ ಇಲ್ಲಿಗೆ ಕರೆಸಿಕೊಳ್ಳುವ ಅಂತ. ಆಗ ಪ್ರಭು ಶ್ರೀರಾಮಚಂದ್ರಮ ಹೇಳ್ತಾರಂತೆ, ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿ. ಎಷ್ಟು ಚಂದದ ಮಾತು. ಜನನಿ ತಾಯಿ ಹಾಗೂ ತಾಯಿ ಭೂಮಿ, ಅದು ಸ್ವರ್ಗಕ್ಕಿಂತಲೂ ಮಿಗಿಲು. ಇಲ್ಲಿ ಅದೆಷ್ಟೇ ಐಶ್ವರ್ಯ ಇರಬಹುದು, ಅದೆಷ್ಟೇ ವೈಢೂರ್ಯಗಳಿರಬಹುದು, ಆದರೆ ನಮ್ಮ ತಾಯಿ ಭೂಮಿ ಅದು ನಮಗೆ ಸ್ವರ್ಗಕ್ಕಿಂತಲೂ ಮಿಗಿಲು. ಹಾಗಾಗಿ ನಾವಿಲ್ಲಿರುವುದಲ್ಲ, ನಾವು ತೆರಳಿ ನಮ್ಮ ಅಯೋಧ್ಯೆಗೆ ಹೋಗುವ ಅನ್ನುವಂತಹ ಮಾತನ್ನ ಹೇಳ್ತಾರೆ. ಈ ಹೊತ್ತಿಗೆ ನಾವೆಲ್ಲರೂ ಪ್ರಭು ಶ್ರೀರಾಮಚಂದ್ರಮನನ್ನ ಹಾಡಿ ಹೊಗಳುವಂತಹ ಒಂದು ನೃತ್ಯ ಈ ವೇದಿಕೆಯ ಮೇಲೆ ಬರ್ಲಿಕ್ಕಿದೆ. ಅದಕ್ಕಿಂತ ಮೊದಲು ಎಲ್ಲರೂ ಒಟ್ಟಾಗಿ ಒಮ್ಮೆ ಜೋರಾಗಿ ಹೇಳಿ, ಪ್ರಭು ಶ್ರೀರಾಮಚಂದ್ರ ಕೀ, ಪ್ರಭು ಶ್ರೀರಾಮಚಂದ್ರ ಕೀ, ಪ್ರಭು ಶ್ರೀರಾಮಚಂದ್ರ ಕೀ. ಸ್ನೇಹಿತರೆ, ಇಡ್ಯ ಶ್ರೀ ವಿಠೋಬ ರುಕುಮೈ ಮತ್ತು ಬ್ರಹ್ಮಶ್ರೀ ನಾರಾಯಣ ಗುರುಗಳ ಅಷ್ಟಬಂಧ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವದ ಅಂಗವಾಗಿ ನಡೀತಿರುವಂತಹ ಗ್ರೂಪ್ ಎಕ್ಸ್ ಡ್ಯಾನ್ಸ್ ಅಕಾಡೆಮಿ ಸುರತ್ಕಲ್, ಕುಮಾರಿ ಶಿವಾನಿ ಸುರತ್ಕಲ್ ನೇತೃತ್ವದ ನವರಸ ನಾಟ್ಯ ಲಾಸ್ಯ ಕಾರ್ಯಕ್ರಮದಲ್ಲಿ ಇನ್ನು ಮುಂದಕ್ಕೆ ಬರುವಂತಹ ನೃತ್ಯ ಶ್ರೀರಾಮಚಂದ್ರಮನನ್ನ ಹೊಗಳುವಂತಹ ಬಹಳ ಸುಂದರವಾದಂತಹ ನೃತ್ಯ ಇದೀಗ ಈ ವೇದಿಕೆಯ ಮೇಲೆ ಬರಲಿಕ್ಕಿದೆ. ಒಂದು ಜೋರಾದ ಚಪ್ಪಾಳೆ ನಮ್ಮ ಗ್ರೂಪ್ ಎಕ್ಸ್ ಡ್ಯಾನ್ಸ್ ಅಕಾಡೆಮಿ ಸುರತ್ಕಲ್ ತಂಡದವರಿಗೆ. ಜಗತ್ತದ ದೇವರ ಕೋಣೆ ಭಾರತ ಅಂದಾಂಡ, ಭಾರತದ ದೇವರ ಕೋಣೆ ನಮ್ಮ ತುಳುವ ನೆಲ. ಇಂಚಿನ ಈ ನೆಲಟ್ಟು ಇಡ್ಯದ ಈ ಪುಣ್ಯ ಮಣ್ಣದ ಶ್ರೀ ವಿಠೋಬ ರುಕ್ಮೈ ಅಂಚನೆ ಬ್ರಹ್ಮಶ್ರೀ ನಾರಾಯಣ ಗುರುಕ್ಲಿನ ಪುನಃ ಪ್ರತಿಷ್ಠಾ ಅಷ್ಟಬಂಧ ಬ್ರಹ್ಮಕಲಶೋತ್ಸವದ ಹೊರಟು ಅಟ್ಟಣೆ ಆತಿನ ಈ ಮಾಮಲ್ಲ ಪೊರ್ಲುದ ಕಜ್ಜ ಬೈದಿನಂಚಿನ ಈ ಮತ್ತಾರ್ಮೆದ ದುಂಬೈತ ಓಲಗ ಆತಿನಂಚಿನ ಮಾತಾ ಭಕ್ತಾದಿಲಿನ ಕುಡೋರ ಮೋಕೆಡು ಎದುಕೊನೊಂದು ನನ್ನ ದುಂಬಗ ಈ ಮತ್ತಾರ್ಮೆಡು ಬಾರಿ ಬೊಂಚಿ ಪುರ್ಲ ಕಂಟದ ನೃತ್ಯ ಜೈ ಶ್ರೀರಾಮ್ ಪನ್ಪಿನಂಚಿನ ಬೊಂಚಿ ನೃತ್ಯ ಇತ್ತೆ ನಿಕಲ್ನ ದುಂಬು.
आञ्जनेयं श्रीरामदूतं महाकायवीरं प्रलयवे ನಡೆಯಲಿ ಆಂಜನೇಯ ಅಸುರರ ಎದುರಿಸು ಆಂಜನೇಯ ಗಗನವೇ ಜರುಗಲಿ ಆಂಜನೇಯ ಗಡಗಡ ನಡುಗಿಸು ಆಂಜನೇಯ ಧರ್ಮ ಉಳಿಸೋ ಸತ್ಯ ಮೆರೆಸೋ ವಜ್ರದೇಹಿ ಬಾರೋ ಜೈ 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 ಬಜರಂಗಿ ಕೀಟೆ ಹನುಮಲ ಲಾಠಿ ಜೈ 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 ಬಜರಂಗಿ ತಲನ ರಘುನಾಥ ಕಲಾಕಿ ಜೈ 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 ಬಜರಂಗಿ ಎಲ್ಲಿ ಬುದ್ಧ ಮಹಾಬಲದಾಯಿ ಜೈ 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 ಬಜರಂಗಿ ಸಂತನಕ್ಕೆ ಪ್ರಭು ಸದಾ ಸಹಾಯಿ ಜೈ ಹನುಮಾನ್ जय हनुमान भूत पिशाच निकट नहीं आवे महावीर जब नाम सुनावे संकट से हनुमान छुड़ावे जन्म जन्म के दुख बिसरावे ओ भुज बलवा तोरि निंतोने भव भयवा नीगुबा जय शिव रूपने बजरंगी जय जय भवतारक बजरंगी नर नरवु राम ಎಂದೋನೆ ನಿಜ ಗುಣವಾ ತೋರುಬಾ ನಿನದೇನೆ ಶಕುತಿ ತಿಳಿದಿಲ್ಲ ನಿನಗೆ ಘನವಾಗಿ ಜಿಗಿದೆ ಕಡಲಾಚೆಗೆ ತಲೆಮಾರುಗಳ ತಲೆ ಹೋಗುತ್ತಿದೆ ರಣರಾವಣ ರಾಮದ ಮೀರುತ್ತಿದೆ ಜಯ ಮಾರುತಿ ನೀನೇ ಗತಿ ಬಾಬಾರ ಬಾಳ ಸಾರಥಿ ಜಯ 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 ಬಜರಂಗಿ 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 ಜಯ 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 ಬಜರಂಗಿ 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 ಜಯ 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 ಬಜರಂಗಿ ಬಜರಂಗಿ ಜಯ 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 ಬಜರಂಗಿ बोलो श्री रामचंद्र जी की ರಾಮ ನಾಮ ಹಾಡಿರೋ ರಾಮ ಬರುವನು ಅವನ ಹಿಂದೆ ಹನುಮನು ಇದ್ದೇ ಇರುವನು ವಿಶ್ವರೂಪಿ ವಿಶ್ವವ್ಯಾಪಿ ರಾಮಚಂದ್ರನು ವಿಶ್ವಕ್ಕೆಲ್ಲ ಮಮ ಮಾದರಿ ಶ್ರೀರಾಮನು ವೇದ ವೇದಾಂತ ಓಂಕಾರ ರಾಮನಾಮ ಎಲ್ಲೆಲ್ಲೂ ಸಂಚಾರ ಹಾಡೋ ಹಾಡೋ ಜೈಕಾರ
श्री रामचंद्र की। ಕಡಲ ತಿಳಿಂಡಿಗೆ ಭೂಮಿ ಒರಿಂಡಿಗೆ ಸತ್ಯ ನ್ಯಾಯ ನೀತಿದ ಮಣ್ಣಡು ಬದುಕೊಂದು ಪುನಕಲು ನಮ್ಮ ತುಳುವೆರಿಗೆ ಅಂಚಾದ ಎಂಕೊಂಚಿ ಪಾತೆರ ನೆಂಪಾಪುಂಡು ಬೀರ ಪುರುಷರ್ನ ಬೀರ್ ಗರ್ದ್ ಬಿರ್ತಿನ ತೆರಿಪಾಯರೆ ಸೃಷ್ಟಿಯಾತಿನ ಪದವೋ ಕೇಂಡ ಅವು ಬೀರ ಸಂದಗೆ ದೈವಲೆ ಪುಟ್ಟು ಎಂಚಾಂಡು ಪನ್ಪಿ ಕಲೆ ಕಾರ್ನಿಕೊನು ತೆರಿಪಾವುನಂಚಿನ ರಾಗವೋ ಕೇಂಡ ಅವು ಪಾಡ್ದನಗೆ ದೇವೆರೆ ಮದಿಪು ನುಡಿಪುಗೆ ದೇವೆರೆನು ಒಲಿಪುನಂಚಿನ ಮಮಲ್ಲ ಕಟ್ಟು ಕಟ್ಲೆದ ಅಜನೆ ಪಂದಿತ್ತುಂಡ ಅವು ಭಜನೆಗೆ ಅಂಚಿನ ದೇವೆರೆನು ಸುಗಿಪುನಂಚಿನ ದೇವೆರೆನು ಭಜಿಸುನಂಚಿನ ಒಂಜಿ ಸುಗಿಪುದೊಟ್ಟಿಗೆ ಇತ್ತ ನಿಕಲ ದುಂಬು ಬರೊಂದುಲ್ಲೆ
గ్రాముడు బంగార్ద సింగార్ద సరపార్దిన దేవి నిలయాతి జాగెడే ಧನ್ಯವಾದ. ಇನ್ನು ಕೊನೆಯ ಒಂದು ನೃತ್ಯ ಮಾತ್ರ ಬಾಕಿ ಉಳಿದಿದೆ. ಅದರ ಮೊದಲು ಗ್ರೂಪ್ ಎಕ್ಸ್ ಡ್ಯಾನ್ಸ್ ಅಕಾಡೆಮಿ ಸುರತ್ಕಲ್ ಅರ್ಪಿಸುತ್ತಿರುವಂತಹ ನವರಸ ನಾಟ್ಯ ಲಾಸ್ಯ ಎನ್ನುವಂತಹ ಕಾರ್ಯಕ್ರಮಕ್ಕೆ ಪ್ರಾಯೋಜಕತ್ವವನ್ನ ನೀಡಿರುವಂತಹ ಲೀಲಾವತಿ ವಿಶ್ವನಾಥ ಸುವರ್ಣ ಇಡ್ಯ ಮತ್ತು ಮಕ್ಕಳು, ಇವರಿಗೆ ನಾವು ತುಂಬ ಹೃದಯದ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇವೆ. ಅದೇ ರೀತಿ ಈ ಬ್ರಹ್ಮಕಲಶೋತ್ಸವ ಸಮಿತಿಯ ಸರ್ವ ಸದಸ್ಯರಿಗೂ ಕೂಡ ಧನ್ಯವಾದವನ್ನ ಹೇಳಲಿಕ್ಕೆ ಇಷ್ಟಪಡ್ತೇವೆ. ಅದೇ ರೀತಿ ಧ್ವನಿವರ್ಧಕ ಹಾಗೂ ಲೈಟಿಂಗ್ಸ್, ಇಷ್ಟು ಸುಂದರವಾದಂತಹ ಲೈಟಿಂಗ್ಸ್ ಹಾಗೂ ಧ್ವನಿವರ್ಧಕವನ್ನ ನೀಡಿದಂತಹ ಧ್ವನಿವರ್ಧಕದವರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ, ನಮ್ಮ ಈ ಕಾರ್ಯಕ್ರಮ ನಮ್ಮ ಈ ಇಡ್ಯದ ಮಣ್ಣಿನಲ್ಲಿ ಮಾತ್ರವಲ್ಲದೆ ರಾಷ್ಟ್ರ ಮಟ್ಟದಲ್ಲಿ ಕೂಡ ನೇರ ಪ್ರಸಾರವಾಗಿ ಜನರು ನೋಡಬಹುದು ಅಂತ ಹೇಳಿದ್ರೆ ಅದಕ್ಕೆ ಕಾರಣ ನಮ್ಮ ಜಿಲ್ಲೆಯ ಪ್ರಸಿದ್ಧ ವಾಹಿನಿ ನಮ್ಮ ಕುಡ್ಲ, ಅವರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತಾ, ಇನ್ನು ನಮ್ಮ ಕೊನೆಯ ಪ್ರಸ್ತುತಿ ಶ್ರೀರಾಮಚಂದ್ರಮ ಈ ವೇದಿಕೆಗೆ ಬಂದ್ರೆ ಅವರ ಪರಮ ಭಕ್ತ ಹನುಮಂತ ದೇವರು ಬರಲೇಬೇಕು. ಹಾಗಾಗಿ ಪವನ ಸುತ ಹನುಮಂತನ ಒಂದು ಭಕ್ತಿ ಗೀತೆ, ಆ ಗೀತೆಗೆ ಹೆಜ್ಜೆಯನ್ನ ಹಾಕ್ಲಿಕ್ಕೆ ಬರ್ತಾ ಇದ್ದಾರೆ. ಒಂದು ಜೋರಾದ ಚಪ್ಪಾಳೆ. ನಮ್ಮ ಕೊನೆಯ ನೃತ್ಯ, ಕೊನೆಯ ಪ್ರಸ್ತುತಿ ಪವನ ಸುತ ಹನುಮಾನ್ ಕಿ. ಭವಭಯಾರಣ್ಯ ದಹನಾ ದಹನಾ ಶ್ರವಣವೇ ಮೊದಲಾದ ನವವಿಧ ಭಕುತಿಯ ತವಕದಿಂದಲಿ ಕೊಡು ಕವಿ ಜನಪ್ರಿಯ ಪವಮಾನ 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 ಜಗದ ಪ್ರಾಣ ಸಂಕರುಷಣ ಭವಭಯಾರಣ್ಯ ದಹನಾ ದಹನಾ. ಸತತ ನಿರ್ಭೀತ ರಾಮಚಂದ್ರನ ನಿಜ ದೂತ, ರಾಮಚಂದ್ರನ ನಿಜ ದೂತ. ಯಾಮ ಯಮಕೆ ನಿನ್ನಾರಾಧಿಪುದಕ್ಕೆ ಕಾಮಿಪೆಯನಗಿದು ನೇಮಿಸಿ ಪ್ರತಿದಿನ ಈ ಮನಸ್ಸಿಗೆ ಸುಖ ಸೋಮವ ತೋರುತ ಪಾಮರಮತಿಯನು ನೀ ಮಾಡಿಪುದು ಪವಮಾನ 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 ಜಗದ ಪ್ರಾಣ ಸಂಕರುಷಣ ಭವಭಯಾರಣ್ಯ ದಹನಾ ದಹನಾ. ವಜ್ರ ಶರೀರ ಗಂಭೀರ ಮುಕುಟಧರ ದುರ್ಜನವ
ದುರ್ಜನವನ ಕುಠಾರ ದುರ್ಜನವನ ಕುಠಾರ ನಿರ್ಜರ ಮಣಿದಯಪಾದ ವಾರಬುದಾರ ಸಜ್ಜನ ರಘ ಪರಿಹಾರ ಸಜ್ಜನ ರಘ ಪರಿಹಾರ ಅರ್ಜುನ ಗೊಲಿದಂದು ಧ್ವಜವಾಣಿಸಿ ನಿಂದು ಮೂರ್ಜಗವರಿವಂತೆ ಗರ್ಜನೆ ಮಾಡಿದೆ ಹೆಜ್ಜೆ ಹೆಜ್ಜೆಗೆ ನಿನ್ನಬ್ಜ ಪದದ ಧೂಳಿ ಮಜ್ಜನದಲ್ಲಿ ಭವವರ್ಜಿತವೆನಿಸೋ ಪವಮಾನ 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 ಜಗದ ಪ್ರಾಣ ಸಂಕರುಷಣ ಭವಭಯಾರಣ್ಯ ದಹನಾ ದಹನಾ ಸಮಾನ ಆನಂದ ಭಾರತಿ ರಮಣ ಆನಂದ ಭಾರತಿ ರಮಣ ನೀನೇ ಶರ್ವಾದಿ ಗೀರ್ವಾಣಾದ್ಯಮರರಿಗೆ ಜ್ಞಾನಧನ ಪಾಲಿಪವರೇಣ್ಯ ಜ್ಞಾನಧನ ಪಾಲಿಪವರೇಣ್ಯ ನಾನು ನಿರುತದಲ್ಲಿ ಏನೇನೆ ಸಗುವೆ ಮಾನಸಾದಿ ಕರ್ಮ ನಿನಗೊಪ್ಪಿಸಿದೆನೋ ಪ್ರಾಣನಾಥ ಸಿರಿ ವಿಜಯ ವಿಠಲನ ವಿಠಲ 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 ಪ್ರಾಣನಾಥ ಸಿರಿ ವಿಜಯ ವಿಠಲನ ಕಾಣಿಸಿಕೊಡುವುದು ಭಾನು ಪ್ರಕಾಶ ಪವಮಾನ 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 ಜಗದ ಪ್ರಾಣ ಸಂಕರುಷಣ ಭವಭಯಾರಣ್ಯ ದಹನಾ ದಹನಾ ಶ್ರವಣವೇ ಮೊದಲಾದ ನವವಿಧ ಭಕುತಿಯ ತವಕದಿಂದಲೇ ಕೊಡು ಕವಿ ಜನಪ್ರಿಯ ಪವಮಾನ 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 ಜಗದ ಪ್ರಾಣ ಸಂಕರುಷಣ ಭವಭಯಾರಣ್ಯ ದಹನಾ ಪವಮಾನ ಪವಮಾನ ಪವಮಾನ. ಧನ್ಯವಾದಗಳು. ಇದರೊಂದಿಗೆ ನಮ್ಮ ಗ್ರೂಪ್ ಎಕ್ಸ್ ಡ್ಯಾನ್ಸ್ ಅಕಾಡೆಮಿ ಸುರತ್ಕಲ್ ಇದರ ಕಾರ್ಯಕ್ರಮಕ್ಕೆ ಮುಕ್ತಾಯದ ಚುಕ್ಕಿಯನ್ನ ಇಡ್ತಾ ಇದ್ದೇವೆ. ನಮ್ಮ ತಂಡದ ಎಲ್ಲ ಸದಸ್ಯರು ವೇದಿಕೆಗೆ ಬರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಇದಿಷ್ಟು ಹೊತ್ತು ನಮ್ಮ ಕಾರ್ಯಕ್ರಮವನ್ನ ವೀಕ್ಷಿಸಿದಂತಹ ಎಲ್ಲ ಕಲಾಭಿಮಾನಿಗಳಿಗೆ ಎಲ್ಲ ಭಕ್ತಾಭಿಮಾನಿಗಳಿಗೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ನಾನು ಶಿವಾನಿ ಸುರತ್ಕಲ್ ಅದೇ ರೀತಿ ನನ್ನ ಇಡೀ ತಂಡದ ಪರವಾಗಿ ಕೋರ್ತಾ ಇದ್ದೇನೆ. ಧನ್ಯವಾದಗಳು.